ನಮಗೆ ಈ ವೇದಿಕೆಗೆ ಬಂದು ಸಹಕಾರ ನೀಡುವಂತಹ ಮತ್ತೋರ್ವ ದಾನಿ. ಕಳೆದ ವರ್ಷವನ್ನು ನೋಡಿರಬಹುದು, ನಮ್ಮ ಕಾರ್ಯಕ್ರಮಕ್ಕೋಸ್ಕರ 1 ಲಕ್ಷ ರೂಪಾಯಿ ಮೊತ್ತವನ್ನು ಕೊಟ್ಟು ನಮಗೆ ಸಹಕರಿಸಿದಂತವರು ಈ ವರ್ಷ ಕೂಡ ಈ ಕಾರ್ಯಕ್ರಮಕ್ಕೆ ಬೆಳಗಿನಿಂದಲೇ ಮುಂಬೈಯಿಂದ ಬಂದು 1 ಲಕ್ಷದ ಚೆಕ್ ಅನ್ನು ನಮ್ಮ ಕೈಗೆ ನೀಡಿ ಈ ಕಾರ್ಯಕ್ರಮಕ್ಕೆ ದೊಡ್ಡ ರೀತಿಯಲ್ಲಿ ಸಹಕಾರ ನೀಡಿದ ವೇಣುಗೋಪಾಲ್ ಶೆಟ್ಟರು ಮುಂಬೈ ಇವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಠಾಣೆ ಬಟ್ ಸಂಘದ ಮಾಜಿ ಅಧ್ಯಕ್ಷರು ಹೌದು, ಅವರನ್ನು ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಸುರೇಶಾಚಾರ್ಯ ಅಡ್ಡೂರ್ ಅವರು ದಯವಿಟ್ಟು ವೇದಿಕೆ ಬಂದವರನ್ನು ಗೌರವಿಸಬೇಕಾಗಿ. ದೊಡ್ಡ ಹುದ್ದೆಯಲ್ಲಿ ಇದ್ದುಕೊಂಡು ನಮಗೆಲ್ಲರಿಗೂ ನಮ್ಮನ್ನು ನಗೆಯಲ್ಲಿ ತೇಲಾಡಿಸಿ ನಮ್ಗೆಲ್ಲ ರೀತಿಯಲ್ಲಿ ಸಹಕಾರ ನೀಡುವಂತಹ ಹಾಗೂ ಜಾಗತಿಕ ಭಟ್ರ ಸಂಘಕ್ಕೆ ದೊಡ್ಡ ಮೊತ್ತದ 1 ಕೋಟಿಗಿಂತಲೂ ಮಿಗಿಲಾಗಿ ದಾನ ಮಾಡಿದಂತಹ ಮತ್ತೋರ್ವ ಶ್ರೇಷ್ಠ ದಾನಿ ನಮ್ಮ ಪ್ರವೀಣ್ ಭೋಜೆ ಶೆಟ್ಟರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಪೂರಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಕಣ್ಣೂರು ಮೋಹನ್ ರೈಗಳು ದಯವಿಟ್ಟು ವೇದಿಕೆ ಬಂದರು. ಆ ಕಡೆಯಿಂದ ನೀವು ನೋಡಿರ್ಬೋದು, ಉಪಾಧ್ಯಕ್ಷರಾದಂತಹ ಡಾಕ್ಟರ್ ಮನುರಾವ್ ಅವರಿದ್ದಾರೆ. ಆನಂತರ ಪಟ್ಲಗುತ್ತು ಮಾಬಲ್ ಶೆಟ್ಟರನ್ನ ತೀರ್ಥರೂಪರು, ಪೆರ್ಮುದೆ ಅಶೋಕ್ ಶೆಟ್ಟಿ ಅವರು, ಬೆಳ್ಳಾರ ವಸಂತ ಶೆಟ್ಟಿ ಅವರು, ರಾಜೀವ್ ಪೂಜಾರಿ ಕೈಕಂಬ ಅವರಿದ್ದಾರೆ. ಈ ಶಾಲಿನ ನಮಗೆಲ್ಲ ಇಷ್ಟು ಶಾಲೆಗಳೆಲ್ಲ ನಾವು ಕಾಣ್ತಾ ಇದ್ದೇವೆ. ಇದನ್ನೆಲ್ಲ ನಮಗೆ ಸಿದ್ಧ ಮಾಡಿ ಪ್ರತಿ ವರ್ಷವೂ ಅವರ ಲೆಕ್ಕದಲ್ಲಿ ದೇಣಿಗೆ ನೀಡುವಂತಹ ದುರ್ಗಾ ಪ್ರಕಾಶ್ ಈರೋಡು ನಮ್ಮ ಸಮಿತಿಯ ಉಪಾಧ್ಯಕ್ಷರು ಹೌದು. ಆಮೇಲೆ ಬಾಳ ಜಗನ್ನಾಥ್ ಶೆಟ್ಟರು ಇದ್ದಾರೆ, ಮಾಧ್ಯಮದ ಪ್ರಮುಖರು. ಪ್ರದೀಪ್ ಆಳ್ವ ಖಾತ್ರಿ ದೊಡ್ಡ ರೀತಿಯಲ್ಲಿ ವೇದಿಕೆ ಸಮರ್ಥ ನಿರ್ವಹಣೆಯನ್ನು ಮಾಡಿ ಪ್ರತಿಯೊಂದು ವಿಭಾಗದಲ್ಲೂ ನಮಗೆ ಸಹಕಾರ ನೀಡಿದ ನಮ್ಮ ಕೇಂದ್ರೀಯ ಸಮಿತಿಯ ಸಂಘಟನಾ ಕಾರ್ಯದರ್ಶಿ ಪ್ರದೀಪ್ ಆಳ್ವ ಅವರು, ಮತ್ತೊಬ್ಬರು ರವಿಶೆಟ್ಟಿ ಅಶೋಕ್ ಅವರು. ಹಾಗೆ ಅವರಿಗೆಲ್ಲರಿಗೂ ಬೇರೆ ಬೇರೆ ಜವಾಬ್ದಾರಿಯನ್ನು ನಾವು ಹಂಚಿಕೊಟ್ಟಿದ್ದೇವೆ. ಅದನ್ನು ಸಮರ್ಥವಾಗಿ ಅವರುಗಳು ನಿಭಾಯಿಸಿದ್ದಾರೆ. ರವಿಚಂದ್ರ ಶೆಟ್ಟಿ ಅಶೋಕ್ ನಗರ ಇವರನ್ನು, ಮಹಿಳಾ ಘಟಕದ ಗೌರವಾಧ್ಯಕ್ಷರಂತ ಆರತಿ ಆಳ್ವ ಅವರನ್ನು, ಉದಯ್ ಶೆಟ್ಟಿ ಕುಂದಾಪುರದ ಸರ್ವ ಕಲಾವಿದರ ಜವಾಬ್ದಾರಿಯನ್ನು ಉದಯ ಶೆಟ್ಟರ ನೇತೃತ್ವದಲ್ಲಿ ಬ್ರಹ್ಮ ಅವರ ಘಟಕ ಇಡೀ ತಂಡ ಅದರ ಜೊತೆಗೆ ಸೇರಿಕೊಂಡು ಕಾರ್ಯನಿರ್ವಹಿಸ್ತಾ ಇದೆ. ಬೇರೆ ಬೇರೆ ಘಟಕಗಳ ಪದಾಧಿಕಾರಿಗಳು ಬೆಳಿಗ್ಗಿನಿಂದಲೂ ನಮ್ಮ ಜೊತೆ ಸೇರಿಕೊಂಡು ಬಹಳ ಉತ್ಸುಕರಾಗಿ ಅವರ ಸೇವೆಯನ್ನು ಮಾಡಿದ್ದಾರೆ. ನಾನು ಒಬ್ಬ ಗೊತ್ತು, ನಾವು ಸ್ವಾಗತ ಸಮಿತಿಯನ್ನು ಚಂದ್ರ ಶೆಟ್ಟಿ ರಂಗೋಲಿ ಅವರ ನೇತೃತ್ವದಲ್ಲಿ ಮಾಡಿದ್ದೆವು. ಚಂದ್ರಸಣ್ಣ 6 ಗಂಟೆಗೆ ಬಂದವರು ಇನ್ನು ಮುಗಿಯದೆ ದೇವಣ್ಣ ಆಗಲಿ ಚಂದ್ರಸಣ್ಣ ಅನೇಕರು ಸ್ವಾಗತ ಸಮಿತಿಯಲ್ಲಿ ಸೇರಿಕೊಂಡವರು. ಇವರೆಲ್ಲರ ಉಪಸ್ಥಿತಿಯನ್ನು ಕೂಡ ಗೌರವಿಸಿ ಅನೇಕ ಗಣ್ಯರು ನಮ್ಮ ಹೈಕೋರ್ಟ್ನ ಅಡ್ವೊಕೇಟ್ ಆದಂತಹ ಸುಧಾಕರ್ ಪೈ ಅವರು ಬಂದಿದ್ದಾರೆ. ಅವರ ಉಪಸ್ಥಿತಿಯನ್ನು ಕೂಡ ಗೌರವಿಸುತ್ತೇನೆ. ಪೈಗಳ ಹೆಸರು ಅಮೆರಿಕದಿಂದ ಹಿಡಿದು ಪ್ರತಿಯೊಂದು ಕಡೆಗೆ ನಮ್ಮ ಜೊತೆ ಬಂದು ಸಹಕಾರ ನೀಡಿದ ಶ್ರೀಪತಿ ಭಟ್ ಮೂಡಬಿದ್ರೆ ಅವರು ಇದ್ದಾರೆ. ಚಂದ್ರಸನ್ನ ಇದ್ದಾರೆ. ಅವರು ಇಡೀ ಕುಟುಂಬ ನಮ್ಮ ಜೊತೆ ಇದ್ದ. ನಿಮ್ಮ ಇಡೀ ಕುಟುಂಬವನ್ನು ಅಂದ್ರೆ ಅಷ್ಟು ದೊಡ್ಡ ದಾನಿ ಇಡೀ ಕುಟುಂಬದ ಜೊತೆ ನಮ್ಮ ಜೊತೆ ಸೇರ್ತಾರೆ ಅಂತ ಹೇಳಿದ್ರೆ ಅವರ ಅಕ್ಕ ತಂಗಿ ಉಪಸ್ಥಿತಿಯನ್ನು ಕೂಡ ಗೌರವಿಸಿ ಅನೇಕ ಹಿರಿಯರು ಇದ್ದಾರೆ. ನಿಮ್ಮೆಲ್ಲರ ಉಪಸ್ಥಿತಿಯನ್ನು ಕೂಡ ಗೌರವಿಸಿ ನಿಮಗೆ ಹೃತ್ಪೂರ್ವಕವಾಗಿ ಬಯಸ್ತಾ ಇದ್ದೇನೆ. ನಮಸ್ಕಾರ. ಈಗ ನಾವೆಲ್ಲರೂ ಕೂಡ ಒಬ್ಬ ವಿಶೇಷ ವ್ಯಕ್ತಿಯನ್ನು ಸ್ವಾಗತಿಸೋಣ. ದೃಷ್ಟಿ ಆ ಕಡೆ ಹೋಗಲಿ. ಕೊಂಬು ವಾದ್ಯರವದೊಂದಿಗೆ ಚಲನಚಿತ್ರ ನಟರಲ್ಲ, ಉಚಿತ ನಿವೇಶನ ಒದಗಿಸಿದವರು. ಪಟ್ಲ ಭಾಗವತರ ತಂಡದೊಂದಿಗೆ ಅಮೆರಿಕದ ಹಲವು ರಾಷ್ಟ್ರಗಳಲ್ಲಿ ವೇಷಧಾರಿಯಾಗಿ ಪಾಲ್ಗೊಂಡವರು. 2023 ಸಾಲಿನ ಪಟ್ಲ ಪ್ರಶಸ್ತಿಯನ್ನು ಪಡೆಯಲಿರುವ ಪ್ರೊಫೆಸರ್ ML ಸಾಮಗ ಹಾಗೂ ಅವರ ಶ್ರೀಮತಿ ಪ್ರತಿಭಾ ಸಾಮಗ ಇವರನ್ನು ಚಪ್ಪಾಳೆಯೊಂದಿಗೆ ಪ್ರೀತಿ ಗೌರವ ಅಭಿಮಾನದೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ಳೋಣ. ಬಲಿಪ ನಾರಾಯಣ ಭಾಗವತರು, ಶ್ರೀಮಂತೂರು ಡಾಕ್ಟರ್ ನಾರಾಯಣ ಶೆಟ್ಟಿಯವರು, ತಿರುವಾಯಿ ನಾರಾಯಣ ಶೆಟ್ಟಿಯವರು, ಡಾಕ್ಟರ್ ಎಂ ಪ್ರಭಾಕರ್ ಜೋಶಿಯವರು ಪ್ರತಿಷ್ಠಿತ ಪಟ್ಲ ಪ್ರಶಸ್ತಿಯನ್ನು ಪಡೆದಂತಹ ಮಹಾಸಾಧಕರು ಪ್ರೊಫೆಸರ್ ML ಸಾಮಗ. ಶಾರದಾ ಗುರುಭ್ಯೋ ನಮಃ. ನಾಹಂ ಕರ್ತ ಬ್ರಹ್ಮಾಣಿ ಕರ್ತ. ವೇದಿಕೆಯಲ್ಲಿರುವಂಥ ಎಲ್ಲ ಸಹೃದಯ ಸಜ್ಜನ ಸದಭಿಮಾನಿಗಳನ್ನು ಸೇರಿದಂತಹ ಸುಂದರ ಸ್ವಚ್ಛ ಹೃದಯಗಳನ್ನು ಸ್ವಾಗತಿಸ್ತಾ ML ಸಾಮಗ, ಪ್ರೊಫೆಸರ್ ML ಸಾಮಗರ ಬಗ್ಗೆ ಒಂದೆರಡು ಮಾತುಗಳನ್ನು ಸಮಯ ಮಿತಿಯಲ್ಲಿ ಆಡುವ ಪ್ರಯತ್ನವನ್ನು ಮಾಡ್ತೇನೆ. ಕಾರಣ ಅವರ ಸುಮಾರು 5 ದಶಕಗಳ ಕಾಲದ ಸಾಧನೆಯನ್ನು ಅಭಿನಂದನಾ ಭಾಷಣವಾಗಿ ಮುಂದಿಡುವ ಪ್ರಯತ್ನವನ್ನು ಮಾಡಿದರೆ ಪ್ರಾಯಶಃ 2-2.5 ಗಂಟೆಗಳ ಅವಧಿಯಾದರೂ ಬೇಕಾದೀತು. ಅವರ ದೀರ್ಘಕಾಲಿಕವಾದ ಸಾಧನೆಯನ್ನು
ಹ್ರಸ್ವ ಮಾಡಿ ಹೇಳುವುದಕ್ಕೆ, ಸುದೀರ್ಘವಾಗಿ ಹೇಳಲಿಕ್ಕಲ್ಲ. ಆದರೆ ನಾನಿಲ್ಲಿ ಅದರ ಕೇವಲ ಒಂದು ಎಕ್ಸಿಕ್ಯೂಟಿವ್ ಸಮರಿ ಅಂತ ನಾವೇನು ಹೇಳ್ತೇವೋ, ನೀವು ಫಿಲ್ಮ್ಗೆ ಬರುವ ಮೊದಲೇ ಟ್ರೇಲರ್ ಹೇಗೆ ಬರ್ತದೆ ಅಂತ ಟ್ರೇಲರ್ ಒಂದನ್ನು ಮಾತ್ರ ತೋರಿಸುವ ಪ್ರಯತ್ನ ಅಥವಾ ವಿಸ್ತರಿಸುವ ಪ್ರಯತ್ನವನ್ನು ಮಾಡುತ್ತೇನೆ. ಮೊದಲನೇದಾಗಿ ML ಸಾಮಗ. ಆ ML ಅಂತ ಹೇಳಿದರೆ ಇಂಗ್ಲೀಷ್ನಲ್ಲಿ ಮಿಲಿಲೀಟರ್ ಅಲ್ವಾ, ಇಷ್ಟು ML ತಗೊಳ್ಬೇಕು ಅಂತ. ML ಅಂತ ಹೇಳುವಾಗ ಔಷಧಿಗಳನ್ನು 5 ml 10 ml ಅಂತ. ಪ್ರಾಯಶಃ ಯಕ್ಷಗಾನಕ್ಕೆ ಇವರು ML ಅನ್ನೋದು ಮಿಲಿಲೀಟರ್ ಅಲ್ಲ, ಮೆಗಾಲೀಟರ್, ಬಹಳ ದೊಡ್ಡ ಸಾಧನೆಯನ್ನು ಮಾಡಿದ 5 ದಶಕಗಳ ವಿಸ್ತೃತವಾದಂತಹ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ. 3 ಪ್ರಧಾನವಾದ ಕ್ಷೇತ್ರವನ್ನ ವಿಂಗಡಿಸಿ ನಾವು ಹೇಳುವುದಿದ್ರೆ, ಶಿಕ್ಷಣ, ಹಾಗೆ ಯಕ್ಷಗಾನ ಮತ್ತು ಸಂಘಟನೆ, ಈ 3 ಕ್ಷೇತ್ರಗಳಲ್ಲಿ 5 ದಶಕಗಳ ಕಾಲ ತನ್ನನ್ನು ತಾನು ತೊಡಗಿಸಿಕೊಂಡು ಪ್ರಾಯಶಃ ಸಮಾಜದಿಂದ ಯಾವುದನ್ನೂ ಪ್ರತಿಯಾಗಿ ಪಡೆಯದೆ ಸಮಾಜಕ್ಕೆ ತನ್ನನ್ನು ತಾನು ತೆತ್ತುಕೊಂಡ ಅಪೂರ್ವ ಕಲಾವಿದರ ಪೈಕಿಯಲ್ಲಿ ML ಸಾಮಗರು ಒಬ್ಬರಾಗಿ ನಿಲ್ತಾರೆ. ಈಗ ಅವರು ವೇದಿಕೆಗೆ ಅವರನ್ನ ಸ್ವಾಗತಿಸಿ ಕರೆತರುವಾಗ ಅವರ ಕಿವಿಯಲ್ಲಿ ಹೇಳಿದೆ, ಸ್ವಲ್ಪ ಬೈತೇನೆ, ಬೇಸರಿಸಬೇಡಿ ಅಂತ. ಅಂದ್ರೆ ಬೈತೇನೆ ಅಂತ ಹೇಳಿದ್ದು ಪ್ರೀತಿಯಿಂದ. ಅವರ ನನ್ನ ವಯಸ್ಸಿನ ಅಂತರ ಸುದೀರ್ಘವಾದರೂ ಕೂಡ ಸಲುಗೆ ಅಂತರ ಬಹಳ ಕಡಿಮೆ. ಅವರನ್ನ ತುಂಬ ಸಲುಗೆಯಿಂದ, ಅವರ ಅತ್ಯಂತ ಆಪ್ತನಾಗಿ ಕಂಡ ಕಾರಣದಿಂದ ಅವರ ಬಗ್ಗೆ ಸುಲಲಿತವಾಗಿ ನಾನು ಆಡಬಲ್ಲೆ. ನಿಮಗೊಂದು ಚಿಕ್ಕ 1 ನಿಮಿಷದ ಕಥೆಯನ್ನು ಹೇಳಿ ನಾನು ಅವರ ಅಭಿನಂದನಾ ಭಾಷಣಕ್ಕೆ ಮುಂದುವರಿಯುತ್ತೇನೆ. ಕತೆ ಬಹಳ ಸರಳವಾದ. ಒಬ್ಬ ಗುರು ಶಿಷ್ಯನೊಟ್ಟಿಗೆ ಒಂದು ಯಾತ್ರೆಯನ್ನು ಕೈಗೊಳ್ಳಬೇಕು ಅಂತ ಹೊರಡುವಾಗ ಶಿಷ್ಯನಿಗೆ ಹೇಳ್ತಾನಂತೆ, ನನಗೆ 2 ಬುತ್ತಿಯನ್ನು ಕಟ್ಟು ಅಂತ. ಆಗ ಶಿಷ್ಯ ಕೇಳ್ತಾನಂತೆ, 2 ಬುತ್ತಿ ಯಾರಿಗೆ ಗುರುಗಳೇ ಅಂತ. 1 ಬುತ್ತಿ ನನಗೆ, 1 ಬುತ್ತಿ ಮಣ್ಣಿಗೆ, 2 ಬುತ್ತಿಯನ್ನು ಕಟ್ಟು ಅಂತ. ಶಿಷ್ಯನಿಗೆ ಅರ್ಥ ಆಗಲಿಲ್ಲ. ಬಹುತೇಕ ಎಲ್ಲ ಶಿಷ್ಯರಿಗೂ ಹಾಗೆ, ಗುರುಗಳು ಹೇಳಿದ್ದು ಅರ್ಥ ಆಗುವುದಿಲ್ಲ, ಬಾಯಿ ಮುಚ್ಚಿಕೊಂಡು ಒಪ್ಪಿಕೊಳ್ತಾರೆ. ಹಾಗೆ ಆ ಶಿಷ್ಯನು ಒಪ್ಪಿಕೊಂಡ. ಸುದೀರ್ಘವಾದ ಪ್ರಯಾಣ ಮುಸ್ಸಂಜೆಯವರೆಗಾಯಿತು. ಸಂಜೆ ಹೊತ್ತಿಗಾಗುವಾಗ ಊಟ ಮಾಡುವ ಹೊತ್ತು ಒಂದು ಮರದಡಿಯಲ್ಲಿ ಕುಳಿತುಕೊಂಡ್ರು. ಶಿಷ್ಯ 2 ಬುತ್ತಿಯನ್ನು ತಂದು ಮುಂದಿಟ್ಟ. ಗುರುಗಳು ಏನು ಮಾಡ್ತಾರೆ ಅಂತ ನೋಡಬೇಕು ಅಂತಿತ್ತು. ಮಣ್ಣಿನ ಬುತ್ತಿಯನ್ನು ತೆಗೆದು ಮಣ್ಣಿಗೆ ಹಾಕ್ತಾರೆ ಅಂತ ಅವನ ಕಲ್ಪನೆ. ಆದರೆ ಅದೇ ಹೊತ್ತಿಗೆ ಗುರುಗಳು 1 ಬುತ್ತಿಯನ್ನು ಬಿಚ್ಚಿದ್ರು. ಆಚೆ ಈಚೆ ಎಲ್ಲ ನೋಡುವುದಕ್ಕೆ ತೊಡಗಿದ್ರು. ಅಷ್ಟೊತ್ತಿಗೆ ಒಬ್ಬ ಏನೂ ಇಲ್ಲದ ಭಿಕ್ಷುಕ ನಡೆದು ಹೋಗ್ತಾ ಇದ್ದ. ಅವನನ್ನು ಕರೆದು ಆ ಇನ್ನೊಂದು ಬುತ್ತಿಯನ್ನು ಕೊಟ್ಟರು. ಆಗ ಶಿಷ್ಯನಿಗೆ ಸಂಶಯ ಹುಟ್ಟಿ ಕೇಳಿದ, ಈಗ 2 ಬುತ್ತಿಯಲ್ಲಿ 1 ಬುತ್ತಿ ನೀವು ಊಟ ಮಾಡಿದ್ರಿ, ಒಂದನ್ನು ಭಿಕ್ಷುಕನಿಗೆ ಕೊಟ್ರಿ, ಯಾವುದು ಅಂತ ಅರ್ಥ ಆಗಲಿಲ್ಲ ಅಂತ. ಆಗ ಗುರು ಹೇಳಿದಂತೆ, ಈಗ ನಾನು ಉಂಡಂತಹ ಬುತ್ತಿ ಉಂಟಲ್ಲ, ಇದು ಮಣ್ಣಿನದ್ದು, ಭಿಕ್ಷುಕನಿಗೆ ಕೊಟ್ಟದ್ದು ನನ್ನದ್ದು ಅಂತ. ಹೇಗೆ ಅಂತ ಅರ್ಥ ಆಗಲಿಲ್ಲ ಅವನಿಗೆ. ಆಗ ಅವ್ರು ಹೇಳಿದ್ರಂತೆ, ನಾನು ಉಂಡದ್ದು ಈ ದೇಹಕ್ಕಾಗಿ, ಈ ದೇಹ ಮಣ್ಣಿನಲ್ಲಿ ಜೀರ್ಣವಾಗಿ ಹೋಗ್ತದೆ, ಭಿಕ್ಷುಕನಿಗೆ ಕೊಟ್ಟದ್ದು ಪುಣ್ಯವಾಗಿ ಚಿರಂತನವಾಗಿ ಉಳಿಯುತ್ತದೆ ಅಂತ. ಇದನ್ನು ಯಾಕೆ ಹೇಳಿದೆ ಅಂದರೆ, ML ಸಾಮಗರು ಅವರ ಪಾಲಿನ ಬುತ್ತಿಯನ್ನ ಊಟ ಮಾಡಲೇ ಇಲ್ಲ, ಮಣ್ಣಿನ ಬುತ್ತಿಯನ್ನು ಉಂಡ್ಲೇ ಇಲ್ಲ. ಅವರು ಉಂಡದ್ದೆಲ್ಲ ಯಾವುದು ಅಂತ ಕೇಳಿದ್ರೆ, ಅವರ ಪಾಲಿನ ಪುಣ್ಯವಾಗಿ ಕಾಣಿಸಬಹುದಾದಂತಹ ಚಿರಂತನವಾದಂತಹ ಬುತ್ತಿಯನ್ನು ಸುದೀರ್ಘವಾದ 5 ದಶಕಗಳ ಕಾಲ ಉಂಡಿದ್ದಾರೆ. ಇದಕ್ಕೆ ಸಾಕ್ಷಿಯಾಗಿ ಅನೇಕವರೆಸಗಿದಂತಹ ಕಾರ್ಯಗಳು. ಯಕ್ಷಗಾನದ ಕಲಾವಿದನಾಗಿ, ತಾಳಮದ್ದಲೆಯ ಅರ್ಥಧಾರಿಯಾಗಿ, ಬಹುಶ್ರುತರೆನಿಸಿಕೊಂಡಂತಹ ಶೇಣಿ ಸಾಮಗರಿಂದ ತೊಡಗಿ ಇತ್ತೀಚಿನ ಎಲ್ಲ ಅರ್ಥಧಾರಿಗಳೊಟ್ಟಿಗೂ ವೇದಿಕೆಯನ್ನು ಹಂಚಿಕೊಂಡವರು. ಬೇರೆ ಬೇರೆ ಸ್ತ್ರೀ ಪಾತ್ರದಿಂದ ತೊಡಗಿ ಪುರುಷ ಪಾತ್ರವನ್ನು ಮಾಡುತ್ತಾ ಎಲ್ಲ ಸಂಘ ಸಂಸ್ಥೆಗಳಿಂದ ಪ್ರತಿಷ್ಠಿತವಾದ ಮೇಳಗಳಲ್ಲಿ ಕೂಡ ತನ್ನನ್ನು ತೊಡಗಿಸಿಕೊಂಡು ವೇಷಧಾರಿಯಾಗಿ ಕಾಣಿಸಿಕೊಂಡವರು. ಶಿಕ್ಷಣ ಕ್ಷೇತ್ರದಲ್ಲಿ ಏರುತ್ತಾ ಮುಲ್ಕಿ ವಿಜಯ ಕಾಲೇಜಿಂದ ತೊಡಗಿ ಮಹಾತ್ಮ ಗಾಂಧಿ ಕಾಲೇಜ್, MGM ಕಾಲೇಜಿನ ಪ್ರಾಚಾರ್ಯರಾಗಿ, ಪ್ರಾಂಶುಪಾಲರಾಗಿ ನಿವೃತ್ತ ಜೀವನವನ್ನು, ವಿಶ್ರಾಂತ ಜೀವನವನ್ನು ನಡೆಸ್ತಾ ಇರುವಂತಹ ಸಾಮಗರ ವಿಶೇಷತೆಗಳನ್ನು ಹೇಳ್ತಾ ತೊಡಗಿದ್ರೆ, ನಾವು ಯಾವುದು ಯಕ್ಷಗಾನಕ್ಕೊಂದು ಮೌಲಿಕವಾದಂತಹ ಒಂದು ಶಿಕ್ಷಣದ ಔಪಚಾರಿಕತೆಯನ್ನು ಒದಗಿಸಿಕೊಟ್ಟಂತಹ ಕಡಲ ತೀರದ ಭಾರ್ಗವ ಅಂತ ಯಾರನ್ನು ಗುರುತಿಸ್ತೇವೋ, ಶಿವರಾಮ ಕಾರಂತರ ಒಡನಾಡಿಯಾಗಿ ಇಟಲಿಯ ಪ್ರಯಾಣದಲ್ಲಿ ಶಿವರಾಮ ಕಾರಂತರಿಂದ ತರಬೇತಿಯನ್ನು ಪಡೆದು ಅವರ ಮುಂಭಾಗದಲ್ಲಿ ಪ್ರದರ್ಶನವನ್ನು ಕೊಟ್ಟಂತ ಅಗ್ಗಳಿಕೆ ಇದೆ. ರಂಗಭೂಮಿಯ ಉತ್ಕೃಷ್ಟ ನಿರ್ದೇಶಕರಾಗಿ ರಂಗಭೂಮಿಗೊಂದು ದಿಗ್ದರ್ಶನವನ್ನು ತೋರಿಸಿದ BV ಕಾರಂತರೊಟ್ಟಿಗೆ ಒಡನಾಟವನ್ನು ಹೊಂದಿದವರಿದ್ದಾರೆ. ಸುದೀರ್ಘವಾಗಿ ಇಟಲಿ, ಆಸ್ಟ್ರೇಲಿಯಾ, ಅಮೆರಿಕದಂತಹ ಹಾಗೂ ಗಲ್ಫ್ ಕಂಟ್ರಿಗಳಲ್ಲಿ ಸಂಚಾರ ಮಾಡಿ ಯಕ್ಷಗಾನದ ವ್ಯಾಪ್ತಿ ವಿಸ್ತಾರವನ್ನು ವಿಸ್ತರಿಸಿದಂತಹ ವಿಸ್ತೃತವಾದ ಕೀರ್ತಿ ಅವರಿಗಿದೆ. ಹಾಗೆಯೇ ಬಯಲಾಟ ಯಕ್ಷಗಾನ ಅಕಾಡೆಮಿಯ ಸದಸ್ಯರಾಗಿ, ಯಕ್ಷಗಾನ ಅಕಾಡೆಮಿಯಲ್ಲಿ ತೊಡಗಿಸಿಕೊಂಡು ಇತ್ಯಾದಿ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ನಿರಂತರವಾಗಿ 5 ದಶಕಗಳಿಂದ ಕಲಾ ಜಗತ್ತಿನಲ್ಲಿ ಕಲಾ ಸೇವೆಯನ್ನು ಮಾಡುತ್ತಾ ಇದ್ದಾರೆ. ನಾನು ಹೇಳಿದ ಹಾಗೆ ಶಿಕ್ಷಣ ಹಾಗೂ ಯಕ್ಷಗಾನ, ಅದರೊಟ್ಟಿಗೆ ಸಂಘಟನಾ ಕ್ಷೇತ್ರದಲ್ಲಿ ಬಹುದೊಡ್ಡ ವಿಮರ್ಶಕರಾಗಿ, ಬಹುದೊಡ್ಡ ಚಿಂತಕರಾಗಿ, ಬಹುದೊಡ್ಡ ಲೇಖಕರಾಗಿ ಇವತ್ತಿಗೂ ಯಕ್ಷಗಾನದ ಒಂದು ಸ್ವರೂಪವನ್ನು ಉದಾಹರಣೆಗೆ ಕೊಡಬೇಕು ಅಂತಾದರೆ, ಇವತ್ತಿನ ಸಮರ್ಥವಾದ ಇಡೀ ಕಾರ್ಯಕ್ರಮವನ್ನು 1-1.5 ಪುಟಗಳಲ್ಲಿ ವಿಸ್ತೃತವಾಗಿ ಹೇಳಿಬಿಡಿ ಅಂತ ಹೇಳಿದರೆ ಅಸ್ಖಲಿತವಾಗಿ ಅದನ್ನು ಮಂಡಿಸಬಲ್ಲ ಸಾಮರ್ಥ್ಯವನ್ನು ಹೊಂದಿದ ಒಬ್ಬ ಕ್ರಿಟಿಕ್,
ಒಬ್ಬ ವಿಮರ್ಶಕರಾಗಿ ಎಂ ಎಲ್ ಸಾಮಗ್ರು ನಮ್ಮ ಮಧ್ಯದಲ್ಲಿ ಕಾಣಿಸಿಕೊಳ್ತಾರೆ. ಹಾಗೆ ಇನ್ನೊಂದು ಕ್ಷೇತ್ರವಾಗಿ ಸಾಮಗ್ರು ಇಂಗ್ಲಿಷ್ ತಾಳಮದ್ದಲೆಗಳಲ್ಲಿ ಅರ್ಥ ಹೇಳಿ, ಇಂಗ್ಲಿಷ್ ತಾಳಮದ್ದಲೆಗೆ ಬೇಕಾದ ಪ್ರೋಸ್ ಅಂದರೆ ಪಠ್ಯವನ್ನು ಸಿದ್ಧಪಡಿಸಿ, ಅವರಿಗೆ ಬೇಕಾದ ಒಂದಷ್ಟು ಮಂದಿಗಳನ್ನು ತಯಾರು ಮಾಡಿ ಇಂಗ್ಲಿಷ್ನಲ್ಲಿ ಯಕ್ಷಗಾನವನ್ನು ಪ್ರೆಸೆಂಟ್ ಮಾಡಿ ಯಕ್ಷಗಾನ ಅರ್ಥಗಾರಿಕೆಯನ್ನು ಬರೆದು ನಿಜಾರ್ಥದಲ್ಲಿ ಯಕ್ಷಗಾನದ ವ್ಯಾಪ್ತಿಯನ್ನು ವಿಸ್ತಾರ ಮಾಡುವ ಹಾಗೆ, ಯಕ್ಷಗಾನದ ವ್ಯಾಪ್ತಿ ವಿಸ್ತಾರಕ್ಕೆ ನಾನು ಕೊಡುವ ಒಂದು ಸಾಮಾನ್ಯವಾದ ಡೆಫಿನೇಷನ್ ಅಥವಾ ವಿವರಣೆ ಏನು ಅಂತ ಹೇಳಿದರೆ, ಯಕ್ಷಗಾನವನ್ನು ನಾವು ಯಕ್ಷಗಾನದ ಒಳಗೆ ಪ್ರದರ್ಶಿಸ್ತಾ ಸಾಗಿದರೆ ಅದು ಯಕ್ಷಗಾನದ ವ್ಯಾಪ್ತಿ ವಿಸ್ತಾರ ಅಲ್ಲ. ಯಕ್ಷಗಾನೇತರರನ್ನು ಯಕ್ಷಗಾನದ ಒಳಗೆ ಸೆಳೆದುಕೊಳ್ಳುವುದು ಯಕ್ಷಗಾನದ ವ್ಯಾಪ್ತಿ ವಿಸ್ತಾರ. ಆ ಮುಖದಲ್ಲಿ ಇಂಗ್ಲಿಷ್ ಕಾವ್ಯಗಳನ್ನು, ಇಂಗ್ಲಿಷ್ ಯಕ್ಷಗಾನಗಳನ್ನು, ಇಂಗ್ಲಿಷ್ ತಾಳಮದ್ದಲೆಗಳನ್ನು ಮಾಡುವ ಮುಖೇನವಾಗಿ ಯಕ್ಷಗಾನದ ವ್ಯಾಪ್ತಿ ವಿಸ್ತಾರವನ್ನು ವಿಸ್ತರಿಸಿದ ಕೀರ್ತಿ ಅವರಿಗಿದೆ. ಅದೇ ನೆಲೆಯಲ್ಲಿ ಸಾಗುತ್ತಾ ಇರುವಂತಹ ಅವರ ಅನೇಕ ಸಾಧನೆಗಳನ್ನು ಗುರುತಿಸಿ ನಾ ಹೇಳ್ತಾ ಹೋದರೆ ತುಂಬ ಇದೆ. ಹಲವು ಪ್ರಶಸ್ತಿಗಳಿಗೆ ಭಾಜನರಾದವರಿದ್ದಾರೆ. ಉಡುಪಿ ಜಿಲ್ಲೆಯ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ. ತುಂಬ ಸಾಧನೆಯನ್ನು ಮಾಡಿದಂತಹ ಸಾಮಗ್ರನ್ನ ಸಣ್ಣ ಫ್ರೇಮಿನಲ್ಲಿ ತಂದಿಡುವುದು ಬಹಳ ಕಷ್ಟ. ಆದರೆ ಅವರು ಮಾಡಿದ ಮೆಗಾ ಲೀಟರ್ ಸಾಧನೆಯನ್ನು ಮಿಲಿ ಲೀಟರ್ ಆಗಿ ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಆದರೆ ಇದರೊಟ್ಟಿಗೆ ಇನ್ನೊಂದು ಹೇಳ್ತೇನೆ, ಪ್ರಾಯಶಃ ನಾನು ಕಂಡ ಹಾಗೆ ಪಟ್ಲ ಪ್ರಶಸ್ತಿ ಅನ್ನುವುದು ಯಕ್ಷಗಾನದ ಜಗತ್ತಿನಲ್ಲಿ ನಾವು ಒಂದು ರಾಜ್ಯವನ್ನು ತೆಗೆದುಕೊಂಡ್ರೆ ಕರ್ನಾಟಕ ರಾಜ್ಯಕ್ಕೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯೇ ಗರಿಷ್ಠವಾದ್ದು. ದೇಶಕ್ಕೆ ತಕ್ಕೊಂಡ್ರೆ ಪದ್ಮಶ್ರೀ, ಪದ್ಮಭೂಷಣ, ಭಾರತ ರತ್ನದಂಥದ್ದು ಉತ್ಕೃಷ್ಟವಾದ ಪ್ರಶಸ್ತಿ. ಪ್ರಾಯಶಃ ಯಕ್ಷಗಾನ ಲೋಕದಲ್ಲಿ ಯಕ್ಷಗಾನಕ್ಕಾಗಿ ಕೊಡಮಾಡುವ ಗರಿಷ್ಠವಾದ ಪ್ರಶಸ್ತಿ ಪದ್ಮಶ್ರೀ, ಪದ್ಮಭೂಷಣದಂಥದ್ದು ಪಟ್ಲ ಪ್ರಶಸ್ತಿ. ಅದು ಪಡೆಯುವವನಿಗೂ ಮತ್ತು ಕೊಡುವವರಿಗೂ ಸಮಾನವಾದ ಅರ್ಹತೆ ಹೊಂದದೇ ಇದ್ದರೆ ಪ್ರಶಸ್ತಿ ಪಡೆದವನ ತೂಕ ಒಂದೋ ಕಡಿಮೆ ಆಗ್ತದೆ, ಕೊಟ್ಟವನ ತೂಕ ಒಂದೋ ಕಡಿಮೆ ಆಗ್ತದೆ. ಒಂದು ತುಲಾಭಾರ ಮಾಡುವಾಗ ಎರಡೂ ಸಮ ಆದರೆ ಮಾತ್ರ ಅದಕ್ಕೊಂದು ಮೌಲ್ಯ. ಯಾಕಿದನ್ನು ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ ಅಂದರೆ, ಯಕ್ಷಗಾನ ಕಲಾವಿದರಿಗಾಗಿ, ಯಕ್ಷಗಾನ ಕಲಾವಿದರನ್ನೇ ಉದ್ದೇಶವಾಗಿರಿಸಿಕೊಂಡಂಥ ಯಕ್ಷಗಾನ ಕಲಾವಿದರಿಗಾಗಿ ತನ್ನನ್ನು ತಾನು ತೆತ್ತುಕೊಂಡ. ನಾವು ವೇದಿಕೆಯ 5 ನಿಮಿಷ ಪೂರ್ವದಲ್ಲಿ ಭಾಗವತರಾದ ಸುರೇಶ್ ಶೆಟ್ಟರಲ್ಲಿ ಮಾತಾಡುವಾಗ ಇದೇ ಮಾತನ್ನು ಹೇಳಿದ್ದೆ. 1 ರೂಪಾಯಿಯನ್ನು ಪಟ್ಲ ಫೌಂಡೇಶನ್ಗೆ ಕೊಟ್ಟರೆ ಪ್ರಾಯಶಃ ಯಾರೇ ಎಲ್ಲಿಂದ ಯಾವ ಮೂಲದಿಂದ ಕೊಡಲಿ, ಕೊಟ್ಟ ದಾನಿಗಳು ತುಂಬ ಮಂದಿ ಇದ್ದಾರೆ ವೇದಿಕೆಯಲ್ಲಿ. 1 ರೂಪಾಯಿಯನ್ನು ಪಟ್ಲ ಫೌಂಡೇಶನ್ಗೆ ಕೊಟ್ಟರೆ ಎಲ್ಲಿಗೆ ಮುಟ್ಟಬೇಕು ಅಲ್ಲಿಗೆ ಮುಟ್ಟುತ್ತದೆ. ಇದು ಇವತ್ತು 199 ಸಂಘಟನೆಗಳಲ್ಲಿ ಇಲ್ಲ. 99ರ ಆಚೆ ಇರುವ 100ನೇ ಸಂಘಟನೆ ಪಟ್ಲ ಫೌಂಡೇಶನ್. ಕೊಟ್ಟದ್ದು ಮುಟ್ಟುತ್ತದೆ. ಆದರೆ ನಾನು ಹೇಳಿದ ಹಾಗೆ, ನನ್ನ ಕಥೆಯಲ್ಲಿ ಹೇಳಿದ ಹಾಗೆ ಯಾವುದು ಮಣ್ಣಿನದ್ದಿಲ್ಲ, ಎಲ್ಲ ನನ್ನದ್ದೇ ಇರುವುದು ಪಟ್ಲ ಫೌಂಡೇಶನ್ನಲ್ಲಿ. ಕೊಟ್ಟದ್ದೆಲ್ಲ ಪುಣ್ಯ ಚಿರಂತನವಾಗುವಂಥದ್ದು. ಅಂಥ ಪಟ್ಲ ಪ್ರಶಸ್ತಿ ಯಕ್ಷಗಾನ ಕಲಾಲೋಕದ ಪದ್ಮಶ್ರೀಯೋ, ಪದ್ಮಭೂಷಣವೋ, ಭಾರತ ರತ್ನವೋ ಅದಕ್ಕೆ ಭಾಜನರಾದಂತಹ ಸಾಮಗ್ರನ್ನ ಮತ್ತೊಮ್ಮೆ ಹಾರ್ದಿಕವಾಗಿ ಅಭಿನಂದಿಸ್ತಾ, ಈ ಪ್ರಶಸ್ತಿಯನ್ನು ಕೊಡಮಾಡಿದಂತಹ ಪಟ್ಲ ಫೌಂಡೇಶನ್ನಿಗೂ ಹಾಗೆ ಅದಕ್ಕೆ ಸಹಕರಿಸಿ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸ್ತಾ ಇರುವ ಅನೇಕ ಕಾಮಧೇನು ಸದೃಶವಾದಂತಹ ದಾನಿಗಳನ್ನು ಮತ್ತೊಮ್ಮೆ ಅಭಿನಂದಿಸ್ತಾ ಅಭಿವಂದಿಸ್ತಾ ಸಮಯ ಮಿತಿಯಲ್ಲಿ ಅವರ ಅಭಿನಂದನೆಯನ್ನು ಮಾಡಿದ್ದೇನೆ. ಇದಿಷ್ಟೇ ಸಾಮಗ್ರ ಸಾಧನೆ ಅಂತ ತಪ್ಪು ತಿಳಿಯಬೇಡಿ. 5 ದಶಕಗಳ ಸಾಧನೆಯನ್ನು 5 ನಿಮಿಷಕ್ಕೆ ಇಳಿಸುವಾಗ ಬರೀ ಮೇಲ್ನದ್ದು ಮಾತ್ರ, ಐಸ್ ಕ್ರೀಮ್ ಗಡ್ಡಬಡ್ ತಗೊಳ್ಳುವಾಗ ಮೇಲಿರುವ ಚೆರ್ರಿಯನ್ನು ಕೊಟ್ಟಿದ್ದೇನೆ. ಉಳಿದ ಸುದೀರ್ಘವಾದದ್ದು ಒಂದು ಹೊತ್ತಿಗೆಯಾಗಿ, ಒಂದು ಪುಸ್ತಕವಾಗಿ ಹೊರಬರಲಿ ಎನ್ನುವ ಸದಾಶಯವನ್ನು ಮುಂದಿಡ್ತಾ ಸಾಮಗ್ರಿಗೆ ಅಭಿವಂದಿಸ್ತಾ, ಅವಕಾಶಕ್ಕೆ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಯಕ್ಷಗಾನಂ ಗೆಲ್ಗೆ, ಯಕ್ಷಗಾನಂ ಬಾಳ್ಗೆ. ಶಶಿಧರ್ ಶೆಟ್ಟಿ ಬರೋಡ.
ಇದಿಷ್ಟು ಸಲ್ಲಬೇಕಾದದ್ದು ನನಗಲ್ಲ. ಕಾರಣ ಮತ್ತೇನೂ ಅಲ್ಲ, MLಸ ಮಗನಿಗೆ ಯಾಕೆ ಸನ್ಮಾನ, ಯಾಕೆ ಮಾನ್ಯ, ಯಾಕೆ ಪ್ರಶಸ್ತಿ ಅಂತ ಹೇಳಿದರೆ, ಈಗ ಬಹಳ ಚೆನ್ನಾಗಿ ಮಾತಿರುವಂಥ ನಮ್ಮ ಆತ್ಮೀಯರಾದಂತಹ ಪವನ್ ಕಿರಣಕರಿ ಅವರೆಲ್ಲ ಹೇಳಿದ್ದಾರೆ, ಹೌದು. ಆದರೆ ಅದೆಲ್ಲವೂ ಸಾಧ್ಯವಾದದ್ದು ನನ್ನ ತಂದೆಯವರ ಆಶೀರ್ವಾದದಿಂದ, ಅನುಗ್ರಹದಿಂದ ಅಂತ ನಾನು ತಿಳ್ಕೊಂಡಿದ್ದೇನೆ. ಅದಲ್ಲದೆ ಇನ್ನೊಂದು ಮುಖ್ಯ ಕಾರಣ ಅಂತ ಹೇಳಿದರೆ, ಸುಮಾರು 1-2 ವರ್ಷ ಹತ್ರ ಆಯಿತು ಈಗ, ಯಕ್ಷಧ್ರುವ ಪಟ್ಲ ಫೌಂಡೇಶನಿಗೆ ನಮ್ಮ ತಂದೆಯವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಸೆರೆಮನೆಗೆ ಹೋಗಿ ಜೀವಕ್ಕೆ ಏನೂ ಅಪಾಯವಾಗದೆ ಮರಳಿ ಬಂದದ್ದರಿಂದ ಸರ್ಕಾರ ಅವರಿಗೆ ಸ್ಥಳ ಕೊಟ್ಟಿತ್ತು, ಸುಮಾರು 10 ಎಕರೆ. ಅದರಲ್ಲಿ ಅವರು ಇರುವಾಗಲೇ ಸುಮಾರು 1.5 ಎಕರೆಯನ್ನು ಅವರು ಮಾರಾಟ ಮಾಡಿದರು. ಭಾಳ ಕಷ್ಟದ ಜೀವನವನ್ನು ಅವರು ಬಾಳ್ತಾ ಇದ್ದರು. ಯಕ್ಷಗಾನದ ದೊಡ್ಡ ಕಲಾವಿದರಾಗಿದ್ದರು ಕೂಡ. ಆಮೇಲೆ ಆ ಜಾಗನ್ನು ಅವರಿಗೆ ತಿಳಿದಂತೆ ಪಾಲು ಮಾಡಿಕೊಟ್ಟು 4 ಮಕ್ಕಳು, ನನ್ನ ಅಕ್ಕ, ನನ್ನ ತಂಗಿ, ನಾನು ಮತ್ತು ನನ್ನ ತಮ್ಮ, 4 ಅವರು ಪಾಲು ಮಾಡಿಕೊಟ್ಟಿದ್ದಾರೆ. ನನಗೆ ಬಂದ ಈ ಮಾತನ್ನು ನಾನು ಈ ಹಿಂದೆ ವೇದಿಕೆಯಲ್ಲಿ ಹೇಳಿರ್ಬೋದು, ನನ್ನ ಮಾತನ್ನು ಕೇಳಿರುವವರಿಗೆ ಇದು ರೆಪಿಟೇಷನ್ ಅಂತ ಅನ್ನಿಸುವುದು. ಆದರೆ ಇವತ್ತು ನಾನು ಮುಖ್ಯ ಕಾರಣಕ್ಕೆ ಅದನ್ನು ಮತ್ತು ಪುನಃ ಹೇಳ್ತಾ ಇದ್ದೇನೆ. ಹೀಗೆ ನನ್ನ ಪಾಲಿಗೆ ಬಂದಂತಹ ಸ್ಥಳದಲ್ಲಿ 50 ಸೆನ್ಸ್ ಜಾಗನ್ನು ನಾನು ದಾನ ಮಾಡುವುದಕ್ಕೆ ನಿಶ್ಚಯ ಮಾಡಿದೆ. 2-3 ಆಪ್ಷನ್ಸ್, ಆಯ್ಕೆಗಳು ಇದ್ದು ಅದೆಲ್ಲ ವರ್ಕೌಟ್ ಆಗಲಿಲ್ಲ, ನಡೆಯಲಿಲ್ಲ. ಆವಾಗ ನನ್ನ ಹೆಂಡತಿಯೂ ಸೂಚಿಸಿದಳು, ನನ್ನ ಮಕ್ಕಳು, ಮಗ ಇಲ್ಲಿ ಬಂದಿದ್ದಾನೆ ಹರ್ಷ, ಅವರು ಕೂಡ ಕಲಾವಿದರೆ ಒಂದು ರೀತಿಯಲ್ಲಿ. ಅವರೆಲ್ಲ ಬಹಳ ಸಂತೋಷದಿಂದ ಹೇಳಿದ್ದು ಒಂದೇ ಹೆಸರು, ಪಟ್ಲರಿಗೆ ಕೇಳಿ ಅಂತೇಳಿ. ಆವಾಗ ಪಟ್ಲರು ಹೇಳಿದರು, ನಾವು ಕಲೆ ಮತ್ತು ಮುಖ್ಯವಾಗಿ ಕಲಾವಿದರ ಅಭಿವೃದ್ಧಿಗಾಗಿ ತುಂಬ ಕೆಲಸ ಮಾಡ್ತೇವೆ. ಯಕ್ಷಾಶ್ರಯ ಎನ್ನುವಂಥ ನೆಲೆಯಲ್ಲಿ ಮನೆ ಕಟ್ಟಿಕೊಡುವುದಕ್ಕೆ ನಮ್ಮಲ್ಲಿ ದಾನಿಗಳು ಮುಂದೆ ಇದ್ದಾರೆ. ಆ ಕಾಲಕ್ಕೆ ನನಗೆ ದಾನಿಗಳು ಯಾರು ಅಂತ ಗೊತ್ತಿರಲಿಲ್ಲ. ಆದರೆ ಇವತ್ತಿಗೆ ಗೊತ್ತಾಗಿದೆ ಯಾರು ಅಂತ. ಮಹಾ ದಾನಿಗಳು, ಕಲಾವಿದರಿಗೆ ಬೇರೆ ಬೇರೆ ರೀತಿಯ ಆಶ್ರಯವನ್ನು ಕೊಡಬಲ್ಲ ಮಹಾ ಸಮರ್ಥರು ಅಂತ ಈಗ ಗೊತ್ತಾಗಿದೆ. ಮತ್ತು ನಾನು ಕೊಟ್ಟಂಥ 50 ಸೆನ್ಸು ಜಾಗ, ದಾನವಾಗಿ ಕೊಟ್ಟ ಜಾಗ ಮಾರಾಟಕ್ಕಲ್ಲ ಅಂತ ಹೇಳಿದ್ದೇನೆ ನಾನು. ತಂದೆಯವರ ಹೆಸರಿನಲ್ಲಿ ಒಂದು 5 ವರ್ಷದ ಒಳಗೆ ಅಭಿವೃದ್ಧಿಯನ್ನು ಸ್ವಲ್ಪವಾದರೂ ನೀವು ತೋರಿಸಬೇಕು ಅಂತ ಒಂದು ಕಂಡೀಷನ್ ಭಾಗವತರಿಗೆ ನಾನು ಹಾಕಿದ್ದೇನೆ. ಯಾಕೆಂದರೆ ನನಗೆ ಗೊತ್ತುಂಟು ಬೇರೆ ಕಡೆ ಇಲ್ಲ, ದಾನ ಕೊಟ್ಟು ಇಪ್ಪಡು ಎಂಕ ಹಾಗಾದ್ರೆ ಏನಾದ್ರು ಮಾಡಿಕೊಡ್ಲಿಕ್ಕೆ ಆಗ್ತಲ್ಲ. ಹಾಗಲ್ಲ, ತಂದೆಯವರ ಹೆಸರಿನಲ್ಲಿ ಅದೇ ಅಭಿವೃದ್ಧಿ ಆಗಬೇಕು ಅಂತ ಪಟ್ಲರು ಹೇಳಿದರು. ಖಂಡಿತ ನಮ್ಮಲ್ಲಿ ಅದಕ್ಕೆ ಬೇಕಾದಂಥ ದಾನಿಗಳಿದ್ದಾರೆ, ಅಭಿವೃದ್ಧಿ ಆಗುತ್ತದೆ ಅಂತೇಳಿ. ಈಗಾಗಲೇ ಅಲ್ಲೊಂದು ಕಾಂಪೌಂಡ್ ವಾಲ್ ಆಗಿದೆ. ಆಮೇಲೆ ಬೋರ್ವೆಲ್ ಆಗುವುದಕ್ಕೆ ಸರ್ಕಾರದಿಂದ ಪರ್ಮಿಷನ್ನು ಕೂಡ ಸಿಕ್ಕಿಯಾಗಿದೆ. ಹತ್ತಿರದಲ್ಲಿ ಈಗ ಪಟ್ಲರು ಮಂಗಳೂರಿನಲ್ಲಿ ಇರುವುದು, ನಾನು ಉಡುಪಿಯಲ್ಲಿದ್ದೇನೆ. ನನ್ನ ಮನೆಯಿಂದ ಒಂದು 3 ಕಿಲೋಮೀಟರ್ ದೂರದ ಆ ಸ್ಥಳ. ಹಾಗಾಗಿ ಈ ಕೆಲಸ ಎಲ್ಲ ಆಗುವಾಗ ನೋಡಿಕೊಳ್ಳುವುದಕ್ಕೆ ನಾನು ಅಲ್ಲಿದ್ದೇನೆ. ಈಗ ಬರುವ ವಾರದಲ್ಲಾದರೂ ಬೋರ್ವೆಲ್ ಮಾಡಬೇಕು. ಬೋರ್ವೆಲ್ ಆದ ಮೇಲೆ ಅಂದರೆ ಈ ಎಲ್ಲ ಕಾರಣಗಳಿಗಾಗಿ ಪಟ್ಲ ಭಾಗವತರಿಗೆ ಒಂದು ಸರಿಯಾದ ಗೌರವವನ್ನು, ದೊಡ್ಡ ಸಾಮಗ್ರಿ ರಚನೆ ಆಗುವಂಥ ಜಾಗವನ್ನು ಕೊಟ್ಟವರು ಈ ML ಸಾಮಗ್ರಿ ಆದದ್ದರಿಂದ ಅವರಿಗಾದರೂ ಕೊಡಬೇಕು ಅಂತ ಆವಾಗಲೇ ಅವರು ಸಂಪರ್ಕ ಮಾಡಿದ್ರು. ಹಾಗಾಗಿ ನಮ್ಮ ತಂದೆಯವರಿಗೆ ಸಿಕ್ಕಿದಂಥ ಸ್ಥಳವನ್ನು ನಾನು ಯಕ್ಷಧ್ರುವ ಪಟ್ಲ ಫೌಂಡೇಶನಿಗೆ ದಾನವಾಗಿ ಕೊಟ್ಟದ್ದರಿಂದ ಇವತ್ತು ಹೀಗೆ ಒಂದು ಸಂದರ್ಭ ನನಗೆ ಒದಗಿ ಬಂತು. ನನಗೆ ಬಹಳ ಮುಜುಗರವಾಯಿತು. ಈಗ ಬರುವ ವರ್ಷಕ್ಕೆ ನಮಗೆ ಮದುವೆ ಆಗಿ 50 ವರ್ಷ ಆಗುತ್ತದೆ. ಆದರೆ ಮದುವೆ ದಿವಸ ನಾವೀಗ ವಿಜೃಂಭಣೆಯಿಂದ ಬರಲಿಲ್ಲ. ಇನ್ನು ಬರುವ ವರ್ಷ ಮಾಡಬೇಕಾದ ಅಗತ್ಯ ಇಲ್ಲ ಅಂತ ಇವತ್ತು ಗೊತ್ತಾಯಿತು ನನಗೆ. ಹೀಗೆ ದೇವರು ನಮ್ಮನ್ನು ಚೆನ್ನಾಗಿ ಇಟ್ಟಿದ್ದಾನೆ ಅಂತ ನಾವು ತಿಳಿದುಕೊಂಡಿದ್ದೇವೆ. ನಾನು ಕೃತಜ್ಞತೆಯ ಮಾತನ್ನು ಹೇಳಬೇಕಾದದ್ದು ನನ್ನ ತಂದೆಯವರಿಗೆ, ನನ್ನ ಚಿಕ್ಕಪ್ಪ ರಾಮದಾಸ ಸಾಮಗರಿಗೆ, ಆಮೇಲೆ ವಾಸುದೇವ ಸಾಮಗ, ನನ್ನ ಕಸಿನ್ ಅವರು, ಈ ಕುಟುಂಬದವರು ಗಳಿಸಿದಂಥ ಗುಡ್ವಿಲ್ ಅಂತ ನಾವೇನು ಹೇಳ್ತೇವೆ, ಸದಾಭಿಪ್ರಾಯ, ಅದರ ಅನುಭವವನ್ನು ಅನುಭವಿಸುತ್ತಿರುವವರು ನಾನು. ಆಮೇಲೆ ಯಕ್ಷಗಾನದಲ್ಲಿ ಏನಾದರೂ ಸ್ವಲ್ಪ ಕೆಲಸವನ್ನು ನಾನು ಮಾಡಿದ್ದು ಇದ್ದರೆ ಅದಕ್ಕೆ ಹಲವಾರು ವ್ಯಕ್ತಿಗಳು ಗುರು ಸಮಾನರಾಗಿ ನನಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಮಾತ್ರವಲ್ಲ, ಹವ್ಯಾಸಿಯಾಗಿ ರಂಗದಲ್ಲಿ ನಾನು ನನ್ನ ಪ್ರತಿಭೆಯನ್ನು
ತೋರ್ಪಡಿಸುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟವರು ಎಡನೀರಿ ಶ್ರೀಗಳು, ಡಾಕ್ಟರ್ ಶ್ಯಾಮ್ ಭಟ್ರು, ಆಮೇಲೆ ಎಲ್ಲ ಹಿರಿಯ ಬಡಗು ಮತ್ತು ತೆಂಕುತಿಟ್ಟಿನ ಕಲಾವಿದರು ಅವರೆಲ್ಲ ನನ್ನನ್ನು ಚೌಕಿಯಲ್ಲಿ ಸ್ವಾಗತಿಸಿದ್ದಾರೆ. ಯಾಕೆ ಅಂತ ಹೇಳಿದರೆ, ನಾನು ದೊಡ್ಡ ಕಲಾವಿದ ಅಂತಲ್ಲ, ಆದರೆ ದೊಡ್ಡ ಸಾಮಗರ ಭಗವಾನದಿಂದ ಬಲ್ಲೆ 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 ಕುಲ್ಲೆ ಅಂತ ಹೇಳಿಕೊಂಡು ಗೌರವವನ್ನು ಕೊಟ್ಟು ನನ್ನನ್ನು ರಂಗದಲ್ಲಿ ನನ್ನ ಪ್ರತಿಭೆಯನ್ನು ತೋರಿಸುವುದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಮಾತ್ರವಲ್ಲ, ಪ್ರೋತ್ಸಾಹಿಸಿದ್ದಾಗೆ. ಹೀಗೆ ಈ ಎಲ್ಲ ಬೇರೆ ಎಲ್ಲ ಕಲಾವಿದರಿಂದಾಗಿ ನಾನು ಏನೋ ಯಕ್ಷಗಾನದಲ್ಲಿ ಸ್ವಲ್ಪ ಸಾಧನೆಯನ್ನು ಮಾಡಿದ್ದೇನೆ ಅಂತ ನನಗನ್ನಿಸ್ತದೆ. ಆದರೆ ನಾನು ಮಾಡಿದ ಸಾಧನೆಗಿಂತ ನಿಜವಾಗಿ ದೊಡ್ಡದಾದಂಥ ಒಂದು ಸಂಭ್ರಮದ ಈ ಸಮ್ಮಾನವನ್ನು ಪಟ್ಲ ಭಾಗವತರು ತಮ್ಮ ಸಂಸ್ಥೆಯ ಮೂಲಕವನ್ನು ಮಾಡಿದ್ದಾರೆ. ಎಲ್ಲ ಹಿರಿಯರನ್ನು ಸಾಕ್ಷಿಯಾಗಿರಿಸಿಕೊಂಡು ನಿಮಗೆಲ್ಲ ನಾನು ಸದಾ ಕೃತಜ್ಞ ಇದ್ದೇನೆ. ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಅವರಿಗೆ. ನಮ್ಮ ತಂದೆಯವರ ಒಂದು ಮಾತುಂಟು, ಮನಿ ಶುಡ್ ನಾಟ್ ಬಿ ಹೋರ್ಡೆಡ್. ಅದನ್ನು ಸಂಗ್ರಹಿಸಿ ಒಳಗೆ ಕೋಣೆಯಲ್ಲಿ ತುಂಬಿಸಿಡುವುದಲ್ಲ. ಏನು ಮಾಡಬೇಕು? ವಿತ್ತಂ ಯಾವತ್ತು ಪ್ರಯೋಜನ, ಎಷ್ಟು ಪ್ರಯೋಜನಕ್ಕೆ ಬರ್ತದೆ ವಿತ್ತ ಅಷ್ಟಿದ್ದರೆ ಸಾಕು. ಸಾಯುವಲ್ಲಿವರೆಗೆ ನಮಗೆ ಖರ್ಚಿಗೆ ಬೇಕಾದಷ್ಟು ಹಣ ಇದ್ದರೆ ಸಾಕು ಅಂತ ಹೇಳಿಕೊಂಡು. ಆದ್ದರಿಂದ ಇಷ್ಟು ಸ್ಥಳ ಸಾಕಲ್ಲ, ಮನುಷ್ಯನಿಗೆ ಸ್ಥಳ ಎಷ್ಟು ಬೇಕು, 6 ಅಡಿ ಮಾತ್ರ ಬೇಕಾಗುವುದಂತೆ. ಆದ್ದರಿಂದ ನಿರ್ಮಮತ್ವದಿಂದ ನಾವು ಇದನ್ನು ಕೊಟ್ಟಿದ್ದೇವೆ. ಯಕ್ಷಧುರ ಪಟ್ಲ ಫೌಂಡೇಶನ್ ಅವರು ಇದನ್ನು ಮುಂದೆ ಅದನ್ನು ಅಭಿವೃದ್ಧಿಪಡಿಸಬೇಕು. ಆ ಸ್ಥಳದಲ್ಲಿ ಜೀವ ಕಡೆ ತುಂಬಿ ಬಂದು ಯಕ್ಷಗಾನ ಕಲಾವಿದರ ನೆಲೆ ನಿಂತು ಇನ್ನೇನೇನೋ ಚಟುವಟಿಕೆಗಳಾಗಿ ಮುಂದೆ ಅದು ಅಭಿವೃದ್ಧಿಯನ್ನು ಕಾಣಲಿ ಅಂತ ನಾನು ಈ ಸಂದರ್ಭದಲ್ಲಿ ನನ್ನ ಸದಾಶಯವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಪಟ್ಲರಿಗೆ ನಾನು ಏನು ಹೇಳೋದು, ಈ ಹಿಂದೆ ಇದೇ ವೇದಿಕೆಯಲ್ಲಿ ಹಿಂದಿನ 2 ವರ್ಷದಲ್ಲೂ ಕೂಡ ಅವರಿಗೆ ನಾನು ಹೇಳಿದ್ದೇನೆ ಅವರು ಏನು, ಅವರ ಸಾಧನೆ ಏನು ಅಂತ. ಅಭಿವಾದನಶೀಲರಾದವರಿಗೆ, ನಿತ್ಯವೂ ರಥೋಪಸೇವನೆ ಮಾಡುವವರಿಗೆ ದೇವರು ಆಯುಷ್ಯ, ಆರೋಗ್ಯ, ಬಲ, ಯಶಸ್ಸು ಇತ್ಯಾದಿಯನ್ನು ಕೊಡ್ತಾನೆ ಅಂತ ಒಂದು ಸುಭಾಷಿತದ ಮಾತಿದೆ. ಎಷ್ಟು ಬಾರಿ ಅವರು ಯಾರಿಗೆಲ್ಲ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಾನೋ ನನಗೆ ಗೊತ್ತಿಲ್ಲ. ನಮ್ಮ ಯಕ್ಷಧ್ರುವ ಸಂಸ್ಥೆಯನ್ನು ಮುನ್ನಡೆಸುತ್ತಿರುವಂತಹ ಪಟ್ಲ ಸತೀಶ್ ಶೆಟ್ಟಿಯವರು ಇದೇ ಸದ್ಗುಣ, ಇದೇ ಬುದ್ಧಿ ಹೀಗೆ ಮುಂದುವರೆದುಕೊಂಡು ಹೋಗುವ ಹಾಗೆ ಭಗವಂತ ಅವರನ್ನು ಸದಾ ಕರುಣಿಸುತ್ತಾ ಇರಲಿ. ಮತ್ತು ಆ ಸುಭಾಷಿತದಲ್ಲಿ ಏನು ಹೇಳಿದೋ ಅದೇ ರೀತಿಯಲ್ಲಿ ಈ ವೇದಿಕೆಯಲ್ಲಿ ಇವತ್ತು ಬೆಳಗ್ಗೆ ಮಾತುಗಳು ಹಲವು ಬಾರಿ ಬಂದಿವೆ. ಅವರ ವಿನಯಶೀಲತೆ, ಅವರ ಸಾಧನೆ. ಯಾಕಂದರೆ ವಾಟ್ ಈಸ್ ಪಟ್ಲ ಈಸ್ ಎ ಮಿರಕಲ್ ಇನ್ ಎ ವೇ, ಒಂದು ಪವಾಡ. ಯಾಕೆಂದರೆ ಯಕ್ಷಗಾನದ ಚರಿತ್ರೆಯಲ್ಲಿ ಹಿಂದೆ ನಾವು ಕೇಳಿ ಕಂಡರಿಯದ, ಮುಂದೆಯೂ ಹೀಗೆ ಆಗ್ತದೆ ಅಂತ ತಿಳಿಯದ ಒಂದು ಸಂಗತಿಯೇ ಅವರಾಗಿದ್ದಾರೆ. ಅವರ ಬಗ್ಗೆ ಕೆಲವರು ರಿಸರ್ಚ್ ಮಾಡುವುದಕ್ಕೆ ಮುಂದೆ ಹೋದರೆ ಅವಸರದ ಸಂಗತಿ ಅಂತ ಕಾಣುವುದಿಲ್ಲ. ಸ್ನೇಹಿತರೆ, ನಾನು ಕದ್ರಿ ಅವರಿಗೆ ಹೇಳಿದ್ದೇನೆ, ನನ್ನ ಮಾತಿಗೆ ನೀವು ಇಟ್ಟಂಥ ಅವಧಿ ಏನಿದೆ ಅದು ಮುಗೀತಾ ಬರುವಾಗ ನೀವು ಪಕ್ಕದಲ್ಲಿ ನಿಂತು ನಿಲ್ಲಬೇಕು, ಇಲ್ಲಿ ಬಂದು ಚೀಟಿ ಒಂದು ಕೊಡಬೇಡಿ ಅಂತ ಹೇಳಿದ್ದೇನೆ. ಅಂದರೆ ಅವರಿಗೆ ಹೇಳಿದ್ದಲ್ಲ, ಅದೊಂದು ವೇದಿಕೆಯ ಧರ್ಮ, ಅಷ್ಟು ನನಗೆ ಸರಿಯಾಗಿ ಕಾಣೋದಿಲ್ಲ. ಮೂಡುಬಿದ್ರೆ ಆಡೋರಾದರೆ ಯಾರಿಗೂ ಕಾಣೋದಾಗೆ ನಮಗೆ ಕಾಣುವ ಹಾಗೆ ಇಲ್ಲೊಂದು ಕೆಂಪಲ್ಲಿ ಇಟ್ಟಿರ್ತಾರೆ ನಿಮ್ಮ ಟಾಮೆ ಅಂತ ಹೇಳಿಕೊಂಡು. ಆದ್ದರಿಂದ ನಮ್ಮ ಪವನ್ ಕಿರಣಕರೆ ಅವರು ಹೇಳಿದಾಗೆ ಹೇಳಬೇಕಾದದ್ದು, ಹೇಳಬಹುದಾದದ್ದು ಬಹಳ ಇವೆ. ಆದರೆ ನನ್ನನ್ನು ಈ ರೀತಿ ಪೋಷಿಸಿ ಬೆಳೆಸಿದಂಥ ಎಲ್ಲ ಹಿರಿಯರಿಗೆ, ನನ್ನ ಗುರುಗಳಿಗೆ, ನನ್ನ ಮಿತ್ರರಿಗೆ, ಮುಖ್ಯವಾಗಿ ನನ್ನನ್ನು ಒಪ್ಪಿ ತನ್ನ ಜೊತೆಗೆ ಕರೆದುಕೊಂಡು ಹೋಗುತ್ತಿರುವಂಥ ಪಟ್ಲ ಸತೀಶ್ ಭಾಗವತರಿಗೂ ಕೂಡ ನಾನು ಸದಾ ಋಣಿಯಾಗಿದ್ದೇನೆ, ಕೃತಜ್ಞನಾಗಿದ್ದೇನೆ. ನನ್ನ ಹೆಂಡತಿ ಮಾತಾಡ್ತಾಳೆ, ಮನೆಯಲ್ಲಿ ಮಾತಾಡೋದಲ್ಲ, ಇಲ್ಲಿಯೂ ಮಾತಾಡ್ತಾಳೆ ಅವಳು. ಆದರೆ ಅದಕ್ಕೆ ಅವಕಾಶ ಇವತ್ತಿಲ್ಲ. ಆದ್ದರಿಂದ ಅವಳ ಪರವಾಗಿ ಆನ್ ಬಿಹಾಫ್ ಆಫ್ ಮೈ ವೈಫ್, ಆ ಶಬ್ದ ಬೇಡ ಅಂತಾರೆ, ಮೈ ಸ್ವೀಟ್ ಹಾರ್ಟ್ ಹಾಗಿದ್ದು ಅವಳ ಪರವಾಗಿ ನಾನು ಕೃತಜ್ಞತೆ ಹೇಳ್ತೇನೆ. ಒಂದೇ ಒಂದು ಮುಜುಗರವನ್ನು, ಎಂಬರಾಸ್ಮೆಂಟನ್ನು ತಂದು ಹಾಕಿದ್ದು ಅಂತ ಹೇಳಿದರೆ, ಅಲ್ಲಿಂದ ಇಲ್ಲಿವರೆಗೆ ಮೆರವಣಿಗೆ ಎಲ್ಲ ಮಾಡಿಸಿಕೊಂಡು ಇಷ್ಟು ವಿಜೃಂಭಣೆಯಿಂದ ಮಾಡಿದ್ದು ನಮಗಿಬ್ಬರಿಗೂ ಪ್ರಿಯವಾಗಲಿಲ್ಲ ಅಂತ ಹೇಳಿದರೆ ಅದು ಅಪ್ರಿಯವಾಗುತ್ತದೆ ಎಲ್ಲ ಸಂಘಟನೆಗೆ. ಆದರೆ ಅದನ್ನು, ಯಾಕೆಂದರೆ ಒಂದು ಇಂಗ್ಲೀಷ್ ಪದ್ಯದಲ್ಲಿ ಒಂದಿದೆ, ದಿಸ್ ಈಸ್ ನೋ ಕಂಟ್ರಿ ಫಾರ್ ಏಜ್ಡ್ ಪರ್ಸನ್
ಹಳಬರಿಗೆ ವೃದ್ಧರಿಗೆ ಈ ಕಾಲ ಅಲ್ಲ ಅಂತ ಹೇಳ್ತಾರೆ. ಅಂದರೆ ಈಗ ಕಾಲ ಬದಲಾಗಿದೆ ಅಲ್ಲ, ಆದರೆ ಬದಲಾದ ಕಾಲಕ್ಕೆ ಬದಲಾದ ಸ್ವರೂಪದಲ್ಲಿ ರುಚಿಕರವಾಗಿ ಆಕರ್ಷಕವಾಗಿ ಯಕ್ಷಗಾನವನ್ನು ಕೊಡುತ್ತಿರುವಂಥ ಪಟ್ಲರು ಇನ್ನೂ ಹೀಗೆ ಮುಂದುವರಿದುಕೊಂಡು ಬರಲಿ ಅಂತ ಇನ್ನೊಮ್ಮೆ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಒಂದು ಸಣ್ಣ ಅಪೆಂಡಿಕ್ಸ್ನೊಂದಿಗೆ ಈಗ ನಾನಲ್ಲಿ ಹೋಗಿದ ಆಮೇಲೆ ಇನ್ನೊಂದು ಮಾತು ನಾನು ಹೇಳಬೇಕು. ಭಾಳ ಚೆನ್ನಾಗಿ ನಮ್ಮನ್ನು ಉಪಚರಿಸಿದ್ದೀರಿ. ಅದಕ್ಕಿಂತ ಹೆಚ್ಚಾಗಿ ಅಡ್ಯಾರ್ ಗಾರ್ಡನ್ಸ್ನ ಒಂದು ಕೋಣೆಯಲ್ಲಿ ನಮಗೆ ಭಾಳ ಒಳ್ಳೆ ವಸತಿ ವ್ಯವಸ್ಥೆ ಮಾಡಿದ್ದೀರಿ. ಅದಕ್ಕಾಗಿಯೂ ಕೂಡ ಅಡ್ಯಾರ್ ಗಾರ್ಡನ್ಸ್ನವರಿಗೆ ನಾವು ಕೃತಜ್ಞರಾಗಿದ್ದೇವೆ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ನಮ್ಮ ನಿಮ್ಮ ಪ್ರೀತಿ, ನಮ್ಮ ನಿಮ್ಮ ಸಂಬಂಧ ಹೀಗೆ ಮುಂದುವರೆದುಕೊಂಡು ಹೋಗುವಾಗ ದೇವರು ನಮ್ಮನ್ನೆಲ್ಲ ಆಶೀರ್ವದಿಸಲಿ, ಅನುಗ್ರಹಿಸಲಿ ಅಂತ ಪ್ರಾರ್ಥಿಸಿ ವಿರಮಿಸ್ತಾ ಇದ್ದೇನೆ. ವಂದನೆಗಳು. ಕೊನೆಗೆ ಇನ್ನೊಂದು ಮಾತುಂಟು. ನನಗೆ ಏನೆಲ್ಲ ಕೊಟ್ಟು ಈಗ ಸನ್ಮಾನ ಮಾಡಿದ್ದಾರೆ, ಆದರೆ ಹಣ 1 ಲಕ್ಷವನ್ನು ಕೊಟ್ಟಿದ್ದಾರೆ. ನಾನು ಪೆನ್ಷನರ್, ನನಗೆ ಸಂಬಳ ಪೆನ್ಷನ್ ಬರ್ತದೆ, ಪಿಂಚಣಿ ಬರ್ತದೆ. ಈ ಹಣವನ್ನು ಏನು ಮಾಡಿದ್ದು, ನಾನೊಂದು ಮಾತಾಡಿದೆ, ಕೊಟ್ಟದ್ದು ತನಗೆ ಅಂತ ಹೇಳಿಕೊಂಡು. ನನ್ನ ಕಣ್ಣ ಮುಂದೆ 2 ಸಂಸ್ಥೆಗಳು ಗೋಚರಿಸ್ತಾ ಇವೆ. ಈಗ ಈ ಕಳೆದ ಕೆಲವು ವರ್ಷಗಳಲ್ಲಿ ಪಟ್ಲ ಸತೀಶ್ ಶೆಟ್ಟಿಯವರು ಯಾವೆಲ್ಲ ಮಾದರಿಗಳನ್ನು ಇರಿಸಿಕೊಂಡು ಯಕ್ಷಧ್ವದ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೋ ಅದನ್ನು ಮೊದಲು ಆರಂಭಿಸಿದ್ದು ಉಡುಪಿಯ ಯಕ್ಷಗಾನ ಕಲಾರಂಗ. ಹಾಗಾಗಿ ಸ್ವಲ್ಪ ಅಂಶವನ್ನು ಕಲಾರಂಗ ಕೊಡ್ತೇನೆ, ಉಳಿದದ್ದನ್ನು ಮರಳಿ ಯಕ್ಷಧ್ವ ಪಟ್ಲ ಫೌಂಡೇಶನ್ ಅವರಿಗೆ ನಾನು ಕೊಡ್ತೇನೆ. ಯೋಚನೆ ಮಾಡಿ. ನಮಸ್ಕಾರ. ಶ್ರೀ ಪ್ರಕಾಶ್ ಶೆಟ್ಟಿ ಮತ್ತು ಶ್ರೀಮತಿ ಆಶಾ ಪ್ರಕಾಶ್ ಶೆಟ್ಟಿ ದಂಪತಿಗಳಿಗೆ ಮಹಾಪೋಷಕ ಸನ್ಮಾನ. ವೇದಿಕೆಗೆ ಗೌರವಪೂರ್ವಕವಾಗಿ MRG ಗ್ರೂಪ್ ಆಫ್ ಕಂಪನಿಯ ಸಂಸ್ಥಾಪಕ ಶ್ರೀ ಕೆ ಪ್ರಕಾಶ್ ಶೆಟ್ಟಿ ಮತ್ತು ಅವರ ಶ್ರೀಮತಿ ಆಶಾ ಪ್ರಕಾಶ್ ಶೆಟ್ಟಿ ಅವರನ್ನು ಪ್ರೀತಿ ಗೌರವಪೂರ್ವಕವಾಗಿ ನೇರವಾಗಿ ಸನ್ಮಾನ ಪೀಠಕ್ಕೆ ಪಟ್ಟ ಭಾಗವತರು ಆಹ್ವಾನಿಸಿದ್ದಾರೆ. ಪ್ರಧಾನ ಕಾರ್ಯದರ್ಶಿ ಪುರುಷೋತ್ತಮ ಭಂಡಾರಿಯವರು, ಕೋಶಾಧಿಕಾರಿ CA ಸುದೇಶ್ ಕುಮಾರ್ ರೈ ಅವರು. ಪ್ರತಿಷ್ಠಿತ ಪಟ್ಲ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಆಯಿತು. ಈ ನಾರಾಯಣ ಮತ್ತು ಪಟ್ಲ ಪ್ರಶಸ್ತಿಗೆ ಒಂದು ಸಂಬಂಧ. ಪಿರುವಾಯಿ ನಾರಾಯಣ ಶೆಟ್ಟಿಯವರಿಗೆ, ಬಲಿಪ ನಾರಾಯಣ ಭಾಗವತರಿಗೆ, ಶಿಮಂತೂರು ನಾರಾಯಣ ಶೆಟ್ಟರಿಗೆ ಈ ಪೂರ್ವದಲ್ಲಿ ನಾರಾಯಣ ಎನ್ನುವ 3 ಗಣ್ಯರಿಗೆ ಪಟ್ಲ ಪ್ರಶಸ್ತಿ ನೀಡಲಾಗಿತ್ತು. ಈ ಸಲ ಲಕ್ಷ್ಮೀನಾರಾಯಣ, ಮಲ್ಪೆ ಲಕ್ಷ್ಮೀನಾರಾಯಣ ಸಾಮಗರಿಗೆ, ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ರು, ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಅವರು ಕೂಡ ಈ ಪ್ರಶಸ್ತಿಯನ್ನು ಪಡೆದವರು. ಈ ವರ್ಷ ವಿಶೇಷವಾದ ಒಂದು ಪ್ರಶಸ್ತಿ, ಮಹಾಪೋಷಕ ಸನ್ಮಾನ. ಈ ದಂಪತಿಗಳಿದ್ದಾರೆ. ವೇದಿಕೆಯಲ್ಲಿ ನಮ್ಮೊಂದಿಗೆ ಹಿಂದೂ ಸಮಾಜದ ಪ್ರಮುಖ ನಾಯಕರಾದ ಕಲ್ಲಡ್ಕ ಪ್ರಭಾಕರ್ ಭಟ್ರಿದ್ದಾರೆ. ಡಾಕ್ಟರ್ ಪ್ರಭಾಕರ್ ಭಟ್ರನ್ನು ಪಟ್ಲ ಸತೀಶ್ ಶೆಟ್ಟಿಯವರು ಶಾಲು ಹೊದಿಸಿ ಬರಮಾಡಿಕೊಳ್ತಾ ಇದ್ದಾರೆ, ಸ್ವಾಗತಿಸ್ತಾ ಇದ್ದಾರೆ. ಅತಾರ ಪಟ್ಟಿನ ತವಿನ ಕೊರ್ನು ಪಟ್ಲ 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 ಎನ್ನುವುದೆಲ್ಲ ವೈರಲ್ ಆಗಿತ್ತು. ಪ್ರಕಾಶ್ ಶೆಟ್ಟಿ ದಂಪತಿಗಳ ಪರಿಚಯ, ಅಭಿನಂದನೆಯನ್ನು ಮಾಡ್ತಾರೆ ಪುರುಷೋತ್ತಮ ಭಂಡಾರಿಯವರು. ಸಭಾ ಸರಸ್ವತಿಗೆ ವಂದಿಸುತ್ತಾ ವೇದಿಕೆಯಲ್ಲಿ ಆಸೀನರಾದ ಎಲ್ಲ ಅತಿಥಿ ಅಭ್ಯಾಗತರಿಗೆ ಶಿರವಾಗಿ ವಂದಿಸುತ್ತಾ ಸಭಾಸದರಿಗೆ ಕೂಡ ಗೌರವಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸುತ್ತಾ ಆದರ್ಶ ದಂಪತಿಗಳನ್ನು ಸನ್ಮಾನಿಸಿ ಕಣ್ತುಂಬಿಸಿಕೊಳ್ಳುವಂಥ ಅಪೂರ್ವ ಕ್ಷಣ ಇದು. ಅಶಕ್ತರ ಪಾಲಿನ ಆಶಾಕಿರಣವಾಗಿ ಪ್ರಕಾಶಿಸುತ್ತಿರುವ ಆಶಾ ಪ್ರಕಾಶ್ ಶೆಟ್ಟಿ ದಂಪತಿಗಳನ್ನು ಗೌರವಿಸಿ ಕಣ್ತುಂಬಿಸಿಕೊಳ್ಳುವ ಸೌಭಾಗ್ಯದ ಕ್ಷಣ ನಮಗೆಲ್ಲರಿಗೆ ಈಗ ಪ್ರಾಪ್ತಿಯಾಗಿದೆ ಅಂತ ಹೇಳಲಿಕ್ಕೆ ತುಂಬಾ ಸಂತೋಷವಾಗ್ತಾ ಇದೆ.
ಬೆಲೆ ಬಾಳುವ ವಸ್ತುಗಳು ಹಲವು ಜನರ ಮನೆಯಲ್ಲಿರ್ಬೋದು, ಆದರೆ ಬೆಲೆ ಕಟ್ಟಲಾಗದ ಗುಣ ಕೆಲವೇ ಕೆಲವು ವ್ಯಕ್ತಿಗಳಲ್ಲಿ ಮಾತ್ರ ಇರ್ತದಂತೆ. ಅಂತಹ ಒಬ್ಬ ಗುಣವಂತ, ಹೃದಯವಂತ, ಕರ್ನಾಟಕ ಕಂಡ ಕರಾವಳಿ ಮೂಲದ ಉಡುಪಿಯ ಶ್ರೇಷ್ಠ ಉದ್ಯಮಿ ಶ್ರೀ ಪ್ರಕಾಶ್ ಶೆಟ್ಟಿ ಅವರು. ಮನೆ ಅರಮನೆಯಂತಿದ್ದರೆ ಮಾತ್ರ ಸಾಲದಂತೆ ಮನಸ್ಸು ಅರಮನೆಯಂತೆ ಇರಬೇಕು ಎಂಬ ಮಾತಿದೆ. ಆಗಲೇ ಜೀವನಕ್ಕೊಂದು ಬೆಲೆ, ಬದುಕಿಗೊಂದು ಅರ್ಥ. ಅಂತ ಪುಣ್ಯಾತ್ಮ, ಹೃದಯ ವೈಶಾಲ್ಯದ ಮೃದು ಮನಸ್ಸಿನ ಪ್ರಕಾಶಣ್ಣನವರು ಅನೇಕ ಅಶಕ್ತರಿಗೆ ಬೆಳಕಾಗಿ ಆ ಮನೆಗಳ ಮಂದಾದೀಪವಾಗಿ ಬೆಳಗಿದವರು. ತನ್ನ ಆದಾಯದ ಒಂದು ಭಾಗವನ್ನ ಸಮಾಜಕ್ಕಾಗಿ, ಸಾಮಾಜಿಕ ಕಾರ್ಯಗಳಿಗಾಗಿ, ದಾನ ಧರ್ಮಗಳಿಗಾಗಿ, ಧರ್ಮ ಕಾರ್ಯಗಳಿಗಾಗಿ ವಿನಿಯೋಗಿಸಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎಂಬ ಮಾತನ್ನ ನಿಜವಾಗಿಸಿದ ಮಾನವತಾವಾದಿ. ಯಾರ ಹೃದಯದಲ್ಲಿ ಕರುಣೆ, ಪ್ರೀತಿ, ಮಮತೆ, ಸ್ನೇಹ ಭಾವನೆಗಳಿವೆಯೋ ಅವರೇ ಈ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠರಂತೆ, ದೊಡ್ಡವರಂತೆ. ಕರುಣಮಯಿಯಾಗಿ, ಸ್ನೇಹ ಪ್ರೀತಿಯ ಪ್ರತಿರೂಪವಾಗಿ ತಾನು ಜೀವಿಸುವುದರ ಜೊತೆಗೆ ಇತರರಿಗೆ ಜೀವಿಸಲು ತನ್ನಿಂದಾದ ಸಹಾಯವನ್ನ ಅಶಕ್ತರಿಗೆ ಮಾಡುವ ಮೂಲಕ ತನ್ನ ಸಂಪಾದನೆಗೆ ಒಂದು ಅರ್ಥ ಹಾಗೂ ಮೌಲ್ಯವನ್ನು ತಂದುಕೊಟ್ಟ ಒಬ್ಬ ಶ್ರೇಷ್ಠ ಸಾಧಕ ಶ್ರೀ ಪ್ರಕಾಶಣ್ಣನವರ ಹೇಳಿಕೆ ತುಂಬಾ ಸಂತೋಷವಾಗ್ತಾ ಇದೆ. ಪ್ರಕಾಶಣ್ಣನವರ 60ನೇ ವರ್ಷದ ಷಷ್ಠಬ್ದದ ಸಂದರ್ಭದಲ್ಲಿ ಸುಮಾರು 1 ಕೋಟಿಗೂ ಮಿಕ್ಕಿದ ಮೊತ್ತವನ್ನ ವಿವಿಧ ಸ್ಥಳಗಳಲ್ಲಿ, ವಿವಿಧ ವಿಭಾಗಗಳಲ್ಲಿ ಅಶಕ್ತರಿಗೆ, ಸತ್ತಾತ್ರರಿಗೆ ವಿನಿಯೋಗಿಸಿ ಕೃತಾರ್ಥರಾದವರು ಪ್ರಕಾಶಣ್ಣನವರು. ಆದರೆ ಆ ದಿವಸದ ಆ ಸನ್ನಿವೇಶ, ಈ ಸಮಾಜದಲ್ಲಿರುವ ನೊಂದವರ ಬಾಳನ್ನು ನೋಡಿ ತಾನು ಇನ್ನು ಮುಂದೆಯೂ ಈ ಕಾರ್ಯವನ್ನ ನಿರಂತರವಾಗಿ ಮುಂದುವರಿಸಿಕೊಂಡು ಹೋಗಬೇಕು ಎಂಬ ಆಶಯದೊಂದಿಗೆ ನೆರವು ಎಂಬ ಕಾರ್ಯಕ್ರಮದ ಯೋಜನೆ ಅಡಿಯಲ್ಲಿ ಪ್ರತಿ ವರ್ಷ ಕೂಡ 3 ಕೋಟಿ ರೂಪಾಯಿಯನ್ನ ಆ ಸತ್ತಾತರಿಗೆ, ಬಡವರಿಗೆ ಹಂಚುವ ಮೂಲಕ ಬಡವರ ಪಾಲಿನ ಕಣ್ಮಣಿಯಾಗಿ, ಅವರ ಪಾಲಿನ ದೇವರಾಗಿ ಎಲ್ಲರ ಮನದಲ್ಲಿ, ಮನೆಯಲ್ಲಿ ಮಾತಾದವರು ಗೌರವಾನ್ವಿತ ಪ್ರಕಾಶಣ್ಣನವರು. ರವೀಂದ್ರನಾಥ್ ಠಾಗೂರ್ ಅವರು ಒಂದು ಮಾತನ್ನು ಹೇಳ್ತಾರೆ, ಭಾರತೀಯ ಮಹಿಳೆ ಅಂದ್ರೆ ಶಕ್ತಿದಾತೆ ಕೂಡ ಹೌದು, ಸ್ಫೂರ್ತಿದಾತೆ ಕೂಡ ಹೌದು ಅಂತ. ಆ ಒಂದು ಮಾತನ್ನ ಸತ್ಯವಾಗಿಸಿದ ಆದರ್ಶ ಗೃಹಿಣಿ ಶ್ರೀಮತಿ ಆಶಾ ಪ್ರಕಾಶ್ ಶೆಟ್ಟಿ ಅವರು. ಪ್ರಕಾಶಣ್ಣನವರು ಇವತ್ತು ಇಷ್ಟು ಎತ್ತರ ಬೆಳೆಯಬೇಕಾದರೆ ಅದರ ಹಿಂದೆ ಅವರಿಗೆ ಸದಾ ಸಹಕಾರ ನೀಡಿ, ಅವರ ನೆರಳಿಗೆ ನೆರಳಾಗಿ ಸಹಕಾರ ನೀಡುತ್ತಿರುವ ಅವರ ಸಹಧರ್ಮಿಣಿ ಆಶಕ್ಕನವರನ್ನು ಕೂಡ ನಾವು ಈ ದಿನ ಸನ್ಮಾನಿಸುವುದು ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳಿಕೆ ತುಂಬಾ ಸಂತೋಷವಾಗ್ತಾ ಇದೆ. ಬಂಧುಗಳೇ, ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಪ್ರತಿ ವರ್ಷ ಮಾಡುವಂತ ಕಾರ್ಯವನ್ನ ಒಪ್ಪಿ ಮೆಚ್ಚಿ ಪ್ರಕಾಶಣ್ಣನವರು ಬಹಳ ದೊಡ್ಡ ಮೊತ್ತದ ಒಂದು ಹಣವನ್ನ ನಮ್ಮ ಈ ಟ್ರಸ್ಟ್ಗೆ ಕೊಡುಗೆಯಾಗಿ ನೀಡಿ ಈ ಟ್ರಸ್ಟ್ ಇನ್ನಷ್ಟು ಎತ್ತರಕ್ಕೆ ಬೆಳೆಯುವಲ್ಲಿ ಪ್ರಕಾಶಣ್ಣನವರ ಪಾತ್ರ ತುಂಬಾ ಇದೆ ಅಂತ ಹೇಳಲಿಕ್ಕೆ ತುಂಬಾ ಸಂತೋಷವಾಗ್ತಾ ಇದೆ. MRG ಸಮೂಹ ಸಂಸ್ಥೆ ಎಂಬ ಸಮೂಹದ ಮುಖಾಂತರವಾಗಿ ಸಹಸ್ರಾರು ಕುಟುಂಬಗಳಿಗೆ ಉದ್ಯೋಗವನ್ನು ನೀಡಿ ಆ ಸಹಸ್ರಾರು ಕುಟುಂಬಗಳ ಅನ್ನದಾತರಾಗಿ, ಆ ಮನೆಗಳ ಬೆಳಕಾಗಿ ಬಾಳಿದವರು ಪ್ರಕಾಶಣ್ಣನವರು. ಶ್ರೀ ಕ್ಷೇತ್ರ ಒಡಿಯಿನ ಪರಮ ಪೂಜ್ಯ ಶ್ರೀ ಶ್ರೀ ಗುರುದೇವರಂಗ ಸ್ವಾಮೀಜಿಯವರು ಈ ಕಾರ್ಯಕ್ರಮಕ್ಕೆ ಚಿತ್ತಾಯಿಸ್ತಾ ಇದ್ದಾರೆ. ಅವರನ್ನು ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಭಕ್ತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಬಂಧುಗಳೇ, ಇವತ್ತಿನ ದಿನದಲ್ಲಿ ಈ ಆದರ್ಶ ದಂಪತಿಗಳನ್ನ ಗೌರವಿಸುವ ಮುಖೇನ ಈ ಸಮಾಜಕ್ಕಾಗಿ, ಈ ಸಾಮಾಜಿಕ ಕಳಕಳಿಯುಳ್ಳಂತ ದಂಪತಿಗಳನ್ನ ನಮ್ಮ ಯಕ್ಷಧ್ರುವ ಪಟ್ಲ ಟ್ರಸ್ಟ್ ಗೌರವಿಸಿ, ಆಧರಿಸಿ ಸನ್ಮಾನಿಸಿದ್ದೇವೆ. ಇಂದು ಮುಂದೆಯೂ ಪ್ರಕಾಶಣ್ಣ ಹಾಗೂ ಆಶಾ ಪ್ರಕಾಶಣ್ಣ ಶೆಟ್ಟಿ ದಂಪತಿಗಳ ನಿಸ್ವಾರ್ಥ ಸೇವೆ ಈ ಸಮಾಜಕ್ಕೆ ನಿರಂತರವಾಗಿ ಮುಂದುವರಿಯಲಿ. ನಾವು ನಂಬಿಕೊಂಡಂತಹ ಎಲ್ಲ ದೈವ ದೇವರುಗಳು ಈ ದಂಪತಿಗಳಿಗೆ ಶತಾಯುಷಿಯಾಗಿ ಆಯುಷ್ಯವನ್ನು ನೀಡಿ ಇನ್ನಷ್ಟು ಉತ್ಕೃಷ್ಟ ಸೇವೆಗಳನ್ನು ಸಲ್ಲಿಸುವ ಯೋಗ ಭಾಗ್ಯವನ್ನು ಕೊಡಲಿ ಎಂದು ಪ್ರಾರ್ಥಿಸುತ್ತಾ ಈ ಸನ್ಮಾನ ಕಾರ್ಯಕ್ರಮವನ್ನ ನಡೆಸಲು ವೇದಿಕೆಯಲ್ಲಿರುವ ಅತಿಥಿಗಳಲ್ಲಿ ಹಾಗೂ ಪರಮ ಪೂಜ್ಯ ಸ್ವಾಮೀಜಿಗಳಲ್ಲಿ ನಾನು ವಿನಯಿಸಿಕೊಳ್ತಾ ಇದ್ದೇನೆ. ಅರ್ದು ಫಲವಸ್ತು ಕೊಡ್ದು ಸ್ವಾಗತ ಮಾಡ್ತೇವೆ.
ಪಠ್ಯಶಾಲೆ ಗುಳ್ಳಿದ ಪದಕ ಊಟಮಾಲೆ ನಿಂಪುದ ಕಾಣಿಕೆ ಫಲವಸ್ತು ಪೇಟ ಉಳ್ತೂರು ಪ್ರವೀಣ್ ಗೋಜ ಶೆಟ್ಟಿ, ಅಶೋಕ್ ಶೆಟ್ಟಿ ಮುಂಬೈ, ಉಳ್ತೂರು ಮೋಹನ್ ಶೆಟ್ಟಿ, ನಾರಾಯಣ್ ಶೆಟ್ಟಿ ಪೂನಾ, ಆದರ್ಶ ಶೆಟ್ಟಿ ಹಾಲಾಡಿ, ವೇಣುಗೋಪಾಲ್ ಶೆಟ್ಟಿ, ವಸಂತ್ ಶೆಟ್ಟಿ ಬೆಳ್ಳಾರೆ. ಮಹಿಳಾ ಘಟಕದ ಆಸಕ್ತಿಗೆ ಬಾಗಿನ ಸಮರ್ಪಣೆ, ಸೀರೆ, ಬೆಳ್ಳಿ ದೀಪ, ಮಲ್ಲಿಗೆ, ಮಂಗಳ ದ್ರವ್ಯಗಳೊಂದಿಗೆ ಮಹಾಪೋಷಕ ಸನ್ಮಾನ ಪ್ರಕಾಶ್ ಶೆಟ್ಟಿ ಬೊಕ್ಕ ಶ್ರೀಮತಿ ಆಶಾ ಪ್ರಕಾಶ್ ಶೆಟ್ಟಿ ದಂಪತಿಗಳಿಗೆ. ವೇದಿಕೆ ಮೇಲೆ ಹಾಸಿರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ, ವೇದಿಕೆಯ ಕೆಳಗಿರತಕ್ಕಂಥ ಎಲ್ಲ ಯಕ್ಷಗಾನ ಕಲಾಭಿಮಾನಿಗಳೇ, ಇದೊಂದು ಪವಿತ್ರವಾದ ಅರ್ಥಪೂರ್ಣವಾದ ಒಂದು ವೇದಿಕೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇವತ್ತು ಈ ವೇದಿಕೆಯಲ್ಲಿ ನನಗೆ ಸನ್ಮಾನ ಮಾಡಬೇಕು ಅಂತೇಳಿ ಹೋದ ವರ್ಷನೂ ಕೂಡ ಕರೆದಿದ್ದರು ಸತೀಶ್ ಭಟ್ರು ಅವರು. ಕಾರಣಾಂತರ ನನಗೆ ಹೋದ ವರ್ಷ ಬರಲಿಕ್ಕೆ ಆಗಿಲ್ಲ. ಈ ವರ್ಷ ನನ್ನ ಧರ್ಮಪತ್ನಿಯನ್ನು ಕರೆದುಕೊಂಡು ಸನ್ಮಾನ ಮಾಡಬೇಕು ಅನ್ನುವ ಒಂದು ಅವರ ಆಶೆ ಮತ್ತು ಅವರ ಪದಾಧಿಕಾರಿಗಳ ಆಕಾಂಕ್ಷೆಯಂತೆ ನಾನಿವತ್ತು ಬಂದಿದ್ದೇನೆ. ಈ ಒಂದು ವೇದಿಕೆಯಲ್ಲಿ ಇವತ್ತು ನನಗೆ ನೀವು ಸನ್ಮಾನಿಸಿದ್ದೀರಾ. ಬಹುಶಃ ನನ್ನ ಅತ್ಯಂತ ಖುಷಿ ಮತ್ತು ಸಂತೋಷದ ದಿನ ಇವತ್ತು ನನಗೆ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ನನ್ನ 35 ವರ್ಷ ದಾಂಪತ್ಯ ಜೀವನದಲ್ಲಿ ನಾನು ಮೊದಲನೇ ಬಾರಿಗೆ ನನಗೆ ಸನ್ಮಾನ ಮಾಡಿದ್ದು ನನ್ನ ಎಲ್ಲ ಹಿರಿಯರು ನನ್ನ ಧರ್ಮಪತ್ನಿಗೆ ಕರಿಮಣಿ ಕಟ್ಟಿಸಿ ನನ್ನ ಕೈಯಿಂದ ಮಾಲೆ ಅವಳಿಗೆ ಹಾಕಿ ಹೂವಿನ ಮಾಲೆ ಹಾರವನ್ನು ಅವಳ ಕೈಯಿಂದ ನನಗೆ ಹಾಕಿಸಿದ್ದು.
ಹಾಗೆ ಹಿರಿಯರ ಆಶೀರ್ವಾದವನ್ನು ಪಡೆದಂಥದ್ದು ಮೊದಲನೆಯ ನನಗೆ ಸನ್ಮಾನ ಮಾಡಿಸಿಕೊಟ್ಟಿದೆ. ಎರಡನೇ ಸನ್ಮಾನ ಅದು ಅವರ ಹುಟ್ಟೂರಿನಲ್ಲಿ ಒಂದು ಸಂಭ್ರಮದಲ್ಲಿ ಪಡುಬಿದಿರೆ ಬಂಟರ ಭವನದಲ್ಲಿ ನಾವು ಹೀಗೆ ಇಬ್ಬರನ್ನು ಒಟ್ಟಿಗೆ ಕೂಡಿ ಒಂದು ಸನ್ಮಾನ ಮಾಡಿದ್ದಾರೆ. ಮೂರನೇ ಸನ್ಮಾನ ನನ್ನ ಊರಿನಲ್ಲಿ, ಕೊರಂಗಪಾಡಿ ನನ್ನ ಊರಿನಲ್ಲಿ ವಿಷ್ಣುಮೂರ್ತಿ ದೇವರ ಜೀರ್ಣೋದ್ಧಾರ ಮಾಡಿದಾಗ ಆ ಸಮಾರಂಭದಲ್ಲಿ ನಮ್ಮಿಬ್ಬರನ್ನು ಕುಳಿತು ಸನ್ಮಾನ ಮಾಡಿದ್ದಾರೆ. ನಾಲ್ಕನೇದಾಗಿ ನನಗೆ ನನ್ನ ಜನ್ಮಭೂಮಿಯಿಂದ ಕರ್ಮಭೂಮಿ ಒಟ್ಟು ಹೋದಾಗ ಕರ್ಮಭೂಮಿಯಲ್ಲಿ ಅಂದರೆ ಬೆಂಗಳೂರಿನಲ್ಲಿ ನನ್ನ ಒಂದು 60ನೇ ವರ್ಷದ ಒಂದು ಪ್ರಕಾಶಾಭಿನಂದನ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡುವ ಹೊತ್ತಿನಲ್ಲಿ ನನಗೊಂದು ಸನ್ಮಾನ ಮಾಡಿದ್ದಾರೆ. ಒಟ್ಟಿಗೆ ಕೂತ್ಕೊಂಡು ಹೀಗೆ ಸನ್ಮಾನ ಮಾಡಿಸಿಕೊಂಡದುಂಟು. ಐದನೇದು ತಮಗೆ ಗೊತ್ತಿರುವ ಹಾಗೆ ಈಗಾಗಲೇ ಪುರುಷೋತ್ತಮ ಭಂಡಾರಿ ಅವರು ಹೇಳಿದರು, 60ನೇ ವರ್ಷ ಗೋಲ್ಡ್ ಫಿಂಚ್ 60ನೇಯ ನನ್ನ ಹುಟ್ಟುಹಬ್ಬದ ಭಾಳ ಒಂದು ಅದ್ಭುತ ಸನ್ಮಾನ ನೀವು ಎಲ್ಲ ಒಟ್ಟು ಸೇರಿ ನೀವು ಮಾಡಿದ್ದು. ನಾನು ನನ್ನ ಧರ್ಮಪತ್ನಿಗೆ ವೇದಿಕೆಯಲ್ಲಿ ಕುಳಿತು ಮುಖ್ಯಮಂತ್ರಿ ಅವರ ಸನ್ನಿಧಾನ ಅವರ ಎದುರುಗಡೆ ಮಾಡಿದ್ದೀರಿ. ಹಾಗೆ 6ನೇದು ಸನ್ಮಾನ ನನಗೆ ಸಂತೋಷ್ ಶೆಟ್ಟಿ ಅವರು ಪೂನಾ ಬಂಟ ಸಂಘದ ವತಿಯಿಂದ ಒಂದು ಸನ್ಮಾನ ಮಾಡಿದರು. ಇದು ನಂದು 7ನೇ ಸನ್ಮಾನ. 7 ನಂದು ಬಹಳ ಲಕ್ಕಿ ನಂಬರ್. 7 ನಂದು ಬಹಳ ಲಕ್ಕಿ ನಂಬರ್. ಇದು 7ನೇ ಸನ್ಮಾನ. ಇಲ್ಲಿ 7ನೇ ಸನ್ಮಾನವನ್ನು ನೀವು ಮಾಡಿಸ್ಕೊಂಡಿದ್ದೆ. ಅದಕ್ಕೆ ಹೇಳಿದ ನಾನು ಬಹಳ ಸಂತೋಷದಿಂದ ಬಹಳ ಇದನ್ನು ಸ್ವೀಕರಿಸಿದ್ದೇನೆ ಅಂತ ಹೇಳಿದೆ. ಸತೀಶ್ ಪಟ್ಲವರು ಮತ್ತು ನನ್ನ ಸಂಬಂಧ ಸುಮಾರು 8 ವರ್ಷದ ಕೆಳಗೆ. ನಾನು ಒಂದು ದೇವಿ ಮಹಾತ್ಮೆ ಯಕ್ಷಗಾನವನ್ನು ಗೋಲ್ಡ್ ಫಿಂಚ್ ಸಿಟಿನಲ್ಲಿ ಮಾಡಿಸಿದ ನೆನಪಾಗುತ್ತೆ. ಆವಾಗ ನನ್ನ ಬಾಲಣ್ಣನವರು ಸತೀಶ್ ಪಟ್ಲವರು ಬರ್ತಾರೆ, ಎಲ್ಲರಿಗೂ ನಿದ್ದೆ ಬರುವ ಟೈಮ್ನಲ್ಲಿ ಅವರ ಭಾಗವತಿಗೆ ಶುರುವಾಗುತ್ತೆ, ನೀವು ಕೂಡ ಹೋಗಬೇಡಿ ಬಾವ, ನೀವೇ ಇಲ್ಲಿರಿ ಅಂತ ಹೇಳಿದರು. ಅವರು ಸರಿಯಾಗಿ 2 ಗಂಟೆ ಬಂದು ಅವರ ಭಾಗವತಿಗೆ ಕೇಳಿ 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 ನನಗೆ ಬೆಳಗಿನವರೆಗೆ ನಿದ್ದೆ ಬರಲಿಲ್ಲ. ನನಗೆ ಆವಾಗ ಅವರು ಸತೀಶ್ ಪಟ್ಲ ಅಂತೇಳಿ ಗುರುತಿಸಿದ್ದು, ಅಷ್ಟು ಬಿಟ್ಟು ಬೇರೆ ಏನಿಲ್ಲ. ಆಮೇಲೆ ನಾನು ಎಲ್ಲಿಯಾದರೂ ದೂರ ಜರ್ನಿ ಬೈ ರೋಡ್ ಕಾರ್ನಲ್ಲಿ ಹೋಗುವಾಗ ಅವರ ಸಿರಿಕಂಠದ ಒಂದು ಭಾಗವತಿಕೆಯನ್ನು ನಾನು ಸಿಡಿಯ ಮುಖಾಂತರ ಕಾರ್ನಲ್ಲಿ ಹಾಕಿ ಕೇಳ್ಕೊಂಡು ಹೋಗಿ ಎಷ್ಟು ಉದ್ದ ಜರ್ನಿ ಮಾಡಿದ್ರು ನನಗೆ ಸಾಗ್ತಾ ಇರಲಿಲ್ಲ. ಅವರ ಸಿರಿಕಂಠೆಗೆ ನಾನು ಒಬ್ಬ ಅಭಿಮಾನಿ ಆದೆ. ಅದಾದ್ಮೇಲೆ ಅವರು ಹಾವಂಜಿ ನಮ್ಮ ಸುಬ್ರಹ್ಮಣ್ಯ ದೇವರ ಅನುಗ್ರಹದಿಂದ ಒಂದು ಯಕ್ಷಗಾನ ಮೇಳವನ್ನು ಕಟ್ಟಬೇಕು ಅಂತ ಬಯಸಿದರು. ಅದೇ ಥರ ಒಂದು ಮೇಳವನ್ನು ಸ್ಥಾಪಿಸಿದರು. ಅದು ಆದಾಗ ಅವರು ಬಹುಶಃ ಅದನ್ನು ಆಲೋಚನೆ ಮಾಡಿ 2ನೇ ದಿನದಲ್ಲಿ ನನಗೊಂದು ಫೋನ್ ಬಂತು. ನಾನು ಸತೀಶ್ ಪಟ್ಲ ಮಾತಾಡೋದು ಪ್ರಕಾಶಣ್ಣ ಏನು ಅಂತ ಕೇಳಿದೆ. ನನಗೆ ದೇವಿಯನ್ನು ಕೂತ್ಕೊಳ್ಳಿಸುವ ದೇವಿ ಮಹಾತ್ಮೆಯಲ್ಲಿ ದೇವಿಯನ್ನು ಕೂತ್ಕೊಳ್ಳುವ ತೊಟ್ಟಿಲು ನಿಮ್ಮ ಕೊಡುಗೆ ಆಗಬೇಕು ಅಂತ ಹೇಳಿದರು. ನನಗಿಷ್ಟು ಖುಷಿ ಆಯ್ತು ಅಂತ ಹೇಳಿದರೆ ಬಹಳ ಸಂತೋಷದಿಂದ ನಾನು ಸ್ವೀಕರಿಸಿದೆ. ಬಹಳ ಆತ್ಮೀಯವಾಗಿ ಸಂತೋಷದಿಂದ ಸ್ವೀಕರಿಸಿದೆ. ಆವತ್ತೇ ನನ್ನ ಕಿರಿಯ ಸಹೋದರ ಒಬ್ಬ ಸತೀಶ್ ಪಟ್ಲ ಇದ್ದಾರೆ, ನನ್ನನ್ನು ನೆನೆಸಿಕೊಂಡಿದ್ದಾರೆ. ದೇವಿಯ ತೊಟ್ಟಿಲನ್ನು ಕೂತ್ಕೊಳಿಸುವ ಒಂದು ದೇವಿಯ ತೊಟ್ಟಿಲು ನೀನು ಕೊಡುವಂತ ನನ್ನ ಸಹೋದರನಾಗಿ ಕೇಳ್ತಾ ಇದ್ದಾರೆ ಅಂತ ಹೇಳಿ ಆ ತೃಪ್ತಿ, ಆ ಸಂತೋಷ ನನಗೆ ಇವತ್ತಿಗೂ ನೆನಪಾಗ್ತಾ ಇದೆ. ದೇವಿ ಕೂತ್ಕೊಳ್ಳುವ ತೊಟ್ಟಿಲು, ಅದು ಯಾವ ತೊಟ್ಟಿಲು ಅಂತ ನಾನು ಅನ್ಕೊಳ್ಳಿಲ್ಲ. ಬಂಗಾರದ ತೊಟ್ಟಿಲ್ಲ, ಬೆಳ್ಳಿದ ತೊಟ್ಟಿಲ್ಲ, ಅಥವಾ ಗಂಧದ ತೊಟ್ಟಿಲ್ಲ, ಅಥವಾ ತಾಮ್ರದ ತೊಟ್ಟಿಲ್ಲ, ಯಾವುದು ಕೇಳಲಿಲ್ಲ. ತೊಟ್ಟಿಲು ಅಂತ ಕೊಡ್ತೀನಿ ಅಂತ ಹೇಳಿದೆ. ಹಾಗೆ ನನ್ನ ಧರ್ಮಪತ್ನಿಗೆ ಹೋಗಿ ಹೇಳಿದೆ ನಾನು, ಹೀಗೆ ಸತೀಶ್ ಪಟ್ಲ ಅವ್ರದ್ದು ದೇವಿ ಮಹಾತ್ಮೆಗೆ ಅವರೊಂದು ತೊಟ್ಟಿಲು ಕೇಳ್ತಾ ಇದ್ದಾರೆ, ನೀವೇನು ಹೇಳಿದ್ದೀರಂತ. ನೀನು ಹೇಳುದು. ಅಯ್ಯೋ ಬೇಕೊಡಿ. ಅವಳಿಗೆ ಆ ದೇವಿಯ ತೊಟ್ಟಿಲು ಕೊಡುವುದರಲ್ಲಿ ಎಷ್ಟು ಸಂತೋಷ ಇತ್ತು. ಅದು ಎಷ್ಟು ಸಲ ಕೇಳಿದ್ರು ನನಗೆ, ಕೊಟ್ಟರು ಆಯ್ತಾ ಅಂತ ಕೇಳಿದ್ರು ಅಂತ ಹೇಳಿದರೆ ಅದು ಹೇಳಿ ಪ್ರಯೋಜನ. ಅಷ್ಟು ಸಲ ನನಗೆ ಕೇಳಿದ್ದಾರೆ. ಅವತ್ತು ಎಷ್ಟು ಜನ ಬೇಕಾದರೂ ಅವ್ರಿಗೆ
ಆ ತೊಟ್ಟಿಲು ಕೊಡುವವರಿದ್ದರು. ಅವರು ಬಯಸಿದ್ದು ನನ್ನ ಕೊಡುಗೆ ಆಗಬೇಕು ಅಂತೇಳಿ. ಅಂದಿನಿಂದ ಇಂದಿನವರೆಗೆ ಆ ದೇವಿಯ ತೊಟ್ಟಿಲು ಕೊಟ್ಟಿದ್ದೇನೆ. ಆ ಕಟೀಲು ದುರ್ಗಾ ಪರಮೇಶ್ವರಿ ಅನುಗ್ರಹ ಅವರಿಗೆ ಇದೆ. ಅವರಿಂದ ಅವರು ಕೂಡ ಈ ಮಟ್ಟಕ್ಕೆ ಬೆಳೆದರು, ನಾನು ಕೂಡ ಈ ಮಟ್ಟಕ್ಕೆ ಬೆಳೆಯಲಿಕ್ಕೆ ಸಾಧ್ಯವಾಯಿತು ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಅಂದಿನಿಂದ ಇಂದಿನವರೆಗೆ ನಾನು ಅವರನ್ನು ಬಹಳ ಹತ್ತಿರದಿಂದ ನೋಡ್ಕೊಂಡು ಬಂದೆ. ಇವತ್ತು ಯಕ್ಷಗಾನ ಕಲಾವಿದರು ಒಂದು ಸಲ ರಂಗಮಂದಿರದ ಒಳಗೆ ಬಂದ ಮೇಲೆ ಅವರು ರಂಗಮಂದಿರದ ಒಳಗೆ ಹೋಗಬೇಕು, ವೇದಿಕೆಯ ಮೇಲೆ ಹೋಗಿ ದೇವೇಂದ್ರನ ಪಾತ್ರ ಇರ್ಬೋದು, ಅರ್ಜುನನ ಪಾತ್ರ ಇರ್ಬೋದು, ಹಾಗೆ ಹಲವಾರು ಪಾತ್ರಗಳನ್ನು ಮಾಡ್ಬೋದು. ಅದು ಖಾಲಿ ಪಾತ್ರ ಅಷ್ಟೇ. ಸಾವಿರಾರು ಜನಕ್ಕೆ ಅವರು ಖುಷಿಯನ್ನು ಸಂತೋಷವನ್ನು ರಂಜಿಸಿಬಿಟ್ಟು ವೇದಿಕೆಯಿಂದ ಕೆಳಗೆ ಹೋಗ್ತಾ ಇದ್ದಾರೆ. ವೇದಿಕೆಯಿಂದ ಕೆಳಗೆ ತಮ್ಮ ಒಂದು ಅಡಿಕೆಯಲ್ಲೇ ಹುಟ್ಟಿ ಒಂದು ಕಾಣಿಕೆಯನ್ನು ತೆಗೆದುಕೊಂಡು ಹೋಗುವ ಪದ್ಧತಿ. ಆದರೆ ಸಾವಿರಾರು ಜನ, ಲಕ್ಷಾಂತರ ಜನಕ್ಕೆ ವೇದಿಕೆಯ ಮೇಲೆ ರಂಜಿಸುವ ಕಲಾವಿದರ ಆ ದುಃಖ, ಆ ಸಂಕಷ್ಟ, ಆ ಕಷ್ಟ, ಅದು ಅವರು ಮನೆಗೆ ಹೋದ್ಮೇಲೆ ಅವರಿಗೆ ಗೊತ್ತಾಗುತ್ತೆ. ಅದು ವೇದಿಕೆ ಮೇಲೆ ನಮಗೆಷ್ಟು ಖುಷಿ ಕೊಡ್ತಾರೆ, ಆದರೆ ಅದೇ ಖುಷಿ ಅವರ ಮನೆಯಲ್ಲಿ ಅವರಿಗೆ ಇರುವುದಿಲ್ಲ. ಅಂಥದ್ರಲ್ಲಿ ಒಬ್ಬ ಕಲಾವಿದನಾಗಿ ಕಲಾವಿದರಲ್ಲಿ ದೇವರು ಕಂಡವರು ಅಂತ ಹೇಳಿದ್ರೆ ನಮ್ಮ ಸತೀಶ್ ಪಟ್ಲ ಅವರು ದೇವರನ್ನೇ ಕಲಾವಿದರಲ್ಲಿ ಕಂಡರು. ಇವತ್ತು ಪ್ರತಿ ಮನೆಗೆ ಯಕ್ಷಗಾನ ಕಲಾವಿದರಿರ್ಬೋದು, ದೈವ ನರ್ತಕರಿರ್ಬೋದು, ನಾಟಕಕಾರರಿರ್ಬೋದು, ಅವರ ಮನೆಗೆ ಹೋಗಿ ಗುರುತಿಸಿ ಅವರ ಕಷ್ಟ ಸಂಕಷ್ಟಗಳನ್ನು ಸ್ವಂತ ಅವರು ತಿಳಿದುಕೊಂಡು, ನಮ್ಮ ಹರೀಶನ ಯಾವ್ದು ಹೇಳ್ತಾರೆ, ಇದ್ದವರ ಕಿಸೆಯಲ್ಲಿ ಕೈ ಹಾಕಿ ಇಲ್ಲದವ್ರಿಗೆ ಕೊಡುವುದು ಅಂತ. ಅವ್ರ ಪಾಪ ಅವ್ರ ಸ್ವಾಭಿಮಾನಿ, ಅವರು ಇರುವವರ ಕಿಸೆಯನ್ನು ನೋಡುವುದಿಲ್ಲ, ಅವ್ರು ಕೈ ಹಾಕುವುದಿಲ್ಲ. ಯಾರಾದ್ರು ಕೊಟ್ಟರೆ ಅವರಾಗಿ ವಾಲಂಟಿಯರ್ ಕೊಟ್ಟರೆ ತಗೊಳ್ತಾರೆ. ಅಂಥದ್ರಲ್ಲಿ ಒಂದು ಸ್ವಾಭಿಮಾನದ ಬದುಕಿದ್ಕೊಂಡು ಅವರು ಇಷ್ಟವರೆಗೂ ಬಂದಿದ್ದಾರೆ. ಬಟ್ ಅದು ಅವರು ಮಾಡೋ ಕೆಲಸಕ್ಕೆ ಅದು ಹೇಗೆ ಮಾಡ್ತಾರೆ, ಎಲ್ಲಿ ಮಾಡ್ತಾರೆ, ಎಲ್ಲಿಂದ ತರ್ತಾರೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ನಿಜವಾಗ್ಲೂ ಹೇಳ್ತೀನಿ, ಒಂದು ಕಲಾವಿದರನ್ನು ಗುರುತಿಸಿಬಿಟ್ಟು ಇವತ್ತು ಇಷ್ಟೊಂದು ಜನಕ್ಕೆ ಈ 7 ವರ್ಷದಲ್ಲಿ 7 years 7 ವರ್ಷದಲ್ಲಿ ಸುಮಾರು 8 ರಿಂದ 10 ಕೋಟಿ ರೂಪಾಯಿ ಮನೆ ಇರ್ಬೋದು, ಅವರದು ಮದುವೆ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ. ಇದಲ್ಲದೆ ಅವರದು ರಕ್ತ ಶಿಬಿರ ಅಂತೆ, ಕ್ರೀಡೋತ್ಸವ ಅಂತೆ, ಹಲವಾರು ಈ ಸಂಘಟನೆ ಮುಖಾಂತರ ಹಲವಾರು ಚಟುವಟಿಕೆಗಳನ್ನು ಮಾಡಿಕೊಂಡು ಇವತ್ತು ಬಂದಿದ್ದಾರೆ. ನಾವು ಇವತ್ತು ಅವರಿಗೆ ಬಹಳ ಹತ್ತಿರದಲ್ಲಿ ನೋಡಿ ಇಷ್ಟೊಂದು ಘಟಕಗಳು, ಮೋಸ್ಟ್ಲಿ ಅವರಿಗೆ ನಾನು ಲಾಸ್ಟ್ ಅಂತ ಹೇಳಿದಾಗ 35 ಘಟಕ ಅಂತ ಹೇಳಿದರು. ದೇಶ ವಿದೇಶದಲ್ಲಿ ಇವತ್ತು 40 ಘಟಕ ಇದೆ, 38 ಘಟಕಗಳನ್ನು ಮಾಡಿದ, ದೇಶ ವಿದೇಶದಲ್ಲಿ ಮಾಡಿದ 38 ಘಟಕಗಳಲ್ಲಿ ಇವತ್ತು ಸಾವಿರಾರು ಕಾರ್ಯಕರ್ತರು, ಪದಾಧಿಕಾರಿಗಳು ಎಲ್ಲರೂ ಸೇರಿ ಇಂಥ ಒಂದು ಒಳ್ಳೆಯ ಕೆಲಸವನ್ನು ಮಾಡುವುದು ನಾವು ಬಹುಶಃ ಇದು ಹೆಮ್ಮೆ ಪಡಬೇಕು. ಇಂಥ ಒಂದು ಒಳ್ಳೆಯ ವೇದಿಕೆಯಲ್ಲಿ ಇಷ್ಟು ಜನರ ಮಧ್ಯದಲ್ಲಿ ನಾನು ನಿಜವಾಗ್ಲೂ ಇವತ್ತು ಸನ್ಮಾನ ಮಾಡಿಸಿಕೊಂಡವನು. ನೀವು ಮಾಡಿದ್ದೀರಿ, ನಾನು ಮಾಡಿಸಿಕೊಂಡಿದ್ದೇನೆ. ಬಹುಶಃ ನನ್ನ ಯೋಗ ಭಾಗ್ಯ ಅಂತ ತಿಳ್ಕೊಂಡು ನಿಮ್ಮ ಜೊತೆ ಮುಂದಿನ ದಿನದಲ್ಲಿ ನಾನು ಈಗಾಗಲೇ ಪ್ರತಿ ವರ್ಷ ಅವ್ರಿಗೆ ಗೊತ್ತಿಲ್ಲ, ಒಂದ್ಸಲ ಒಂದು ಮನೆಗೆ 2.5 ಲಕ್ಷ ಅಂತಾರೆ, ಒಂದು ಮನೆಗೆ 5 ಲಕ್ಷ ಅಂತ ಇದ್ದಾರೆ, ನನಗೆ ಗೊತ್ತಿಲ್ಲ. ನಾನು ನನ್ನ ಸನ್ಮಾರ್ಗದ ಸಂಪಾದನೆ ಅದನ್ನು ಸತ್ಕಾರ್ಯಕ್ಕೆ ಉಪಯೋಗಿಸಿ ಸತ್ಕೀರ್ತಿ ಪಡೆಯುವಲ್ಲಿ ನಾನು ಕೂಡ ಒಬ್ಬ ಯಶಸ್ವಿಯಾಗಿದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ. ಬಿಟ್ಟು ಹೋಗುವುದಕ್ಕಿಂತ ಕೊಟ್ಟು ಹೋಗುವುದೇ ಲೇಸಯ್ಯ, ಕೆರೆಯ ನೀರು ಕೆರೆಗೆ ಚೆಲ್ಲಿ ಎಂದಾಗಿ ನನ್ನ ಸಂಪಾದನೆ ಒಂದು ಅಂಶವನ್ನು ಕೂಡ ನಾನು
ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಮಾಜಿಕ ಕ್ಷೇತ್ರ ಇರ್ಬೋದು, ಶೈಕ್ಷಣಿಕ ಕ್ಷೇತ್ರ ಇರ್ಬೋದು, ಧಾರ್ಮಿಕ ಕ್ಷೇತ್ರ ಇರ್ಬೋದು, ಬೇರೆ ಬೇರೆ ಕ್ಷೇತ್ರದಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡು ಬಂದವನು. ಈಗಾಗಲೇ ಹೇಳಿದರು, ಪ್ರತಿ ವರ್ಷ ನಾವು ಗೋಲ್ಡ್ ಇನ್ಸ್ಟಿಟ್ಯೂಟ್ನಲ್ಲಿ ಎಲ್ಲ ಸಮಾಜದವರಿಗೆ, ಇಂಥವರಂತಲ್ಲ, ಎಲ್ಲ ಸಮಾಜದವರಿಗೆ, ನೊಂದವರಿಗೆ ಪ್ರತಿ ವರ್ಷ ಈ ವರ್ಷ ಕೂಡ 3.25 ಕೋಟಿ ಕೊಟ್ಟಿದೆ. ಅದು 4 ಕೋಟಿ ಈಗ ಬರುವ ವರ್ಷದಿಂದ ಮಾಡ್ತಾ ಇದ್ದೇವೆ. 4 ಕೋಟಿ ರೂಪಾಯಿ ಆ ಒಂದು ದಿನ 25 ಡಿಸೆಂಬರ್ ನಾನು ಡಿಸ್ಟ್ರಿಬ್ಯೂಟ್ ಬೇಕಂದರೆ ನನ್ನ ಒಂದು ಆ ಸಂಕಲ್ಪ, ಆ 60ನೇ ವರ್ಷದ ಹುಟ್ಟುಹಬ್ಬವನ್ನು ನೀವು ಆಚರಿಸಿದ್ದು, ನೀವು ಮಾಡಿದ ಅದನ್ನು ನಾನು ಯಾವತ್ತೂ ನನ್ನ ಜೀವನದಲ್ಲಿ ನಾನು ಮರೆಯಲಾರೆ. ಅದು ನನ್ನ ಹೃದಯದಲ್ಲಿದೆ. ಆವತ್ತೇ ನಾನು ಹೇಳಿದವ, ನಾವು 2019ರಿಂದ 2023ರವರೆಗೆ ಇವತ್ತು 4 ವರ್ಷದಲ್ಲಿ ನಾನು ಕೊಡ್ತಾ ಬಂದೀನಿ, ಮುಂದಕ್ಕೂ ಕೊಡ್ತಾ ಇದ್ದೇನೆ. ಸತೀಶ್ ಪಟ್ಲವರು ಕೂಡ ಅದೇ ಕೆಲಸ ಮಾಡ್ತದೆ. ಇವತ್ತು ಹರೀಶನ್ನು ಕೂಡ ಬಂಟ ಸಂಘದ ಜಾಗದ ಬಂಟ ಸಂಘದ ಅಧ್ಯಕ್ಷರಾಗಿ ಕೂಡ ಅದೇ ಕೆಲಸ ಮಾಡ್ತಾ ಇದ್ದಾರೆ. ರಿಯಲಿ ಯು ಆರ್ ಪ್ರೌಡ್. ನಮಗೆ ಹೆಮ್ಮೆ ಆಗ್ತಾ ಇದೆ. ಇಂಥ ಒಂದು ಕೆಲಸ ಮಾಡುವವರ ಜೊತೆ ನಾವು ಭಾಗಿಯಾಗಿಲ್ಲ ಅಂದರೆ ಇನ್ಯಾವಾಗ, ಯಾರ ಜೊತೆ ಭಾಗಿಯಾಗೋದು? ನಮ್ಮದೊಂದು ಕಡೆ ಇರ್ತದೆ. ಬಟ್ ಯಾರು ಈ ಒಂದು ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಮುಖಾಂತರ ಇಷ್ಟೆಲ್ಲ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡುವುದರಲ್ಲಿ ನನ್ನನ್ನು ನಾನು ತೊಡಗಿಸಿಕೊಳ್ಬೇಕು ಅಂತ ನಾನು ಬಹಳಷ್ಟು ಸಲ ನಾನು ಸತೀಶ್ ಪಟ್ಲ ಅವರಿಗೆ ಕೇಳಿದೆ. ಇಲ್ಲ ಅಣ್ಣ, ನೀವು ಏನು ಮಾಡ್ತೀರಾ ಮಾಡಿ, ನಿಮಗೆ ಯಾವತ್ತೂ ನಾವು ತೊಂದರೆ ಕೂಡ ನೀವೇ ಮಾಡ್ತಾ ಇದ್ದೀರಿ ಅಂತ ಹೇಳುವಾಗ ನಾನು ಒಂದು 2 ಮನೆ ಪ್ರತಿ ವರ್ಷ ನನ್ನ ಲೆಕ್ಕದಲ್ಲಿ ಇರಲಿ ಅಂತೇಳಿ ಪ್ರತಿ ಸಲ ಅವರಿಗೆ ಕಳಿಸ್ತಾರೆ. ಬಟ್ ಈ ವರ್ಷದಿಂದ ಅವರಿಗೆ ನಾನು ಇನ್ನೂ ಹೇಳಿಲ್ಲ, ಅವ್ರಿಗೆ ಹೇಳಿಲ್ಲ, ಅವ್ರ ಅಕೌಂಟಿಗೆ ಆಲ್ರೆಡಿ ತಲುಪಿದೆ 10 ಮನೆ. 10 ಮನೆ ಪ್ರತಿ ವರ್ಷ, ಈ ವರ್ಷದಿಂದ ಪ್ರತಿ ವರ್ಷ ನನ್ನ ಲೆಕ್ಕದಲ್ಲಿ ಇರಲಿ ಸತೀಶ್ ಪಟ್ಲ ಅವರು ಅಂತ ಹೇಳಿ ಆಲ್ರೆಡಿ ಅವರ ಅಕೌಂಟಿಗೆ ಕೂಡ ಜಮಾನು ಮಾಡಿದ್ದಾರೆ, ನಮ್ಮ ಆಫೀಸಿಂದ ಜಮಾನು ಮಾಡಿದ್ದಾರೆ. ಸೊ ನಾವೆಲ್ಲರೂ ಇಲ್ಲಿ ಅವರ ಕೈ ಜೋಡಿಸಿ ಅವರ ಈ ಪಟ್ಲ ಫೌಂಡೇಶನ್ ಅನ್ನು ಬಹಳ ಒಂದು ಶಕ್ತಿಯುತವಾದ ಸಂಸ್ಥೆಯನ್ನು ಮಾಡುವುದರಲ್ಲಿ ನಾವೆಲ್ಲರೂ ಅವರಿಗೆ ಕೈ ಜೋಡಿಸೋಣ. ಆ ಭಗವಂತನು ಕೊಟ್ಟವರಿಗೂ ಒಳ್ಳೆಯದಾಗುತ್ತೆ, ಕೊಡಿಸುವವರಿಗೂ ಒಳ್ಳೆಯದಾಗುತ್ತೆ, ತಗೊಳ್ಳುವವರಿಗೂ ಒಳ್ಳೆಯದಾಗುತ್ತೆ. ಭಗವಂತನು ತಮ್ಮೆಲ್ಲರಿಗೂ ಆರೋಗ್ಯ, ಆಯುಷ್ಯ, ಸಂಪತ್ತು ಕೊಡಲಿ ಅಂತೇಳಿ ಮತ್ತೊಮ್ಮೆ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ನನಗೆ ಈ ಒಂದು ಸುಂದರವಾದ ವೇದಿಕೆ, ಒಳ್ಳೆ ಗಳಿಗೆಯಲ್ಲಿ ಸನ್ಮಾನ ಮಾಡಿ ನನ್ನಿಂದ 2 ಮಾತುಗಳನ್ನು ಮಾತಾಡಿಸಿದಿರಿ. ತಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಈ ಟ್ರಸ್ಟಿನ ಜೊತೆ ನಿರಂತರವಾಗಿ ನಾನಿದ್ದೇನೆ ಎಂಬ ಭರವಸೆ ಹಾಗೂ ಪ್ರೋತ್ಸಾಹವನ್ನು ಕೊಟ್ಟಂತಹ ಗೌರವಾನ್ವಿತ ಪ್ರಕಾಶ್ ಶೆಟ್ಟಿ ಅವರಿಗೆ ಹಾಗೂ ಅವರ ಧರ್ಮಪತ್ನಿ ಆಶಾಕನವರಿಗೆ ಸೇರಿರುವ ಎಲ್ಲ ಬಂಧುಗಳ ಪರವಾಗಿ ಹೃತ್ಪೂರ್ವಕವಾದ ತಪ್ಪಾಗಲಿಕ್ಕಿಲ್ಲ. ಜಾಗತಿಕ ಬಂಟರ ಒಕ್ಕೂಟದ ಮುಖಾಂತರವಾಗಿ ಈ ಸಮಾಜದಲ್ಲಿ ಕೇವಲ ಸಮಾಜದ ಬಂಟ ಬಾಂಧವರಿಗೆ ಮಾತ್ರ ಅಲ್ಲ, ಯಾವುದೇ ಒಂದು ಜಾತಿ ಮತದ ಭೇದವಿಲ್ಲದೆ, ಬಡವ ಬಲ್ಲಿದೆಂಬ ಅಂತರವಿಲ್ಲದೆ ಒಂದು ಸಾಧಕ ಅಂತ ಹೇಳಿದ್ರೆ ಖಂಡಿತವಾಗಿ ತಪ್ಪಾಗ್ಲಿಕ್ಕಿಲ್ಲ. 1 ಕೋಟಿ ರೂಪಾಯಿಯನ್ನ ಪ್ರತಿ ತಿಂಗಳು ದಾನಿಗಳಿಂದ ಸಂಗ್ರಹಿಸಿ ಈ ಸಮಾಜದ ಬಡವರಿಗೆ ಹಂಚುವ ಮುಖಾಂತರವಾಗಿ ಬಡವರ ಕಣ್ಣೊರೆಸುವ ಒಂದು ಮಹತ್ ಕಾರ್ಯವನ್ನ, ಸತ್ಕಾರ್ಯವನ್ನ ಹರಿಶಣ್ಣನವರು ಮಾಡ್ತಾ ಇದ್ದಾರೆ. ನಮ್ಮೆಲ್ಲರ ಆದರಣೀಯರಾದಂತಹ ಹರಿಶಣ್ಣನವರು ಜಾತ್ರೆವನ್ನ ಇಡೀ ಊರಿಗೂ ಭಾರಿ ಖುಷಿ. ಒಂದು ಇಲ್ಲದ ಮದ್ಮೆ ಅನ್ನಗ ಸಂಬಂಧ ಬರ್ಪೇರು, ಮಾತೆಲ್ಲ ಬರ್ಪೇರು. ಪಟ್ಲರಿಗೆ ಪಟ್ಲ ಟ್ರಸ್ಟ್ಗೆ ಇಡೀ ಲೋಕಡಿತ್ತಿನ ಪೂರ ಸಂಬಂಧದಗಳು. ಇನಿ ಪಟ್ಲ ಟ್ರಸ್ಟ್ ಶ್ರೀ ಕ್ಷೇತ್ರ ಕಟೀಲ್ಡ್ ಉದ್ಘಾಟನೆ ಅನ್ನಗ ಯಾನ್ಲ ಇತ್ತೆ ಆದಾಗ ಇನಿ 7 ವರ್ಷೋಡು ಈತಿ ಎತ್ತರ ಏರ್ದಿನಿಂದ ಅಂಡ ಅವು ಖಂಡಿತ ಕಟೀಲ್ದಮ್ಮನ ಆಶೀರ್ವಾದ, ಪಟ್ಲ ಸತೀಶ್ ಶೆಟ್ರನ್ನ ಕೆಲವು ಗುಣಗಳೇಡು ಕಿನ್ನ ಪ್ರಾಯಡು ದೇವರು ಅರೆಗೆ ಕಂಠ ಕೊರ್ದು ಭಾಗವತ್ಗೇಡು ಜಗತ್ ಪ್ರಸಿದ್ಧ ಮಾಡ್ತೇರು. ಆಡ ಆ ಒಂಜಿ ಜಗತ್ ಪ್ರಸಿದ್ಧ ಆಯ ಅನ್ಪಿನ ಒಂಜಿ ಅಹಂ ಬರಂದೆ ನಯನ ವಿನಯಡು ಸರಳ ವ್ಯಕ್ತಿತ್ವಡು ತಾನು ನಡ್ಕೊಂಬತ್ತಿನ ದಾರಿನಿ ಮದಪಂದೆ ಈತಿ ಎತ್ತರ ಏರ್ನಲ್ಲ ಪಿರಮು ಕೊಟ್ಟುವುದು ಏರು ಮಾತ ಎನ್ನ ಏಳಿಗೆಗೆ ಸಹಕಾರಿ ಆತೇರ, ಏರು ಮಾತ ಈ ಯಶಸ್ವಿ ಕಾರಣಕರ್ತರ ಆತೇರ ಅಕಲಿಂಗ್ ಪೂರ ಇತ್ತಲ ನೆನೆತ್ತದು. ಇಂಚಿನ ಒಂಜಿ ಕಾರ್ಯಕ್ರಮ
ಒಂದು ಖಂಡಿತ ಒಂದು ವ್ಯಕ್ತಿ ಮಲ್ಪರ ಸಾಧ್ಯನೇ ಇಜ್ಜಿ ಒಂದು ದೈವಿ ಶಕ್ತಿ ಖಂಡಿತ ನಿಕ್ ಸಾಕಾರ ಇಜ್ಜಿಂದ ಅಂದ ಈ ಒಂದು ಕಾರ್ಯಕ್ರಮ ಮಲ್ಪರ ಸಾಧ್ಯ ಇಜ್ಜಿ ಇನ್ನು ಕಾಣದ ಒಂಜಿ ಮೆರವಣಿಗೆ ಇನ್ನು ಕಾಂಡೇರು ದಿಂಚಿ ಬೈದಿನ ಸ್ವಾಮಿಲ್ ನಕುಲು ಇನ್ನು ಕಾಂಡೇರು ದಿಂಚಿ ಬೈದಿನ ದಾನಿಲ್ ನಕುಲು ಇನ್ನು ಕಾಂಡ ಕುಣಿತ ಭಜನೆ ರಡ್ಡು ವೇದಿಕೆ ಕೋಡೇರು ದಿಂಚಿ ಯಕ್ಷಗಾನದ ಒಂಜಿ ಕಾಂಪಿಟಿಷನ್ ಪಂಡದೇ ಸಾಧ್ಯ ದೇವನ್ನ ಒಂಜಿ ಅವನಿ ಜೋಕುಲ್ನ ಯಕ್ಷಗಾನದ ಕಲ್ಪನೆಲ್ಲ ಭಾರಿ ಲಾಯ್ಕದ ದೇವನ್ನಾಗ ಎಡ್ಡೆಡ್ಡೆ ವೇಷಧಾರಿನಕುಲು ದುಂಬುಡು ಇತ್ತೇರು ಪುದರದ ವೇಷಧಾರಿಗಳು ಇತ್ತೇರು ಇನಿ ಒಂಜಿ ರಡ್ಡು ಜನಕ್ಕೆ ಸನ್ಮಾನ ಅನ್ನು ನಮ್ಮ ದಾನಿಲಗಳಿಗೆ ಎಲ್ಲ ಸಾಮ್ಗೇರು ಒಂಜಿ ಇಂಚಿನ ಒಂಜಿ ವ್ಯಕ್ತಿ ಒಂಜಿ ತೂನನೇ ಭಕ್ತಿ ಭಾವ ಬರ್ಪುಂಡು ಎರ್ಲಾರ್ನ ವಿಷಯಡು ಎರ್ಲ ದಾಲ ಪನ್ನೋಡುಂದೇಜಿ ತೂನನೇ ಅಕಲಿನ ದಂಪತಿಲಿನ ಒಂಜಿ ಅಕಲೊಂಜಿ ದೇವಿ ಅಕಲ ದೈವ ಶಕ್ತಿ ಉಂಡು ಇನಿ ಪ್ರಕಾಶನ್ನಾಗಿ ದಂಪತಿಲಿಗೆ ಸನ್ಮಾನ ಅಂಡು ದಾಯಗ ಅಕಲಿಗೆ ನಾವು ಸನ್ಮಾನ ಅಲ್ಪ ಸಮಾಜ ದಾಯಗ ಅಕಲಿಗೆ ಗೌರವ ಕೊರ್ಪ ಅಕುಲು ಇತ್ತಿನ ಆ ಒಂಜಿ ಸಂಪತ್ತು ಖುಷಿ ಇಟ್ಟು ಆ ಒಂಜಿ ಸಮಾಜವು ಈ ದಾಂತಿನಗಲಿಗೆ ಕೊರ್ಪೇರ ತಾವು ಭಾರಿ ಮಲ್ಲ ವಿಷಯ ಯಾನ ಸತ್ಯ ಜನರಲ್ಲಿ ಏಪಲ ಪಂಪಿನುಂಡು ಪಟ್ಲ ಫೌಂಡೇಶನ್ ಆಡ ಜಾಗತಿಕ ಬಂಡ ಸಂಘ ಒಕ್ಕೂಟದ ಕೆಲಸ ರಡ್ಲ ಒಂಜಿ ಇತ್ತಿನ ಕಳ್ಳ ಕಂತದು ಇತ್ತಿನ ಕಳ್ಳ ನಟದು ದಾಂತಿನ ಕಳ್ಳ ಕಣ್ಣೊರಿಸಿನಂಚಿನ ಕೆಲಸ ಸತೀಶನ್ನಿ ಕಲಾವಿದರಿ ಮಲ್ಪೇರಿಂದ ಅಂಡ ಜಾಗತಿಕ ಬಂಡ ಸಂಘ ಬಂಟೇರಿಂಗಲ್ಲ ಭಾರಿ ಬಂಗೂಡು ಮಸ್ತ್ ಜನ ಉಳ್ಳೇರು ಒಂತ ಜನ ಮಲ್ಲಕುಲು ಉಳ್ಳೇರು ಅಂಡ ದಾಂತಿನಗೂ ಮಸ್ತ್ ಜನ ಉಳ್ಳೇರು ಐತೋಟು ಆಜುಬಾಜು ಇತ್ತಿನ ಬೇತೆ ಸಮಾಜದ ಕುಲ್ಲು ಉಳ್ಳೇರು ನಮ್ಮ ಸಮಾಜಡು ಜಾತಿ ಮತ್ತು ಭೇದದಂತೆ ನಮ್ಮ ಮಾತೆರೆಲ್ಲ ಸಾಕಾರ ಮಲ್ದನು ಐಕ್ ಕಾರಣಕರ್ತೆರೇನ ಯಾಕುಲು ಎದಲ ಪನ್ಪ ಕನ್ಯಾನ ಸದಸ್ಯ ಟ್ರಿಂಕಲ್ಲ ದೇವೇರನ್ನು ದೇವೇರು ಪನ್ಪನ್ನ ದೇವೇರನ್ನು ತೂವರೆ ಸಾಧ್ಯಜ್ಜಿ ಈ ಸಮಾಜಡು ಇತ್ತಿನ ಸಂಪತ್ತಿನ ಸಮಾಜವು ಕೊರ್ಪೇರಿಂದ ಅಂಡ ಅವಳ ಕೊರ್ದು ಇಡೀ ದಿನ ಎಂಕಲೊಟ್ಟಿಗೂ ಆಯ್ತಾ ಸುಖ ಕಷ್ಟೋಡು ಭಾಗಿ ಹಾಪೇರಿಂದ ಅಂಡ ಅವು ಎಂಕಲ್ಲ ಭಾಗ್ಯ ಇನಿ ಏತು ಜನ ದಾನಿಲ್ ಉಳ್ಳೇರ ಈ ವೇದಿಕೆ ಇಡ್ತಾಗ ಪೂರ ದಾನಿಲ್ಲ ಪಟ್ಲದ ಯಶಸ್ವಿ ಕಾರಣಿಕರ್ತೇರು ಯಾನು ಮಸ್ತ್ ಪಾತ್ಯಾರ ಪೋಪುಜಿ ಮಸ್ತ್ ಜನ ಪಾತ್ಯಾರ ಉಳ್ಳೇರು ಎಂಕ್ ಒಂಜೇ ಒಂಜಿಯನ್ನ ಸತೀಶ್ ಇಲ್ಲ ಸತೀಶ್ ಅನ್ನೆಲ್ಲ ಯಾನ್ಲ ಮೆಗ್ಗೆ ಫಲ ಇಲ್ಲಕ್ಕಂದು ಏಪಲ ಎಂಕುಲ್ ಪನ್ಪ ಏಪಲ ಎಂಗ್ಲಿಗೆ ಹೂವೇ ನಮ್ದ ಕಾಂಪಿಟೇಷನ್ ಇಜ್ಜಿ ಎಂಗಲಿ ಏಪಲ ಶಕ್ತಿ ಇತ್ತಿನ ಸಮಯ ಈ ಸದಸ್ಯನ ನಂಜಿನಗಳು ಸೆಷನ್ನಾಗ ಮಾತ್ರ ದಾನ ಕೊರಿಯರಿಂದ ಅಂಡ ಎಂಗುಲು ಪಾಪದ ಕೆಲವೊಂಜಿ ಕೆಲಸ ಮಲ್ಪ ನಂಜಿನ ಸೇವೆ ಮಲ್ಪ ನಂಜಿನ ಕೆಲಸ ಮಲ್ಪ ದೇವನ್ನ ಇನಿ ಜಾಗತಿಕ ಬಂಡ ಸಂಘಟಲ ಮುನ್ನೂದೇರ್ದು ಮಿತ್ತು ಇಲ್ಲ ಅಂದು ಅವು ಏರೆಗಿಲ್ಲ ಇಲ್ಲಿ ಬಜಿ ಬಂಗದಗಲಿಗೆ ತರ್ಪಲ್ದ ಇಲ್ಲ ಮುಳಿತ ಇಲ್ಲ ಮೆಡಿಕಲ್ದಾಗಲಿಗೆ ಮದ್ಮೆದಾಗಲಿ 1000 ಜೋಕ್ಲೇಟ್ಲಿ ಹೆಚ್ಚ ಮದ್ಮೆದಾಗಲಿ ಸಾಕಾರ ಬದುಕು ಸಾರ್ಥಕ ಆನಂದ ಎನ್ನ 35-40 ವರ್ಷದ ಸಮಾಜ ಸೇವೆಲ್ಲ ಇನಿ ಸತೀಶನ್ಯ ಮಲ್ಪನ ಸಮಾಜ ಸೇವೆಲ್ಲ ಬದುಕಡು ಏತ್ ಇಂಚಿನ ಸುಖ ಪಡೆಂಡಲ್ಲ ಈ ಸುಖ ಖಂಡಿತ ತಿಕ್ಕನ್ನು ಜೀವನ ಪರ್ಯಂತ ದೇವರೆಂಗಲಿಗೆ ಕೆಲಸ ಮಲ್ಪರ ಶಕ್ತಿ ಕೊರಡು ಆಶೀರ್ವಾದ ನಿಕಲ್ ಮಾತೊಪ್ಪಾಡು ನಮ್ಮ ಸಮಾಜ ಎಡ್ಡಾಡು ಏರೆಲ್ಲ ದಾಂತಿನ ಕುಲು ಎಂಗಲ್ ಏರಲಿ ಇಜ್ಜೇರಂದು ಎನ್ನರೆಜ್ಜಿ ಏರಾಗ್ಲಿ ಇಜ್ಜಡಿ ಎಂಗುಲು ಉಲ್ಲ ಅನ್ಪಿನ ಎಂಗುಲ ಶಕ್ತಿ ದೇವರು ಕೊರಡು ಬಂದು ಪಂಡದ ಏನೋದು ಬಾತ್ರೆ ಮುಗ್ದ ಪಟ್ಲ ಟ್ರಸ್ಟ್ ಕಟೀಲಿಡು ಉದ್ಘಾಟನೆ ಆಂಡ್ ಆ ಸಂದರ್ಭಡೆ ಪಟ್ಲ ಭಾಗವತರಡ ಎಂಕುಲು ಕೇಂದಿತ್ತ ಇರ್ನ ಟಾರ್ಗೆಟ್ ಇತ್ತು ಅಪಕಾರ ಪಂಡಿತೀರಿ 1 ಕೋಟಿ ಆರಂಭದ ಬಂತಿನಾರ್ 1 ಕೋಟಿಯಿಂದ ಆರು ತನ್ನಾಗ ಮಸ್ತ್ ಜನ ತೇಲ್ತಿದ್ದೀರಿ ಒಂದು ಯಕ್ಷಗಾನ ಕಲಾವಿದಕ್ಕೆ 1 ಕೋಟಿ ರೂಪಾಯಿ ಸಂಗ್ರಹ ಮಲ್ಪರೆ ಸಾಧ್ಯ ಉಂಡ ಆ ಸಂದರ್ಭಡೆ ಅರ್ನ ಕನನ ನಿಜ ಮಲ್ತು ಕೊಡ್ತಿನಾರು ಐಕಲ್ ಹರೀಶ್ ಶೆಟ್ರು ಅರ್ನ ಸುರುತ್ತ ಆ 1 ಕೋಟಿದ ಟಾರ್ಗೆಟ್ ಅವು ಮುಟ್ಟರೆ ಕಾರಣಿಕರ್ತೇರು ಐಕಳ ಹರೀಶ್ ಶೆಟ್ರು ಅವರಿಗೆ ಅಭಿನಂದನೆ ಕೊರೊಂದುಲ್ಲ ಆರು ಮುಂಬೈ ಘಟಕದ ಒಂಜಿ ಸ್ಥಾಪಕರು ಐತ ಒಟ್ಟಿಗೆ ಪಟ್ಲ ಟ್ರಸ್ಟ್ದ ಪ್ರಧಾನ ಸಂಚಾಲಕರಾದ ಉಳ್ಳೇರು ಅವರಿಗೆ ಅಭಿನಂದನೆ ಕೊರೊಂದು ಇತ್ತೆ ಒಂಜಿ ಸೇವಾ ಚಟುವಟಿಕೆಯನ್ನು ಮಲ್ತೊಂದುಲ್ಲ ಶೈಲಜಾ ಹೆಗ್ಡೆ ಅವರಿಗೆ ವೈದ್ಯಕೀಯ ನೆರವುದ 25,000 ರೂಪಾಯಿದ ಚೆಕ್ನ ಕೊರ್ಪ ಅನಾರೋಗ್ಯ ಎತ್ತಿ ನಿರ್ದಾತ ಅವರಿಗೆ ಬೇಗ ಪೋರ್ ಎತ್ತಿ ನಿರ್ದಾತ್ರ ಆ ಕಾರ್ಯಕ್ರಮ ಬೊಕ್ಕ ಒಂಜಿ 10 ನಿಮಿಷದ ಬೊಕ್ಕ ಉಂಡು ಸರಣಿಡು ಬರ್ಪುಂಡು ಶೈಲಜಾ ಹೆಗ್ಡೆ ವೇದಿಕೆ ಬಲೆ ಅವ್ರು ಕೊಡ್ತಾರೆ 1 ಕೋಟಿದ ಟಾರ್ಗೆಟ್ ಎಂದು ಪಂಡಿತ್ತ ಇನ್ನಿತ ಒಂಜೇ ಕಾರ್ಯಕ್ರಮಡೆ 1.5 ಕೋಟಿದ ಸೇವಾ ಚಟುವಟಿಕೆಗಳು ನಡಪುಂಡು ಇಂದು ಪಟ್ಲ ಟ್ರಸ್ಟ್ದ ಸಾಧನೆ ಶೈಲಜಾ ಹೆಗ್ಡೆ ಒಂಜಿ ಕಾಲಡೆ ಯಕ್ಷಗಾನದ ಒಂಜಿ ವೇಷಭೂಷಣದ ಸಂಪೂರ್ಣ ವ್ಯವಸ್ಥೆಯನ್ನು ಮಲ್ದಿನಾರು ಒಂಜಿ ಮೇಳನ್ನು ಕಟ್ಟಿದಿನಾರು ಇತ್ತೆ ವೃದ್ಧಾಪ್ಯಡುಳ್ಳೇರು ಶ್ರೀಮತಿ
ಶೈಲಜಾ ಹೆಗಡೆ ಬಂದರೆ ನಮ್ಮೊಟ್ಟಿಗೆ ಬಿನ್ನೆರಾದ ತೋನ್ಸೆ ಆನಂದ ಶೆಟ್ಟಿ ಉಳ್ಳೇರು ಚೇರ್ಮನ್ ಆರ್ಗಾನಿಕ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ಆನಂದನ್ನ ಇದನ್ನು ಪ್ರೀತಿ ಗೌರವಪೂರ್ವಕವಾದ ಪಟ್ಲ ಭಾಗವತಿಯರು ಎದ್ಕೊಂಡೊಂದುಲ್ಲೇರು ಅಂಚನೆ ಇನ್ನಿತ ಕಾರ್ಯಕ್ರಮಕ್ಕೆ ಬಿನ್ನೆರಾದ ಸಭೆಗೆ ಪುನಂಚಿನ ಗಣ್ಯರು ನೀಲಕಂಠ ಗೌಡ ಕಮ್ಮರಡಿ ತೀರ್ಥಹಳ್ಳಿ ಜಿಡಿ ರಮೇಶ್ ಕಮ್ಮರಡಿ ಶ್ರೀಮತಿ ಮಧುಮಾಲತಿ ಕಮ್ಮರಡಿ ಶ್ರೀಮತಿ ನಿರ್ಮಲಾ ಕಮ್ಮರಡಿ ಅಂಚನೆ ದಿವಾಕರ್ ಶೆಟ್ಟಿ ಸಾಯಿ ಮಂದಿರ ಉಡುಪಿ ಪ್ರದೀಪ್ ಕುಮಾರ್ ಕಲ್ಕೂರು ಸುರೇಶ್ ಚಂದ್ರ ಶೆಟ್ಟಿ ಸಿಎ ಶಾಂತಾರಾಮ್ ಶೆಟ್ಟಿ ರತ್ನಾಕರ್ ಶೆಟ್ಟಿ ಮುಲ್ಕೂರು ಅರೆಹೊಳೆ ಸದಾಶಿವರಾವ್ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರೇ ಡಾಕ್ಟರ್ ಶ್ರೀನಾಥ್ ಉಜಿರೆ ಮಕ್ಕಳನ್ನ ಉಪಸ್ಥಿತಿನ ಇಂಕುಲು ಗೌರವಡೆ ಸ್ವೀಕಾರ ಮಲ್ತೊಂದು ಅಕಲೆಗೆ ಶಾಲ್ದ ವ್ಯವಸ್ಥೆಯನ್ನು ಸಂಘಟಕರು ಮಲ್ತೊಂದುಲ್ಲೇರು ಇತ್ತೆ ಹರೀಶಣ್ಣಗೆ ನನ್ನೊಂಜಿ ಬೇಲೆ ಹರೀಶಣ್ಣ ಈ ಒಂಜಿ ಬೇಲೆ ಮಲ್ ಬರುಂಡಿತ್ತೆ ಪ್ರಧಾನ ಸಂಚಾಲಕರಾದ ಪಟ್ಲ ಭಾಗವತಿಯರ್ನ ಆ ಕನಕ್ಕೆ ಅವು ನಿಜ ಮಲ್ಪರೆ ಮಸ್ತ್ ಜನ ಪೂರ್ಣ ಸಹಕಾರ ಕೊಡೊಂದುಲ್ಲೆ ಐತಿಲ್ಲ ಈ ವರ್ಷ ಪ್ರತಿ ವರ್ಷದ ಕೊರ್ಪಿನಾರೆ ಈ ವರ್ಷ ಈ ಕಾರ್ಯಕ್ರಮ ಗಾತ್ರ 1 ಕೋಟಿ ರೂಪಾಯಿದ ಕೊಡುಗೆನ ಕೊಡ್ತೀನಂಚಿನ ಮಹಾದಾನಿ ಪಟ್ಲ ಟ್ರಸ್ಟ್ದ ಪ್ರಧಾನ ಸಂಚಾಲಕರಿಡುವರಿ ಬರೋಡದ ಶಶಿಧರ್ ಶೆಟ್ರಿಗೆ ಐಕಳ ಹರೀಶ್ ಶೆಟ್ಟಿ ಒಂದು ಪ್ರೀತಿ ಗೌರವದ ಮಾನಾದಿಗೆನೆ ಟ್ರಸ್ಟ್ದ ಪರವಾದ ಮಲ್ಕೊಡೊಂದು ವಿನಂತಿ ಮಲ್ತೊಂದಲ್ಲ ಶಶಿಯನ್ನ ಕರಿನ ವರ್ಷದ ಅರ್ನ ಮಗಲ್ ಬಲ್ಲೆ ಒಟ್ಟಿಗೆ ಬಲ್ಲೆ ಬಲ್ಲಮ್ಮ ಕರಿನ ವರ್ಷದ ಸಮ್ಮೇಳನ ಅಧ್ಯಕ್ಷರು ಈ ವರ್ಷದ ಸಮ್ಮೇಳನ ಇಂಚನೆ ಕೂಡ ಇತ್ತ ಒಟ್ಟಿಗೆ ಕಾಲೇಜು ವಿದ್ಯಾರ್ಥಿಗಳಿಗೆ ಸ್ಪರ್ಧೆ ಮಲ್ಪುಲೆ ರದ್ದು ದಿನದ ಕಾರ್ಯಕ್ರಮ ಮಲ್ಪುಗ ಆ ಕಾರ್ಯಕ್ರಮದ ಖರ್ಚು ವೆಚ್ಚಲಿಗೆ ದಾಲ ಮಂಡ ವೆಚ್ಚ ಮಲ್ಪೊಡ್ಚಿ ಸೃಷ್ಟಿ ಶೆಟ್ಟಿ ಏಜೆಡ್ ವೈದ್ಯಕೀಯ ವಿದ್ಯಾರ್ಥಿನಿ ಒಟ್ಟಿಗೆ ಮಗಲೇ ಬಂಡೇರು ಸ್ವಾಮೀಜಿನ ಆಶೀರ್ವಾದ ದೆತೊಂದು ಬಲ್ಲ ಅಂದು ಬರೋಡದ ತುಳು ಸಂಘದ ಮುಖ್ಯಸ್ಥರಾದ ಅಖಿಲ ಭಾರತ ತುಳು ಒಕ್ಕೂಟದ ಗೌರವಾಧ್ಯಕ್ಷರಾದ ನಮ್ಮ ರಾಜ್ಯ ಮಾತ್ರತ್ತೆ ಗುಜರಾತ್ ಅರ್ನ ಪ್ರಭಾವಲಯ ಮಹಾರಾಷ್ಟ್ರ ಗುಜರಾತ್ ಮೂಲಪೂರ ಒಂದು ಸಂಘಟಕರಾದ ಉಪುನ ಶಶಿಧರ್ ಶೆಟ್ಟಿ ಬರೋಡ ರಡ್ಡು ಪಾತ್ರ ಮಾತರೆಗಳ ನಮಸ್ಕಾರ ಅಪ್ಪೆ ಕಡಿಲದ ಉಳ್ಳಾದಿಗೆ ತರೆತಗ್ಗಾದ ವೇದಿಕೆಯ ಮೆತ್ತಿಡಿಪು ನಂಚಿದ್ದನ ಒಡೆಯೂರು ಸ್ವಾಮಿನ ಪಾದಗೂ ನಮಸ್ಕಾರ ಅಂತಂದು ಇನ್ನಿತ ಈ ಪೂರ ಕಾರ್ಯಕ್ರಮದ ಸಮಾರಂಭದ ಅಧ್ಯಕ್ಷರಾದಿತ್ತು ನಂಚಿದ್ದನ ಹಿರಿಯರಾದಿತ್ತಿನ ಸದಾಶಿವ ಶೆಟ್ಟಿ ಕನ್ಯಾನ ಅಂಜನಿ ಆಜ್ಞೆರಂಜಿತ್ತಿನ ಐಕಲ ಹರಿಶೆಟ್ರೆ ವೇದಿಕೆದ ಮಿತ್ತಿಡಿಪು ನಂಚಿದ್ದನ ಮಾತ ಗಣ್ಯಾದಿ ಗಣ್ಯರೇ ಅಂಚನೆ ವೇದಿಕೆದ ದುಂಬುಡುಪು ನಂಚಿದ್ದನ ಮಾತ ಯಕ್ಷ ಪ್ರಿಯರೇ ಅಂಚನೆ ಸತೀಶ್ ಶೆಟ್ರನ ಅಭಿಮಾನಿಲೆ ಬಂದುಲ ಕಾಂಡೆ ದಿಂಚಿ ಮೂಲು ಕಾರ್ಯಕ್ರಮನು ನಮ್ಮ ಕಾಂಡೆ 7 ಗಂಟೆ ದಿಂಚಿ ಮೂಲು ಈ ಕಾರ್ಯಕ್ರಮನು ಆಯೋಜನೆ ಮಂತೊಂದಿಲ್ಲ ಈ ವೇದಿಕೆಗೆ ಸಂಭ್ರಮದ ಮೆರವಣಿಗೆದ ಚಿತ್ರಣ ಎಂಚೆತ್ತಿನ ಕೇಳಿದ ಕಿನ್ನೆ ಬಾಲರ್ದ ಪತ್ತನ 8 ವರ್ಷದ ಪ್ರಾಯದಕ್ಕಲು ಮಾತೆಲ್ಲ ಒಟ್ಟು ಸೇರೊಂದು ಸಮಾರಂಭ ಈ ಕಾರ್ಯಕ್ರಮ ಬರ್ಪುನ ಭಾರಿ ವಿಶೇಷವಾಯಿನ ಈ ಮೆರವಣಿಗೆ ನಮ್ಮ ಕಾಂಡ ಇನಿ ತೂತ ಐಟ್ಲ ಜೋಕಲ್ನ ಭಜನೆ ಕುಣಿತ ರಡ್ಡೆ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಗಳಿಗೆ ಸತೀಶ್ ಶೆಟ್ಟಿ ಪಟ್ಲ ಮೇಲೆಡ್ದೆ ತುಳಸಿ ಹಾರಂಚನೆ ಫಲಪುಷ್ಪ ಸಮರ್ಪಣೆ ಸ್ವಾಗತ ಇರುವೆರಲ್ಲ ದರ್ಶನಡು ನಮಗೆ ಸಮಾರಂಭ ನೆರವೇರಿನ ಬಾರಿ ಶುಭದಾಯಕ ಒಂದು ಪಣೊಂದು ಇನ್ನು ರಡ್ಡು ವಿಶೇಷ ಕಾರ್ಯಕ್ರಮ ಪ್ರತಿ 7 ವರ್ಷದ ನಡಪು ನಡೆದಿಂಚಿಲ್ಲ ರಡ್ಡು ವಿಶೇಷ ರಡ್ಡು ಕಾರ್ಯಕ್ರಮ ಇನ್ನು ನಡತಾನೆ ಅವು ದಾದಾ ಕೇಳಿದ ಯಕ್ಷಗಾನನು
ಒರಿಪುನಂಚಿತ್ರ ಒಂದು ಕಾರ್ಯಕ್ರಮ ಯಕ್ಷಗಾನನು ದುಂಬುದ ಪೀಳಿಗೆಗೆ ಹಸ್ತಾಂತರ ಮನ್ಪುನಂಚ ಒಂದು ಕಾರ್ಯಕ್ರಮ ಅವಳು ಎಂಚ ಅನ್ನಕ್ಕೆ ಏನಂದ ತೀರ್ಥದ ವೇದಿಕೆಡೆ ಹೈಸ್ಕೂಲ್ದ ಜೋಕುಲಿಗೆ ಸ್ಪರ್ಧೆ ಮಿತ್ತದ ವೇದಿಕೆಡೆ ಕಾಲೇಜ್ ಜೋಕುಲಿಗೆ ಸ್ಪರ್ಧೆ ಅಂಚನೆ ಮೂಲ ಯೂನಿವರ್ಸಿಟಿ ಲೆವೆಲ್ ಮೂಲ ನಮ್ಮ ಈ ಕಾರ್ಯಕ್ರಮ ನಡತೊಂದಿತ್ತ ಬುಕ್ಕೊಂಜಿ ಕೋಟಿಡೆ ಕಲಾವಿದರಿಗೆ ಇನ್ಸೂರೆನ್ಸ್ ಮನ್ಪುನ ಅಂಚಿನ ವ್ಯವಸ್ಥೆ ವಿಶೇಷವಾದ ಈ ವರ್ಷ ನರ್ತನ ಸೇವೆ ಮನ್ಪುನಕ್ಕೆ ಅಂಚನೆ ನಾಟಕ ಕಲಾವಿದರಿಗೆಲ್ಲ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ವತಿ ಹಿಡಿದು ಉಚಿತವಾದ ಇನ್ಸೂರೆನ್ಸ್ ಇದೆ ಸಾಧಾರಣ ಏನು ಮಾಡೋದು 10 ಲಕ್ಷ ರೂಪಾಯಿ ಮಟ್ಟ ತಿಕ್ಕುನಂಚಿನ ವ್ಯವಸ್ಥೆ ಎಲ್ಲ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಮಂತುಂಡು ಪಂದರೆ ಇಂಕ ಭಾರಿ ಸಂತೋಷ ಒಂದುಂಡು ಪಟ್ಲ ಫೌಂಡೇಶನ್ಗೆ 8 ವರ್ಷ ಆತದ ಐದು ಹೆಚ್ಚು ಕೋಟಿದ ಅನುದಾನ ಸಾಧಾರಣ 8 ಕೋಟಿ ಮಟ್ಟದ ಅನುದಾನವನ್ನು ನಮ್ಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಮಂತ್ರಿ ಪಂದರೆ ಇಂಕ ಭಾರಿ ಸಂತೋಷ ಒಂದುಂಡು ಇಡೀ ಭಾರತ ದೇಶರು ಒವ್ವಾಂಡ ಒಂಜಿ ಸಾಂಸ್ಕೃತಿಕ ಒಂಜಿ ಸಂಘಟನೆ ಇಡಿ ಅಂತಾರಾಷ್ಟ್ರೀಯವಾದ 38 ಸಂಘಟನೆ ಮನ್ಪುನ ಒವ್ವಾಂಡ ಒಂಜಿ ಸಂಘ ಸಂಸ್ಥೆ ಇತ್ತಿಂದ ಅಂಡ ಅವು ಪಟ್ಲ ಫೌಂಡೇಶನ್ ಪಂಡೆಲ್ಲ ಇಂಕೆ ಭಾರಿ ಸಂತೋಷ ಒಂದುಂಡು ಇಂಕ್ಲಿಗೆ ಯಕ್ಷಗಾನಡು ದೇವೇಂದ್ರ ಬರ್ಪುನ ಕರಿಸತ್ತಲಿ ಪಾತ್ರನ ಪಂತೆ ದೇವೇಂದ್ರ ಬಂದಾಗ ಒಡ್ಡಲ ಕೂಡ ಮಾತಲಿಪ್ಪುನ ಅಂತ ಇಂಕ್ಲಿಗೆ ಕನ್ಯಾನ ಸದಾಶಿವ ಶೆಟ್ಟಿ 6 ಭಕ್ತಿ ಬುಕ್ಕ ಈ ಪಟ್ಲ ಫೌಂಡೇಶನ್ ಆನೆ ಬಲ ತಲೆಗೆ ಬೈದಿನಿ ಮೂಲು ಬುಕ್ಕೊಂಜಿ ಇನ್ನೂ ವಿಶೇಷ ಅನ್ನಕ್ಕೆ ಏನಂದ ನಮ್ಮ ಹಿಂದೂ ಸಾಮ್ರಾಜ್ಯವಾಯಿನ ಕಲ್ಲಡ್ಕ ಪ್ರಭಾಕರ ಭಟ್ನ ಉಪಸ್ಥಿತಿ ಅದು ಏತ ಮೂಲ ಬರ್ಬೇರ ಅಲ್ಲಿ ದಾದಾಲ ಒಂದು ವಿಶೇಷ ಕಾರ್ಯಕ್ರಮ ಬಿಡು ಕರಿ ವರ್ಷದ ಅಂಚೇನಿ 6 ಭಕ್ತನ ಟೈಮ್ ಒಂದು ವಿಶೇಷವಾದ ಕಾರ್ಯಕ್ರಮದ ಆಯೋಜನೆ ಆದಿತ್ತು ಈ ವರ್ಷಡು ರಡ್ಡೆ ಕಾರ್ಯಕ್ರಮ ವಿಶೇಷವಾದ ನಮ್ಮ ಜೋಡಣೆ ಮಂತದ ಅವು ಏನು ನಾನು ಕೇಳಿದಂಡ ಶಾಲಾ ವಿದ್ಯಾರ್ಥಿಗಳಿಗೆ ನಮ್ಮ ಯಕ್ಷಗಾನದ ಸ್ಪರ್ಧೆಯನ್ನು ಮನ್ಪುನಂಚಿದ ಒಂದು ಕಾರ್ಯಕ್ರಮಗಳು ಯಕ್ಷಗಾನ ಗಂಡು ಕಲೆ ಅಂತ ಪನ್ಪೇರಿ ಆಂಡ ಇಂಗ್ಲ ಮಹಿಳಾ ಘಟಕ ಅವು ಏತು ಜೋರನ್ನು ಪಂಡಿಂದ ಅನ್ನ ಗಂಡು ಕಲೆಯನ್ನು ಮೀರು ಅಂಚಿತ್ತು ಒಂದು ಕಾಲ ಪೂರ್ಣಿಮಕ್ಕ ಬೊಕ್ಕ ಮೂಲ ಮಹಿಳಾ ಘಟಕದ ಉಳ್ಳೇರು ಮುರಣಿ ಅನ್ನು ತುಯಿ ಹಾಕಿನ ಕಾರ್ಯಕ್ರಮನು ಅಂಚಿತ ಒಂದು ಕಾರ್ಯಕ್ರಮದ ಯಶಸ್ವಿ ಕಾರಣ ಏರನ್ನು ಕೇಂದ್ರ ಆ ಪಟ್ಲ ಫೌಂಡೇಶನ್ ಓಲ್ಲ ರಸ್ತೆ ದಾದಾಲ ಏರಿಗೆ ದಾದಾಲ ಆನಂದ ಆಂಡ ನಮ್ಮ ಸುರುಕು ಪೂರ್ಣ ನೇರಿಗಿಂದ 100 ನಂಬರ್ಗೆ ಮೂಲ ಯಕ್ಷಗಾನ ಕಲಾವಿದರಿಗೆ ದಾದಾಲ ಆಂಡ ಏರಿಗೆ ಪೂರ್ಣ ಕೇಂದ್ರಂದ ಅವು ಸತೀಶ್ ಅಣ್ಣಗೆ ಪಟ್ಲ ಫೌಂಡೇಶನ್ಗೆ ಯಕ್ಷಗಾನ ಕಲಾವಿದರಿಗೆ ಏರಾಳವರು ಉಳ್ಳೇರಿ ಅವು ಏರನ್ನು ಕೇಂದ್ರಂದ ಅವು ಸತೀಶ್ ಅಣ್ಣನ ಈ ಕಾರ್ಯಕ್ರಮಗೋಸ್ಕರ ನಮ್ಮ ಮಾತೆಲ್ಲ ಆರನ ಪಿರೋಡು ಕೈ ಜೋಡಿಸದ ಐಕಳ ಹರೀಶ್ ಶೆಟ್ಟಿ ಪ್ರವೀಣ್ ಅಣ್ಣಿ ಅಂಚ ಮಸ್ತ್ ಜನ ದಾನಿಲು ಸದಸ್ಯನ ಬಗ್ಗೆ ಏತು ಫಂಡಲ ಕಮ್ಮಿ ಆರು ಎಂಚಿನ ಕೇಂದ್ರಂದ ಅವು ತುಂಬಿ ತುಳುಕದ ಕೊಡ ಅಂದು ಯಾಕೆ ಏತು ತೆತ್ತನಲ್ಲ ಬಕ್ಕಲ ಅಡಿಗೆ ಹೊಸರು ಬರೋಂದು ಇಪ್ಪು ನಂಚಾರ ಪಂಪ ನಿಖಿಲಿಗೆ ಎಂಚಿನ ನಂಬರನ್ನ ಮಂತೊಂದು ಇಪ್ಪುಲೇಂದು ಮೂಲೊಂಜಿ ಸಾಮಗ್ರಿ ರೆಕಾರ್ಡ್ ಒಂಜಿ ಯಾರಿಗೆ ಸನ್ಮಾನ ಆನೆಗೆ ಒಂಜಿ ವಿನಂತಿನಿ ಮಂತೀರಿ ಯಾನು ಪಟ್ಲ ಫೌಂಡೇಶನ್ ವಿನಂತಿ ಮಂತಿದೆ ಯಾನು ಕೊರ್ನ 50 ಸೆನ್ಸ್ ಜಾಗಡೆ 5 ವರ್ಷದ ಉಲೈಡ್ ದಾದಾಳ ವ್ಯವಸ್ಥೆ ಅವರೊಂದು ಖಂಡಿತವಾಗಲ ಈ ಪಂಡಿನ ಪಾತ್ರನ ಒರಿಪರಿಗೋಸ್ಕರನೇ ಸತೀಶ್ ಅಣ್ಣೆ ಎಂಕಿಲು ಬೊಕ್ಕ ಸದಾಶಿವಣ್ಣೆ 15 ದಿನಕ್ಕೂ ತುಂಬ ಇರ್ನ ಜಾಗಗೆ ಎಂಕ್ಲು ಭೇಟಿ ಕೊರ್ದಿತ್ತ ಇವ್ರು ಪಂಡ್ಲೆಕ್ಕನೆ ಕಾಂಪೌಂಡ್ ಹಾಲು ಅಂಚನೆ ಆಯ್ತಾ ವ್ಯವಸ್ಥೆ ಬೇತಲ್ಲ ವ್ಯವಸ್ಥೆ ಆಯ್ತು ಆವೊಂದುಂಡು ಅವು ಖಂಡಿತವಾದ ಇನ್ನು ಮನದ ಇಷ್ಟದ ಲೆಕ್ಕನೆ ಎಂಗ್ಲು ಖಂಡಿತವಾದ ಇನ್ನು ಮಲ್ಪ ಅಂದು ಇರಾಗಿ ಆಶ್ವಾಸನ ಮುಖಾಂತರ ಕೊರದು ಎಂಗ್ಲಿಗೆ ಮಾತೆಲ್ಲ ದೇವರ ಅಂಚಿನ ಶಕ್ತಿನ ಕೊರಡು ಪಣಂದು ಈ ಕಾರ್ಯಕ್ರಮಗೂ ಮಸ್ತ್ ಜನ ದಾನಿಲು ಅಂಚನೆ ಬೇತೆ ರೀತಿಯ ಸಹಕಾರ ಮಂತೇರಿ ಆಗ್ಲಿ ಏತು ಸಹಕಾರ ಕೊರ್ನಲ್ಲ ఆయన ಸುಸಜ್ಜಿತವಾದ ಮಲ್ಪರೆ ಕೊಂಚ ಟೀಮ್ ಬೋರ್ಡು ಆ ಟೀಮ್ ಏರಿನ ಕೇಂದ್ರ ಸುದೀಶ್ ಅಣ್ಣೆ ಪುರುಷೋತ್ತಮ ಅಣ್ಣೆ ಡಾಕ್ಟ್ರ್ ಮಾತ ಮಸ್ತ್ ಜನ ಆಯ್ತಾ ಫಿರಾಡು ಬೇಲೆ ಮಂತೊಂದಿಲ್ಲೇರಿ ಕರಿನ ವರ್ಷದ್ದು ಈ ವರ್ಷಕ್ಕೆ ದಾದ ವ್ಯತ್ಯಾಸ ಅನ್ನು ಕೇಂದ್ರ ಈ ಸರ್ತಿ ಒಂದೇ ಕಲಾವಿದರೆ ತನ್ನನ್ನು ತಾನೇ ಈ ಸಮಾರಂಭಗಳು ತೊಡಗಿಸಿದ್ದಾರೆ ಅವು ನಂಗೆ ಮಾತಾಡಿಲ್ಲ ಆನಂದವಾಯಿನಂಚಿನ ವಿಷಯ ನನ್ನ ದುಮ್ಮುಗಳ ಈ ಪಟ್ಲ ಫೌಂಡೇಶನ್ ಉತ್ತರೋತ್ತರ ಅಭಿವೃದ್ಧಿ ಆವಡು ಮಾತೆಲ್ಲ ನೆತ್ತೊಟ್ಟಿಗೂ ಸೇರಂಗ ಇಂಗ್ಲ ಗುಜರಾತ್ ಘಟಕದ ರವಿ ಅಣ್ಣೆಲ್ಲ ಅಜಿತನೆಲ್ಲ ಉಳ್ಳೇರು ಇಂಗ್ಲ ಬೆಳ್ತಂಗಡ ಘಟಕದಕ್ಕೆಲ್ಲ ಮುಳು ಬೈದೇರು ಇಂಗ್ಲ ಮಾತೆಲ್ಲ ಈ ಸಂಘಟನೆ ಒಟ್ಟಿಗೆ ಉಲ್ಲ ನನ್ನ ದುಂಬುಗಳ ದೇವರ ನಮಗೆ ಮಾತರೆಗಳ ಆಯುರಾರೋಗ್ಯ ಭಾಗ್ಯನು ಕೊರಡು ಪಟ್ಲ ಸತೀಶ್ ಅಣ್ಣ ಇನಿ ಪಟ್ಲ ಸತೀಶ್ ಅಣ್ಣನ ಪಪ್ಪ ಮೂಲ ಉಳ್ಳೇರು ಒಂಜಿ ಪಾತ್ರ ಪನಡಾಪಣಿ ದಯನ್ ಪಂಡಂದ 6 ಕೊರ್ನ ಸಂಸ್ಕಾರ ಧಾರೆ ಇನಿ ಪಟ್ಲ ಸತೀಶ್ ಅಣ್ಣೆ ಈ ಸಂಸ್ಥೆ ಮನ್ಪರ ಸಾಧ್ಯ ಹಾಕನ್ನು ನಾನು ಪನ್ಪೆ ದಾಯಿಗಿನ ಪಂಡಂದ ಭಾಗವತರು ಮಸ್ತ್ ಉಳ್ಳೇರು ಆಂಡ ಭಾಗವತಕ್ಕೆ ಒಟ್ಟಿಗೂ ತನ್ನ ಒಂಜಿ ಈ ಕಡೆ ಪ್ರಕಾಶ್ ಅಣ್ಣೆ ಪಂಡೇರು ಮೂಲು ಯಾನ ಅಭಿಮಾನಿ ఆయన ಏಪ ಅಂದು ಕೇಂದ್ರ ರಾತ್ರಿ 2 ಗಂಟೆಗೆ ಆರ್ನ ಭಾಗವತ ಕೇಂದ್ರ ఆయన ಬೊಕ್ಕ ಅಂದು
ದೇ ಪಾತ್ರೆನೇ ಇಂಕೆ ಸದಾಶಿವನ್ನೆಲ್ಲ ಬಂತೀರಿ ಹೆಚ್ಚಿನಾಗಲಿ ಯಾಣ್ಣ ಐನಿ ಒಂಜಿ ತುಳು ಕಾವೂರ್ದ ಅಲ್ಪ ಒಂಜಿ ತಾಳಮದ್ದಲ ಒಂದಿತ್ತು ನಮ್ಮ ತುಳು ಸಂಘಟನೆದ ಸತ್ಯನಾರಾಯಣದ ಪೂಜೆದ ಅಲ್ಪ ಅವಲ್ಲ ಈ ಆ ಪಾತ್ರನ ಕೆಂಡಿದ್ದೇನೆ ಕಾರಣ ಲಕ್ಕನಗಲ ದೇವಿನ ಸ್ತೋತ್ರ ಪಟ್ಲರನೆಕ್ಕೆ ಎನ್ನಿ ರಾತ್ರಿ ಜಪ್ಪುನಗಲ 6ನೆನಕ್ಕೆ ಎನ್ನಿ ಒಂದು ಸ್ಫೂರ್ತಿ ನನಗೆ ಅಂಚಿತನ ಒಂದು ಪಟ್ಲ ಸತೀಶ್ ಅಣ್ಣನೇ ಈ ನಮ್ಮ ಸಮಾಜ ಕೊರ್ನಂಚಿನ ಹಾಕಲ ಅಪ್ಪಮ್ಮಗಳ ಒಂದು ದಿವಸ ಒಂದು ದೇವರ ಈತೆ ಪ್ರಾರ್ಥನೆ ಎಡ್ಡೆ ಪೊರ್ತುಡು ಎಡ್ಡೆ ವಿಷಯನ ಕೇಳಿದಾಂಡ ನನಗೆ ದೇವರು ತಥಾಸ್ತುಂದು ಪಂಪೆರಿಗೆ ಕೂಡ ಒಂದು ಜನ್ಮ ಇತ್ತಿನಂದಾಂಡ ಅವು ತುಳುನಾಡು ತಿಕ್ಕಡು ಕೂಡ ಒಂದು ಜನ್ಮ ಇತ್ತಿಂದಾಂಡ ಪೆದ್ದಿ ಆಗ್ತಾನೆ ಬಂಜುಡೆ ಕೂಡ ಇಂಕ ಜನ್ಮ ತಿಕ್ಕಲೇಕ ನಮ್ಮ ಮಾತೆಲ್ಲ ಇಂಚ ಕೂಡ ಎಡ್ಡೆ ಕೆಲಸಕ್ಕೆ ತಿಕ್ಕಲೇಕ ಅಪ್ಪೆ ದುರ್ಗಾ ಪರಮೇಶ್ವರ ಅನುಗ್ರಹವನ್ನು ಪಡೆದು ಪಣಂದು ನಮ್ಮ ಮಾತೆಲ್ಲ ಕೂಡ ತಿಕ್ಕಗ ಜೈ ಶ್ರೀರಾಮ್. ನುಡಿದಂತೆ ನಡೆದವನ ಅಡಿಗೆನ್ನ ನಮನ ಒಂದು ಏಪಲಿಂದು ಕೇನ್ನಂಚಿನ ಒಂಜಿ ಪದ ಶಶಿಯನ್ನೆಲ್ಲ ಅವೇ ಸಾಲಿಗೆ ಸೇರುವೆರು ಉಜಿರೆಡೆ ನಡೆದಿದ್ದಿನ ಪಾವಂಜ ಮೇಳದ ಚಾರಿತ್ರಿಕ ಯಕ್ಷಗಾನ 10,000 ಹೆಚ್ಚಿನ ಜನ ಅನ್ನದಾನ ಪಾಲು ಪಡೆದಿದ್ದೇರು ಪೂರ 10 ಪೂಯಿನ ಗೆಲ್ಲಕ್ಕೆ ತಂಡ 20,000 ಜನ ಅವು ಆ ವೇದಿಕೆಡೆ ಶಶಿಯನ್ನೇ ಒಂಜಿ ಘೋಷಣೆ ಮಲ್ತಿದ್ದೇರು ಪಟ್ಲ ಫೌಂಡೇಶನ್ ಟ್ರಸ್ಟ್ಗೆ ಯಾನ 1 ಕೋಟಿ ದೇಣಿಗೆಯನ್ನು ಕೊರಪೆ ಅಂದ 10,000 ಹೆಚ್ಚಿನ ಜನಗಳಿಗೆ ಉದ್ಯೋಗ ಕೊರೊಂದು ಪುನಃ ಶಶಿ ಕ್ಯಾಟರಿಂದ ಗುಜರಾತದ ಮಲ್ಲ ಉದ್ಯಮಿ ನಮ್ಮ ಶಶಿಯಣ್ಣೆ ಶಶಿಧರ್ ಶೆಟ್ಟಿ ಅಖಿಲ ಭಾರತ ತುಳು ಒಕ್ಕೂಟದ ಗೌರವಾಧ್ಯಕ್ಷರು ಅಂಚಾದ ಅರ್ನ ಒಂಜಿ ಕನ ಉಂಟು ದೇಶ ವಿದೇಶದ ತುಳುವೇರು ಪೂರ ಸಂಘಟಿತರಾದ ಬೇತೆ ಬೇತೆ ಸಂಘಟನೆಗಳು ಒಂಜಿ 3 ಸಂಘಟನೆಗಳು ಒಂಜಿ ಏಕ ಸೂತ್ರಕ್ಕೆ ಬರೋಡು ಪಂಪಿನ ಅರ್ನ ಒಂಜಿ ಕನ ಉಂಡು ಆ ಕನ ಅರ್ನ ನೇತೃತ್ವದ ನಿಜ ಆಪುನೊಂದು ಪಂಪಿನ ನಂಬುಳಿಗೆದ ಹಿನ್ನೆಲೆಡೆ ಅವರಿಗೆ ಅಭಿನಂದನೆ ಕೊರೊಂದುಲ್ಲ ಪಟ್ಲ ಟ್ರಸ್ಟಿಗೆ ಕೊಟ್ಟಿನ ದುಡ್ಡು ವೇಸ್ಟ್ ಆಪುಜಿ ಪಂಪಿನಕ್ಕೆ ಸಾಕ್ಷಿ ನಮ್ಮ ಈ ವೇದಿಕೆ ಒಂದು 15 ನಿಮಿಷದ ನೇರವಾದ ನಮ್ಮ ತುಯ್ಯರವುಲ್ಲ ಕರಿನ 4 ವರ್ಷದಿಂಚಿ ವೃತ್ತಿ ಜೀವನ ಮಂತೊಂದು ಪುನಂಚಿನ ಒಂಜಿ ಕಲಾವಿದ ಅವಘಡ ಆದೆ ನಡಪರ ಬಂಗಾಪಿನಂಚಿನ ಸ್ಥಿತಿ ಇಟ್ಟು ಮಗನ ವಿದ್ಯಾಭ್ಯಾಸಕ್ಕೆ ಸಹಾಯನಿಕೆ ಎಂದಿತ್ತೆ ಅಪಗ ಪಟ್ಲ ಟ್ರಸ್ಟ್ದ ಮೂಲಕ ಅವರಿಗೆ ಆ ಮಗಕ್ಕೆ ಬಾಲೆಗೆ ವಿದ್ಯಾಭ್ಯಾಸ ಗಾತ್ರ 25,000 ರೂಪಾಯಿನ ಪ್ರತಿ ವರ್ಷ ಕೊರಪ ಪಂಪಿನ ಒಂದು ವಾಗ್ದಾನ ಪಟ್ಲ ಭಾಗವತರು ಮಲ್ದೇರು ಈ ಸಲ 4ನೇ ವರ್ಷ ಯೋಗೀಶ್ ಕುಮಾರ್ ಸಾಗರ ಒಂದಿನ ಗಡಪುರ್ದು ಕೊರಪ ಬಂದಾಗಲೇ ಇಜ್ಜಿ ಯಾನ ಈ ಕಾರ್ಯಕ್ರಮಕ್ಕೆ ಬರ್ಪೆ ಬಂದಿದೆ ಯೋಗೀಶ್ ಕುಮಾರ್ ಸಾಗರ ಬೈದೇರು ಅವ್ರ ವೇದಿಕೆಗೆ ಬರೋದಿಲ್ಲೇರು ತೋನ್ಸೆ ಆನಂದ ಶೆಟ್ಟಿ 25,000 ರೂಪಾಯಿದ ವಿಶೇಷ ಪ್ರೋತ್ಸಾಹ ಧನ ಯೋಗೀಶ್ ಕುಮಾರ್ ಸಾಗರ ಅವರಿಗೆ ಹಸ್ತಾಂತರ ಮತ್ತೊಂದಿದೆ ರಾಷ್ಟ್ರೀಯ ಯೋಜನೆಗೆ ಒಂಜಿ ಇಲ್ಲಿ ಕಟ್ಟರೆ ಸ್ವಂತ ಜಾಗ ಇದ್ದಿಂದ ಅಂದಾಜಿ 5 ಲಕ್ಷದ ಒಂಜಿ ಸಿಂಗಲ್ ಬೆಡ್ರೂಮ್ದ ಇಲ್ಲಿ ಕಟ್ಟರೆ ಸಾಧ್ಯ ಉಂಟು ಅಂತ ಈ ಹಿನ್ನೆಲೆಡೆ ದಾನಿಲಿನ ಜೋಡಣೆ ಮಲ್ಪುನಾಗ ಒಂಜಿ ಇಲ್ಲಗೆ ಆ ದಾನಿಲಿನ ಪುದರ್ದೀಪ ಪಟ್ಲ ಟ್ರಸ್ಟ್ದ ದಾನಿಲು ಪಂಡದು ಈ ಹಿನ್ನೆಲೆಡೆ ಮಸ್ತ್ ಜನ ಇಂಕಲಿಗೆ ಇಲ್ಲಿ ಕಟ್ಟರೆ ಪಟ್ಲಾಶ್ರಯ ಯೋಜನೆ ಸಹಾಯ ಬೋರ್ಡ್ ಒಂದು ಅಪ್ಲಿಕೇಶನ್ ಕೊರಿಯರು ಅದಕ್ಕೆ ದಾನಿಲಿನ ಜೋಡಣೆ ಆ ಒಂದೇ ಬರ್ತದೆ ಈ ವರ್ಷ 17 ಕಲಾವಿದರು ಈ ಪಟ್ಲ ಯಕ್ಷಾಶ್ರಯ ಯೋಜನೆ ರೂಪಾಯಿ 5 ಲಕ್ಷದ ಆ ಒಂಜಿ ದೇಣಿಗೆನು ಅಕಲು ಪಡೆಯೊಂದುಲ್ಲೇರು ಅಕಲು ವೇದಿಕೆಗೆ ಬರ್ತದೆ ಅವೇನು ಅತಿಥಿಲೆಡ ಸ್ವೀಕಾರ ಮಲ್ಪುವೇರು ಮವ್ವಾರ್ ಬಾಲಕೃಷ್ಣ ಮಣಿಯಾಣಿ ಕಟೀಲ್ ಮೇಳ ಹಾಸ್ಯಗಾರರು ಮವ್ವಾರ್ ಮಣಿಯಾಣಿ ದಯಮಲ್ತದೆ ಪಟ್ಲ ಯಕ್ಷಾಶ್ರಯ ಯೋಜನೆದ ಫಲಾನುಭವಿಗಳು ವೇದಿಕೆ ಬರೋಡು ಕೃಷ್ಣರೈ ನಿರ್ಚಾಲು ಚಂದ್ರಶೇಖರ್ ಕುಲಾಲ್ ಉಮೇಶ್ ಪೂಜಾರಿ ಕೊಳಂಬೆ ಸುರೇಶ್ ಮಡಾಮಕ್ಕಿ ರೂಪೇಶ್ ಆಚಾರ್ಯ ಅರಳ ಗಣೇಶ ಶ್ರೀಧರ ಪಡ್ರೆ ಶ್ರೀಮತಿ ಮಲ್ಲಿಕಾ ಇದು 5 ಲಕ್ಷ ರೂಪಾಯಿಯ ಪಟ್ಲ ಯಕ್ಷಾಶ್ರಯ ಯೋಜನೆಯ ಸಹಕಾರದ ಮವ್ವಾರು ಬಾಲಕೃಷ್ಣ ಮಣಿಯಾಣಿ ಕಟೀಲು ಮೇಳ ಕೃಷ್ಣರೈ ನಿರ್ಚಾಲು ಬೆಂಕಿನಾಥೇಶ್ವರ ಮೇಳ ಚಂದ್ರಶೇಖರ್ ಕುಲಾಲ್ ಹನುಮಗಿರಿ ಮೇಳ ಸಸಿ ಹಿತ್ಲು ಮೇಳದ ಉಮೇಶ್ ಪೂಜಾರಿ ಕೊಳಂಬೆ
ಕನ್ಯಾನ ಸದಾಶಿವ ಶೆಟ್ಟಿಯವರು 5 ಲಕ್ಷ ರೂಪಾಯಿಯ ಒಮ್ಮೆ ಎಲ್ಲ ಫಲಾನುಭವಿಗಳು ಒಟ್ಟಿಗೆ ನಿಲ್ಲಬೇಕು. ಮತ್ತೆ ಒಂದು ಗ್ರೂಪ್ ಫೋಟೋಗೆ. ಸುರೇಶ್ ಮಡಾಮಕ್ಕಿ ಕಟೀಲು ಮೇಳ, ರೂಪೇಶ್ ಆಚಾರ್ಯ ಹನುಮಗಿರಿ ಮೇಳ, ಅರಳ ಗಣೇಶ ಕಟೀಲು ಮೇಳ, ಶ್ರೀಧರ ಪಡ್ರೆ ಕಟೀಲು ಮೇಳ, ಶ್ರೀಮತಿ ಮಲ್ಲಿಕಾ ಹವ್ಯಾಸಿ ಕಲಾವಿದೆ, ಗುಡ್ಡಪ್ಪ ಸುವರ್ಣ ಪಂಜ ಸಸಿಹಿತ್ಲು ಮೇಳ, ಜಯೇಂದ್ರ ಕಿದೂರು ಸುಂಕದಕಟ್ಟೆ ಮೇಳ, ಗುಡ್ಡಪ್ಪ ಸುವರ್ಣ, ಜಯೇಂದ್ರ ಕಿದೂರು, ಪ್ರಶಾಂತ್ ಕಲ್ಲಡ್ಕ ಕಟೀಲು ಮೇಳ, ಗುರುಪ್ರಸಾದ್ ಗುರುವಾಯಿನ್ಕೆರೆ ಸುಂಕದಕಟ್ಟೆ ಮೇಳ, ಮನೋಜ್ ಕುಮಾರ್ ವೇಣೂರು ಪಾವಂಜೆ ಮೇಳ, ಗಣೇಶ್ ಬಳೆಗಾರ ಮುಂದಾರ್ತಿ ಮೇಳ, ಮನೋಜ್ ಕುಮಾರ್ ವೇಣೂರು. ನೋಡಿ ಈ ಕಲಾವಿದನ್ನು ನೋಡಿ, ಒಂದು ಕಾಲು ಕೃತಕ ಕಾಲು. ಸಿದ್ದಕಟ್ಟೆಯಲ್ಲಿ ಕಾಲೇಜು ವಿದ್ಯಾರ್ಥಿ ಯಕ್ಷೋತ್ಸವದಲ್ಲಿ ನಮ್ಮ ಯಕ್ಷಗಾನ ಸ್ಪರ್ಧೆಯಲ್ಲಿ ಕೂಡ ಆತ ಭಾಗವಹಿಸಿದ್ದಾನೆ. ಪಾವಂಜೆ ಮೇಳದ ಕಲಾವಿದ ಮನೋಜ್ ಕುಮಾರ್ ವೇಣೂರು. ಗಣೇಶ್ ಬಳೆಗಾರ್ ಮಂದರ್ತಿ ಮೇಳ, ಸುಬ್ರಹ್ಮಣ್ಯ ಗಜಾನನ ಭಂಡಾರಿ, ದಾಮೋದರ ಪಾಟಾಳಿ ಗೆಜ್ಜೆಗಿರಿ ಮೇಳ. ಒಮ್ಮೆ ಎಲ್ಲ ಫಲಾನುಭವಿಗಳು ಒಮ್ಮೆ ಸಾಲಾಗಿ ಒಮ್ಮೆ ಬನ್ನಿ. ನಾಗಪ್ಪ ಪಡುಮಲೆ, ಒಂದು ನಿಮಿಷ. ನಾಗಪ್ಪ ಪಡುಮಲೆ ರೂಪಾಯಿ 5 ಲಕ್ಷದಂತೆ ಪಟ್ಲ ಯಕ್ಷಾಶ್ರಯ ಯೋಜನೆಯಲ್ಲಿ ಏಕಕಾಲದಲ್ಲಿ ದೇಣಿಗೆಯನ್ನು ನೀಡಲಾಗಿದೆ. ಬಂಧುಗಳೇ, ಮೊದಲ ಪಟ್ಲಾಶ್ರಯ ಯೋಜನೆಯ ಮನೆ ಈಗಾಗಲೇ ನಮ್ಮ ಅತಿಥಿಗಳಾಗ ಉಲ್ಲೇಖ ಮಾಡಿದ ಹಾಗೆ ಕೊರಗಪ್ಪ ನಾಯಕರು. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಗೃಹ ನಿರ್ಮಾಣಕ್ಕಾಗಿ ಧನ ಸಹಾಯ. ಒಟ್ಟು ಈ ಬಾರಿ ಬಡಗುತಿಟ್ಟು 10 ಮಂದಿಗೆ ಹಾಗೂ ತೆಂಕುತಿಟ್ಟಿನಿಂದ 3 ಮಂದಿಗೆ, ಒಟ್ಟಾಗಿ 13 ಮಂದಿಗೆ. ದಯವಿಟ್ಟು ಆದಷ್ಟು ಬೇಗನೆ ಬಂದು ಸ್ವೀಕರಿಸಬೇಕು. ಸಂಜೀವ ಕುಲಾಲ್ ಕಮಲಶಿಲೆ ಮೇಳ, ವಿಷ್ಣು ನಾಯಕ ಮಂದಾರ್ತಿ ಮೇಳ, ಲಕ್ಷ್ಮಣ ನಾಯ್ಕ ಮಂದಾರ್ತಿ ಮೇಳ, ಉಮೇಶ್ ನಾಯ್ಕ ಗೋಳಿಗರಡಿ ಮೇಳ, ಗಣೇಶ್ ಗರ್ತಿಕೆರೆ ಮಂದಾರ್ತಿ ಮೇಳ, ಸುಬ್ರಹ್ಮಣ್ಯ ಉಪ್ಪಾರ ಶನೀಶ್ವರ ಮೇಳ, ಪ್ರಭಾಕರ್ ನಾಯ್ಕ ಮಂದಾರ್ತಿ ಮೇಳ, ಶ್ರೀ ಶಂಕರ್ ಮರಕಳ ಬಡಗುತಿಟ್ಟು, ರವಿ ಬಡಗುತಿಟ್ಟು, ಮಂಜು ಬಡಗುತಿಟ್ಟು. ಹಾಗೆ ತೆಂಕುತಿಟ್ಟಿನಲ್ಲಿ ಜಗನ್ನಾಥ ಮುಗೇರ ಸಸಿಹಿತ್ಲು ಮೇಳ, ಶ್ರೀಧರ್ ಮಲ್ಲೂರು ಸುಂಕದಕಟ್ಟೆ ಮೇಳ ಹಾಗೂ ಯತೀಶ್ ಕಾರ್ಕಳ ಕಟೀಲು ಮೇಳ. ಗೃಹ ನಿರ್ಮಾಣಕ್ಕಾಗಿ ಧನ ಸಹಾಯವನ್ನು ಈ ಬಾರಿ ನೀಡ್ತಾ ಇದ್ದೇವೆ. ಸಂಜೀವ ಕುಲಾಲ್, ವಿಷ್ಣು ನಾಯ್ಕ, ಲಕ್ಷ್ಮಣ ನಾಯ್ಕ, ಉಮೇಶ್ ನಾಯ್ಕ, ಗಣೇಶ್ ಗತ್ತಿಕೆರೆ, ಸುಬ್ರಹ್ಮಣ್ಯ ಉಪ್ಪಾರ, ಪ್ರಭಾಕರ್ ನಾಯ್ಕ, ಜಗನ್ನಾಥ್ ಮುಗೇರ, ಶ್ರೀಧರ್ ಮಲ್ಲೂರು, ಯತೀಶ್ ಕಾರ್ಕಳ, ಶಂಕರ್ ಮರಕಳ, ರವಿ ಕಾಡೂರು ಹಾಗೂ ಮಂಜು. ಈ 25,000 ರೂಪಾಯಿ ಸ್ವಂತ ಮನೆ ಇರುವವರು ಅಥವಾ ಮನೆ ಕಟ್ಟುತ್ತಿದ್ದವರು, ಮನೆ ಅರ್ಧದಲ್ಲಿದ್ದವರು, ಆ ಮನೆ ಪೂರ್ಣಗೊಳಿಸುವುದಕ್ಕೆ, ರಿಪೇರಿ ಮಾಡುವುದಕ್ಕೆ
ಸಹಾಯವಾಗುವ ಹಾಗೆ ಪಟ್ಲ ಟ್ರಸ್ಟಿಗೆ ನಿವೇದನೆಯನ್ನು ಮಾಡಿದ ಕಾರಣ 25,000 ರೂಪಾಯಿಯ ವಿಶೇಷ ಸಹಾಯಧನ ಗೃಹ ನಿರ್ಮಾಣ ಯೋಜನೆಯಲ್ಲಿ ಕಲಾವಿದರಿಗೆ ಸೇರಿದೆ. 18 ಮಂದಿಗೆ ತಲಾ 25,000 ರೂಪಾಯಿಯಂತೆ. ಧನ್ಯವಾದಗಳು. ಮುಂದೆ ವೈದ್ಯಕೀಯ ನೆರವು, ಆರ್ಥಿಕ ನೆರವು ಈ ಬಾರಿ ಒಟ್ಟು 19 ಜನಕ್ಕೆ ನಾವು ನೀಡ್ತಾ ಇದ್ದೇವೆ, ತಲಾ 25,000ದಂತೆ. ದಯವಿಟ್ಟು ಆದಷ್ಟು ಬೇಗನೆ ಬನ್ನಿ. ಶ್ರೀ ಗುಂಡಿಮಜಲು ಗೋಪಾಲ ಭಟ್ ಹಾಗೂ ಶರವು ರಮೇಶ್ ಭಟ್ ಕಟೀಲು ಮೇಳ, ಶ್ರೀ ಸುರೇಶ್ ಕುಪ್ಪೆಪದವು ಕಟೀಲು ಮೇಳ, ಶ್ರೀ ಮಹಾಬಲರೈ ವಾಮಂಜೂರು, ಶ್ರೀ ಪ್ರಸಾದ್ AS, ಶ್ರೀ ವಾಟೆಪಡಪು ವಿಷ್ಣು ಶರ್ಮಾ, ಶ್ರೀ ವಿಶ್ವನಾಥ ಸುರತ್ಕಲ್, ಶೈಲಜಾ ಹೆಗಡೆಯವರು, ಶ್ರೀ ಪ್ರಶಾಂತ್ ಕೋಟ್ಯಾನ್, ಶ್ರೀ ರಾಧಾಕೃಷ್ಣ ಆಳ್ವ ನರಿಂಗಾನ, ಶ್ರೀ ಆನಂದ್ ಕುತ್ಪಾಡಿ. ಅದೇ ರೀತಿ ಬಡಗುತಿಟ್ಟಿನಲ್ಲಿ ಸಂತೋಷ್ ಶೆಟ್ಟಿ ಸೌಕೂರು ಮೇಳ, ಗಣೇಶ್ ನಾಯ್ಕನಕಟ್ಟೆ ಶನೀಶ್ವರ ಮೇಳ, ಶ್ರೀ ರಾಮ ಭಂಡಾರಿ ಕರ್ಕಿ ಮಂದಾರ್ತಿ ಮೇಳ, ಶ್ರೀ ಸುದರ್ಶನ್ ಮಂದಾರ್ತಿ ಮೇಳ, ಶ್ರೀ ನರಸಿಂಹ ಮಡಿವಾಳ ಮಂದಾರ್ತಿ ಮೇಳ, ಶ್ರೀ ಸದಾಶಿವ ಶೆಟ್ಟಿ ಮಡಮಕ್ಕಿ ಮೇಳ ಹಾಗೂ ಈಗಾಗಲೇ ನಾವು ನೀಡಿರುವಂತಹ ಶ್ರೀ ಯೋಗೇಶ್ ರಾವ್ ಇವರಿಗೆ ಶೈಕ್ಷಣಿಕ ನೆರವಾಗಿ 25,000 ಈ ವರ್ಷ ಕೊಟ್ಟಿದ್ದೇವೆ. ಅದೇ ರೀತಿ ಒಟ್ಟಾಗಿ ಸಾಧಾರಣ 18 ಮಂದಿಗೆ ನಾವು ಈ ಬಾರಿ ಆರೋಗ್ಯಕ್ಕಾಗಿ ಆರ್ಥಿಕ ನೆರವು ತಲಾ 25,000ದಂತೆ ನೀಡ್ತಾ ಇದ್ದೇವೆ. ವೈದ್ಯಕೀಯ ಚಿಕಿತ್ಸೆಗಾಗಿ ಆರ್ಥಿಕ ನೆರವು 18 ಕಲಾವಿದರಿಗೆ ತಲಾ 25,000ದಂತೆ ವಿತರಿಸಲಾಗ್ತಾ ಇದೆ. ಈ ಬಗ್ಗೆ ಮಾಹಿತಿ ನಿರೂಪಣೆ ದಯಾನಂದ್ ಕತ್ತಲ್ ಸಾರ್. ಕಾಂತು ಅಜಿಲ ದೈವ ನರ್ತಕ ಸೇವೆ ಮಾಡುತ್ತಿದ್ದ ಸಂದರ್ಭದಲ್ಲೇ ದೇವರ ಪಾದ ಸೇರಿದ ಭೂತಾರಾಧನಾ ಕಲಾವಿದ ಗುರುವಪ್ಪ ಬಾಯಾರು ಕಟೀಲು ಮೇಳದಲ್ಲಿ ವೇಷದಲ್ಲಿ ಇರುವಾಗಲೇ ರಂಗಸ್ಥಳದಿಂದ ಕೆಳಗೆ ಬಿದ್ದು ಸಾವನ್ನಪ್ಪಿದವರು. ಜಗದೀಶ ನಲ್ಕ ಸಸೀತ್ಲು ಮೇಳದಲ್ಲಿ ಕಲಾ ವ್ಯವಸಾಯ ಮಾಡುತ್ತಿದ್ದ ಸಂದರ್ಭದಲ್ಲಿ ಅನಾರೋಗ್ಯಕ್ಕೊಳಗಾಗಿ ನಡುಪ್ರಾಯದಲ್ಲೇ ನಮ್ಮನ್ನಗಲಿದ ಹಿರಿಯ ಕಲಾವಿದ. ಅದೇ ರೀತಿ ಸಾಧು ಕೊಟ್ಟಾರಿ. ಇವರ ಬಗ್ಗೆ ಮಾಹಿತಿ ಕೊಡ್ತಾರೆ ದಯಾನಂದ್ ಕತ್ತಲ್ ಸಾರ್. ತುಳುವನಾಡದ ಕಾರಣಿಕದ ಸತ್ಯಚಿತ್ತೊಳಗೆ ಅಪ್ಪೆ ಭಾರತಿಗೆ ನಮ್ಮ ಮಾತಿರ್ಲ ನೀಟ ಪಡ್ಡ ಬೋರೊಂದು ಮತ್ತರ್ಮೆಡೆ ಸಾನ್ನಿಧ್ಯ ವಹಿಸೊಂಚಿತ್ತನ ಯತಿದ್ವಯರ್ನ ಪಾದ ತಾಮರಿ ಗಡ್ಡ ಬೋರೊಂದು ಮತ್ತರ್ಮೆಡೆ ವಾಲಗಾಯನಂಚಿತ್ತನ ಮಾತ ಬಿನ್ನೆರೆಗಲ ಸೇರ್ದಿನಂಚಿತ್ತನ ಮಾತ ಬಂದುಳೆಗಲ ನಿಗಲ ಮೂಕಿದ ಕತ್ತಲ್ ಸಾರ್ ಮಲ್ಲ ಸೊಲ್ಮೆಲಿನ ಸಂದೈತಮೆಂತೊಂದುಳ್ಳೆ ದೈವಾರಾಧನಾ ಕಲಾವಿದೆ ಅದು ಇನಿ ಎನ್ನ ಬದುಕಡೆ ಸಾರ್ಥಕ ದಕ್ಷಿಣ ಕರಿನ ಯಾನೊಂಜಿ 10 ವರ್ಷ ಪ್ರಾಯಡ್ದು ಕಾರಿಗೆ ಗಗ್ಗರ ಕಟ್ಟದೆ ಈತ 48 ವರ್ಷ ಇಂಕ್ ಎನ್ನ ಜೀವನಡು ದೈವಾರಾಧನದ ಕೊಡಿಯಡಿತ ಕಲಾವಿದೇರೆ ತರೆಡ್ ಕಾರುವರೆ ಮುಟ್ಟ 24 ಕಟ್ಟ ಬೇರಿಕ ಕ್ವಿಂಟಾಲು ಗಟ್ಲೆದ ಅಣಿ ಮೋನೆಗೆ ಉರಿವನಂಚಿತ್ತನ ಅರ್ಧಲ ಐತ ನಡುಟಿಪ್ಪುನಂಚಿತ್ತನ ಅಗ್ಗಿಜ್ವಾಲೆದ ನಡುಟು ರಾತ್ರಿ ಪುಲ್ಯ ಮುಟ್ಟೋ ಅಕಲ್ನ ಬದುಕನ ಗಂಧದೋಪಾದಿಡು ತರಿತದು ಸಾಮಾಜಿಕ ನ್ಯಾಯನು ಕೊರ್ಪನೆತ ಒಟ್ಟಿಗೆ ಅಕುಲು ಜನಕಲಿಗೆ ಮನರಂಜನೆ ಐತೊಟ್ಟಿಗೆ ಮಾನಸಿಕ ಬೊಕ್ಕ ದೈಹಿಕ ವ್ಯಾಧಿಗೆ ಮರ್ದಮೂಲಿಗೆಯನ್ನು ಕೊರ್ಪನಂಚಿತ್ತನ ಒಂಜಿ ಶ್ರೇಷ್ಠ ಕಲಾವಿದರನ್ನ ಬದುಕಿಡೆ ಮಾತಿರ್ಲ ನೇಮ ಕಟ್ಟದು ಮುಗಿತಲ ಆಯಿನವರೆ ಮುಟ್ಟೋ ನೇಮ ಕಟ್ಟೊಡ್ಡದು ಬಾರಿ ಪೊರ್ಲಾತಂಡು ಪನ್ಪೇರು ಅಂಡ ಅಕಲ್ನ ಜೀವನಗೆ ಆಧಾರ ಅದು ಏರ್ಲ ಉಂತಿನಕಲ್ ಬಾರಿ ಕಮ್ಮಿ ಅಂಚಿತ್ತಿನಡೆ ಅವೇತೋ ಕಲಾವಿದರು ಮನ್ನಡ ಮನ್ನಾದ ಪೋಪನಂಚಿತ್ತನ ಸ್ಥಿತಿ ಆಂಡ್ ಈ ಸಂದರ್ಭಡು ಪಟ್ಲ ಫೌಂಡೇಶನ್ದ ಎಂಗ್ಲ ಗೌರವಾನ್ವಿತ ಗುರುಕಾರ್ರಿಡ ಯಾನ
ಒಂಜಿ ಸಾಧಾರಣ ಒಂಜಿ 4 ವರ್ಷದಿಂದ ಅಣ್ಣದ ಪ್ರಾರ್ಥನೆ ಮಲ್ತೊಂಡೆ ಸತೀಶಣ್ಣ ದೈವಾರಾಧನೆದ ಕಲಾವಿದರನಂಚಿಲ ಒಂತೆ ಮೋಕೆದಿಲೆ ಅಕ್ಲಿಗಳಂತೆ ಸಹಕಾರ ಮಲ್ಪುಲೆ ಎಂದು ಬಣ್ಣಗ ಖಂಡಿತ ಯಾನ್ಲ ಒಂಜಿ ದೈವಾರಾಧಕೆ ನೆಟ್ಟಿಪ್ಪುನಂಚಿತ್ತನ ಮಾತ ಕೊಡುಗೈದಾನಿಲ್ಲ ದೈವಾರಾಧಕೆರು ಪಟ್ಲ ಫೌಂಡೇಶನ್ ಪ್ರತಿ ಒಂಜಿ ಸದಸ್ಯರ್ಲ ದೈವಾರಾಧಕೆರು ಅಕ್ಲೆ ಖಂಡಿತವಾದ್ಲ ಸಹಕಾರ ಮಲ್ಪುಗ ಐಕೊಂಜಿ ಪ್ರತ್ಯೇಕ ವಿಂಗೆ ಮಲ್ಪುಗ ಪಣಪನ ಪಾತೆರ ಸತೀಶಣ್ಣೆ ಪಂಡದಿತ್ತೇರು ಅಂಡ ಐಕ್ ದಿನ ಏಪ ಕೂರ್ದು ಬರ್ಪು ಒಂದು ಕಾತೊಂದಿಪ್ಪುನಗ ಇಂಚಿಪ್ಪ ನಮ್ಮ ಕಾಂತು ಅಜಿಲ ಸುಳ್ಯದಲ್ಪ ಆರೆ ಭಾರಿ ಪುರ್ಲುಡು ನುರ್ಕುಡು ನೇಮ ಕಟ್ಟೊಂದಿತ್ತಿನಲ್ಕನೆ ಆರೆ ಹೃದಯಾಘಾತ ಅದು ತೀರ್ಪೋಯರು ದೈವದ ಪಾದ ಸಂಧಿಯರು ಆ ಸಂದರ್ಭಡು ದಾದನ ಬೇನೆಡ ನಮ್ಮ ಒಂಜಿ ಕೊರನಂಚೆತ್ತನ ಪಾತೆರ ಪಟ್ಲದಾರನ ಪಟ್ಲ ಫೌಂಡೇಶನ್ ಕೊಡುಗೆ ನೆಂಪು ಮಲ್ತಿನ ಪಗ ನಮ್ಮ ಐತ ಕಾರ್ಯದರ್ಶಿ ಲೈನ್ ಚಿತ್ತನ ಪುರುಷೋತ್ತಮ ಮಂಡಾರ್ಲು ಎಂಗ್ ಸುರುಕ್ಕು ಕರೆ ಮಲ್ತೆ ಬಂಡೇರೆ ಪಟ್ಲ ಫೌಂಡೇಶನ್ ನಿಘಂಟಾತನ ದಯನನ್ನ ಮಲ್ಲ ಮೊತ್ತ ಅರ ಕುಟುಂಬದ ಭದ್ರತೆಗೆ ಎಂಗಳು ಕೊರ್ಪಂದು ಬನ್ನಗ ಎಂಗೊರ ಮನಸ್ಸಿಡು ಭಾರಿ ಸಂತೋಷ ಅಂಡ್ ಎಂಗ ರೋಮಾಂಚನ ಅಂಡ್ 5 ಒಕ್ಕ ಪಟ್ಲದಾರಿ ಕರೆ ಮಲ್ತ ಬಂಡೇರು 1 ಲಕ್ಷ ಘೋಷಣೆ ಮಲ್ದಿನ ದಯನನ್ನ ಬನ್ನಗ ಬೊಕ್ಕಲ ಒಂಜಿ ಕೋಲು ಬಲತ ಆರ್ನ ಇಲ್ಲಡೆ ಎಂಕುಲವರ ಪೋದು ಎಂಕುಲ ಅಂಜಾತ ಕಲಾವಿದರು ಎಂಕ್ಲಿಡ್ದು ಶಕ್ತಿಯಾನುಸಾರ ಕೊಡುಗೆ ಕೊರ್ದ ಆರ್ನ ಇಲ್ಲನ ತೂನಗ ಭಾರಿ ಬೇಜಾರಾಕೊಂಡು ಕಡುಬಡತನ ಬಂಡ ಕಡುಬಡತನ ಕಾಂತು ಅಜಿಲರ್ನ ಇಲ್ಲಡೆ ಆರ್ನ ಇಲ್ಲಲ ಅನಿ ಸೈತಿನ ಅನಿ ಕಟದಿನ ಅಣಿ ಅವು ಅಂಜೆನ ಇಲ್ಲ ಜಾಲ್ಡ್ ಕನತು ದೀತಿನ ತೂನಗ ಎಂಕ್ ಮಸ್ತ್ ಕಣನೀರು ಬತ್ತಂಡು ದೈವಾರಾಧನದ ಕಲಾವಿದನ ಬದುಕು ಈತೆತ್ತ ಪಂಡದು ಎನ್ನ ಮನಸ್ಸಿಡ ಬಸ್ತ್ ದುಃಖಾಂಡ್ ಆ ಪೊರ್ತುಡು ಮೊಕುಲ್ ಕೊರ್ನಂಚಿತ್ತನ ಘೋಷಣದ ಬಗ್ಗೆ ತೆರಿಪನಗ ಐತ ಬಗೆಟ್ಲ ಹಾಕ್ಲಿ ಗೊಡವಿಜ್ಜಿ ಕಾಸದ ಬಗೆಟ್ ಹಾಕ್ಲು ಕೊರ್ಪಿನ ಬಗೆಟ್ ಗೊಡವಿಜ್ಜಿ ಅನ್ನ ಮನಸ್ಸಿಡ ಹಾಕಲ್ನ ಇಲ್ಲದಕ್ಕಲ್ನ ಬಾರಿ ಬೇನ ಇತ್ತಂಡು ಎಂಕಲ್ನ ಹಿರಿಯ ಐನಾರ ಕರಿದು ಪೋಯರು ಆರು ಶ್ರದ್ಧೆಡೆ ಕೆಲಸ ಮಲ್ತೊಂತೇರು ಪಣಪನ ಪಾತೆರ ಕಾಂತು ಅಜಿಲರ್ನ ಒಂಜಿ ಕುಟುಂಬದಕ್ಕೆ ನಾವು ಅಂಜನೆ ಕಟೀಲಿಡು ಯಕ್ಷಗಾನ ಆವೊಂದಿಪ್ಪುನಗನೆ ಗೌರವಾನ್ವಿತ ಗುರುವಪ್ಪ ಬಾಯಾರು ಆರು ತನ್ನ ಅದ್ಭುತವಾಯಿನಂಚೆತ್ತನ ವೀರರಸದ ಪಾತ್ರಗೂ ತಾನು ತ್ರಾಣ ಕೊರ್ಪುನಂಚೆತ್ತನ ತನು ಕೊರ್ಪುನಂಚೆತ್ತನ ಪೊರ್ತುಡೆ ಒಂಜಿ ಬರಿಟ್ ಉಂದುದಿತ್ತಿನಲ್ತು ಹೃದಯಾಘಾತಡು ತೀರುಪೋಯರು ಆರ್ನ ಕುಟುಂಬದಾರನ ಪಾತನೆ ಆನಂದ ಅಕಲ್ಲ ಬಗೆಟ್ ವಿಶ್ಲೇಷಣೆ ಮಲ್ಪುಜಿ ಆರ್ನ ಇಲ್ಲದ ಕೆಲ್ಡ ಪಾತೆರ್ನಗ ಆರೊಂದು ಎಲ್ಯ ಬೇನೆ ಪಂಡೇರು ದಾದ ಕೇಂಡ ಎಂಕ್ಲಿಗೆ ಒವಾ ಒಂದು ಇನ್ಶೂರೆನ್ಸ್ ತಿಕ್ಕೊಡಾಯಿನಂಚೆತ್ತನ ಕಾಸು ಎಂಕ್ಲಿಗೆ ತಿಕ್ಕಜಿ ಪಣಪನ ಬೇನೆ ಪಣದನಗ ಆ ಬೇನಿನ ಮಾಜವ್ ನಲ್ಕ ಪಟ್ಲ ಫೌಂಡೇಶನ್ ಇಡೀ ತಂಡ ಎಂಕ್ಲೆಗೆ 1 ಲಕ್ಷ ಘೋಷಣೆ ಮಲ್ತನವ ಎಂಕ್ಲ ಬದುಕಿಗೆ ಭದ್ರತೆ ಅಂಡೆ ಪಣಪನ ಪಾತೆರ ಆ ಗುರುವಪ್ಪ ಬಾಯರ್ನ ಒಂಜಿ ಕುಟುಂಬದಕ್ಕಲು ಬಂಡೇರು ಕೋಡದ ದಿನ ಜಗದೀಶ್ ನಲ್ಕ ಮೇರ್ನ ಯಜಮಾನಿ ತನ್ನ ಬಾಲ್ಯದೊಟ್ಟಿಗೆ ಬತ್ತದೆ ಆರೆ ಬತ್ತದೆ ಪಟ್ಲ ಫೌಂಡೇಶನ್ ಈ ವ್ಯವಸ್ಥೆನ ತೂದು ಆರ್ನ ಬಗೆಟ್ಟ ಪನ್ನಗ ಎಂಗಲ ಯಜಮಾನ್ರೆ ಜೀವಮಾನುಡಿ ಪುನಗ ಒಂಜಿ ಕುಟುಂಬಗೂ ಯಕ್ಷಗಾನ ಕಲಾವಿದ ಒಂಜಾತ ಆಧಾರ ಆದಿತ್ಯರೆ ಅಂಡ ಆರ್ನ ಜೀವನ ಅರ್ಧೊಡೆ ಮುಗಿಯುವನಂಚೆತ್ತನ ಕಲಾಮಾತೆಗೆ ಸಂದೈತ ಆಪನಂಚೆತ್ತನ ಪರಿಸ್ಥಿತಿ ಆಂಡ್ ಈ ಸಂದರ್ಭಗಳು ಇನ್ನಿತ್ತಂಡ ಎಲ್ಲೆಗದಾನೆ ಪಣಪನ ಪರಿಸ್ಥಿತಿ ಎಂಕಲ್ನ ಉಂಡು ಐಗೆ ಇಂಥ ದಿನ ಪಟ್ಲ ಫೌಂಡೇಶನ್ ಎಂಕ್ಲೆಗೆ 1 ಲಕ್ಷ ಮೊತ್ತದ ಈ ಒಂಜಿ ಕೊಡುಗೆ ಕೊರ್ಪು ನಾವು ಜೀವನಗ ಆಧಾರ ಆದಂತ ನಾವು ಎಂಕಲ್ನ ಧನ್ಯತೆ ಅಂದೆ ಆರೆ ಪಂಡೇರಿ ಅಂಚನೆ ಸಾಧು ಕೊಟ್ಟಾರ್ಲು ಎಂಕ್ ಇತ್ತೆ ಮುಟ್ಟಲ ಎಂಕಾರೆ ತಿಕ್ಕದಿಜ್ಜಾಂಡೆ ಅಂಡ ಬಡಗು ತಿಟ್ಟುಡು ಯಕ್ಷಗಾನ ಕಲಾವಿದ ಆದಿತ್ತೊಂದು ತನ್ನ ಬದುಕಡೆ ಯಕ್ಷಗಾನಗೂ ಮಲ್ಲ ಕೊಡುಗೆ ಕೊರ್ದು ಆರೆ ಕಲಾಮಾತೆನ ಪಾದಗೂ ತನ್ನ ಪ್ರಾಣಾರ್ಪಣೆ ಮಲ್ತಿದ್ದೇರೆ ಆರ್ನ ಬದುಕುಗಳ ಅಕಲ್ನ ಆರ್ನ ಕುಟುಂಬದ ಬದುಕುಗಳ ಆಧಾರ ಆಪನಲ್ಕ ಇನಿ ಪಟ್ಲ ಫೌಂಡೇಶನ್ ಮಲ್ಲ ಕೊಡುಗೆ ಕೊರಂದುಂಡು ಐಕ್ಯಬೋಡಾದ ಸಮಸ್ತ ದೈವಾರಾಧಕರ್ನ ಪರವಾದ ಸಮಸ್ತ ಕಲಾವಿದರ್ನ ಪರವಾದ ಯಾನ್ಲ ಒಂಜಿ ನೇಮ ಕಟ್ಟುನಾಯಾದ ಪಟ್ಲ ಫೌಂಡೇಶನ್ ಗುರುಕಾರ್ಯರು ಸ್ಥಾಪಕ ಗುರುಕಾರ್ಯರು ಗೌರವ ಗುರುಕಾರ್ಯರು ಬೊಕ ಇಡೀ ಹೃದಯವಂತ ತಂಡಗೆ ಯಾನ ನಂಬಿನಂಚಿತ್ತನ ಕಿನ್ನಿ ಮಜಲದ ಒರಿಬೆಮ್ಮೆರೆ ಮೂರುಳ್ಳಾಕಲು ತುಳುನಾಡದ ದೈವ ದೇವರೇ ಅಕಲಿಗೆ ಪೂರ್ಣ ಆಯಸ್ಸು ಆರೋಗ್ಯ ದನಕನಕಾದಿ ಸಕಲ ಸುಖ ಸಂಪತ್ತು ಕೊಡ್ದು ನಲ್ಲಾ ತಿಂಚಿನ ಕೆಲಸ ಮಲ್ಪೆರೆ ತ್ರಾಣ ಕೊರಡಂದು ನಟ್ಟೊನ್ವೆ ಆಯ್ತಾ ಒಟ್ಟಿಗೆ ಎಂಗಲ್ನ ದೈವಾರಾಧನಾ ಕಲಾವಿದರನ ಭದ್ರತೆಗೆ ರಡ್ಡು ದಿನ ಅಂಚೆ ಇಲಾಖೆದೊಟ್ಟಿಗೆ ಅಪಘಾತ ವಿಮೆ ಯೋಜನೆ ಮಲ್ತುದಿತ್ತರೆ ಇನಿ ಅತಿ ಹೆಚ್ಚಿನ ಕೋಡೆ ಬೊಕ್ಕ ಇನಿ 2,000 ಜನತ ನೋಂದಾವಣೆ ಕಲಾವಿದರನ ಮೂಲ ಆತಂಡು ಅವು ಪಂಡ್ರೆ ಭಾರಿ ಪೆರ್ಮೆ ಹಾಕೊಂಡು ಒಂದು ತುಳುನಾಡದ ಕಲಾವಿದರನ ದೈವಾರಾಧನದ ಇತಿಹಾಸದೇ ಪ್ರಥಮ ಕಲಾವಿದರನ ಇತಿಹಾಸದಲ್ಲಿ ಪ್ರಥಮ ಅಂತ ಬಂದ್ರೆ ಭಾರಿ ಖುಷಿ ಹಾಕೊಂಡು ಅಂಚಾದಿನಿ 2,000 ಜನತ ಒಂಜಿ ನೋಂದಾವಣೆ ಆತಂಡು ಎನ್ನ ಒಂಜಿ ಪಾತೆರೆ ಪಂಡದು ಎನ್ನ ಪಾತೆರದು ವಿರಮಿಸವೆ
ಎನ್ನ ಅಮ್ಮೆರಿಯ ಫಲ ಪಾತೆರೆ ಪಂಡ್ರೆಂಡು ಕೆಲವು ಜನ ಕೊಡುಗೆ ಕೊಲ್ಪೇರು ಮಗ ಕಬುಲೊತ್ತಿಲಿನ ಕೆರ್ದು ಕಕ್ಕೆಲೆಗೆ ದಾನ ಮಲ್ಪೇರು ಬಣ್ಪೇರು ಕೆಲವೇರು ಕೊಡುಗೆ ಕೊಡ್ಪೇರು ಮಗ ಕಬುಲೊತ್ತಿಲಿನ ಕೆರ್ದು ಕಕ್ಕೆಲೆಗೆ ದಾನ ಮಲ್ಪೇರು ಅವು ಪ್ರಯೋಜನ ಇಜ್ಜಿ ಮಗ ಆ ದಾನ ದೆತ್ತೊನ್ನಕ್ಲೆಗೆಲ್ಲ ದೋಷ ಅಂದ ಬಂಡೇರು ಆಂಡ ನಮ್ಮ ಪಟ್ಲ ಫೌಂಡೇಶನ್ ಕಬುಲೊತ್ತಿಲನ್ನು ಬೊರಿದು ಬಡವರಿಗೆ ದಾನ ಮಲ್ತೊಂದುಳ್ಳೇರೆ ಕಬುಲೊತ್ತಿಲನ್ನು ಬೊರಿದು ಬಡವರಿಗೆ ದಾನ ಮಲ್ತೊಂದುಳ್ಳೇರೆ ತುಳುವನಾಡದ ಸತ್ಯಾರಾಧನದ ಕಲಕ್ಕೆ ತುಳುನಾಡದ ದೈವಾರಾಧನದ ಕಲಕ್ಕೆ ಇನ್ನು ವಿಶೇಷವಾದ ಆಸರೆ ಅದು ದೈವಾರಾಧನದ ಕಲಕ್ಕೆ ಇನ್ನು ಮಲ್ಲ ಕೊಡುಗೆ ಕೊರನಂಚಿತ್ತಿನ ಈ ಪಟ್ಲ ಫೌಂಡೇಶನ್ಗೆ ಐಟ್ಲ ಎಂಕೊಂಜಿ ರಡ್ಡು ಪಾತ್ರೆ ಅವಕಾಶ ಕಲ್ಪಿಸೈನಕ್ಕೆ ಯಾನು ಕುಡರ ಸಮಸ್ತ ದೈವಾರಾಧಕನ ಪರವಾದ ಕೃತಜ್ಞತೆಯನ್ನು ಸಂದೈತ ಮಲ್ತು ನಿನ್ನ ಪಾತ್ರೆಗೂ ಕಾಸರಗೋಡು ಹಿರಿಯ ಪ್ರಾಥಮಿಕ ಶಾಲೆ ಇದೇ ವೇದಿಕೆಯಲ್ಲಿ ರಿಷಬ್ ಶೆಟ್ಟಿಯವರು ಅತಿಥಿಯಾಗಿ ಬಂದಿದ್ರು. ಆ ನೆನಪು ಮಾಡಿಕೊಳ್ತೇವೆ. ಯಾಕೆಂದ್ರೆ ಆ ತಂಡದಲ್ಲಿ ಕಾಸರಗೋಡು ಹಿರಿಯ ಪ್ರಾಥಮಿಕ ಶಾಲಾ ತಂಡದಲ್ಲಿ ನಮ್ಮ ಪಟ್ಲ ಟ್ರಸ್ಟಿನ ಕಲಸ ಘಟಕದ ರವಿಯಣ್ಣ ಇರಬಹುದು, ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದ ಪುರುಷೋತ್ತಮ ಭಂಡಾರಿಯವರು ಇರಬಹುದು, ಸಂಘಟನಾ ಕಾರ್ಯದರ್ಶಿಗಳಾದಂತಹ ಪ್ರದೀಪ್ ಆಳ್ವರು ಇರಬಹುದು. ಇವರೆಲ್ಲ ಆ ಸಿನಿಮಾದಲ್ಲಿ ಇದ್ದವರು. ಈ ಬಾರಿ ರಿಷಬ್ ಶೆಟ್ಟಿ ಅವರನ್ನು ನಾವು ಕಾಂತಾರದ ರಿಷಬ್ ಶೆಟ್ಟಿ ಎನ್ನುವ ಪ್ರೀತಿ ಗೌರವ ಅಭಿಮಾನದೊಂದಿಗೆ ಸ್ವಾಗತಿಸ್ತಾ ಇದ್ದೇವೆ. ಗುರುವಪ್ಪ ಬಾಯಾರು, ಜಗದೀಶ ನಲ್ಕ ಮತ್ತು ಸಾಧು ಕೊಟ್ಟಾರಿ ಇವರ ಮನೆಯವರಿಗೆ ಹಸ್ತಾಂತರಿಸ್ತಾರೆ. ಕಾಂತು ಅಜಿಲ ರಿಷಬ್ ಶೆಟ್ಟಿಯವರೇ ಭೂತಾರಾಧನಾ ಕ್ಷೇತ್ರದಲ್ಲಿ ದೈವ ನರ್ತಕ ಕಲಾವಿದನಾಗಿದ್ದುಕೊಂಡು ದೈವದ ಚಾಕರಿಯನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲೇ ದೇವರ ಪಾದ ಸೇರಿದ ಕಾಂತು ಅಜಿಲ ಕಲಾ ಸೇವೆ ಮಾಡುತ್ತಿರುವಾಗಲೇ ರಂಗಸ್ಥಳದಿಂದ ಕುಸಿದು ಬಿದ್ದು ನಮ್ಮನ್ನಗಲಿದ ಗುರುವಪ್ಪ ಬಾಯಾರು, ಅದೇ ರೀತಿ ಸಸಿಹಿತ್ತು ಮೇಳದಲ್ಲಿ ಕಲಾ ವ್ಯವಸಾಯ ಮಾಡುತ್ತಿರುವಾಗ ಅನಾರೋಗ್ಯಕ್ಕೊಳಗಾಗಿ ಅಲ್ಪಕಾಲದ ಅನಾರೋಗ್ಯದಿಂದ ಸ್ವರ್ಗ ಸೇರಿದ ಜಗದೀಶ್ ನಲ್ಕ, ಅಕಾಲಿಕ ಮರಣವನ್ನೈದ ಸಾಧು ಕೊಟ್ಟಾರಿ ಇವರಿಗೆ, ಅವರ ಮನೆಯವರಿಗೆ ಇದು ಕಾಂತು ಅಜಿಲ ಅವರ ಮನೆಯವರು. ಟ್ರಸ್ಟಿನ ಸೇವೆ ರಂಗಭೂಮಿಯ ಕಲಾವಿದರಿಗೆ ಹಾಗೂ ದೈವನರ್ತಕ ಕಲಾವಿದರಿರಬಹುದು, ದೈವಾರಾಧನಾ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಎಲ್ಲಾ ವರ್ಗದವರಿಗೆ ಸಹಾಯ. ಅದರ ಫಲಾನುಭವಿಗಳಾಗಿದ್ದರೆ ಈ ವರ್ಷ ಅಂಚೆ ಇಲಾಖೆಯೊಂದಿಗೆ ಟೈಅಪ್ನಲ್ಲಿ ಆದ ನೋಂದಣಿ ಯಕ್ಷಗಾನದ 1200 ಕಲಾವಿದರು ಈ ಸೌಲಭ್ಯವನ್ನು ಪಡೆದಿದ್ದಾರೆ, ಅದರ ಕಾರ್ಡ್ ಪಡೆದಿದ್ದಾರೆ. ನಾಟಕ ರಂಗದ 500 ಮಂದಿ ಕಲಾವಿದರು, ದೈವಾರಾಧನೆ ಭೂತಾರಾಧನೆ ಕ್ಷೇತ್ರದ 600 ಮಂದಿ, ಒಟ್ಟು 2300 ಮಂದಿ ಫಲಾನುಭವಿಗಳು. ಇದರ 10 ಲಕ್ಷ ರೂಪಾಯಿ ತನಕ ವಿಮಾ ಸೌಲಭ್ಯ ಇರುವ ಯೋಜನೆ ಈ ಬಾರಿ ಸಾಕಾರಗೊಂಡಿದೆ. ಬಂಧುಗಳೇ, ನಮ್ಮೊಂದಿಗೆ ಪೇಜಾವರ ಮಠಾಧೀಶರಿದ್ದಾರೆ. ಪೇಜಾವರ ಮಠಾಧೀಶರು ನಮ್ಮ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ನಮ್ಮ ಪಟ್ಲ ಟ್ರಸ್ಟಿಗೆ ಬಹಳ ಹತ್ತಿರದವರಾಗಿದ್ದು ಪಟ್ಲ ಭಾಗವತರನ್ನು ಯಾವಾಗಲೂ ಹರಸುತ್ತಿದ್ದವರು. ಅವರ ಸಮರ್ಥ ಉತ್ತರಾಧಿಕಾರಿಯಾಗಿ ಇದೀಗ ಅಯೋಧ್ಯೆಯ ರಾಮ ಮಂದಿರದ ನಿರ್ಮಾಣದ ಹಿನ್ನೆಲೆಯಲ್ಲಿರುವಂತಹ ಯತಿಶ್ರೇಷ್ಠರು
ಪೂಜ್ಯ ಶ್ರೀ 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 ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರಿಂದ ಆಶೀರ್ವಚನ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ವೈಭವವನ್ನು ನೀವೆಲ್ಲ ಕಂಡಿದ್ದೀರಿ. ನಮ್ಮ ಪಟ್ಲ ಅವರು, ಸತೀಶ್ ಪಟ್ಲ ಅವರು ರಂಗಸ್ಥಳವನ್ನು ಏರಿ ಭಾಗವತಿಗೆಯನ್ನು ಪ್ರಾರಂಭ ಮಾಡಿದರೆ ಅದರ ವೈಭವ ಏನು, ಆ ವೈಭವಕ್ಕೆ ಇನಿದೂ ಕಡಿಮೆ ಇಲ್ಲದಂತೆ ಅವರ ಈ ದೇಶ ಸೇವೆ, ಕಲಾ ಸೇವೆ ಇನ್ನೊಂದು ಮುಖದಿಂದ ನಡೀತಾ ಇದೆ. ಇವರ ಬದುಕನ್ನು ಕಂಡಾಗ ಭಗವದ್ಗೀತೆಯ ಒಂದು ಶ್ಲೋಕ ನೆನಪಾಗತ್ತೆ. ಯಾನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗೃತಿ ಸಂಯಮಿ, ಇದಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಃ. ಒಳ್ಳೆ ಕಲಾವಿದರನ್ನು ಕಲಾ ತಪಸ್ವಿಗಳು ಅಂತ ಕರೀತಾರೆ. ತಪಸ್ವಿಗಳ ಬದುಕು ಹೇಗಿರುತ್ತೆ ಅಂತ ಹೇಳಿಕೊಂಡು ಭಗವದ್ಗೀತೆಯಲ್ಲಿ ಹೇಳಿದ್ದು ಹೀಗೆ: ಯಾ ನಿಶಾ ಸರ್ವಭೂತಾನಾಂ, ಎಲ್ಲರಿಗೂ ಯಾವ ಹೊತ್ತು ಕತ್ತಲಾಗಿರುತ್ತೋ ಈ ತಪಸ್ವಿಗಳಿಗೆ ಆ ಹೊತ್ತು ಬೆಳಕಾಗಿರುತ್ತಂತೆ. ನಮ್ಮ ಸತೀಶ್ ಅವರು ಅಂತಹ ಕಲಾ ತಪಸ್ವಿಗಳು. ನಾವೆಲ್ಲ ಕತ್ತಲಾಯಿತು ಅಂತ ನಿದ್ರಿಸುವ ಹೊತ್ತಿಗೆ ಅವರು ಜಾಗೃತರಾಗಿದ್ದುಕೊಂಡು ಆ ಕಲಾ ಸೇವೆಯನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ತಮ್ಮ ಆ ಕಂಠಸಿರಿಯ ಮೂಲಕ ಮಾತ್ರ ಮಂದಿಯನ್ನು ಸಂತೋಷಪಡಿಸಿದ್ದಲ್ಲ, ಇವತ್ತು ನಾವೆಲ್ಲ ನೋಡ್ತಾ ಇರುವಂತೆ ಸಮಾಜದಲ್ಲಿ ದುಃಖಿತರಿಗೆ, ದೀನರಿಗೆ, ದುರ್ಬಲರಿಗೆ ನಾವು ಊಹಿಸಲು ಆಗದಂತಹ ದೊಡ್ಡ ಮಟ್ಟದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ, ಕೊಡುಗೆ ನೀಡ್ತಾ ಇದ್ದಾರೆ, ದಾನವನ್ನು ಮಾಡ್ತಾ ಇದ್ದಾರೆ. ನಮ್ಮ ನೆಲದ ಆ ಸಂಸ್ಕೃತಿ ಏನಿದೆ ಅಲ್ಲ, ಯಕ್ಷಗಾನ ಕಲೆ ಏನಿದೆ ಅಲ್ಲ, ಆ ಯಕ್ಷಗಾನ ಕಲೆ ನಮ್ಮಲ್ಲಿ ಹೇಗೆ ಒಂದು ಉತ್ತಮವಾಗಿರತಕ್ಕಂಥ ಸಂಸ್ಕೃತಿಯನ್ನು ಕೂಡ ಕೊಡುತ್ತೆ. ಕೇವಲ ಮನಸ್ಸಂತೋಷ ಅಷ್ಟೇ ಅಲ್ಲ, ನಮ್ಮಲ್ಲಿ ಯಾವ ಬಗೆಯ ಸಂಸ್ಕೃತಿಯನ್ನು ಮೈಗೆ ತುಂಬಿಸುತ್ತೆ ಅನ್ನೋದನ್ನು ನಾವು ಸತೀಶ್ ಅವರ ಈ ಬದುಕಿನಲ್ಲಿ ನಾವು ಕಾಣ್ತಾ ಇದ್ದೇವೆ. ಈ ದಾನದ ಬಗ್ಗೆಯೂ ಅಷ್ಟೇ ಸಂಸ್ಕೃತದಲ್ಲಿ ನಾವು ಒಳ್ಳೆ ಸುಭಾಷಿತವನ್ನು ಕೇಳ್ತಾ ಇದ್ದೇವೆ. ದಾತ ನ ದಾಪಯತಿ ದಾಪಯಿತ ನ ದತ್ತೆ, ಯೋ ದಾನ ದಾಪನ ಪರೋ ಮಧುರನ್ನ ಭಕ್ತಿ, ದಾನಂಚ ದಾಪನಂ ಅಥವಾ ಮಧುರಾಚವಾಣಿ ತ್ರೀಣ್ಯಪ್ಯಮೂನಿ ಖಲು ಸತ್ಪುರುಷೇ ವಸಂತಿ. ಬಹಳ ಕಷ್ಟ ಏನಿಲ್ಲ, ಶಬ್ದ ಏನೋ ಬಹಳ ಗೊಂದಲ ಅನಿಸ್ತಾ ಇದೆ. ದಾತ ನ ದಾಪಯಿತಿ, ಕೆಲವರಿಗೆ ಕೈ ಎತ್ತಿ ಕೊಡುವ ಸಾಮರ್ಥ್ಯ ಇರುತ್ತೆ, 10 ಮಂದಿಯಿಂದ ಕೊಡಿಸುವ ಸಾಮರ್ಥ್ಯವರಲ್ಲಿ ಇರಲ್ಲ. ತಾವು ಕೈ ಎತ್ತಿ ದಾನ ಮಾಡ್ತಾರೆ, 10 ಮಂದಿಯ ಮೂಲಕ ಕೊಡಿಸುವ ಸಾಮರ್ಥ್ಯ ಇರೋದಿಲ್ಲ ಕೆಲವರಿಗೆ. ದಾತಾನ ದಾಪಯತಿ, ಕೆಲವರಿಗೆ ಹಾಗಲ್ಲ, ತಮ್ಮಲ್ಲಿ ಅಂತ ಕೊಡುವ ಸಾಮರ್ಥ್ಯ ಇರೋದಿಲ್ಲ. ದಾಪಯಿತಾನ ದತ್ತೆ, 10 ಮಂದಿ ಹತ್ರ ಹೇಳಿ ತಾವು ಕೊಡಿಸ್ತಾರೆ. ಕೆಲವರು ತಾವೇ ದಾನ ಮಾಡ್ತಾರೆ, ಕೆಲವರಿಗೆ ತಾವೇ ದಾನ ಮಾಡುವ ಸಾಮರ್ಥ್ಯ ಇರೋದಿಲ್ಲ, 10 ಮಂದಿ ಹತ್ರ ಕೊಡಿಸ್ತಾರೆ. ಹಾಗೆ ಕೊಡಿಸುವವರಿಗೆ ಸ್ವತಃ ತಾವು ಕೊಡುವ ಸಾಮರ್ಥ್ಯ ಅವರಲ್ಲಿ ಇರಲ್ಲ. ಇನ್ನು ಕೆಲವರಲ್ಲಿರತ್ತೆ ದಾನಂಚ ಯೋ ದಾನ ದಾಪನ ಬರೋ ಮಧುರನ್ನ ಭಕ್ತಿ, ಕೆಲವರಿಗೆ ಅಂತಹ ಸಾಮರ್ಥ್ಯವೂ ಇದೆ, ತಾವೂ ಕೈ ಎತ್ತಿ ಕೊಡ್ತಾರೆ, 10 ಮಂದಿಯ ಮೂಲಕ ಕೊಡಿಸಿಯೂ ಕೊಡುತ್ತಾರೆ. ಆದರೆ ಅವರಲ್ಲಿರುವ ಒಂದು ಕೊರತೆ ಅಂತಂದ್ರೆ ಮಧುರನ್ನ ಭಕ್ತಿ, ಮಾತು ಮಾತ್ರ ಚೆನ್ನಾಗಿರಲ್ಲ, ಮಾತು ಕೇಳಿ ಕಷ್ಟ ಆಗತ್ತೆ. ತಾವು ಕೈ ಎತ್ತಿ ಕೊಡ್ತಾರೆ, 10 ಮಂದಿ ಹೊತ್ತು ಕೊಡಿಸ್ತಾರೆ, ಅವರಲ್ಲಿರೋ ಕೊರತೆ ಅಂತಂದ್ರೆ ಮಾತು ಮಾತ್ರ ಕೇಳಲಿಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ. ಹಾಗಿರುವಲ್ಲಿ ಇನ್ನು ಕೆಲವರಲ್ಲಿ ಅದು 3 ಇರುತ್ತೆ. ದಾನಂಚ ಕೊಡೋದು, ಕೈ ಎತ್ತಿ ಕೊಡೋದು, ದಾಪನಂ 10 ಮಂದಿ ಮೂಲಕ ಕೊಡಿಸೋದು, ಮಧುರಾಜವಾಣಿ ಒಳ್ಳೆ ಮಾತು, ಇದು ಇರೋದಲ್ಲ. ಇದು ಬಹಳ ಪುಣ್ಯ ಪುರುಷರಲ್ಲಿ ಮಾತ್ರ ಅಪರೂಪಕ್ಕೆ ಕಾಣಲಿಕ್ಕೆ ಸಿಗತ್ತೆ. ನಮ್ಮ ಪಟ್ಲ ಫೌಂಡೇಶನ್ನ, ನಮ್ಮ ಪಟ್ಲವರ ಈ ಬದುಕನ್ನು ಕಂಡಾಗ ನಾವು ಅವರಲ್ಲಿ 3 ಕಾಣ್ತಾ ಇದ್ದೇವೆ.
ದಾನಂಜ ದಾಪನಂ ಅಥೋ ಮಧುರಾಜವಾಣಿ ಅಂತಹ ಕಲಾ ತಪಸ್ವಿಗಳು ಅಂತ ಕರೆಸ್ಕೊಳ್ಳಿಕ್ಕೆ ನಮ್ಮ ಸತೀಶ್ ಶೆಟ್ಟಿ ಅವರು ಅತ್ಯಂತ ಅರ್ಹರಾಗಿದ್ದಾರೆ. ಅವರಿಂದ ಈ ತೆರನಾದಂತಹ ಆ ತಪಸ್ಸು ಅದು ನಿರಂತರವಾಗಿ ಮುಂದುವರಿಯಲಿ. ಉಡುಪಿಯ ಶ್ರೀಕೃಷ್ಣನ ಅನುಗ್ರಹ ಶ್ರೀರಕ್ಷೆ ಅವರ ಬದುಕಿನಲ್ಲಿ ನಿರಂತರ ಇರಲಿ ಅಂತ ನಾವು ದೇವರು ಪ್ರಾರ್ಥಿಸ್ತಾ, ನೆರೆದಿರುವ ಎಲ್ಲ ಮಹನೀಯರು ಅವರಿಗೆ ಕೈ ಜೋಡಿಸಿದ್ದೀರಿ. ಎಲ್ಲರಿಗೂ ಕೃಷ್ಣಾನುಗ್ರಹ ಪ್ರಾರ್ಥನೆ ಮಾಡ್ತಾ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕೃಷ್ಣಾರ್ಪಣೆ. ವೇದಿಕೆಯಲ್ಲಿರುವಂಥ ಯಡಿಯೂರು ಶ್ರೀಯವರ ಪಾದಚರಣಕ್ಕೆ ವಂದಿಸುತ್ತಾ, ನಮ್ಮವರು, ನಮ್ಮ ಮಾರ್ಗದರ್ಶಕರು, ನಮ್ಮ ದೇಶದ ಹಿಂದೂ ಹುಲಿಯಲ್ಲಿ ಒಬ್ಬರಾದಂಥ ನನ್ನ ಹಿರಿಯರಾದಂಥ ಡಾಕ್ಟರ್ ಪ್ರಭಾಕರ್ ಭಟ್ರೆ, ಯಕ್ಷ ಫೌಂಡೇಶನ್ನ ವೇದಿಕೆಯಿರುವಂಥ ಎಲ್ಲ ದಾನಿಗಳೇ, ಬಂದಿರುವಂಥ ಯಕ್ಷ ಕಲಾವಿದಾನಿಗಳೇ ಹಾಗೂ ಮಕ್ಕಳೇ, ಸಹೋದರ ಸಹೋದರಿಯರೇ, ಎಲ್ಲರೂ ಮಾತಾಡಿದ್ದಾರೆ. ಹಿರಿಯವರೆಲ್ಲರೂ ಒಳ್ಳೆ ಮಾತಾಡಿ ನನಗೆ 2 ಮಾತಾಡಲಿಕ್ಕೆ ಅಂತ ಹೇಳಿದ್ದಾರೆ. ಇಷ್ಟೇ 2 ವಿಷಯ. ಪ್ರಕಾಶಣ್ಣ ಹೇಳಿದಾಗೆ, ಶಿಶಿರಣ್ಣ ಹೇಳಿದಾಗೆ, ನಾನು ಕೂಡ ಪಟ್ಲರ್ ಹೆಸರನ್ನ 2011 ಇಸ್ವಿಯಲ್ಲಿ ಅವರು ಪ್ರಪ್ರಥಮವಾಗಿ ದುಬೈ ಬಂದು ಯಕ್ಷಗಾನ ನಮ್ಮೊಂದು ಯಕ್ಷಗಾನ ಅಂತ, ಅಲ್ಲಿ ನಮ್ಮ ಯಕ್ಷಗಾನ ಕಲಾವಿದರ ಸಂಘ ಅಂತ ಉಂಟು. ಆವಾಗ ಬಂದಾಗ ಅದೇನೋ ಪುಣ್ಯ. ನಾನು ಮೊದಲು ಕೂಡ ಹೇಳಿದ್ದೆ, ನನ್ನ ಹೋಟೆಲ್ನಲ್ಲಿ ಒಂದು ಹಾಲ್ನಲ್ಲಿ ಆ ದೇವಿ ಮಹಾತ್ಮೆಯ ಒಂದು ಪ್ರಾರಂಭ ಮಾಡಲಿಕ್ಕೆ 10 ದಿವಸ ಮೊದಲು ಬಂದಿದ್ರು ನಮ್ಮ ದುಬೈ ಕಲಾವಿದರು ಹಾಗೂ ಇಲ್ಲಿನ ಮಂಗಳೂರಿನ ಕೆಲವು ಕಲಾವಿದರು ಬಂದಿದ್ರು, ಕಟೀಲಿ ಮೇಳದವರು. ಆವತ್ತಿನ ದಿವಸದಿಂದ ನಾನೊಂದು ಪಟ್ಲ ಸತೀಶ್ ಶೆಟ್ರ 2011 ಮಾರ್ಚ್ ಏಪ್ರಿಲ್ ಆವತ್ತು ದಿವಸದಿಂದ ನಾನು ಅವರ ಕಂಡ ಸಿರಿಗೆ ನಾನು ಅವರ ಅಭಿಮಾನಿ. ಆವತ್ತಿಂದ ಇವತ್ತು ತನಕ ಕೂಡ ಸತೀಶಣ್ಣ ಮತ್ತು ನನ್ನ ಒಂದು ಸ್ನೇಹ ಸಂಬಂಧ ಆವತ್ತು ಹೇಗಿದೆಯೋ ಇವತ್ತು ಹಾಗಿದೆ. ಆದರೆ ಈಗ ಮಾತ್ರ ಕಳೆದ 7 ವರ್ಷದಿಂದ ನನ್ನ ಅವರ ಸಂಬಂಧ ಬೇರೆ. ಅವರ ಮಾಡುವ ಒಂದು ಪುಣ್ಯ ಕೆಲಸದಲ್ಲಿ ನಾನೊಂದು ಹೆಸರಾಗಿ ಅವರೊಟ್ಟಿಗಿದ್ದೇನೆ. ಅವರು ಮಾಡ್ತಿರುವಂಥ ಈ ಪುಣ್ಯ ಕೆಲಸ ಖಂಡಿತವಾಗಿಯೂ ಯಾರಿಗೂ ಮಾಡಿ ಸಾಧ್ಯ ಇಲ್ಲ. ಅನೇಕ ಸಂಘ ಸಂಸ್ಥೆಗಳಿದೆ, ಆದರೆ ವರ್ಷಕ್ಕೂ ನಾನು ನೋಡ್ತಾ ಇದ್ದೆ, ಪ್ರತಿ ವರ್ಷ ನಾನು ಬರ್ತಾ ಇದ್ದೇನೆ. ಪ್ರತಿ ವರ್ಷವೂ ಕೂಡ ಅನೇಕ ರೀತಿಯಲ್ಲಿ ಕಲಾವಿದರಿಗೆ ಮನೆ, ವೈದ್ಯಕೀಯ, ಸ್ಪೋರ್ಟ್ಸ್, ಬೇರೆ ಬೇರೆ ಕಾಂಪಿಟಿಷನ್. ಈ ವರ್ಷ ಕಾಕತಾಳೀಯವಾದಂತೆ ನಮ್ಮ ರಿಷಬ್ ಕೂಡ ಇಲ್ಲೇ ಇದ್ದಾರೆ. ನಮ್ಮ ದೈವ ನರ್ತಕರಿಗೂ ಕೂಡ ಅವರು ಈ ವರ್ಷ ಅವರಿಗೂ ಕೂಡ ಸಹಾಯ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ. ಇದೊಂದು ನಿಜವಾಗಿಯೂ ಕೂಡ ಒಂದು ಅದ್ಭುತ. ಆ ಸತೀಶ್ ಶೆಟ್ಟರಿಗೆ ಇಷ್ಟು ಕೇಳೋದು, ಎಲ್ಲ ಕಲಾವಿದರ ಪರವಾಗಿಯೂ ಎಲ್ಲ ದಾನಿಗಳು ಅವರೊಟ್ಟಿಗೆ ಇದು ಕೂಡ ವರ್ಷ ಪ್ರತಿ ಜಾಸ್ತಿ ಆಗ್ತಿದ್ದಾರೆ. ಕಳೆದ 7 ವರ್ಷದಿಂದ ನಮ್ಮ ಕನ್ಯಾಣ ಸರಸ್ವತಿ ಅವರಂತ ಅವರಿಗೆ ಒಂದು ದೇವರು ವರವಾಗಿ ಅವರು ಕೊಟ್ಟಿದ್ದಾರೆ. ಒಳ್ಳೆಯ ಕೆಲಸ ಮಾಡುವವರಿಗೆ ಯಾವತ್ತೂ ದೇವರು ಸಹಕರಿಸ್ತಾರಂತೆ. ಅನೇಕರಿದ್ದಾರೆ. ಹಾಗೆ ನಾವು ಕೂಡ ಅವರೊಟ್ಟಿಗೆ ಇದ್ದೇನೆ. ಯಾಕಂದ್ರೆ ಅವ್ರ ಮೇಲೆ ಅಭಿಮಾನಕ್ಕೆ ಒಂದು ಮಾತು ಹೇಳ್ತಾ ಇದ್ದೇನೆ. ಪುನೀತ್ ರಾಜ್ಕುಮಾರ್ ಅವರು ಒಂದು ವರ್ಷ ದುಬೈನಲ್ಲಿ ಪಟ್ಲ ಸಂಭ್ರಮ ಕರೆಸಿದಾಗ ಅವ್ರು ಹೇಳಿದ್ರು, ಆವಾಗಲೇ ಅವರಾಗಿ 5 ಲಕ್ಷ ಕೊಟ್ಟು ಅವರಾಗಿ ಕೇಳಿದ್ದಾರೆ, ಪ್ರವೀಣಣ್ಣ ನೆಕ್ಸ್ಟ್ ಮಂಗಳೂರು ಫಂಕ್ಷನ್ಗೆ ನಾನು ಬರಲೇಬೇಕಂತ. ಆದರೆ ವಿಧಿ ಅವ್ರನ್ನ ನಾವು ಬರ್ಲಿಕ್ಕೆ ಆಗಲಿಲ್ಲ. ಆದರೆ ಕಳೆದ ವರ್ಷ ಅವರ ಹೆಸರಲ್ಲಿ ವೇದಿಕೆಯನ್ನು ಮಾಡಿದ್ದೇವೆ. ಇದೇ ರೀತಿಯಲ್ಲಿ ನನಗೂ ಮತ್ತು ನಾನು ರಿಷಬ್ನ ಏಕತೆ ಕರಿತೇನೆ. ಯಾಕಂದ್ರೆ ಕಾಂತಾರ ಹೀರೋ ಆಗಿರೋ ರಿಷಬ್ ಅಲ್ಲ, ನನ್ನ ಮತ್ತು ಅವನು ಬಹಳ ವರ್ಷದಿಂದ ನಾನು ಅವನ ಅಣ್ಣನಾಗಿದ್ದೇನೆ. ಹಾಗಾಗಿ ರಿಷಬ್ ನನಗೆ ಮೊದಲು ಮಾತು ಕೊಟ್ಟಿದ್ದು ಕಾಂತಾರ ಹಿಟ್ ಆಗುವಾಗಲೇ ಒಂದು ಮೊದಲು ಮಾತು ಕೊಟ್ಬೇಕಾದ್ರೆ ಬ್ಯಾನಿಂಗ್ ನನ್ನೊಟ್ಟಿಗೆ ಬಂದರು. ಆ ನಂತರ ನನಗೆ ಎಲ್ಲ ಸಂಘ ಸಂಸ್ಥೆಗಳು ಒಂದು ರಿಷಬ್ ಬೇಕಂತ. ಆ ರಿಷಬ್ ಹೇಳಿ, ಇಲ್ಲ ನಾನು ಯಾವುದೇ ಸಂಘಕ್ಕೂ ಇನ್ನು ಬರೋದಿಲ್ಲ, ಅದು ಸರಿಯಾಗೋದಿಲ್ಲ ಅಂತೇಳಿ ಎಲ್ಲಿಯೂ ಕೂಡ ಅವರು ಬರಲಿಲ್ಲ. ಆದರೆ ನಾನು ಪಟ್ಲ ಅವರ ಫಂಕ್ಷನ್ 28 ಅಂತ ಹೇಳಿದ ಕೂಡಲೇ ಒಂದೇ ಮಾತಿನಲ್ಲಿ ಪ್ರವೀಣಣ್ಣ ಎಸ್. ನೋಡಿ ಎಷ್ಟೋ ಜನ ಫೋನ್ ಮಾಡಿದ್ದಾರೆ. ಇಲ್ಲಿ ವೇದಿಕೆಯಲ್ಲಿ ಹರಿಶಣ್ಣ ಇದ್ಬೋದು, ಬೇರೆ ಬೇರೆ ಸಂಘದವರು, ನಮ್ಮ ಬಂಡ ಸಂಘದವರು, ಬಾಂಬೆ ಅವರು, ಕತಾರ್ನವರು, ನಮ್ಮೂರು ಕುಂದಾಪುರದಲ್ಲಿ ಸಹ ಕೇಳಿದ್ದಾರೆ. ಆದರೆ ರಿಷಬ್ ಬೇಡ, ನನಗೀಗ ಬೇಡ, ಸರಿಯಾಗೋದಿಲ್ಲ, ಎಲ್ಲ ಕಡೆ ಹೋದ್ರೆ ಅಂತೇಳಿ. ಆದರೆ ಪಟ್ಲ ಫೌಂಡೇಶನ್ ಒಂದೇ ಮಾತು ಹೇಳಿದೆ. ಅದಕ್ಕಿಂತ ಹೆಚ್ಚಾಗಿ ಕಳೆದ ವಾರ ಅವರಿಗೆ ನಿನ್ನೆ ಸಡನ್ ಆಗಿ ಅವ್ರಿಗೆ ಫೋನ್ ಬಂತು ಡೆಲ್ಲಿಯಿಂದ. ನಮ್ಮ ವಿಶ್ವನಾಯಕ ಅಂತ ನಮ್ಮ ಪ್ರಧಾನಿ ಮೋದಿ ಅವರ ಆಫೀಸಿಂದ ಅವರಿಗೆ ಫೋನ್ ಬಂತು. 29ನೇ ವರ್ಷದ
ಒಂದು ಸಹಾಯ ಏನು ಒಂದು ಅವರ 9 ವರ್ಷದ ಬಗ್ಗೆ ಬಡವರಿಗಾದ ಸಹಾಯದ ಬಗ್ಗೆ ಯುವಕರಿಗೆ ಒಂದು ಸಂಘರ್ಷಣೆ ಇತ್ತು. ಅದಕ್ಕೆ ಇವರು ಬರಲಿಕ್ಕೆ ಅಂತ ಫೋನ್ ಬಂತು. ಸಡನ್ ಆಗಿ ಫೋನ್ ಮಾಡಿದ್ರು, ಪಡೋಣ ನಮ್ಮ ಮಂಗಳೂರು ಫಂಕ್ಷನ್ ಪಟ್ಲ ಫೌಂಡೇಶನ್ ಫಂಕ್ಷನ್ ಯಾವಾಗ ಅಂತ. ನಾಳೆ 28 ಅಂದೆ. ಅಯ್ಯಬ್ಬ ಅಂತ ಹೇಳಿದ್ರು. ಯಾಕಂದ್ರೆ ಅದು ನಿನ್ನೆ ಇತ್ತು 27. ಅವರು ನಿನ್ನೆ ಬೆಳಿಗ್ಗೆ ಡೆಲ್ಲಿ ಹೋಗಿ ಇವತ್ತು ಫಂಕ್ಷನ್ ಮುಗಿಸಿ ಈಗಷ್ಟೇ ಡೆಲ್ಲಿಯಿಂದ ಬಂದು ಲ್ಯಾಂಡ್ ಆಗಿ ಬಂದಿದ್ದಾರೆ. ಅದು ರಿಷಭವನ್ನು ಪಟ್ಲ ಸರಿಸತ್ರ ಇಟ್ಟುವಂಥ ಒಂದು ಗೌರವ ಹಾಗೂ ನಮ್ಮ ಪಟ್ಲ ಫೌಂಡೇಶನ್ ಒಂದು ವ್ಯಾಲ್ಯೂ. ಎಲ್ಲರೂ ಹೇಳಿದ ಹಾಗೆ ನಾನು ಅದನ್ನು ರಿಪೀಟ್ ಮಾಡೋದಿಲ್ಲ. ಆದರೆ ಈ ಪಟ್ಲ ಫೌಂಡೇಶನ್ ಕೆಲಸ ವರ್ಷಕ್ಕೂ ನಾವು ಹೇಳ್ತಾ ಇರ್ತೇವೆ, ವೃದ್ಧಿ ಆಗ್ತಾ ಇದೆ. ದಾನಿಗಳು ತುಂಬ ಜನ ಹೊಸದಾಗಿ ಬರ್ತಾ ಇದ್ದಾರೆ. ನಮ್ಮಿಂದ ಕೂಡ ನಾನು ವೈಯಕ್ತಿಕವಾಗಿ ಕೂಡ ಈ ವರ್ಷ ನಮ್ಮ ದುಬೈಯ ನಾವು ಯಾವುದೇ ಒಂದು ಫಂಕ್ಷನ್ ಸಭೆಯನ್ನು ಮಾಡಿದರೆ ಅಥವಾ ಒಂದು ಸಂಘ ಸಂಸ್ಥೆ ನಡೆಸಿದರೆ ನನ್ನೊಟ್ಟಿಗೆ ಹರೀಶ್ ಶೇಖರ್ ಅವರು ಇವರು ಸ್ವತಃವಾಗಿ ದುಬೈಯಿಂದ ಇದಕ್ಕೋಸ್ಕರ ನಿನ್ನೆ ಬಂದಿದ್ದಾರೆ. ಯಾಕ್ವೆ ಬಿಲ್ಡರ್ಸ್ನ ಹರೀಶ್ ಶೇಖರ್ ಮಂಗಳೂರಿನವರು, ಅವರಿಗೂ ಕೂಡ ನಮ್ಮ ಪಟ್ಲ ಫೌಂಡೇಶನ್ ಬಗ್ಗೆ ಭಾರಿ ಅಭಿಮಾನ ಇದೆ. ಅದೇ ರೀತಿಯಲ್ಲಿ ನಮ್ಮ ಇವರು ಹೇಳಿದ್ರೆ ಇವಾಗಲೇ ಇದೇ ತಾರೀಕು 11ರಂದು ನಾವು ವಿಜೃಂಭಣೆಯಿಂದ ದುಬೈಯಲ್ಲಿ ಪಟ್ಲ ಫೌಂಡೇಶನ್ ಸಂಭ್ರಮ ಮಾಡ್ತಾ ಇದ್ದೇವೆ. ಜೂನ್ 11 ತಾರೀಕಿಗೆ ಈವಾಗಲೇ ಒಂದು 100 ಜನರ ಮಿಕ್ಕಿ ಮಂಗಳೂರಿನವರು ಬರ್ತೇವೆ ಅಂತ ಹೇಳಿದ್ದಾರೆ. ಪಟ್ಲ ಫೌಂಡೇಶನ್ ನಮಗೆ ಅಲ್ಲಿ ಅತ್ಯಂತ ದೊಡ್ಡ ಹಾಲ್ ದುಬೈಯಲ್ಲಿ 1,500 ಕೆಪಾಸಿಟಿ. ಯಾಕಂದ್ರೆ ಇಲ್ಲಿ ಹಾಗೆ ಅಲ್ಲ, ಎಷ್ಟು ಜನ ಬರ್ತಾರೆ ಏನೇನು ಇದಾಗ್ತದೆ ನಾವು 1 ತಿಂಗಳ ಮೊದಲು ಪರ್ಮಿಷನ್ ತಗೋಬೇಕು ಲೋಕಲ್ ಅಥಾರಿಟಿಯಿಂದ. ಅದೆಲ್ಲ ಅಲ್ಲಿ ನಮ್ಮ ಪಟ್ಲ ಫೌಂಡೇಶನ್ ನಮ್ಮ ಅಲ್ಲಿ ಒಂದು ಪಟ್ಲ ಫೌಂಡೇಶನ್ ಇದೆ ಹಾಗೂ ಎಕ್ಸ್ಟ್ರಾ ಮಿತ್ರರ ಅಂತ ಒಂದು ಸಂಘ ಇದೆ. ಆಲ್ರೆಡಿ ನಾವು ಮಾಡಿದ್ದೇವೆ. ನಮಗೆ ಎಲ್ಲಿಯವರು ಅಂತ ಹೇಳಿದ್ರೆ 1,000 ಹಾಲ್ ಇವಾಗಲೂ ಫುಲ್ ಆಗಿದೆ. ಫೋನ್ ಮಾಡ್ತಾ ಇದ್ದಾರೆ ಟಿಕೆಟ್ ಕೊಡಿ ಅಂತ. ನಾವು ಟಿಕೆಟ್ ಅಂತ ಹೇಳಿದ್ರೆ ಅಲ್ಲಿ ಟಿಕೆಟ್ ಮಾಡಲೇಬೇಕು, 30 ದಿನ ಮಿನಿಮಮ್ ಮಾಡಲೇಬೇಕು. ನಾವು ಫ್ರೀಯಲ್ಲಿ ಕೊಟ್ಟರು ಕೂಡ ನಾವು ಒಂದು ಟಿಕೆಟ್ ಮಾಡಿದರೆ ನಮ್ಗೆ ಅಲ್ಲಿ ಯಾವುದೇ ಒಂದು ಫಂಕ್ಷನ್ ಮಾಡಲಿ ಆಗೋದಿಲ್ಲ. ಇದು ಪಟ್ಲ ಫೌಂಡೇಶನ್ನ ಅಥವಾ ಪಟ್ಲರ ಒಂದು ಅವ್ರು ಮಾಡೋದು ಒಳ್ಳೆ ಕೆಲಸಕ್ಕೆ ಅಲ್ಲಿ ನಮ್ಮ ಜನರು ಈವಾಗಲೇ 1,000 ಜನ ಆಲ್ರೆಡಿ ಹಾಲ್ ಫುಲ್ ಆಗಿದೆ. ಆದರೂ ಕೂಡ ನೀವು ಮಂಗಳೂರಿನವರು, ಮುಂಬೈಯವರು ಇನ್ಯಾರು ಬರೋದಿದ್ರು ಕೂಡ ನಮ್ಮ ಮಂಗಳೂರು ಘಟಕದ ಪ್ರದೀಪ್ ಅವರನ್ನು ಕಾಂಟ್ಯಾಕ್ಟ್ ಮಾಡಿದರೆ ಇನ್ನೂ ಕೂಡ ಬರಬಹುದು. ನಾನು ಇವತ್ತು ನಾಳೆ ಸೇರಿದ್ರು ಕೂಡ 10ನೇ ತಾರೀಕಿನವರೆಗೂ ನೀವು ಬರೋರಿದ್ರು ಕೂಡ 10 ನಿಮಿಷದಲ್ಲಿ ವೀಸಾ ಮಾಡಿ ಕಳಿಸಿಕೊಡ್ತೇನೆ. ಟಿಕೆಟ್ ಮಾಡಿ ಬನ್ನಿ, ನಾವಿದ್ದೇವೆ. ಎಲ್ಲರೂ ಒಟ್ಟು ಸೇರಿ ಇಲ್ಲಿ ಹಾಗೆ ಮಾಡ್ತೀವೋ ದುಬೈಯಲ್ಲಿಯೂ ಕೂಡ ಅರಬ್ ರಾಷ್ಟ್ರದಲ್ಲಿಯೂ ಕೂಡ ನಮ್ಮ ಯಕ್ಷಗಾನ ಕಲೆ ಸತೀಶ್ ಶೆಟ್ಟಿ ಪಟ್ಲ ಇವರ ಒಂದು ಫೌಂಡೇಶನ್ ಒಂದು ಏನು ಮಹತ್ವ ಅನ್ನೋದನ್ನು ನಾವು ತೋರಿಸಿಕೊಡ್ತೇವೆ ಅಂತ ಹೇಳಿ ಬಂದಂತ ಎಲ್ಲರಿಗೂ ಕೂಡ ಈ ಪಟ್ಲ ಫೌಂಡೇಶನ್ ಒಟ್ಟಿಗೆ ನಾವು ಮುಂದೆ ಕೂಡ ಈ ರೀತಿ ಇರೋಣ ಅಂತ ಹೇಳಿ ಪಟ್ಲದವರಿಗೆ ಸತೀಶ್ ಶೆಟ್ಟಿ ಅವರಿಗೆ ಇಂಥದ್ದು ಒಳ್ಳೆಯ ಒಂದು ಆರೋಗ್ಯವರಿಗೆ ಆ ದೇವಿ ಕರುಣಿಸಲಿ ಅಂತ ಹೇಳಿ ನನ್ನ ಎರಡು ಮಾತು ಮುಗಿಸ್ತೇನೆ. ಜೈ ಶ್ರೀರಾಮ್. ಗಣ್ಯರು, ಆದ್ಯರು, ಫಾರ್ಚೂನ್ ಗ್ರೂಪಿನ ಮುಖ್ಯಸ್ಥರಾದ ವಕ್ವಾಡಿ ಪ್ರವೀಣ್ ಶೆಟ್ಟಿಯವರು ಪಟ್ಲ ಸಂಭ್ರಮ ದುಬಾಯಿಯಲ್ಲಿ ಜೂನ್ 11ಕ್ಕೆ ಅದರ ನಿರೀಕ್ಷೆಯಲ್ಲಿ ನಾವೆಲ್ಲ ಚೇರ್ಮನ್ ಆಗಿ, ಯಶಸ್ವಿ ಉದ್ಯಮಿಯಾಗಿ, ಕೊಡುಗೈ ದಾನಿಯಾಗಿ, ವಿಶೇಷವಾಗಿ ಸಹೃದಯಿಯಾಗಿ ಪಟ್ಲ ಭಾಗವತರನ್ನು ಧಾರ್ಮಿಕ ಕಾರ್ಯಕ್ರಮಗಳಲ್ಲೂ ಕೂಡ ಅವರು ಮುಂಚೂಣಿಯಲ್ಲಿದ್ದು ನಿರ್ವಹಿಸುವಂತಹ ಮಹಾನುಭಾವರು ಅವರ ಪಟ್ಲ ಭಾಗವತರಿದ್ದಾರೆ. ನಾವು ಇದ್ದೇವೆ. ಬಾರಿ ಒಂಜಿ ಶ್ರೇಷ್ಠ ನಮ್ಮ ಹಿಂದೂ ಜಾತಿ ಏತೊಂಜಿ ಕಲರ್ಫುಲ್, ಏತೊಂಜಿ ಫೆಸ್ಟಿವಲ್ಸ್, ಏತೊಂಜಿ ಭಾಷೆ, ಏತೊಂಜಿ ಜಾತಿ ಕಲರ್ಫುಲ್ ಸೊಸೈಟಿ ಪಂಡ ನಮ್ಮ ಹಿಂದೂ ಧರ್ಮ, ಹಿಂದೂ ಜಾತಿ. ಪಟ್ಲ ಸತೀಶ್ ಉತ್ಥಾನ ಮಾಡ್ತಾರೆ. ಒಂದು 10-20 ವರ್ಷ ನಮ್ಮ ಯಕ್ಷಗಾನ ಗುರಲ್ಲಿ ಇತ್ತು. ಅದಕ್ಕೆ ಎಲ್ಲ ಹೆಚ್ಚು ಇಂಪಾರ್ಟೆನ್ಸ್ ಕೊಡೋದು. ಮಸ್ತ್ ನಮ್ಮದು ಪಿಕ್ಚರ್, ಸಿನಿಮಾ, ನಾಟಕ, ಲೈವ್ ಶೋ ಕೂಡ ಬರೋದಿತ್ತು. ಅವನೇ ಮೇಲೆ ಅಂದಾಜು ಮಾಡ್ತದೆ, ಅವನೇ ಉತ್ಥಾನ ಮಾಡ್ತಾರೆ. ದೇವನ ಒಂದು ಧರ್ಮ ಸಂರಕ್ಷಣೆ ಮಾಡ್ತಿರಕ್ಕ ನಮ್ಮ ಜೋಕುಲಿಗೆ ಇನಿಕೊಂಡಿದ್ದಾರ ಗೊತ್ತು. ಕಾಲೇ ಟಿವಿ ಮೊಬೈಲ್ ಆತೆ ಯಕ್ಷಗಾನ ಇತ್ತಂದಾಗ ಇಲ್ಲದ ಅಪ್ಪೆ ಮಗಲ ಧ್ವಜರು ನಾಳೆ ನಮಗೊಂದು ಯಕ್ಷಗಾನ ನಮ್ಮ ಭಗವದ್ಗೀತೆ ಇಂಚತ್ತದೆ, ಮಹಾಭಾರತ ಇಂಚತ್ತದೆ ಅಥವಾ ರಾಮಾಯಣ ಇಂಚತ್ತದೆ. ಅದು ಮಸ್ತ್ ಸ್ಟೋರಿ, ಅನ್ಗಿನಾತ್ ಪಂಡ ನಂಗೆ ಒಂಜಿ ಐಷಡು ಅವೇನು ಓದರೆಲ್ಲ ಸಾಧ್ಯತೆ, ಮುಟ್ಪೆಲ್ಲ ಸಾಧ್ಯತೆ, ಕೇಳಲ ಸಾಧ್ಯತೆ. ಆತ್ಮಲ್ಲ ನಮ್ಮ ಪುಣ್ಯದ ಭಾರಿ ಒಂದು ಪವಿತ್ರದ ನಮ್ಮ ಹಿಂದೂ ಧರ್ಮ. ಅವೇನೇ ನಮ್ಮ ಬಚಾವ ಮಲ್ಪನಾಗಲು ಕೆಲವೇ ಜನಗಳಿರುತ್ತೆ. ಮಸ್ತ್ ಜನಕ್ಕೂ ಹಿಂದೂ ಬಂಡೆಗಳಂತ ಐ ಡೋಂಟ್ ನೋ ಅಬೌಟ್ ದಟ್. ಬಟ್ ಉತ್ಥಾನ ಮಲ್ಪನಾಗಲು ಭಾರಿ ಒಂಜಿ ಮನೆ ಧರ್ಮ ಆಗ್ತದೆ. ಬೇರೆ ಒಂಜಿ ಗಿಡ ನಡಿಯರು ಮಿಸ್ಟರ್ ಸತೀಶಣ್ಣೆ. ಆ ಗಿಡಕ್ಕೂ ಮಾತ ನೀರು ಪಾಡಿಯರು, ಕೆಲವರು ಅಂತ ಫರ್ಟಿಲೈಸರ್ ಪಾಡಿಯರು. ಅವು ಗಿಡ ಮಲ್ನಾಡು, ಮಸ್ತ್ ಮಲ್ನಾಡು. ಕನ್ಯಾದ ಸದಾಶಿವ ಸೆಂಟ್ರ್ ಬತ್ತ ಕೊಂಚ ಕಟ್ಟೆ ಕಟ್ಟಿಯರು, ಅವು ಗಟ್ಟಿ ಅಡುಗುಂತಡುವುದು. ಅಂಜನೆ ಬರೋಣ ಶಶಿಧರಣ್ಯ ನಾಯ್ಕ ಮತ್ತು ಓಡಿಸಿದ ಕಟ್ಟೆ ಚಪ್ರ ಒಂದು ಪಾಡ ಅವೆಲ್ಲ ಗುಣಾದ ಗಟ್ಟಿ ಮಾಡ್ತಾರೆ. ಅವು ಮಲ್ಲೆ ಅದು
ಫ್ರುಟ್ಟು ಬರೆಸುವ ಫ್ರುಟ್ಟು ಆ ಫ್ರುಟ್ಟು ಏನು ಅಂಗವಿಕಲರಿಗೆ ಏನು ವಿಧವರಿಲ್ಲದೆ ಏನು ಬಂಗದಗಳಿಲ್ಲದೆ ಇದಕ್ಕೆ ಯಕ್ಷಗಾನ ಉಂದಾತ ಆಗಲೇ ಪೂರ ಫ್ರುಟ್ಟು ತಿಗೊಂದುಂಡು ಅವು ತಿಕ್ಕುಲಕ್ಕೆ ಮಾತಬಲ್ಲ ಅದನ್ನ ಕೈ ಗಟ್ಟಿ ಮಂತ್ರಿದ್ದ ಸಮ ಸೊಸೈಟಿ ಎದ್ದಾಪಡು ಮಾತ ಬರ್ತ ದೊಡ್ಡ ಕೆತ್ತನಕ್ಕೆ ಬೇಜಾರಾಪಡು ಏಕೆಂದಾಗ ಮನುಷ್ಯಗ ಆ ಪರಿಸ್ಥಿತಿ ಬರಬಲ್ಲಿ ಮನುಷ್ಯ ಸ್ವಂತ ಕಾಡು ತೊಡು ಒರಿನ ಕೈ ನಿಟ್ಟಿನ ಬಲ್ಲೆ ಮನುಷ್ಯ ಅದನ್ನ ಸ್ವಂತ ಸ್ವಾಭಿಮಾನ ಇಪ್ಪಡು ಇನ್ನು ಗೊರಡು ಹೇಗಿಂದ ಕೆಲವನ್ನ ಪರಿಸ್ಥಿತಿ ಅಂತ చెప్పడు ಕೆಲವರ ಬಡತನ ಬಿಟ್ಟವರು ಕೆಲವು ಮಲ್ಲಾದಿಗೆ ಬಿಟ್ಟವರು ಅವಾಗ ನಶೀಬು ಭಗವಂತ ದೇವರ ಅಂಶ ಬೇರೆ ಕೊಂಚ ದೇವರು ಕಂಠ ಕೊಡ್ತಾರೆ ಯಕ್ಷಗಾನದ ಕಡೆ ಕೊಂಚ ಅರ್ಥ ಒಂದು ಕೊಡ್ತಾರೆ ಕೆಲವರು ಪ್ರತಿ ಒಂಜಿ ಮನುಷ್ಯಗಳ ಯಾನು ಮಲ್ಲ ಜನವಡು ಯಾನು ಎಡ್ಡಡಿಪ್ಪಡು ಯಾರು ಸೊಸೈಟಿ ಕೆಲಸ ಮಾಡ್ಕೊಡು ಯಾನ ಕೈ ಎಡ್ಡೆಡ್ಡೆ ಆ ಕೆಲಸ ಆಶೆ ಕೊಡು ಅವು ಕೆಲವರಿಗೆ ತೀರು ಮಂತ್ರ ಸಾಧ್ಯ ಉಂಟು ಕೆಲವರು ಸಾಧ್ಯ ಇದ್ದಿ ಆಡದ ಮಾತುಗಳನ್ನ ಒಟ್ಟು ಸೇರಿಸಲ್ಪಟ್ಟು ಮಾತುಗಳನ್ನ ತನ್ನ ಬಗ್ಗೆ ಬರೆಯಕತ್ತುವುದು ಅವೆಂತು ಬಿಲಕ ಎಂಕಲ್ಲ ಐಕಲ್ ಹರಿಶೆಟ್ಟಿ ಅವಡು ಪಟ್ಟ ಸತೀಶ್ ಅಣ್ಣೆ ಅವಡು ಅದು ಮಸ್ತ್ ಜನವಿಲ್ಲದು ಮೂಲ ಮಲ್ಲ ಮಲ್ಲ ಗಣ್ಯಾತಿ ಗಣ್ಯರಿಲ್ಲ ಬೊಗಲು ಮತ್ತು ಶಕ್ತಿ ಉಂಟು ಸಾಚಿಗೆ ಆತ ದೇವರ ಕುಂದಿಲಕ್ಕನೆ ಉಡುಪಿದ ಸ್ವಾಮಿಲು ಬರ್ತೇವೆ ಎಂಕಲ ಗುರು ಸ್ವಾಮಿ ಕುಂದಿರು ಕಲ್ಲಡ್ಕ ಪಪಾಕರ ಭಟ್ರು ಎನ್ನ ಆತ್ಮೀಯರು ಎನ್ನ ಗುರು ಎನ್ನ ಬಂಟರು ಪೂರ ಎನ್ನ ಭಾರಿ ಮಲ್ಲ ಆತ್ಮೀಯರು ಯಾರು ಇಲ್ಲದು ಮಲ್ಲ ಮಲ್ಲ ಶಕ್ತಿನೂ ಇಲ್ಲದು ಮೊಗಲ್ನ ಮಾತು ಮುಂಜಿ ಸಾಧಾರಣ ಮುಂಜಿ ದೇಶದ ಆಳ್ನಾತ ಮೊಗಲ್ನ ತಾಕತ್ತುಂಡು ಅಂತ ಇದು ಬಂದು ಯಾರು ಏನೋ రెండు ಮಾತಾಡ ಕಾಣದ ವೇದಿಕೆ ಪೂರ ಅತಿಥಿ ಅಂಚನೆ ನಮ್ಮ ಪ್ರಸಿದ್ಧ ಚಲನಚಿತ್ರ ನಟ ರಿಷಬ್ ಶೆಟ್ಟಿರಿಗಳ ಮಲ್ಲ ನಮಸ್ಕಾರ ಆ್ಯಂಡ್ ಮುಲಿತಿನ ಪೂರ ಸತೀಶ್ ಪಟ್ಲೇರ ಅಭಿಮಾನಿಗಳೇ ಸತೀಶ್ ಪಟ್ಲೇರ ವಿಷಯ ಪೂರಕ್ಕೂ ಪಂಡದಾಂಡ್ ಮತ್ಸ್ಯನ ಪಂಡರು ಅವು ನಾನು ಪಲೋಡು ಬಂದಿಚ್ಚು ನಿಗ್ಲಿ ಪೂರ ಗೊತ್ತಿತ್ತಿನ ವಿಷಯ ಆಂಡ ಯಾನು ಒಂದು 7ನೇ ಸಂಭ್ರಮ ಬರೋದಿಲ್ಲ ನೆಡ್ದುಂಬು 2-3 ಸರಿ ಯಾರು ಲೆತ್ತಿತ್ತೆ ದಾದನ ಕಾರಣಕ್ಕಂತ ಹಿಂಗೆ ಬರ ಆಯ್ತು ಬಟ್ ಯಾನು ರಿಯಲಿ ಹ್ಯಾಪಿ ಇನ್ನೇ ಇನಿ ಗೆಸ್ಟ್ ಆದ ಲೆತ್ತಿದ್ದಕ್ಕೆ ಭಾರಿ ಖುಷಿ ಆಗಿ ಹೆಂಗೆ ಇಡೇ ಬಂದಾಗ ಒಂಜಿ ದುಬೈಡ್ ಪ್ರತಿ ವರ್ಷ ಒಂಜಿ ಗ್ಲೋಬಲ್ ವಿಲೇಜ್ ಬಂತು ಆಪಡು ಪೂರ ಕಂಟ್ರಿದ ಕೂಡ್ದು ಒಂಜಿ ವಿಲೇಜ್ ಬಂದು ಅವ್ರು ಪೂರ ಪ್ರತಿ ದೇಶದ ಪಾರ್ಟಿಸಿಪೇಟ್ ಮಲ್ಪೇರು ಅಂಚನೆ ಬತ್ತಿನ ಟೂರಿಸ್ಟ್ನಗಳು ಕೂಡ ವಿಸಿಟ್ ಮಲ್ಪೇರು ಹೆಂಗೆ ಅವರು ಬಂದ ಅಂಚೆ ನಾನು ಅನ್ನೋಲ್ಲ ಗ್ಲೋಬಲ್ ವಿಲೇಜಿಗೆ ಬೈದೇನೆ ದುಬೈದ ಆತ ಸಂಭ್ರಮ ಆತ ಶೋಕದ ಆಯೋಜನೆ ಆ್ಯಂಡ್ 1000 ಜನ ಬತ್ತದು ಪ್ರೋಗ್ರಾಮ್ ತೂದು ಪಾರ್ಟಿಸಿಪೇಟ್ ಮಾಡ್ಕೊಂಡು ರಿಯಲಿ ಹ್ಯಾಟ್ಸ್ ಅಪ್ ಟು ಸತೀಶ್ ಪಟ್ಲ ಫೌಂಡೇಶನ್ ಲೆತ್ತ ಪೂರ ಆರ್ಗನೈಸರ್ ನಕ್ಲಿಗೆ ನಾನು ಸತೀಶ್ ಪಟ್ಲೇರ್ನ ಫಸ್ಟ್ ಮೀಟ್ ಆತೀನಿ 2011 ಆನೆಂಗೆ ನೆನಪುಂಡು ಅಲ್ಪ ಯಕ್ಷ ಮಿತ್ರ ಪಂಡೊಂಜಿ ಟೀಮ್ ಉಂಡು ಮೇರೆ ಅಪ್ಪಗೆ ಬತ್ತಿತ್ತೇರು ದೇವಿ ಮಾತ್ಮ ಆಟಗ ಐಡ್ವಕಾರ ಪ್ರತಿ ವರ್ಷಲ ಬರೋದಿಲ್ಲೇರು 2016 ಪಟ್ಲ ಫೌಂಡೇಶನ್ ದುಬೈ ಆನಾಗಲ ಯಾನ್ಲ ಒನ್ ಆಫ್ ದ ಐತ ಮೆಂಬರ್ and I am very happy to be here. Thank you so much, Devareddy Alpadu, Batyanakle Pura. Thank you. Special thanks to my friend Praveen Shetty. ಕಡೆಗೆ ಹರಿಸುವಂಥ ಒಂದು ಭಾರಿ ದೊಡ್ಡ ಒಂದು ಕಾರ್ಯ ನಮ್ಮ ಶ್ರೇಷ್ಠ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರ ಕೈಯಿಂದ ಆಗಿದೆ ಅಂತ ಒಂದು ಐತಿಹಾಸಿಕ ದಿನ. ಅದೇ ದಿನ ಈ ಕಾರ್ಯಕ್ರಮವನ್ನು ನಡೀತಾ ಇದೆ. ಆ ದಿವಸ 12 ಜನರನ್ನು ನೆನಪು ಮಾಡಿಕೊಂಡು ಒಂದು ಹಿಂದೂ ಸಮಾಜಕ್ಕೆ ಭಾರಿ ದೊಡ್ಡ ಶಕ್ತಿಯನ್ನು ಕೊಟ್ಟಂಥ ಎಲ್ಲವನ್ನೂ ಸಮಾಜಕ್ಕೋಸ್ಕರ ಸಮರ್ಪಣೆ ಮಾಡಿಕೊಂಡಂಥ ವಿನಾಯಕ ದಾಮೋದರ್ ಸಾವರ್ಕರ್ ಅವರ ಜನ್ಮದಿನ ಇವತ್ತು. ಅದರ ಜೊತೆಯಲ್ಲಿ ಈ ಪರಂಪರೆಯನ್ನು, ಈ ನಂಬಿಕೆಗಳನ್ನು, ಧರ್ಮದ ಆಚರಣೆಗಳನ್ನು ಸರ್ವಸಾಮಾನ್ಯರಿಗೆ ತಲುಪಿಸುವುದಕ್ಕೋಸ್ಕರ ಸಿನಿಮಾದ ಮುಖಾಂತರ ಮಾಡಿದಂಥ NT ರಾಮರಾವ್ರ 100ನೇ ವರ್ಷ ಇವತ್ತು. ಇದನ್ನು ನೆನಪು ಮಾಡ್ಕೊಂಡು ನಾನಿದನ್ನು ಯಾಕೆ ಹೇಳ್ತಾ ಇದ್ದೇನೆಂದರೆ, ಪರಂಪರೆ ಮೌಲ್ಯಗಳು ಅದು ನಿತ್ಯ ನಮಗೆ ನೆನಪಾಗ್ತಾ ಇರಬೇಕು. ರಿಷಬ್ ಶೆಟ್ಟಿ ಕೂತಿದ್ದಾರೆ, ಅವ್ರ ಹತ್ರ ಕೆಲವು ಜನ ಪ್ರಶ್ನೆ ಮಾಡಿದ್ದಾರೆ, ಅಂದರೆ ಇಷ್ಟು ರೈಸ್ತದೆ ಅಂತ ನಿಮಗೆ ಈ ಸಿನಿಮಾದ ಬಗ್ಗೆ ಗೊತ್ತಿತ್ತಾ? ಅವ್ರು ಹೇಳಿದ್ರೆ ಗೊತ್ತಿಲ್ಲ ಮಾರಾಯ ಅಂತ. ಯಾಕೆ ಅವರ ಸಿನಿಮಾ ಅಷ್ಟು ರೈಸಿದ್ದು ಅಂತ ಕೇಳಿದರೆ, ನಮ್ಮ ಪರಂಪರೆ, ನಮ್ಮ ನಂಬಿಕೆ, ನಮ್ಮ ಧರ್ಮ ಅದನ್ನು ಮುಟ್ಟಿದ್ರು. ನಮಗೆಲ್ಲರಿಗೂ, ನಾನು ಸಾಮಾನ್ಯ ಸಿನಿಮಾ ನೋಡದೇ ಇಲ್ಲ, ಯಾರೊಬ್ಬರು ಬಂದು ಇರ್ತೂವಡೆ ಈ ಸಿನಿಮಾ ಅಂತ ಅದಕ್ಕೋಸ್ಕರ ಹೋಗಿ ನೋಡಿದೆ. ಅದು ಅದ್ಭುತ. ಯಾಕಂದರೆ ನಮ್ಮ ಹೃದಯವನ್ನು ತಟ್ಟುವಂಥ ಕೆಲಸ, ಧರ್ಮದ ಬಗ್ಗೆ ಅಭಿಮಾನವನ್ನು ಬೆಳೆಸುವಂಥ, ಪರಂಪರೆಯನ್ನು ಮುಂದುವರಿಸುವಂಥ ಒಂದು ದೊಡ್ಡ ಕಾರ್ಯ ಮಾಡಿದ್ರು. ಅದಕ್ಕೋಸ್ಕರ ಕಾಣ್ತಾರೆ, ಎಲ್ಲರ ಕಣ್ಣಿನಾಗಿ ಕಾಣ್ತಾರೆ.
ಅದೇ ಕೆಲಸವನ್ನು ಮುಂದುವರಿಸಿದಂಥವರು ಪಟ್ಲ ಸತೀಶ. ಆ ಪರಂಪರೆಯನ್ನು ಮುಂದುವರಿಸಿದರು. ಅವರ ಭಾಗವತಿಕೆಯ ಆರೋಹಣ ಇದೆಯಲ್ಲ, ಅದು ಎಷ್ಟು ಎತ್ತರಕ್ಕೆ ಹೋಗ್ತದೆ ಅಂತ ಹೇಳುವುದೇ ಕಷ್ಟ. ಜನನ ಬುದ್ಧರಾಗಿರ್ತಾರೆ. ಅವರೋಹಣದ್ದು ಹಾಗೆ, ಅದು ಎಷ್ಟು ಕೆಳಕ್ಕೆವರೆಗೆ ಹೋಗ್ತಾರೆ ಅದು ಹೇಳುವುದು ಭಾರಿ ಕಷ್ಟ. ಜನ ಕೈ ಚಪ್ಪಾಳೆ ತಟ್ಟಿ ಭಾರಿ ಸಂಭ್ರಮಿಸುವಂಥ ಒಂದು ಕಾಲಘಟ್ಟ. ಅವರು ಅಷ್ಟಕ್ಕೆ ನಿಂತಿಲ್ಲ. ಆರೋಹಣದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಲಕ್ಷ್ಮೀ ಪುತ್ರರು ಏನು ಏರಿದ್ದಾರೆ ಅವರನ್ನು ಹುಡುಕಿದ್ದಾರೆ ಸತೀಶ್. ಅವರೋಹಣದಲ್ಲಿ ಬಾರಿ ಕೆಳಗೆ ಇದ್ದಂಥ ಜನಗಳು ಯಾರಿದ್ದಾರೆ ಅಂಥವರನ್ನು ಹುಡುಕಿದ್ದಾರೆ. ಅದಕ್ಕೋಸ್ಕರ ಆರೋಹಣದಲ್ಲಿದ್ದೀರಾ, ಅದಕ್ಕೋಸ್ಕರ ಅವರೋಹಣದಲ್ಲಿ ಇರುವಂಥ ಜನರಿಗೂ ನಿಮ್ಮ ಸಹಕಾರ ಬೇಕು. ಅದು ಧರ್ಮ, ಅದು ಸಂಸ್ಕೃತಿ, ಅದು ನಮ್ಮ ಜೀವನ ಮೌಲ್ಯಗಳು. ಇವತ್ತು ಆ ಪಾರ್ಲಿಮೆಂಟ್ ಅಂಥದ್ದನ್ನು ಹೇಳಿರುವಂಥದ್ದು, ಅದನ್ನು ಈ ಪಾರ್ಲಿಮೆಂಟ್ ಕೂಡ ಇವತ್ತು ಜನರಿಗೆ ಅದನ್ನು ಸಂದೇಶ ಕೊಡ್ತಾ ಇದೆ. ಇದನ್ನು ಮುಂದುವರಿಸುವಂಥ ಶಕ್ತಿ ಸತೀಶ್ ಪಟ್ಲ ನನ್ನ ಹಳೆಯ ಸ್ನೇಹಿತರು. ಶ್ರೀರಾಮ ದೇವರಿಗೂ ಕಷ್ಟ ಬಂದಿದೆ ಅಂದರೆ ಪಟ್ಲ ಸತೀಶ್ ಅವರಿಗೂ ಕಷ್ಟ ಬಂದಿದೆ, ಸಮಸ್ಯೆಗಳು ಬಂದಿದೆ. ನನ್ನಿಂದ ಬೇರೇನು ಮಾಡಲಿಕ್ಕೆ ಆಗಲಿಲ್ಲ. ಅವರಿಗೆ ಒಂದು ನೈತಿಕ ಶಕ್ತಿಯನ್ನು ತುಂಬಿಸುವಂಥ ಕೆಲಸ ಆವತ್ತಿನಿಂದ ನಾನು ಮಾಡ್ಕೊಂಡು ಬಂದಿದ್ದೇನೆ. ಇವತ್ತು ಸಹಸ್ರಾರು ಜನ ದೇಶ ವಿದೇಶಗಳಲ್ಲಿ ಅವರಿಗೆ ಆ ಶಕ್ತಿಯನ್ನು ಕೊಡ್ತಾ ಇದ್ದಾರೆ. ದೇವರವರಿಗೆ ಇನ್ನಷ್ಟು ಶಕ್ತಿಯನ್ನು ಕೊಡಲಿ. ಭಾಗವತಿಕೆಯ ಮುಖಾಂತರ ಹೇಗೆ ಜನರನ್ನು ರಂಜಿಸ್ತಾರೋ, ಮೆಚ್ಚಿಸ್ತಾರೋ, ಅದೇ ರೀತಿ ಸರ್ವಸಾಮಾನ್ಯ ಜನರಿಗೆ ಕೆಲಸ ಮಾಡುವುದರ ಮುಖಾಂತರ ಇನ್ನಷ್ಟು ಜನರಿಗೆ ಪ್ರೇರಣೆ ಕೊಡಲಿ. ಸತೀಶ್ ಪಟ್ಲವ್ರು ಮಾಡ್ತಾ ಇದ್ದಾರೆ, ಅದಕ್ಕೆ ಸಭಿಕರಾಗಿ ನಾವು ಬರ್ತೇವೆ ಅಂತ ಮಾತ್ರ ಅಲ್ಲ, ಪ್ರತಿಯೊಬ್ಬರು ಮಾಡುವುದು. ಬರೀ ಲಕ್ಷ್ಮೀ ಪುತ್ರರು ಮಾಡಬೇಕು ಅಂತ ಏನಿಲ್ಲ, ಇನ್ನೂ ಉಳಿದಂಥವರು ಮಾಡುವುದು. ನಮ್ಮ ಕೈಯಿಂದ ಏನು ಮಾಡಲಿಕ್ಕೆ ಸಾಧ್ಯನೋ ಆ ರೀತಿ ಸಮಾಜಕ್ಕೆ, ಹಿಂದೂ ಸಮಾಜಕ್ಕೆ ಮಾಡುವಂಥದ್ರ ಮುಖಾಂತರ ಈ ಹಿಂದೂ ಸಮಾಜ ಜಗತ್ತಿನಲ್ಲಿ ಸರ್ವಶ್ರೇಷ್ಠವಾದಂಥ ಸಮಾಜ, ಜಗತ್ತಿನ ಎಲ್ಲ ಜನರಿಗೆ ಬದುಕು ಕೊಡುವಂಥ ಸಮಾಜ. ಸರ್ವೇ ಜನ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳುವಂಥ ಏಕಮೇವ ಸಮಾಜ. ಈ ಸಮಾಜ ಇನ್ನಷ್ಟು ಬಲಶಾಲಿಯಾಗಿ ಬೆಳೀಲಿ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಸತೀಶ್ ಪಟ್ಲರ ನೆನಪಿನ ಜೊತೆಯಲ್ಲಿ. ಅದಕ್ಕೆ ನಾನು ಹಿಂದೆ ಹೇಳಿದ್ದೇನೆ, ಪಟ್ಲ ಅಂದರೆ ಪಟ್ಟಣ ಹಂಚು ತುಳಿನ ತಮಿಳು ಗೊತ್ತಿನ ಅಂತ. ಅದಕ್ಕೋಸ್ಕರ ಸತೀಶ್ ಪಟ್ಲರು ಮಾತ್ರ ಪಟ್ಟಣತ್ತು ಮಾತೆಲ್ಲ ಪಟ್ಟಣ ಕೊಂಡಿದ್ದಾನೆ ಮಾತನಾಡಿದರೆ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಗೌಡ ಗುರುಸ್ಥಾನದಲ್ಲಿದ್ದುಕೊಂಡು ಪಟ್ಲ ಭಾಗವತರಿಗೆ ಮಾರ್ಗದರ್ಶನ ಮಾಡುವಂತಹ ಹಿರಿಯರು. ಈ ಕಾರ್ಯಕ್ರಮಕ್ಕೆ ಬಹರೀನ್, ಸೌದಿ ಅರೇಬಿಯಾ ಘಟಕದ ಪದಾಧಿಕಾರಿಗಳು ನಮ್ಮ ಜೊತೆಯಲ್ಲಿದ್ದಾರೆ. ಸಿ.ಎ. ಸುಭಾಷ್ ಚಂದ್ರ ಗೌರವಾಧ್ಯಕ್ಷರು ಬಹರೀನ್, ಅವರಿಂದ ಶುಭಾಶಂಸನೆಯ ನಲ್ನುಡಿ. ಪಟ್ಲ ಫೌಂಡೇಶನ್ ಗೌರವ ಅಧ್ಯಕ್ಷರಾದಂತಹ ಎವರ್ ಚಿಯರ್ಫುಲ್ ಆ್ಯಂಡ್ ಆಲ್ವೇಸ್ ಹ್ಯಾಪಿ ಭಾರಿನಲ್ಲಿ ನಾನು ಅವರನ್ನು ಮೀಟ್ ಮಾಡಿದಾಗ ಹೇಳಿದೆ, ನಾನು ಸಂಸ್ಕೃತದಲ್ಲಿ ಹೇಳಿದಾಗ ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಆಲ್ವೇಸ್ ಹ್ಯಾಪಿ ಆಗಿರುವಂಥ ಸದಾಶಿವಣ್ಣ ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರು, ಸಭೆಯಲ್ಲಿರುವಂಥ ಎಲ್ಲ ಯಕ್ಷಗಾನ ಪ್ರೇಮಿಗಳಿಗೆ ವಂದಿಸುತ್ತಾ, ಸತೀಶ್ ಅಣ್ಣ ಸುಮಾರು ವರ್ಷದಿಂದ ಪರ್ಸನಲ್ ಆಗಿ ನಮಗೆ ಇನ್ವೈಟ್ ಮಾಡ್ತಾಯಿದ್ರು ಪಟ್ಲ ಸಂಭ್ರಮಕ್ಕೆ ಬರಬೇಕಂತ ಹೇಳಿ. ಒಂದಲ್ಲ ಒಂದು ಕಾರಣದಿಂದ ನಾನು ಮಿಸ್ ಮಾಡ್ತಾ ಇದ್ದೆ. ಈ ವರ್ಷ ಆ ಒಂದು ಭಾಗ್ಯ ನನಗೆ ಕೂಡಿ ಬಂತು. ನಾವು ಹೇಳುವಾಗೆ ಈಶ್ವರಾನುಗ್ರಹ ದೇವ ಪುಂಸ ಅದ್ವೈತ ವಾಸನ. ಕೆಲವು ಕಾರ್ಯಗಳಿಗೆ ನಮಗೆ ದೇವರ ಅನುಗ್ರಹ ಕೊಡಬೇಕಾಗುತ್ತೆ. ಅದೇ ರೀತಿ ಇವತ್ತಿನ ಪಟ್ಲ ಸಂಭ್ರಮ 20-23 ಕಾರ್ಯಕ್ರಮ ನೋಡಿದ ಮೇಲೆ ಒಂದೇ ಒಂದು ಶಬ್ದದಲ್ಲಿ ಹೇಳೋದಾದರೆ ಅದ್ಭುತವಾದಂತಹ ಕಾರ್ಯಕ್ರಮ. ಅದ್ಭುತವಾದಂಥ ಶಬ್ದ ಇಲ್ಲದೆ ಹೇಳಬೇಕಂತಿದ್ರೆ ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಬರುವ ಹಾಗೆ
ಮೌನಂ ಯಾಕೆ ಅಪ್ರಕಟಿತ ಪರಬ್ರಹ್ಮತತ್ವಂ ಯುವಾನಂ. ಕೆಲವು ಇದರಲ್ಲಿ ನಮಗೆ ಹ್ಯಾವ್ ನೋ ವರ್ಡ್ಸ್ ಟು ಎಕ್ಸ್ಪ್ರೆಸ್ ಅಂತ ಇಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ನಾನು ನೋಡಿ ಅನುಭವಿಸುತ್ತಿದ್ದೇನೆ. ಪಟ್ಲ ಸತೀಶ್ ಅಣ್ಣನವರ ಬಗ್ಗೆ ತುಂಬ ಹೇಳಿದ್ದಾರೆ. ಇವತ್ತು ಬೆಳಗ್ಗೆಯಿಂದ ಎಲ್ಲ 3 ದಶಕಗಳ ಹಿಂದೆ ಪಟ್ಲ ಸತೀಶ್ ಅಣ್ಣನವರ ಅಮ್ಮ ಮತ್ತು ಅಪ್ಪ ಅವರಿಗೆ ನೀಡಿರುವುದು ಬರೀ ದೇಹದ ಜನ್ಮ ಮಾತ್ರ. ಯಾವ ದಿವಸದಿಂದ ಪಟ್ಲ ಸತೀಶ್ ಅಣ್ಣ ಪಟ್ಲ ಯಕ್ಷಗೃಹ ಪಟ್ಲ ಫೌಂಡೇಶನ್ನನ್ನು ಸ್ಟಾರ್ಟ್ ಮಾಡಬೇಕು ಅಂತ ಸಂಕಲ್ಪ ಯಾವ ದಿವಸ ಮಾಡಿದ್ದಾರೋ ಆವಾಗ ಅವರದ್ದು 2ನೇ ಜನ್ಮ ಆಗುತ್ತೆ. ಆ 2ನೇ ಜನ್ಮವನ್ನು ನಾವು ಹೇಳೋದೇನೆಂದರೆ ಸಾಧಕನ ಜನ್ಮದಲ್ಲಿ ಒಂದು ನಿರ್ಧಾರ ಮಾಡಿದ ಮೇಲೆ ಯಾವುದೇ ಕಷ್ಟಗಳು ಕಷ್ಟವಾಗಿ ಕಾಣುವುದಿಲ್ಲ. ಆ ಒಂದು ನಿರ್ಧಾರ ಮಾಡಿದ ಮೇಲೆ ನಾವೇನು ಹೇಳ್ತೇವೆ ಅಂದರೆ ಡಿವೈನ್ ಗ್ರೇಸ್, ಡಿವೈನ್ ಬ್ಲೆಸ್ಸಿಂಗ್ಸ್ ಸ್ಟಾರ್ಟ್ ಫ್ಲೋಯಿಂಗ್ ಟು ದ ಸಾಧಕ. ಯಾವುದೇ ಅಬ್ಸ್ಟೆಕಲ್ ಇದ್ರೂ ಕೂಡ ಅದನ್ನು ಪರಿಹಾರ ಮಾಡುವಂಥ ಒಂದು ಶಕ್ತಿ ಅವರಿಗೆ ಕೊಡ್ತಾರೆ. ಆ ಶಕ್ತಿಯೇ ಅವರ ಇಷ್ಟ ದೇವರಾಗಿರ್ಬೋದು, ಭ್ರಮರಾಂಬಿಕೆ ಆಗಿರ್ಬೋದು, ಅಥವಾ ತುಳುನಾಡಿನ ದೈವ ನಂಬಿರುವ ಎಲ್ಲ ದೈವಗಳಾಗಿರ್ಬೋದು. ಆ ಸಾಧಕನ ಈ ಸಾಧನೆ ನಾವೀಗ ಏನು ನೋಡ್ತಾ ಇದ್ದೇವೋ ಅದು ಒಂದು ನಿಜವಾದ ಸಾಧನೆ. ಒಬ್ಬರಿಗೆ ಅಂತಲ್ಲ, ಅದು ಎಷ್ಟೋ ಕಲಾವಿದರಿಗಾಗಲಿ ಬೇರೆ ಬೇರೆ ಕ್ಷೇತ್ರಗಳಿಗೆ ಕೂಡ ಸಹಾಯ ಆಗಿದೆ. ಆ ಸಂದರ್ಭದಲ್ಲಿ ಇನ್ನೊಂದು ವಿಷಯವನ್ನು ಹೇಳ್ತೇನೆಂದರೆ, ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋ ಬೋಧಿ ಧ್ರುವ. ಸಾಧಕನ ದಾರಿಯಲ್ಲಿ ಡಿವೈನ್ ಗ್ರೇಸ್ ಆಗಿ ಅವರೇ ಹೇಳುವಾಗೆ ಸದಾಶಿವಣ್ಣ ಬಂದ ಮೇಲೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಹ್ಯಾಡ್ ಗಾಟ್ ನ್ಯೂ ಡೈಮೆನ್ಷನ್. ಸೊ ದ್ಯಾಟ್ ಸತೀಶ್ ಅಣ್ಣ ಅರ್ಜುನನಾಗಿದ್ದರೆ ಡಿವೈನ್ ಬ್ಲೆಸ್ಸಿಂಗ್ ಇಸ್ ಲೈಕ್ ಕೃಷ್ಣಾಸ್ ಬ್ಲೆಸ್ಸಿಂಗ್. ಈಗ 2 ಕಾಂಬಿನೇಷನ್ ಅಲ್ಲಿ ವಾಟ್ ವಿ ಸಿ ಇಸ್ ಓನ್ಲಿ ಸಕ್ಸಸ್. ಈ ಕಾಂಬಿನೇಷನ್ ಓನ್ಲಿ ಪಾಸಿಬಲ್ ಓನ್ಲಿ ವಿತ್ ದ ಡಿವೈನ್ ಬ್ಲೆಸ್ಸಿಂಗ್. ಧರ್ಮ ಮತ್ತು ಜ್ಞಾನ ಇದು 2 ಕಾಂಬಿನೇಷನ್ ಆದಮೇಲೆ ಯು ವಿಲ್ ಹ್ಯಾವ್ 100% ಎಶ್ಯೂರೆನ್ಸ್ ಆಫ್ ಸಕ್ಸಸ್. ಇನ್ನೊಂದು ಮುಖ್ಯವಾದ ವಿಷಯ ಏನೆಂದರೆ, ನ ಕರ್ಮಣ ನ ಪ್ರಜೆಯ ಧನೇನ ತ್ಯಾಗೇ ನೈಕೆ ಅಮೃತತ್ವ ಮಾನುಷು. ಲಾಸ್ಟಿಗೆ ಬರೋದೇನೆಂದರೆ ತ್ಯಾಗೇ ನೈಕೆ ಅಮೃತತ್ವ ಮಾನುಷು. ನಾವು ಏನು ಕೊಡ್ತೇವೋ, ತ್ಯಾಗದಿಂದ ಕೊಡ್ತೇವೋ, ಅದರಲ್ಲಿ ನಮಗೆ ಆನಂದ ಸಿಗ್ತದೆ. ಅಂಥ ಒಂದು ತ್ಯಾಗ ಯಾವುದೇ ಒಂದು ದೇಣಿಗೆ ಆಗಲಿ, ಯಾವುದೇ ಒಂದು ಕಾಂಟ್ರಿಬ್ಯೂಷನ್ ಆಗಲಿ ಪಟ್ಲ ಫೌಂಡೇಶನ್ ಕೊಟ್ಟರೆ ರಿಸೀವರ್ ವಿಲ್ ನಾಟ್ ಬಿ ಹ್ಯಾಪಿ, ಗಿವರ್ ವಿಲ್ ಬಿ ವೆರಿ ವೆರಿ ಹ್ಯಾಪಿ. ಅದು ಒಂದು ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಂತ ಒಂದು ಅಂಶ. ಇದೇ ರೀತಿ ಕೊನೆಯದಾಗಿ ಕೈವಲ್ಯೋಪನಿಷತ್ತಲ್ಲಿ ಬರುವಾಗೆ ಇನ್ನು ಮುಂದೆ ಪಟ್ಲ ಫೌಂಡೇಶನ್ ಮತ್ತೆ ಯಕ್ಷಗಾನ ಇದರಲ್ಲಿ 2 ಕೂಡ ಯಾವುದು ಕೂಡ ನಮಗೆ ಡಿಫರೆನ್ಸ್ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ನೋಯಿಂಗ್ ಈಸ್ ಬೀಯಿಂಗ್. ಅದೇ ರೀತಿ ಯಕ್ಷಗಾನ ಅಥವಾ ಪಟ್ಲ ಫೌಂಡೇಶನ್ 2 ಕೂಡ ಒಂದೇ ರೀತಿಯಲ್ಲಿ ಆಗ್ತದೆ. ಯಕ್ಷಗಾನ ಅಂದರೆ ಪಟ್ಲ ಫೌಂಡೇಶನ್ನಿಂದಲೇ ಜನಿಸುತ್ತದೆ. ಅದರಲ್ಲಿ ಏನೇ ಒಂದು ಅಭಿವೃದ್ಧಿ ಆಗಲಿ, ಕಲಾವಿದರಿಗಾಗಲಿ ಅದರಿಂದಲೇ ಬರಲಿ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಬಂಧುಗಳೇ, 1-2 ದಶಕಗಳ ಪೂರ್ವದಲ್ಲಿ ಒಂದು ಹಳ್ಳಿಯಲ್ಲಿ ಪಂಪು ರಿಪೇರಿ ಮಾಡುತ್ತಿದ್ದಂತಹ ಒಬ್ಬ ಬಾಲಕನ ಪ್ರತಿಭೆಯನ್ನು ಗುರುತಿಸಿ ಆ ಬಾಲಕನ ತಂದೆಗೆ ಇವನನ್ನು ಒಬ್ಬ ಸಂಗೀತಗಾರನನ್ನಾಗಿ, ಕಲಾವಿದನನ್ನಾಗಿ ರೂಪಿಸಿ ಎನ್ನುವಂತಹ ಸಲಹೆ ಕೊಟ್ಟು ಮಾರ್ಗದರ್ಶನ ಮಾಡಿದವರು ಪೂಜ್ಯ ಒಡಿಯೂರು ಸ್ವಾಮೀಜಿಯವರು. ಆ ಬಾಲಕ ಮತ್ತಾರು ಅಲ್ಲ, ಪಟ್ಲ ಯಕ್ಷಯಾನದ ಪ್ರತಿಯೊಂದು ಹೆಜ್ಜೆಯಲ್ಲೂ ಗುರುಗಳ ಒಂದು ಶುಭಾಶೀರ್ವಾದ ಇದೆ. ಕಟೀಲಿನಲ್ಲಿ ಪಟ್ಲ ಫೌಂಡೇಶನ್ ಉದ್ಘಾಟನಾ ಸಮಾರಂಭದಲ್ಲಿ ಉದ್ಘಾಟನಾ ಸಂದೇಶ ಆಶೀರ್ವಚನ ಕೊಟ್ಟವರು ಪೂಜ್ಯ ಒಡಿಯೂರು ಶ್ರೀಗಳು. ಪೂಜ್ಯ ಒಡಿಯೂರು ಶ್ರೀಗಳಿಂದ ಆಶೀರ್ವಚನ. ಪ್ರೀತಿದ ಭಗವದ್ಭಕ್ತರೇ, ಪಟ್ಲ
ಸಂಭ್ರಮದು ನಮ್ಮ ಒಳ್ಳೆ ಪಟ್ಲ ಸಂಭ್ರಮ ಅಂದ್ಕೊಂಡು ಹಿಂಗೆ ಊರದ ಜಾತ್ರೆ ಇರ್ತಾರೆ ಈಗ ಕರ್ತವ್ಯ ಒಂದು ಯಾನೆಟ್ಟು ಉಪ್ಪಳಾಕು ಈ ಒಂಜಿ ಕೊಲ್ಲುದ ಲೇಸದ ಅಟನೆ ಆವಡು ಒಂದಾಂಡ ನಿಂತ ಪಿರವದ ಬೇರೆ ಬೇರೆ ಜನಕ್ಲಿನ ಸಕಾಯ ಕೊಟ್ಟರೆ ಸಾಧ್ಯತೆ ಉಂಟು ಇಲ್ಲಿ ಪಾರ್ಲಿಮೆಂಟ್ ನೆನಪಿನಂತೆ ಫೌಂಡೇಶನ್ ಪಂಡ ಎರಡು ರೀತಿ ನಮಗೆ ತೊಂದರೆ ಒಂದು ವಿಶ್ವದ ಫೌಂಡೇಶನ್ ಹೋಗಲಿಕ್ಕೆ ಎಲ್ಲ ಧರ್ಮ ಅವು ಎತ್ತಿ ನಡೆದಾಗ ನಾನು ಉರಿತ ಬದುಕದ ಫೌಂಡೇಶನ್ ಹೋಗಲಿಕ್ಕೆ ಎಲ್ಲ ಅವು ಧರ್ಮ ಅವು ಬದುಕಿಟ್ಲ ಬೋರ್ಡು ಒಂದು ಅಂತ ನಮ್ಮ ಜೀವನದ ಇಡೀ ಏನು ಕೂತು ಒಂದು ಬೋರ್ಡು ಇಲ್ಲಿ ಭಾರಿ ಕೊಡುದ ಲೇಸಿ ಒಂದು ಒಂಜಿ ಯಕ್ಷಗಾನ ಲೋಕದ ಬಾಣುಡು ಬೆಂಕು ನಂಚಿನ ಒಂದು ಧ್ರುವ ನಕ್ಷತ್ರ ಐಕೊಂಜಿ ತಾಕಿ ಖಂಡಿತ ಪಾಡೋಡು ಅರಣ್ಯ ಬುಳೆಪಾಯಿ ನಂಚಿನ ಮಾತ ఒక ಪಿತ್ರ ಇರುವೆರಿಗೆ ಒಂಜಿ ತಾಟಿ ಮಾಡೋದು ಅಂತ ಅಂತಿದ್ದಾರೆ ನೆಕ್ಕು ಬೆರಿಗುಳದ ಲೆಕ್ಕ ಉಂಟು ನಂಚಿನ ರಡ್ ಎಸ್ ನಡುಕೊಂಡು ಒಂಜಿ ಸದಾಶಿವನೇ ಶಶಿ ఒక సతీశన్ ఎస్ సేర్తే ఉండತ್ತ ನಮ್ಮ ಮಾತ ಎಸ್ ಅವಡು ಅಂಡ ಈ ಮೂಜಿ ಎಸ್ ಸೇರ್ಲಿನಂದು ಮಾಡಿದ್ರೆ ಸಂತೋಷ ಆಗ ಈ ಭಾಗವತ ಪಂಡ ಗೇನ ಅಂದರ್ಥ ಹಾಗೆ ರಡ್ಡಿ ಮೇಳ ಮುಂಬೇಳ ರಡ್ಡೆಲ್ಲ ನಿಯಂತ್ರಣ ಪ್ರಸಕ್ತಿ ಭಾಗವತ ಒಂಜಿ ಗೇನದ ಬೇರ ಮಾಡ್ಕೊಡು ಒಂದುವರೆ ಸೇರಿನ ಅರ್ಪಿದಾಡ್ದಿರ್ತಿರಿಗೆ ಗೇನದ ಬೇರ ಮಾಡ್ಕೊಂಡು ಜ್ಞಾನ ಮಾರಾಟಕ್ಕೆ ಏನು ಬಂದಾಗ ಜ್ಞಾನ ಮಾರಾಟಕ್ಕೆ ಅದು ಬಾರಿ ಒಂದು ಬೋರ್ಡು ಮಾತಾಡ್ಬೇಕು ಏನು ಮಾರೇರುಂಡು ಏನು ಬಂಡೊಳಗೆ ತೊಗೊಂಡು ಬಾರಿ ಜನ ನೋಂಪನೆ ನಿಲ್ಪಿಗೆ ಹೋಗ್ನೆ ಏನು ನೆಂಚ ಗೊತ್ತಿರಲಿ ಮಲ್ಲ ಬೇರೆ ಅರ್ಥ ಅಂಚವರಿಗೆ ಸಿರಿವಂತವರಿಗೆ ಒಂದು ಪಣವನ್ನು ಕೊಡೋದು ಕಳಪಡಿಗೆ ದಾದ ತಿಕ್ಕಡಾಗಿ ಏನಾದ್ರು ಪತ್ತೊಂದು ಬಲ ಅಂತೆಲ್ಲ ಜೋಗ್ಲಾಟಿಗೆ ಅಂತ ಅದಕ್ಕೆಲ್ಲಯ್ಯ ಅಂಚಾದ ಪಣವನ್ನು ಕೊಡೋದು ಕುರಿಯಗೆ ಕೊಡ್ದು ಬಂಡೆಗೆ ಧನಿಕರು ಬಂತೇವೆ ಈಗ ಈ ಪಣವು ಏತಿ ಗೇನ ತಿಕ್ಕೊಂಡ ಐದು ಕಟ್ಟಿದ್ದು ಕೊಡಲಿ ಆ ರಂಜಿಂಚಿತು ಒಂಜಿ ಮಲ್ಲ ಗಂಟು ಮಂತು ಕೊರಿಯರು ಧನಿಕಲಿಗೆ ನೆನ್ಕೊಂಡದ್ದು ಕೊಡು ಸಾಧಿದ ಮಿನಿ ಬಿಡ್ಪಾಯ ಇಪ್ಪಲ್ಲ ಮಲ್ಲ ಗಂಟು ತುಂಬೋದು ಧನಿಕಲೆ ಗಟ್ಟಿ ಕೊರಿಯರು ಧನಿಕಲೆ ಈಟ್ ಮಲ್ಲ ಗಂಟು ಕೊಡ್ತೇವೆ ಎಂಕ ತಲಗೊಂದು ಜಂಚಿನ ಇರ್ತು ಕಲ್ತು ಗೇನದಾತೆ ಐದು ದೆತ್ತು ವಿಚಾರ ತುನಾಗ ಮಾತ ಕಜವದ ರಾಶಿ ಕಜವೈತಿಲ್ಲ ಇದು ಮಲ್ಲ ಗಂಟು ದೆತ್ತು ಉಲಾಯಿಗೆ ತೂದಾಗ ಒಂದು ಲಾಯಕದ ಕಾಕಲಿದ್ದು ಬರೆಯದಿತ್ತು ನೀವು ತುಂಡು ಕಾಕಲಿ ತಿಕ್ಕ ಐದು ಗೆದ್ದೊಂದು ಓದುನಾಗ ಇಟ್ಟು ಬರೆಯುತ್ತಂದ್ರೆ ಆರಂಭ ಮತ್ತೆ ಅಂತ್ಯದ ಅರಿವಿರಲಿ ಎಂದೆದ್ದು ತುಯ್ಯಗೆ ಓ ಒಂದು ಸರಿಯಾದ ಕೊಡುಗೆ ಕೊಡ್ತೇನೆ ನಿಮಗೆ ಮನುಷ್ಯಗೆ ಅಪಲಂಚನೆ ಆರಂಭ ಮತ್ತೆ ಅಂತ್ಯದ ಅರಿವಿದ್ದರೆ ಬದುಕು ಸಾರ್ಥಕವಾಗುವುದು ಮೂಡು ಇತನಕ್ಕೆ ಒಳ್ಳೆ ಇರುತ್ತೆ ಒಂದು ವಿಷಯಗಳು ದಾನ ಬುದ್ಧಿ ದಾನ ಧರ್ಮ ಒಟ್ಟಿಗೆ ಸೇವೆದ ಒಂದು ಅನಾವರಣಾಥನೊಂದು ಮಠತಪ್ಪ ಒಂದು ಉಂಟ ಸೇವೆದ ಅನಾವರಣಾಥ ಅವು ಆವಡುದ ನಂತರ ಮಲ್ಲ ಮನಸ್ಸು ಕೊಡತ್ತೆ ಸಾತ್ವಿಕ ಬುದ್ಧಿದ ದಾನ ಸಾತ್ವಿಕ ಬುದ್ಧಿದ ತಪಸ್ಸು ಸಾತ್ವಿಕ ಬುದ್ಧಿದ ಯಜ್ಞ ಒಂದು ಮಾತು ಒಂದಿಗೆ ಎರಡು ಆಪನ ಅಂಡ ಒಂದು ಮೂಡೊಂದು ಮಲ್ಲ ಸೇವಾ ಯಜ್ಞ ನಡಪು ಬಂಡ ತಪ್ಪ ಒಂದು ಐಕ್ಯ ಬಣ್ಣ ಧರ್ಮ ಸಂಸ್ಕೃತಿದ ಅನಾವರಣಾಥ ಬಂಡ ತಪ್ಪ ಬಾರಿ ಪುರುದ ಲೇಸಿದ ಅಟನೆ ಆಗ್ತದೆ ಮಾತವರ ಅಲ್ಲಿ ತೂಪು ನಾವು ಮುಂಚಲ ಮಾಡ್ತಾರೆ ಆಪುಂಡು ಹೋಗ್ತೀನಿ ಒಂದು ವಿಷಯ ಇನ್ನಿತೆ ಗಡ್ಡ ಕೊಡ್ತು ನಡುಟೋರಿ ಮೆನ್ಪುನಾರು ಒಳ್ಳೆ ಅರೆ ಮಾತ ತೂನಂಗ ಮಾತಾರೆ ಆಚರ ನಿಮ್ಮ ಭಾಷೆಯಲ್ಲಿ ಇಡಬೇಕಾದ್ರೆ ಆ ಭಾಗದಿಂದಲೇ ಮಾತಾಡಬೇಕು ಇದು ಕಾಂತಾರ ಎಲ್ಲೆಲ್ಲಿ ಬಾಳ ಆದು ಬಂಡದಾಗ ಆ ನಡೆ ಹೋಗ್ಬೋದು ಸೀದಾ ರಿಷಬ್ ಶೆಟ್ಟಿ ನಡೆ ಹೋಗ್ತದೆ ಇನಿ ಆರೊಂಜಿ ಮೆನುಕುನೊಂಜಿ ನಕ್ಷತ್ರ ಅಂತ ಇನಿಕಾರ ಮೆನುಕೊಂದು ತುಳುವ ನಾಡದ ಸಂಸ್ಕೃತದ ಪೊರುಳು ತಿರ್ಲಿನ ತೀರ್ಪಾಯಿನ ಕೀರ್ತಿ ಅದು ನಿಮಗೆ ಸಲ್ಲಬೇಕು ಅಂತ ನಾನು ಹೇಳ್ತಿದ್ದೆ ಒಂದು ದೈವ ನರ್ತನದಲ್ಲಿ ಏನು ಎಲ್ಲ ಆಗಬಹುದು ಏನೆಲ್ಲ ಸಾಧನೆ ಮಾಡಿದ್ರು ನಮ್ಗೆ ಗೊತ್ತಿಲ್ಲ ಸಾಧನ ಶರೀರವಿದು ನೀ ದಯದೆ ಕೊಟ್ಟದ್ದು ಸಾಧಾರಣವಲ್ಲ ಸಾಧು ಪ್ರಿಯನೇ ಅಂತ ಒಂದು ದಾಸರು ಆಡಿದ್ದಾರೆ ಸಾರ್ಥಕ ಆಗ್ತದೆ ಸತೀಶನಿಗೆ ಇವತ್ತು ಸಾರ್ಥಕ ಆಗ್ತದೆ ಒಂದು ಮಾತುಂಟು ಪುನರ್ವಿತ್ತಂ ಪುನರ್ಮಿತ್ರಂ ಪುನರ್ಭಾರ್ಯ ಪುನರ್ಮಹಿ ಏತತ್ತು ಸರ್ವಂ ಪುನರ್ಲಭ್ಯಂ ನಾ ಶರೀರ ಪುನಃ ಪುನಃ
ಮತ್ತೆ ಶರೀರ ಬರುವುದಿಲ್ಲ, ಶರೀರ ಬಂದಿರುವಾಗ ಸಾಧನೆ ಮಾಡಬೇಕು ಅಂತ ಇವತ್ತು ಒಳ್ಳೆ ರೀತಿಯ ಒಂದು ಕಾರ್ಯಕ್ರಮದ ಸಂಪನ್ನತೆ ಆಗಿದೆ. ನಾವು ಅದರ ಆನಂದವನ್ನು ಅನುಭವಿಸಲಿಕ್ಕೆ ಬಂದವರು. ಇವರು ತುಂಬ ಚೆನ್ನಾಗಿ ಒಳ್ಳೊಳ್ಳೆ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಒಂದು ರೀತಿಯಲ್ಲಿ ಸೇವಾ ಕಾರ್ಯಗಳಿಗೆ ಬೇಗ ಸಿಕ್ಕುವುದು ಹೇಗೆ ಅಂತಂದರೆ ದಾನ ಬುದ್ಧಿಯವರು ಮನಸ್ಸು ಮಾಡಿದ್ದಾರೆ. ಇವತ್ತೆಲ್ಲ ನಾವು ಸ್ಟಾರ್ಗಳ ಬಗ್ಗೆ ಲೆಕ್ಕಾಚಾರ ಮಾಡಿದರೆ ಪವರ್ ಸ್ಟಾರ್ ಆಗಿ ಸದಾಶಿವನಿಗೆ ಕೊಡ್ಬೋದು ಅಂತ ಕಾಣ್ತದೆ. ಇವತ್ತು ಅವರಿಗೆ ಕೊಡ್ಬೋದು. ಇವತ್ತು ಒಳ್ಳೆಯ ರೀತಿಯ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಧರ್ಮ ಪ್ರಜ್ಞೆ ಇದ್ದು ಮಾಡಿದರು. ಅದು ಅರ್ಥಪೂರ್ಣ ಆಗ್ತದೆ ಅನ್ನೋದಕ್ಕೆ ಈ ಫೌಂಡೇಶನ್ ಒಂದು ಸಾಕ್ಷಿ ಆಗಿದೆ ಅಂತ ಹೇಳಿ ನಾನು ಸಂತಸ ಪಡ್ತೇನೆ. ಹೆಚ್ಚು ನಾವು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಯಾವತ್ತೂ ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರ್ತೇವೆ. 7 ವರ್ಷ ಆಯಿತು. ತುಳಲೊಂದು ಮಾತು 7 ಒಂದು ಒಳ್ಳೆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸ್ತಾ ಇದ್ದಾರೆ. ಇಲ್ಲಿ ಯಾರು ಇಲ್ಲ ಅಂತ ಹೇಳಿದಾಗ ಎಲ್ಲರೂ ಇದ್ದಾರೆ ಅಂತ ಹೇಳಬೇಕು. ವಕೀಲರಿದ್ದಾರಾ? ವಕೀಲರಿದ್ದಾರೆ. ಚಾರ್ಟರ್ಡ್ ಅಕೌಂಟೆಂಟ್ ಇದ್ದಾರಾ? ಅವರಿದ್ದಾರೆ. ಡಾಕ್ಟರ್ಸ್ ಇದ್ದಾರಾ? ಎಲ್ಲರೂ ಇದರ ಜೊತೆ ಸೇರಿಕೊಂಡಿದ್ದಾರೆ. ಯಾಕೆಂದರೆ ಒಳ್ಳೆ ಕಾರ್ಯಕ್ಕೆ ಎಲ್ಲರೂ ಸಹಕಾರ ಕೊಡ್ತಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿಯಾಗಿದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾವತ್ತಾದರೂ ಧರ್ಮ ಪ್ರಜ್ಞೆಯಿಂದ ಯಾರು ಬದುಕುತ್ತಾರೋ ಅವರಿಗೆ ಶಾಂತಿ ನೆಮ್ಮದಿ ಇದೆ. ನಾನು ಹೆಚ್ಚಾಗಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಎಲ್ಲ ನಮ್ಮವರು. ನಾನು ಯಾರನ್ನು ಎಲ್ಲರನ್ನೂ ಹೇಳಿಕೊಂಡ್ರೆ ತುಂಬ ಸಮಯ ನಾನು ಮುಂದಬೇಕಾಗ್ತದೆ. ಅದಕ್ಕೆ ಮನಸ್ಸು ಮಾಡುವುದಿಲ್ಲ. ಇನ್ನು ನಾವು ಕಾಂತಾರ 2ರ ಬಗ್ಗೆ ನಾವು ಸ್ವಲ್ಪ ನಿರೀಕ್ಷೆ ಮಾಡಬಹುದು. ಬಹುಶಃ ಮೂಡಿ ಬರಲಿ ಅಂತ ನಾವು ಮೆಚ್ಚಿಕೊಂಡದ್ದು ಏಕೆ ಅಂತಂದರೆ ಧರ್ಮ ಸಂಸ್ಕೃತಿ ಅದರೊಳಗೆ ಅಡಕವಾಗಿದೆ. ಅದನ್ನು ತಿಳಿಸುವ ವಿಚಾರವನ್ನು ನೀವು ಮಾಡಿದ್ದೀವಿ. ಪ್ರಭಾಕರ ಭಟ್ರು ಅದನ್ನೇ ಹೇಳಿದ್ದೀವಿ. ಡಾಕ್ಟರ್ ಹೇಳಿದ ಮನೆ ಮುಗೀತು, ಅದರಲ್ಲಿ ಎಲ್ಲವೂ ಸೇರಿಕೊಂಡಿದೆ ಅಂತ ಅದು ಅವರು ಹೇಳಿದ್ರು. ಬೇಕಾಗಿರುವಂಥದ್ದು ಸೇರಿಕೊಂಡಿದೆ. ಅದು ನಿಜಾರ್ಥದಲ್ಲಿ ಕಾರ್ಯರೂಪಕ್ಕೆ ಇನ್ನು ಬರಲಿ ಅಂತ ಇನ್ನೊಮ್ಮೆ ಹಾರೈಸುತ್ತಾ ನಿರೀಕ್ಷೆ ಮಾಡ್ತೇವೆ. ನಿಮ್ಮ ಬಗ್ಗೆ ಕೇಳಿದ್ದೇವೆ. ನಿಮ್ಮ ಹಿರಿಯವರ ಬಗ್ಗೆಯೂ ನಾವು ಕೇಳಿದ್ದೆ. ಒಂದಷ್ಟು ಮಾತುಗಳನ್ನು ಆಡಬಹುದು, ಏನೇ ಇರಲಿ. ಒಂದಷ್ಟು ಈ ಭಾಗದಲ್ಲಿ ಆಗಿರುವಂಥ ಸಂಭ್ರಮ ನಮಗೆಲ್ಲ ಸಂಭ್ರಮ ಅಂತ. ಒಂದಷ್ಟು ಸೇವಾ ಕಾರ್ಯಗಳು ಈ ರೀತಿಯಲ್ಲಿ ಮಾಡಬಹುದು. ಒಬ್ಬ ಕಲಾವಿದನಿಗೆ ಯಾಕೆ ಇದೆಲ್ಲ ಮನಸ್ಸಾಗ್ತದೆ? ಒಬ್ಬ ಕಲಾವಿದ ಇನ್ನೊಬ್ಬ ಕಲಾವಿದನ ಕಷ್ಟಕ್ಕೆ ಒಡ್ಡುವವನೇ ಅಲ್ಲ. ಆದರೆ ಈ ಭಾಗವತನಿಗೆ ಯಾಕೆ ಇದು ಮನಸ್ಸಾಯಿತು? ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದಂಥ ವಿಚಾರ. ಯಾಕಂದರೆ ಕಲಾವಿದ ಯಕ್ಷಗಾನದ ಕಲಾವಿದರಿಗೆ ಮಾತ್ರ ಅಲ್ಲ, ಬೇರೆ ಬೇರೆ ಕಲಾವಿದರಿಗೂ ನಾವು ಆಸರೆ ಆಗಬೇಕು ಅಂತ ದೊಡ್ಡ ಹೆಮ್ಮರವಾಗಿ ಬೆಳೆದಿದೆ ನೋಡಿ. ದೇಶ ವಿದೇಶದ ದೊಡ್ಡ ಮರವಾಗಿ ಬೆಳೆದಿದೆ ಅಲ್ವ. ಇದು ಎಲ್ಲರಿಗೆ ನೆರಳು ಕೊಡ್ತಾ ಇರಲಿ ಅಂತ ಹಾರೈಸುತ್ತಾ ಸೇರಿರುವಂಥ ಎಲ್ಲರಿಗೂ ಕೂಡ ಹೆಚ್ಚು ಮಾತಾಡದೆ ನಿಮ್ಮನ್ನೆಲ್ಲ ಯಕ್ಷಗಾನದ ಕಲಾವಿದರಾಗಿ ಬೇರೆ ಬೇರೆ ರೀತಿಯಲ್ಲಿ ಸನ್ಮಾನಗಳನ್ನು ಕೊಟ್ಟಿರುವಂಥದ್ದು, ಅವರ ಕಷ್ಟಗಳಿಗೆ ಸ್ಪಂದಿಸಿರುವಂಥದ್ದು ಎಲ್ಲವೂ ನಮಗೂ ಸಂತಸ ಕೊಟ್ಟಿದೆ ಅಂತ ಹೇಳುತ್ತಾ ಸೇವಾ ಕಾರ್ಯದಲ್ಲಿ ನಾವೆಲ್ಲ ಕಾರ್ಯವನ್ನು ಮಾಡೋದಕ್ಕೆ ಸನ್ನದ್ಧರಾಗುವ ಅಂತ ಹೇಳುತ್ತಾ ಎಲ್ಲರೂ ಸಹಕಾರ ಕೊಡ್ಬೋದು. ಅವರಿಗೂ ಅಂತಲ್ಲ, ಪ್ರಭಾಕರರು ಹೇಳಿದ್ರು ಅದರ ಬಗ್ಗೆ. ಯಾರೂ ಸೇವೆ ಮಾಡಬಹುದು, ಸೇವೆ ಮಾಡಬೇಕು. ನಾವು ಇದ್ದಲ್ಲಿಂದ ಇಲ್ಲದಲ್ಲಿಗೆ ಬರಬೇಕು, ಇದ್ದಲ್ಲಿಂದ ಇಲ್ಲದಲ್ಲಿಗೆ ಬರಬೇಕು. ಅದೇ ನಿಜವಾದ ಹಂಚುವಿಕೆ ಅಂತ. ಪಟ್ನ ಅನ್ನೋದಕ್ಕೆ ಇನ್ನೊಂದು ಹೆಸರುಂಟು. ಮೂಡುವಂಥ ಬೊಳ್ಳನೆ ಪೂರ್ಣದಾಂಡ ಪಟ್ಟಣದ ಕೃಷಿ ಮಂತರ ಒಂಜಿ ಬೆಳೆ ಮಾತ್ರ ದೆಪ್ಪೆರ ಆಗ್ತದೆ. ಅಂಡ ಒಂಜಿ ಬೆಳೆ ದೆಪ್ಪೆರ ಅಂಡಲ್ಲ ಮೂಜಿ ಬೆಳೆದ ಫಲ ಇಟ್ಟು ಬರ್ಬೋದು ಅಂತ ಪಡ್ತಾರೆ. ಅವು ಬಹುಶಃ ಸಾಕಾರ ಇದು ತಗ್ಗದನ ಗಂಡ ಕಂಡಡು ತಗ್ಗನ ಕಂಡಡು ಬೆಳೆ ಬಾರಿ ಹೆಚ್ಚಾಗಿ ಮೂಜಿ ಬೆಳೆ ದೆಪ್ಪಡಿಗೆ ಸತೀಶನ ಉಡಲುಂಡ ತಗ್ಗದ ಗಂಡ ಏನು ಕಂಡೊಂದಿತ್ತು ತಗ್ಗದ ಗಂಡ ಅಂಚ ಅದು ಆ ತಗ್ಗದ ಗಂಡು ಎಡ್ಡೆ ಫಲ ಒಡ್ಡೋದು ಬರ್ಬೇಕು. ನೆಂಚ ಮುಗಿನ ಸಸ್ಯಣ್ಣಿನ ಸದಸ್ಯಣ್ಣಿನ ಮಗು ಮಾತಲ್ಲ ಹೋಯ್ತು ಅಂದ್ಕೊಂಡು ನಿಂಚ ಮಲ್ಪದ ನಮ್ಮ ಮಾರ್ಗದರ್ಶಿ ಅದರಲ್ಲಿರುತ್ತೆ. ಐಕಡೆ ಅಡಿಷನ್ ಏನು ಪಂಡು ತ್ರಿಮೂರ್ತಿ ಲೆಕ್ಕ ಹಾಕಿ ಕೆಲಸ ಮಂತೊಂದು ಎಡ್ಡೆ ಕಾರ್ಯ ಓಡು ನಮ್ಮ ಮನಸ್ಸನ್ನು ಕೂಡ ಎಡ್ಡೆ ತುಂಬ ಬೈಕೊಂಡು ಲೋಕಡು ಶಾಂತಿ ನೆಮ್ಮದಿ ನೆಲೆ ಅವರೊಂದು ಪ್ರಾರ್ಥನೆ ಮಂತೊಂದು ಧರ್ಮ ಪ್ರಜ್ಞದ ಬದುಕು ನಮ್ಮ ಮಾಡಿ ಆ ಮೂಲಕ ನಮ್ಮ ಸಾರ್ಥಕತೆ ಮಲ್ಪುಗ ಅಂದ್ಕೊಂಡು ಜನ ಹಾಕಿರುವಂಥದ್ದೇ ಅವರು ಚಿಂತನೆ ಬಿಡಿಯರು ಈಗೆಲ್ಲ ಕನ್ನಡ ತುಯ್ಯರು. ಅದರ ಜೊತೆಗೆ ನಾವಿಲ್ಲಿ ಅವರಿಗೆ ಬಂಗಾರದ ಪದಕ ಕೊಡುವಂತಹ ಕಾರ್ಯಕ್ರಮ ಒಂದು ಸಾಂಕೇತಿಕವಾಗಿ ಒಂದು 4-5 ಜನ ಮಕ್ಕಳಿಗೆ ದಯವಿಟ್ಟು ಡಾಕ್ಟರ್ ಮನುರಾವ್ ಅವರು ಮುಂದುವರಿದ ಭಾಗ. ಮಧ್ಯಾಹ್ನ ನಾವು ಈಗಾಗಲೇ ಸುಮಾರು 1,000 ಯಕ್ಷಗಾನ ಕಲಾವಿದರ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ಈಗಾಗಲೇ ನೀಡಿದ್ದೇವೆ. ಸರಿಸುಮಾರು 15 ಲಕ್ಷದ ಮೊತ್ತದ ವಿದ್ಯಾರ್ಥಿ ವೇತನವನ್ನು ನಾವು ನೀಡಿದ್ದೇವೆ. ಈಗ ಕೊನೆಯದಾಗಿ ಬಂಗಾರದ ಪದಕ, ಇದು SSLC ಹಾಗೂ PUCಯಲ್ಲಿ ಅತ್ಯಧಿಕ 90ಕ್ಕಿಂತ ಮೇಲ್ಪಟ್ಟು ಅತ್ಯಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗೆ ಸನ್ಮಾನ ಮಾಡುವಂಥದ್ದು. ಮೊದಲನೇದಾಗಿ ಸಂಜನಾ
10ನೇ ಕ್ಲಾಸು. ಇವಳು 94.72% ಅನ್ನು ತೆಗೆದಿದ್ದಾಳೆ. ದಯವಿಟ್ಟು ಮೇಲೆ ಮೇಲೆ ಬನ್ನಿ. ಖ್ಯಾತ ನಟರಾದಂಥ ರಿಷಬ್ ಶೆಟ್ಟಿ ಅವರು. ನಯನ, ಡಾಟರ್ ಆಫ್ ಅರುಣ್ ಕುಮಾರ್ ಶೆಟ್ಟಿ, ಇವರು SSLC PU ಸೆಕೆಂಡ್ PUC ಸೈನ್ಸ್ ಅಲ್ಲಿ 93.83 ಅಂಕವನ್ನು ಗಳಿಸಿದ್ದಾರೆ. ಹರ್ಷಿತಾ ಕೆ, ಇವಳು ಅಂತಿಮ BBAಯಲ್ಲಿ 4ನೇ ರ್ಯಾಂಕ್ ಅನ್ನು ಪಡೆದಿದ್ದಾರೆ ವಿಶ್ವವಿದ್ಯಾಲಯಕ್ಕೆ. ಇವರು 9.42 ಅಂಕವನ್ನು ಗಳಿಸಿದ್ದಾರೆ. ಧನ್ಯವಾದಗಳು. ವಿನಂತಿ, ಇನ್ನು ಸ್ವಲ್ಪ ಹೊತ್ತಲ್ಲಿ ಕಾರ್ಯಕ್ರಮಗಳನ್ನು ಮುಗಿಸೋಣ. ನಮ್ಮ ಮಹಾದಾನಿಗಳು ಇದ್ದಾರೆ, ಮಹಾನ್ ನಾಯಕರು ನಮ್ಮ ಜೊತೆ ಇದ್ದಾರೆ ಇಬ್ಬರು. ಆದರೆ ನಮ್ಮ ಕಾರ್ಯಕ್ರಮದಲ್ಲಿ ಸ್ವಲ್ಪ ಬದಲಾವಣೆ ಮಾಡೋಣ. ರಿಷಬ್ ಶೆಟ್ಟಿ ಅವರು ಮಾತಾಡ್ತಾರೆ, ಆದರೆ ಅದಕ್ಕಿಂತ ಮೊದಲು ನಮ್ಮ ಅಧ್ಯಕ್ಷ ಸ್ಥಾನದ ಗೌರವಾಧ್ಯಕ್ಷರು, ನಮ್ಮ ಪಟ್ಲ ಫೌಂಡೇಶನ್ನ ಗೌರವಾಧ್ಯಕ್ಷರು, ಯಾಕಂತ ಹೇಳಿದ್ರೆ ರಿಷಬ್ ಶೆಟ್ಟಿ ಅವರದೊಂದು ಬೆಂಕಿ ಮಾತಾಡಿದ್ದಾರೆ, ಇಡೀ ಪಬ್ಲಿಕ್ ಅದ್ರ ಜೊತೆಗೆ, ಹೌದಾ ಅಲ್ವಾ? ನೀವೇ ಹೇಳಿ. ಆದರೆ ನಮ್ಮ ಪಟ್ಲ ಫೌಂಡೇಶನ್ನ ಬೆಂಕಿ ಕನ್ಯಾನ ಸದಾಶಿವ ಶೆಟ್ಟಿ. ಆದ ಕಾರಣ ಅವರ 2 ಮಾತುಗಳಿಗಾಗಿ ಅಧ್ಯಕ್ಷ ಸರ್, ಬಾಕಿ ಎಲ್ಲ ಗಣ್ಯಾತಿ ಗಣ್ಯರು ಎಲ್ಲರೂ ಇದ್ದಾರೆ. ಅವರ ಎಲ್ಲ ಅನುಮತಿಯ ಮೇರೆಗೆ ಅಧ್ಯಕ್ಷೀಯ ನುಡಿಗಾಗಿ ಗೂಳೂರು ಕನ್ಯಾನ ಸದಾಶಿವ ಶೆಟ್ಟರು ಜೋರಾದ ಕೈಚಪ್ಪಳೆಯೊಂದಿಗೆ ಅವರನ್ನು ಸ್ವಾಗತಿಸಿದರು. ದಿಂಜೆ ಪಾತ್ರ ಹೋಗಿ ಜನ ಕಡೆ ಕಾಲನೆ ಕಂಡೆ ನನ್ನ ಮೂಚಿನೇ ಎಪಿಸೋಡ್ ಉಂಟು. ಕಾಣದ ಎಪಿಸೋಡ್ ಮಧ್ಯಾಹ್ನ 3rd ಎಪಿಸೋಡ್ ದಿಂಜೆ ಪಾತ್ರನ ಅವಕಾಶ ಉಂಟಾಯಿತು ಅಂತ ಗೊತ್ತಿರಬೇಕು. ಸೊ ಮಸ್ತ್ ಜನ ಪಾತ್ರ ಮಸ್ತ್ ಜ್ಞಾನ ದಿಕ್ಕಣಿಗೆ, ಮಸ್ತ್ ನಾಲೆಜ್ ಇಲ್ಲ ದಿಕ್ಕಿ ಮಸ್ತ್ ಪ್ರಥಮವಾದ ನನ್ನ ಆರಾಧ್ಯ ದೇವನ ಭಗವತಿಗೆ ನಮಸ್ಕಾರ ಮಾಡೋದು. ఒక ನಮ್ಮ ಇಟ್ಟುನಾಡಿನ ಪೂರ ದೇವದೇವರ ಜ್ಞಾನ ನಂಬಿತ್ತಿನ ದೇವದೇವರಿಗೆ ಪೂರ ಕರೆತಗ್ಗಾದ ಸ್ವಾಮೀಜಿ ನನ್ನ ಯತಿವರಿಯರು ಒಂದು ಸ್ವಾಮೀಜಿಗೆ ಕೈಬಿಗಿಯೊಂದು ఒక ವೇದಿಕೆ ಹಿಡಿತನ ಮಾತ ಗಣ್ಯಾತಿ ಗಣ್ಯರು ಎಲ್ಲರ ಪ್ರಭಾಕರೇ ರಿಷಬ್ಗಳೇ ఒక ಕ್ರಿಶ್ಚಿಯನ್ಗಳೇ ಪೂರ ಪ್ರತ್ಯೇಕವಾದ ಪುದರಿ ಅಂತ ಹೋಗಿ. ಸೊ ಮಾತ ಗಣ್ಯರೇ ಕುಲ್ಲಿಕನ ಗಣ್ಯರೇ ಗಣ್ಯಾತಿ ಗಣ್ಯರೇ ఒక ಯಕ್ಷಗಾನದ ರೈಮಿಲೆ ಯಕ್ಷಧ್ರುವದ ಪೂರ ಪದಾಧಿಕಾರಿಗಳೇ ಮಾತರಿಗಳ ನಮಸ್ಕಾರ ಮಲ್ತದ್ದು ಒಂದು 4 ಪಾತ್ರ ಎಂದಿನ ನಮ್ಮ ಸತ್ಯಗಳು ಅಗ್ಲನ ಕೈ ಮುಗಿಯುವುದು ಒಂದು 4 ಪಾತ್ರ ಹಿಂದೆ ಪಾತ್ರಗಳಿಲ್ಲ. ಅದಕ್ಕೆ ರಿಷಬ್ ಶೆಟ್ಟಿನ ಪಾತ್ರಕ್ಕೆ ಏನೇನು ಅಂಚಾದ ಹಿಂದೆ ಪಾತ್ರ ഞാൻ പാത്രത്തിലേക്ക് ഒരു ഇറിറ്റേറ്റ് ആവും. അതുകൊണ്ട് ആറിന് പാത്രಕ್ಕೆ ಎನಿವೆ ಇಡೀ ದಿನದ ಇಂಥ ಮತ್ತು ಕಾರ್ಯಕ್ರಮಗಳು ಚಟುವಟಿಕೆಗಳು ಉಂಟು ಭಾರಿ ಸಂತೋಷ. ಯಾಕಡೆ ಅಂತಂದರೆ ಯಕ್ಷಗಾನದ ತುಳುನಾಡಿನ ಮಹಾವಂಜಿ ಕಲೆ, ಈ ಕಲೆ ಎಷ್ಟೋ ವರ್ಷದಿಂಚಿ ಸ್ಟಾರ್ಟ್ ಆಗಿ ನಾವು ಆ ಕಾಲದ ಶುರುವಾತನ 200-300 ವರ್ಷದ ಮುಂದೆ ಶುರುವಾಯಿನಂಚಿನಂಜಿ ವಿಶೇಷವಾಯಿನ ಕಲೆ ಇಡೀ ಭಾರತ ದೇಶೋಳಿತ್ತಿನ ಕಲೆಕ್ಟ್ ಅತ್ಯಂತವಾಯಿನ ಶ್ರೇಷ್ಠವಾಯಿನ ಕಲೆ ಬಂದ ಯಕ್ಷಗಾನ ಅಂಡ ಎಕಡೆ ಅನ್ಕೊಂಡ್ಲೆಕ್ಕ ತಿಳಿದಿನ ಪ್ರಕಾರ ಯಕ್ಷಗಾನ ಸ್ಟಾರ್ಟ್ ಮಂತನ ಒಂಜಿ ಮಲ್ಲಪದಾರ ಬಂದ ಪಾರ್ಟಿಸಿಪೇ ಇಂಕಲ ಕುಂಬ್ಳೆದ ಆಸೆ ಇದ್ದಾರೆ. ಐದಕ್ಕೆ ಹಲವಾರು ಮಲ್ಲ ಕಲಾವಿದರು ಬರ್ತದೆ. ಯಕ್ಷಗಾನದ ರೂಪರೇಷಣೆ ಬದಲಾವಣೆ ಮಾಡ್ತದೆ. ಇಂಥ ದಿನಕ್ಕೂ ಯಕ್ಷಗಾನ ಒಂದು ಆ ಮಟ್ಟೊಡ ಬೈದರೆ ಐಟ್ ಸಂಗೀತ ಉಂಟು, ಐಟ್ ವಾಕ್ಚಾತುರ್ಯ ಉಂಟು, ಐಟ್ ಬೇತೆ ವರ್ಣ ಈತ್ ಕಲರ್ಫುಲ್ ಡ್ರೆಸ್ಸಸ್ ಉಂಟು, ನಲಿಕೆ ಉಂಟು, ಮೊದಲ ಐಟ್ ಚಂದ್ರ ಇಟ್ಸ್ ಸಂಪೂರ್ಣ ಕಲೆ ಯಕ್ಷಗಾನ. ಆಂಡ ಈ ಕಲೆ ಹಲವಾರು ವರ್ಷಗಳು ಭಾರಿ ಬಂಗುಳಿತನ ಸಮಯದಲ್ಲಿ ಕಲೆಯಲ್ಲಿಟ್ಟು ಆಡ ಐಕ್ ಪರ್ಯಾಪ್ತವಾಯಿನ ಆರ್ಥಿಕ
ಇಂಡಿವಿಜುವಲ್ ಸ್ಟ್ರೆಂತ್ ಇಜ್ಜಲ್ಲ ತಾಕತ್ ಇಜ್ಜಲ್ಲ ಅಂಚ ಅದಕ್ಕೆ ನಾವು ಭಾರಿ ಒಂದು ಅಂಚಿನ ಅವಸ್ಥೆ ಇಡ್ತೇನೆ ಭಂಗದ ಅವಸ್ಥೆ ಇಟ್ಕೊಂಡಾಗ ಇರ್ತದೆ ಎಂಕಲು ಎಲ್ಲಿ ತಿಂಚೆಗಳು ಒಂದಿಲ್ಲ ಯಕ್ಷಗಾನ ಅವನು ತಿಂದು ರಾತ್ರಿ ಅವನು ತಿಂದು ಇತ್ತ ಇಟ್ಲ ಮತ್ತು ಕೆಲವು ಬದಲಾವಣೆಗಳಾಡು ಅಂಡ ಮಸ್ತ್ ಕರೆಂಟ್ಲ ಹಾಂ ಕೇಳದು ನಿಖಿಲ್ ತೋಜಲ್ ವಿಚಾರ ಸೊ ಒಂಜಿ ಕಾಲಘಟ್ಟಡು ಎತ್ತಿ ಕಷ್ಟೊಡಿತನಂಚಿನ ಒಂಜಿ ಯಕ್ಷಗಾನದ ಕಲೆಯನ್ನು ಭಾರಿ ಬಂಗೊಡುತ್ತಿನ ಕಲಾವಿದರು ಚೆಗ್ಗಡ್ಡೆ ಕಲಾವಿದರು ಹಳ್ಳಿದ್ದು ಬರೋದಂತಿನ ಕಲಾವಿದರು ಕಲಾ ನಿಪುಣತೆ ಕೌಶಲ್ಯ ಇರ್ತಿರಲಿಲ್ಲ ಮಕ್ಕಳಿಗೆ ಆರ್ಥಿಕವಾಗಿ ಭಾರಿ ಕಷ್ಟಡಿದ್ದಾರೆ ಅದೇ ಕಡೆ ಗುರಿ ಉಲ್ಲೇಖ ಮಾಡ್ತಾರೆ ದಯಬಣ್ಣಾಕ್ಳು ಜೊತೆ ಗುರಿಯೊಂದು ಮಲ್ಲ ವಿಷ್ಣು ಹಾಡು ಶಿವ ಹಾಡು ಏರೆ ಹಾಡಾಗಿ ಇಲ್ಲಡೆ ಗೋದಾಮಿಗೆ ಹಾಕಲಿನ ಅವಸ್ಥೆ ಗೆದ್ದೇನೆ ಅಂಚಪ್ಪನಾಗ ಈ ಪರಿಸ್ಥಿತಿ ಮಿತ್ತು ಒಂದು ಬಂಗೊಳಿತನ ಈ ಕಾಲಾವಸ್ಥೆಗೆ ಐನೊಂದು ಹೊಸ ಒಂಜಿ ರೂಪರೇಷೆ ಕೊಡಬೇಕು ಐನ ನಾವು ಸಂಪೂರ್ಣವಾದ ಒಂಜಿ ಕಲಾವಿದರಿಗೆ ಸಪೋರ್ಟ್ ಮಾಡ್ಕೊಂಡ ಒಂಜಿ ಸಂಸ್ಥೆ ಕಟ್ಟಣ ಸತೀಶ್ ಪಟ್ಲ ಸತೀಶ್ಗೆ ಪ್ರಥಮವಾದ ಎನ್ನ ಅನಂತ ಧನ್ಯವಾದಗಳು ಎಂಕ ಸಂದರ್ಭ ಎಂಕೆಂಚ ಸಂದರ್ಭ ಐತ ಸ್ಥಾಪಕ ಅಧ್ಯಕ್ಷ ಆಯ್ನ ಸತೀಶ್ ಪಟ್ಲಾಗ ಧನ್ಯವಾದ ಅಭಿನಂದನೆ ಒಕ್ಕ ಯಾರು ಕ್ರಿಯೇಟ್ ಮಾಡ್ತಾ ಒಂಜಿ ಯಕ್ಷ ಧ್ರುವದ ಒಂಜಿ ಪದಾಧಿಕಾರಿಗಳ ಟೀಮ್ ಉಂಡು ಲೈಕ್ ನಮ್ಮ ಪುರುಷೋತ್ತಮ್ ಭಂಡಾರಿ ಉಳ್ಳೇರು ಸುದೇಶ್ ಅಣ್ಣ ಉಳ್ಳೇರು ಎಡ್ಡೊಂದು ಟೀಮ್ ಅಲ್ಲ ಮಾತಾ ಟೀಮ್ಗಳ ಧನ್ಯವಾದ ಒಕ್ಕ ಅಂಚನೆ ಮಹಿಳಾ ವಿಭಾಗಲ ಒಂಜಿ ಮಹಿಳಾ ವಿಭಾಗ ಉಂಡು ಯಕ್ಷ ಧ್ರುವದ ಆ ಮಹಿಳಾ ವಿಭಾಗಲ ಎಡ್ಡೆ ಟೀಮು ಅಕ್ಕಳೊಂಜಿ ಶಕ್ತಿ ಅವು ನಾನು ಕಾಣನೆ ಬಂಡೆ ಒಂಜಿ ಸೈಡ್ ಬ್ಯಾಂಕ್ಲು ಸತೀಶ್ ಉಳ್ಳೇರು ಹರೀಶ್ ಅಣ್ಣ ಉಳ್ಳೇರು ಶಶಿಧರ್ ಅಣ್ಣ ಉಳ್ಳೇರು ಹರೀಶ್ ಸತೀಶ್ ಶಶಿಧರ್ ಆ್ಯಂಡ್ ಸದಾಶಿವ್ ಪೂರೊಂಜಿ ಶಿವನ ನಾಮಕರಣದ ಒಂಜಿ ಟೀಮ್ ಉಂಟು ಆ ಶಿವನ ನಾಮಕರಣವು ನಿಜವಾದ ಶಕ್ತಿ ತುಂಬನ ಆದಿಮಾಯೆ ಪರಮೇಶ್ವರಿ ಆ ಭಗವತಿ ದುರ್ಗಾ ಪರಮೇಶ್ವರಿನ ಶಕ್ತಿ ಈ ಸಂಸ್ಥೆ ಮುಂದೊಂದು ಯಾನ ಖಂಡಿತವಾದ ನಮಗೆ ಐದೊಂದು ಕೆಲಸ ದಯವಿಡ ಆ ದೇವಿನ ಶಕ್ತಿ ತಂದ ಮಕ್ಕಳ ಕಡೆ ಪ್ರಕಾಶನೆ ಮಾಡಿದ್ರೆ ತೊಟ್ಟಿಲು ಕೊಡಿಯಲಿಯ ಅಂಚನೆ ಆ ತೊಟ್ಟಿಲು ದೇವಿನ ಬಂದು ಒಳೋಳು ಹಳ್ಳಿ ಕೊಡದು ಆ ದೇವಿನ ಉಯ್ಯಾಲೆ ಬಂತದ್ದು ಆ ದೇವಿನ ಸ್ತೋತ್ರ ಅಂದು ಬಂತದ್ದು ಅವರನ್ನು ಬಿರುದಾವಳಿ ಮಾಡೋದು ಗುಣಗಾನ ಬಂತದನ್ನ ಕಲಾವಿದರು ಎತ್ತೋ ಹಳ್ಳಿ ಕೊಡೋದು ಕೊನೆಗಾದ ಆ ದೇವಿ ಅದನ್ನೊಂದು ಪ್ರತ್ಯಕ್ಷ ಒಂದು ಬೇರೆಗೊಂದು ಆಶೀರ್ವಾದ ಐತೆ ಸತೀಶನ ಮುಖಾಂತರ ಯಾರು ಬಂದಿಲ್ಲ ರೀತಿಯನ್ನು ಎಂಟುಕೊಳ್ಳೋದು ಐತೆ ಮಾತೊಂದು ಮಲ್ದಾರ ನಿಗ್ಲೇ ಒಂಜಿ ಸಂಭ್ರಮದ ಒಂಜಿ ಸಂದರ್ಭನೆ ಅನ್ಕೊಡ್ತೆ ಎಂದು ಬಂದು ನಂಚರ ಈಜಿನ ಯಾರು ಸತೀಶ್ ದಿಕ್ಕೆರಜ್ಜಿ ಶಶಿಧರನ್ನೆಲ್ಲ ಸತೀಶ್ ದಿಕ್ಕೆರಜ್ಜಿ ಅಂಚಾದ ನಿಗ್ಲೇ ಮಾಸ ಆಗಲೈತಿ ನನ್ನ ಕಡೆ ಬಂಡೆ ಯಾಪ ಸತೀಶ್ ಹೆಸರ್ತಿ ಬಂದೆ ಕರಿ ವರ್ಷ 1 ಕೋಟಿ ರೂಪಾಯಿದ ಖರ್ಚು ಆದ್ರೆ 1 ಕೋಟಿ ಮಿತ್ತು ತೋ ಐದು ಮಾತ್ರ ಒಂಜಿ ಹೊಣೆಗಾರಿಕೆ ತೊಂದಂಚಿನ ಆ ಮಹಾಮಲ್ಲ ಒಂಜಿ ಎಂಚಿನ ಮನಸ್ಸು ಹೊರಟಂಡ ಎಂಚಿನ ದೈವಿಕ ಶಕ್ತಿ ಖಂಡಿತವಾದಗಳು ಎದಿನವು ಸಾಧ್ಯ ಈ ವರ್ಷದ ಗಡ್ಡೆ ಕಾರ್ಯಕ್ರಮ ಈ ವರ್ಷದ ಕಾರ್ಯಕ್ರಮಗೊಂಡ 5 ಕಾರ್ಯಕ್ರಮ ದರ್ ಇಸ್ ಎ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಇನ್ ದ ದಿಸ್ ವರ್ಕಿಂಗ್ ಹೆಚ್ಚಿನ ಈ ಸರ್ತಿ ಯಕ್ಷಗಾನದ ಕಲಾವಿದರ ತಂದೆ ಬೇರೆ ಪ್ರತ್ಯೇಕವಾದ ನಮ್ಮ ನಾಟಕ ರಂಗೋಡಿತನಾಗಲಿ ఒక ದೈವಾರಾಧನೆದ ಪಾತ್ರೆಗಳಿಗೆ ನಾವು ಪೂರ ಜನಗಳಿಗೆ ಅಗಲಿಗಳ ಸಪೋರ್ಟ್ ಮಾಡ್ಕೊಂಡು ಚೆನ್ನಾಗಿ ಮಹತ್ ಕಾರ್ಯ ನೀನು ಯಾವೊಂದು ಅವು ಫಸ್ಟ್ ಟೈಮ್ ಆಯ್ತು ಹೆಡ್ ರೆಸ್ಪಾನ್ಸಿಬಿಲಿಟಿ ಇರ್ತದೆ ಇದು ಸೊ ಐಕ್ಲ ನಿಜವಾದ ಈ ಐಡಿಯಾ ಸತೀಶ್ ನಾಗ್ಲಿನ ಒಂದು ನಿಜವಾದ ಅಭಿನಂದನೆ ಕೊಡೋಣ ಅಂಚನೆ ಯಕ್ಷಗಾನದ ಮುಖಂಜಿ ಯಕ್ಷಗಾನನ ನನ್ನ ಉಳಿಸಿ ಬೆಳೆಸುವಂಥ ಕಾರ್ಯ ಮಾಡುವಂಥದ್ದಿದೆ ಅದಕ್ಕೆ ಬೇಕಾಗಿ ಈಗ ಮಕ್ಕಳಿಗೆ ಶಾಲೆ ಮಕ್ಕಳಿಗೆ ಕಾಲೇಜಿನ ಸ್ಟೂಡೆಂಟ್ಸಿಗೆ ಯಕ್ಷಗಾನವನ್ನು ಕಲಿಸಿ ಯಕ್ಷಗಾನದ ಕಲಾವಿದರನ್ನಾಗಿ ಮಾಡುವಂಥದ್ದು ಇದು ಬಹಳ ದೊಡ್ಡ ಕೆಲಸ ಇದು ಈಗಾಗಲೇ ಈ ವರ್ಷದಿಂದ ಸ್ಟಾರ್ಟ್ ಆಗಿದೆ ಬಹಳ ದೊಡ್ಡ ಒಂದು ಸಪೋರ್ಟ್ ಬಂದಿದೆ ಯಾಕಂದರೆ 40 ತಂಡಗಳು ಬಂದಿದೆ ಇದಕ್ಕೆ ಪಾರ್ಟಿಸಿಪೇಟ್ ಮಾಡಿದೆ
ಸೊ ಇದೊಂದು ಮೂಮೆಂಟ್ ಅದು. ದಿಸ್ ಈಸ್ ಡೆವಲಪ್ಮೆಂಟ್. ಯಕ್ಷಧ್ರುವದ ಮುಖಾಂತರ ಇದೆಲ್ಲ ನಡೀತಾ ಇರೋದು, ಅದು ಅತಿ ದೊಡ್ಡದ ಒಂದು ಯಕ್ಷಗಾನಕ್ಕೆ ಒಂದು ಕೊಡುಗೆ. ಇದು ನಮ್ಮ ಯಕ್ಷಧ್ರುವದ ಮುಖಾಂತರ, ಪಟ್ಲ ಲೀಡರ್ಶಿಪ್ ಮತ್ತು ನಮ್ಮ ಸಪೋರ್ಟ್ ಎಲ್ಲ ಇದು ಮಾಡ್ತಾ ಇದ್ದೇವೆ. ಹಾಗಿರುವಾಗ ಇವತ್ತು ಸಂಭ್ರಮವೇ ಸಂಭ್ರಮ, ಭಾಳ ಸಂಭ್ರಮ, ಸಂತೋಷವಾದ ಸಂಭ್ರಮ. ಇನ್ನೊಂದು ಅಂದರೆ ಈಗ ನಾವು 5 ಗಂಟೆಗೆ ಪ್ರಾರಂಭ ಆದಂಥ ಈ ಒಂದು ಸಭಾ ಕಾರ್ಯಕ್ರಮ ಈಗಲೂ ಅದೇ ಥರ ನೀವು ಕುಳಿತು ಕೇಳ್ತಾ ಇದ್ದೀವಿ. ಯಾರು ಅವರ ಸೀಟಿಂದ ಇರಲಿಲ್ಲ, ವಾಶ್ರೂಮಿಗೆ ಯಾರು ಹೋಗಿಲ್ಲ, ಏನು ಚಾ ತಿಂಡಿಗೆ ಹೋಗಿಲ್ಲ, ಎಲ್ಲ ಕುಳಿತು ಕೇಳ್ತಾ ಇದ್ದೀವಿ. ನಿಮಗೆ ನಿಜವಾಗಿ ಒಂದು ಸಲ್ಯೂಟ್ ಮಾಡ್ತೇನೆ. ನೀವು ವೆರಿ ಪೇಷನ್ಸ್, ಟು ಮಚ್ ಪೇಷನ್ಸ್. ಇಲ್ಲಿಯವರು ಯಾರು ಇದ್ದಿಲ್ಲ. ನಾನೊಮ್ಮೆ ಹೋಗಿ ಕಾಫಿ ಕುಡಿದು ಬಂದೆ ವಾಶ್ರೂಮಿಗೆ, ಬೇರೆ ಯಾರೂ ಇದ್ದಿಲ್ಲ ಇಲ್ಲಿಂದ. ನೀವು ಇದ್ದಿಲ್ಲ, ಇಷ್ಟೆಲ್ಲ ಜನ ನೀವು ಕೂತು ಇದ್ದಿದ್ದೀರಿ. ಅದಕ್ಕಾಗಿ ಭಾಳ ಸಂತೋಷ ಆಗ್ತಾ ಇದೆ. ಮಧ್ಯಾಹ್ನಕ್ಕೊಂದು ಏನೋ ಒಂದು ಹಾಡು ಹೇಳಿದೆ, ಹಾಡು ನಿಮಗೆ ಬರೋದಿಲ್ಲ. ಆದರೆ ಇವರೊಟ್ಟಿಗೆ ಇದ್ದರೆ ನಾನು ಒಂದು ದಿವಸ ಭಾಗವತ ಆಗ್ತೇನೆ, ನಾನೊಂದು ಭಾಗವತ ಆಗ್ತೇನೆ. ಸೊ ಕಲೆ ಅಲ್ಲ, ಕಲಾವಿದರ ಒಟ್ಟಿಗೆ ಇದ್ದರೆ ನಾವು ನಮಗೂ ಒಂದು ದಿವಸ ಅದರ ಗಾಳಿ ತಾಗ್ತದೆ ಸ್ವಲ್ಪ ಕಲೆ. ಯಕ್ಷಗಾನ ಇವತ್ತಿನ ದಿನ ಏನೋ ಒಂದು ಹಾಡು. ಈಗ ಇವರು ML ಸಾಮರು ಅವರ ಭಾಳ ದೊಡ್ಡ ಒಂದು ಸನ್ಮಾನ ಆಯಿತು, ಅವಾರ್ಡ್ ಕೊಟ್ಟರು ಅವರಿಗೆ. ಅವರ ಹೆಂಡತಿ ನನಗೆ ಒಂದು ಏನೋ ಕಿವಿಯಲ್ಲಿ ಒಂದು ಪದ್ಯ ಹೇಳಿ ಹೋದ್ರು, ಬಾರ್ ಬಾರ್ ಯೇ ದಿನ ಆಯೆ ಅಲ್ಲ, ಬಾರ್ ಬಾರ್ ಯೇ ದಿನ ಆಯೆ ಹಜಾರ್ ಬಾರ್ ಯೇ ದಿನ ಆಯೆ. ನೋಡಿ, ಅವರಿಗೂ ಆ ಪದ್ಯ ನನಗೆ ಹೇಳಿ ಹೋದ್ರು. ಹಾಗಾದರೆ ಇವತ್ತಿನ ದಿನ ಯಕ್ಷಗಾನದ ವಿಶೇಷವಾದಂಥ ಸಂತೋಷದ ದಿನ. ಆದ್ದರಿಂದ ಯಾರೋ ಎಲ್ಲ ಸಂತೋಷವಾಗಿದ್ದಾರೆ. ಉಳಿಸುತ್ತರವೇ ಮಗುದೇ ಹಿತವಾಗಿ ಮಗುದೇ ಹಿತವಾಗಿ ನಗಲು. ಹಾಗೆ ಮುಂದೆ ಕರಿಮುಗಿಲ ಬಾರಿನಲ್ಲಿ ಮಿಂಚರಳಲು, ಕರಿಮುಗಿಲ ಬಾರಿನಲ್ಲಿ ಮಿಂಚರಳಲು, ತಾರೆಗಳು ಮೈಯ ಬಳಸಿ ಜುಮ್ಮೆನ್ನಲು, ತಾರೆಗಳು ಮೈಯ ಬಳಸಿ ಜುಮ್ಮೆನ್ನಲು. ಈ ಸಲ ಕರಿಮುಗಿಲೂ ಇಲ್ಲ, ಮಿಂಚೂ ಇಲ್ಲ, ಇನ್ನು ಬರಬೇಕಷ್ಟೆ. ಎಷ್ಟೊಂದು ಕಾಲದಿಂದ ಅನುಭವಿಸಿದೆ ನೀವನ್ನು ಸೇರಿ ನನ್ನ ಕನಸು ನನಸಾಗಿದೆ, ಜೀವನದ ನೂರು ಕನಸು ನನಸಾಗಿದೆ. ಮುನಿಸೇತಗೆ ಈ ಬಗೆ ಮೂಡಿದೆ. ನಾವೆಲ್ಲ ಸತೀಶ್ ಬರಬೇಕಾಗಿದೆ ಒಂದು ಹೊಳೆಯಲಿಗೆ. ಹೊಸ ಬಾಳ ಬಾಗಿಲಲ್ಲಿ ನಾವಿದಿನ ನಿಂತಿರುವ ವೇಳೆಯಲ್ಲಿ ಏಕಿ ಮನ. ಹೊಸ ಬಾಳ ಬಾಗಿಲಲ್ಲಿ ನಾವಿದಿನ ನಿಂತಿರುವ ವೇಳೆಯಲ್ಲಿ ಏಕಿ ಮನ. ನವಭಾವ ತುಂಬಿ ತುಂಬಿ ಮನ ಹಾಡಲು, ನವಭಾವ ತುಂಬಿ ತುಂಬಿ ಮನ ಹಾಡಲು. ತೆರೆದಂತಿದೆ ಭಾಗ್ಯದ ಬಾಗಿಲು, ತೆರೆದಂತಿದೆ ಭಾಗ್ಯದ ಬಾಗಿಲು. ಯಕ್ಷಗಾನಕ್ಕೆ ನಂದಲ್ಲ, ಯಕ್ಷಗಾನಕ್ಕೆ ಧನ್ಯವಾದ. ಬಂಧುಗಳೇ, ಬೆಳಗ್ಗಿನಿಂದ ಇಲ್ಲಿವರೆಗೆ ಆದ ಆಯಾಸ ಎಲ್ಲ ಹೋದಾಗಾಯ್ತು. ಯಾಕೆ ನಾವು ಮೆಚ್ಚಬೇಕು ಅಂತ ಹೇಳಿದರೆ, ಅವರ ಅರ್ಧ ಪ್ರಾಯವು ನನಗಾಗಲಿಲ್ಲ, ನಾನು ಸುಸ್ತಾಗಿ ಹೋಗಿದ್ದೇನೆ. ಆದರೆ ಬೆಳಗ್ಗಿನಿಂದ ಇಲ್ಲಿವರೆಗೆ ಇದ್ದು ಕೂಡ ಅವರ ಹುಮ್ಮಸ್ಸು, ಆ ಹುಮ್ಮಸ್ಸು, ಅವರ ಆರೋಗ್ಯ
ಅವರಿಗಿಂತ ಹೆಚ್ಚಾಗಿ ಸಮಾಜಕ್ಕೆ, ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಈ ಸಮಾಜಕ್ಕೆ ಅವರ ನಾವೆಲ್ಲರೂ ಬೇಡುವುದು ಅವರಿಗೆ ದೇವರ ಆರೋಗ್ಯ ಕರುಣಿಸಿ. ಕನ್ಯಾನ ಸದಾಶಿವರಂತಹ ದಾನಿಗಳು ನಮಗೆ ಸಮಾಜಕ್ಕೆ ಬೇಕು. ಅವರಲ್ಲಿ ಎಷ್ಟು ಸಂಪತ್ತು ಬಂದರೂ ಕೂಡ ಇಂತಹ ಲಕ್ಷ್ಮೀ ಪುತ್ತಾರಗಳಲ್ಲಿ ಅದು ಸಮಾಜಕ್ಕೆ ವಿನಿಯೋಗ ಅಂಥವರು ನಮಗೆ ಬೇಕು. ಕೆಲವರಲ್ಲಿ ತುಂಬ ಇರುತ್ತೆ. ಈಗ ಸದಾಶಿವ ಶೆಟ್ಟಿಗಿಂತ ದೊಡ್ಡ ಶ್ರೀಮಂತರು ತುಂಬ ಜನ ಇದ್ದಾರೆ, ನಮ್ಮ ಕಣ್ಣ ಮುಂದೆ ಇದ್ದಾರೆ. ಆದರೆ ಅದು ಅಲ್ಲಿಯೇ ಹೋಗುತ್ತೆ, ಅವರ ಮನೆಗೆ ಅವರ ಕುಟುಂಬಕ್ಕೆ ಮಾತ್ರ ಇರುತ್ತೆ. ಆದರೆ ಕನ್ಯಾನ ಸದಾಶಿವ ಶೆಟ್ಟರಂತವರಿಗೆ ಆ ಸಂಪತ್ತು ಬಂದರೆ ಅದು ನಮಗೆ ಎಲ್ರಿಗೂ ಬಂದ ಹಾಗೆ. ದಯವಿಟ್ಟು ಕಳೆದ ವರ್ಷದ ಅಷ್ಟು ದೊಡ್ಡ ಮೊತ್ತವನ್ನು ನಮ್ಮ ಯಕ್ಷಧ್ರುವ ಪಟ್ಲ ಸಂಭ್ರಮದ ಕನ್ಯಾನ ಸದಾಶಿವ ಶೆಟ್ಟರು ಅವರು ನೋಡಿಕೊಂಡಿದ್ದಾರೆ. ಈ ವರ್ಷ ಕೂಡ ನಮಗೆ ಭರವಸೆ ಕೊಟ್ಟಿದ್ದಾರೆ. ದಯವಿಟ್ಟು ತಾವೆಲ್ಲರೂ ನನಗೋಸ್ಕರ ಒಂದು ಎದ್ದು ನಿಂತು ಅವರಿಗೆ ಕೈಚಾರ್ಪಣೆಯನ್ನು ಕೊಡಲೇಬೇಕು. ನಮಗೆ ಸದಾಶಿವ ಶೆಟ್ಟರೆ, ನಮಗೆ ಇದಕ್ಕಿಂತ ಹೆಚ್ಚಿಗೆ ನಿಮಗೆ ಕೊಡಲಿಕ್ಕೆ ನಮ್ಮಿಂದ ಏನೂ ಇಲ್ಲ, ನಮ್ಮಿಂದ ಏನೂ ಸಾಧ್ಯ ಇಲ್ಲ. ನಾವು ಇಷ್ಟನ್ನು ಕೊಡಬಹುದಷ್ಟು ಈ ಪ್ರೀತಿಯನ್ನು. ಆದ ಕಾರಣ ಅವರ ಪಾದಕ್ಕೆ ನಮಿಸಿ ಬಂಧುಗಳೇ, ಈ ಫೌಂಡೇಶನ್ನ ಈ ಕಾರ್ಯಕ್ರಮಗಳನ್ನು ತಾವು ನೋಡ್ತಾ ಇದ್ದೀವಿ. ಎಷ್ಟು ದಿನದಿಂದ ಎಷ್ಟು ತಿಂಗಳಿಂದ ಇದಕ್ಕೆ ಒದ್ದಾಡ್ತಾ ಇದ್ದೇವೆ. ನಾನು ಯಕ್ಷಗಾನದ ಕಾರ್ಯಕ್ರಮಗಳನ್ನು ರಾತ್ರಿ ಇಡೀ ನೀಡುವುದರ ಜೊತೆಗೆ ಯಕ್ಷಗಾನದ ಅಭಿಮಾನಿಗಳನ್ನು ಸಮಾಧಾನ ಪಡಿಸುವುದರ ಜೊತೆಗೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋಗಿ ಈ ದಾನಿಗಳನ್ನು ಸಂಪರ್ಕಿಸುವುದರ ಮುಖಾಂತರ, ಕಲಾಭಿಮಾನಿಗಳನ್ನು ಸಂಪರ್ಕಿಸುವುದರ ಮುಖಾಂತರ ಇಷ್ಟು ದೊಡ್ಡ ಸಭೆ ಸಮಾರಂಭ ಇವತ್ತು ಬೆಳಗ್ಗಿನಿಂದ ಇಲ್ಲಿವರೆಗೆ ಸೇರಬೇಕಾಗಿದ್ರೆ ನಾವು ಎಷ್ಟು ಮಂದಿಯನ್ನು ರೀಚ್ ಆಗಿರ್ಬೋದು ಎಂಬುದನ್ನು ತಾವುಗಳು ಯೋಚನೆ ಮಾಡಿ. ಆದರೆ ನನ್ನ ಶ್ರಮ ಅತ್ಯಲ್ಪ. ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ, ನನ್ನ ಇಡೀ ಫೌಂಡೇಶನ್ನ ಪದಾಧಿಕಾರಿಗಳು ಪ್ರತಿಯೊಬ್ಬರು ಕೂಡ ಅವರ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ ಕಾರಣ ಇವತ್ತು ಪ್ರತಿಯೊಬ್ಬರು ಏನೇ ಹೊಗಳುದಂತ ಹೇಳಿದ್ರೆ ನಿನ್ನೆ ಬೆಳಿಗ್ಗೆಯಿಂದ ಇವತ್ತಿನವರೆಗೆ ಆದ ಕಾರ್ಯಕ್ರಮಗಳಲ್ಲಿ ಎಲ್ಲಿಂದು ದೋಷವನ್ನು ಕಾಣಲಿಕ್ಕೆ ನಾವು ಸಾಧ್ಯ ಇಲ್ಲ ಅಂತ. ಇದಕ್ಕಿಂತ ದೊಡ್ಡ ನಮಗೆ ಸಂತೋಷ ಏನಿದೆ. ಆದರೆ ಆ ಇಡೀ ಫೌಂಡೇಶನ್ನ ಘಟಕದ ಪದಾಧಿಕಾರಿಗಳಿಗೆ, ಎಲ್ಲ ಘಟಕದ ಪದಾಧಿಕಾರಿಗಳನ್ನು ಪೂರಕವಾಗಿ ಅಭಿನಂದನೆಗಳನ್ನು ಈ ಮೂಲಕ ಅರ್ಪಿಸ್ತಾ ಇದ್ದೇನೆ. ಅದರ ಜೊತೆಗೆ ಅವರ ಪರವಾಗಿ ರಾತ್ರಿ ಹಗಲು ಪ್ರತಿನಿತ್ಯ ಈ ಫೌಂಡೇಶನ್ಗೋಸ್ಕರ ದುಡಿಯುವಂತ, ಪ್ರತಿನಿತ್ಯ ಈ ಕಾರ್ಯಕ್ರಮಕ್ಕೋಸ್ಕರ ಅಲ್ಲ, ಇವತ್ತಿನ ಈ ಕಾರ್ಯಕ್ರಮಕ್ಕೋಸ್ಕರ ಅಲ್ಲ, ಪ್ರತಿನಿತ್ಯ ದುಡಿಯುವಂತಹ 2 ವ್ಯಕ್ತಿಗಳು. ದಯವಿಟ್ಟು ಅವರೊಮ್ಮೆ, ನಾನು ಏನು ಕೊಡುವುದಿಲ್ಲ ಅವರಿಗೆ, ಒಂದು ಶಾಲು ಕೂಡ ನಾನು ಹಾಕುವುದಿಲ್ಲ. ದಯವಿಟ್ಟು ನಿಮ್ಮ ಜೋರಾದ ಕರತಾಡಬೇಕು. ಸುರೇಶ್ ಕುಮಾರ್ ಹಾಗೂ ಪುರುಷೋತ್ತಮ ಭಂಡಾರಿ ದಯವಿಟ್ಟು ಒಮ್ಮೆ ವೇದಿಕೆಗೆ ಬರಬೇಕು. ಒಮ್ಮೆ ದಯವಿಟ್ಟು ಇಬ್ಬರು ಕೂಡ ಒಮ್ಮೆ ವೇದಿಕೆಗೆ ಬರಬೇಕು. ನಾನೊಂದು ಶಾಲು ಕೊಡುವುದಿಲ್ಲ, ಯಾಕಂತ ಹೇಳಿದ್ರೆ ಅವರು ಮಾಡಿದಂತಹ ಕಾರ್ಯ. ನಾನು ಅವರನ್ನು ಇಷ್ಟೇ ಕೈ ಮುಗಿದು ನಮಿಸ್ತಾ ಇದ್ದೇನೆ ಅಷ್ಟೇ. ಕಲಾವಿದರ ಕಲಾ ಸರಸ್ವತಿಯ ಅವರ ಕುಟುಂಬಕ್ಕೆ ಸಿಗಲಿ ಎಂಬುದಾಗಿ ಬೇಡ್ತೇನೆ, ಆಶಿಸ್ತೇನೆ. ತುಂಬ ಅಭಿನಂದನೆಗಳು, ಧನ್ಯವಾದಗಳು. ಅದರ ಜೊತೆಗೆ ಎಲ್ಲ ಘಟಕದ ಪದಾಧಿಕಾರಿಗಳಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಈ ಮೂಲಕ ಅರ್ಪಿಸ್ತಾ ಇದ್ದೇನೆ. ಬಂಧುಗಳೇ, ನಮ್ಮ ನೆಚ್ಚಿನ ಹೊಸ ಶಾಸಕರು ಅಶೋಕ್ ರೈ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ದಯವಿಟ್ಟು ಜೋರಾದ ಕರತಾಡದ ಮೂಲಕ ಅವರನ್ನು ವೇದಿಕೆಗೆ ಬರಮಾಡಿಸಿಕೊಳ್ಳಬೇಕಾಗಿ ವಿನಂತಿಸ್ತೇನೆ. ಸುರೇಶ್ ಕುಮಾರ್ ರೈ ಅವರು ಅವರಿಗೆ ಶಾಲು ಹಾಗೂ ಸ್ಮರಣಿಕೆಯನ್ನು ನೀಡಿ ಅವರನ್ನು ಗೌರವಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಸಭಾ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ಅದರ ಜೊತೆಗೆ ತುಂಬಾ ಕಾರ್ಯಕ್ರಮಗಳು ನಂತರ ಆಗ್ಲಿಕ್ಕೆ ಇದೆ. ಯಕ್ಷಧ್ರುವ ಕಲಾ ವೈಭವ, ಯಕ್ಷಗಾನ ಅಲ್ಲ, ಬೇರೆ ಬೇರೆ ಸಾಂಸ್ಕೃತಿಕ ಲೋಕದ ಕಲಾ ವೈಭವ ಇಲ್ಲಿ ನಡೆಯಲಿಕ್ಕಿದೆ. ಬನ್ನಿ ಅಶೋಕಣ್ಣ, ಒಂದು ಗೌರವ ಸ್ವೀಕರಿಸಿ. ಧನ್ಯವಾದಗಳು. ಸುರೇಶ್ ಕುಮಾರ್ ಅವರು ಅಭಿನಂದಿಸ್ತಾ ಇದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ಬಂದದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಬಂಧುಗಳೇ, ಇವರ ಪ್ರಥಮ ಹೆಸರು ಪ್ರಶಾಂತ್ ಶೆಟ್ಟಿ. ಪ್ರಶಾಂತ್ ಶೆಟ್ಟಿ ಆಗಿದ್ದವರು ಸಿನಿಮಾ ರಂಗಕ್ಕೆ ಬಂದು ರಿಷಬ್ ಶೆಟ್ಟಿ ಅವರಾದರು.
ಇಡೀ ಕನ್ನಡ ಇಂಡಸ್ಟ್ರಿಯಲ್ಲಿ ಮತ್ತೆ ಅದನ್ನು ಅವರೇ ಹೇಳ್ಯಾರು, ದಾಖಲೆಯ ಒಂದು ಕಲೆಕ್ಷನ್ ಆದಂತಹ ಸಿನಿಮಾವನ್ನು ನಮಗೆ ಕಾಣಿಸಿಕೊಟ್ಟಂತವರು ರಿಷಬ್ ಶೆಟ್ಟಿ ಅವರು. ಇದು ಕನ್ನಡ ರಂಗಕ್ಕೆ ಹೆಮ್ಮೆ ಅಂತ, ನಮ್ಮ ಕರ್ನಾಟಕಕ್ಕೆ ಹೆಮ್ಮೆ. ಅಷ್ಟೇ ಅಲ್ಲ, ರಾಷ್ಟ್ರ ಪ್ರಶಸ್ತಿ ಕೂಡ ಇದಕ್ಕೆ ಬಂದಿದೆ. ಎಷ್ಟೋ ಕಷ್ಟದ ಜೀವನದಲ್ಲಿ ಅವರು ಮುಂದುವರೆದು ಬಂದವರು, ನಮ್ಗೆ ಗೊತ್ತು ಅವರ ಬಗ್ಗೆ. ನಿಮ್ಗೆ ಎಷ್ಟು ಗೊತ್ತಿದೆ ಗೊತ್ತಿಲ್ಲ, ನೀರಿನ ಬಾಟ್ಲಿ ಹಚ್ಚುತ್ತಾ ಇದ್ದಾರೆ ಅಂತ. ಅಷ್ಟು ಕಷ್ಟದಲ್ಲಿ ಜೀವನ ಮಾಡಿ ಈ ಸಾಧನೆಗೆ ಏರಿದ್ದಾರೆ. ನಮ್ಮೆಲ್ಲರ ಕಣ್ಮಣಿ ಹೌದು. ಇನ್ನು ಬಾಕಿ ಉಳಿದಿದ್ದನ್ನು ಅವರೇ ಹೇಳ್ತಾರೆ. ಜೋರಾದ ಕೈಚಪ್ಪಾಳೆಯ ಮೂಲಕ ಅವರನ್ನು ಇಲ್ಲಿಗೆ ಸ್ವಾಗತಿಸಿ, ದಯವಿಟ್ಟು ಒಂದೇ ನಿಮಿಷ ರಿಷಬ್ ಶೆಟ್ಟಿ ಅವರಿಗೆ ಪುರುಷೋತ್ತಮ ಮಂಡಲಿಗಳು ಹಾಗೂ ಸುರೇಶ್ ಅಯ್ಯಗಳು ಒಂದು ಗೌರವ ಮಾಡಿ ಮಾತ್ರ ಇಡೀ ವಿಶ್ವ ಕೈಚಪ್ಪಾಳೆ ತಟ್ಟದೆ ಅವರಿಗೆ. ಕಾಂತಾರದ ಮೂಲಕ ಇಡೀ ನಮ್ಮ ಕರಾವಳಿಯ ಜಗತ್ತನ್ನು ವಿಶ್ವಕ್ಕೆ ಪರಿಚಯಿಸಿದ ಮಹಾನ್ ಪುರುಷರು. ದಯವಿಟ್ಟು ಶಶಿಯನ್ನ ಹಾಗೂ ಸದಾಶಿವ ಶೆಟ್ಟರು ಹಾಗೂ ಪ್ರವೀಣನ್ನ ಆನಂದನ್ನ ದಯವಿಟ್ಟು ಸೇರಿಸಿ. ವೇದಿಕೆ ಮುಂದಿರುವಂತಹ ಸಭಿಕರಿಗೆ, ವೇದಿಕೆ ಮೇಲಿರುವಂತಹ ಗಣ್ಯರಿಗೆ ನಮಸ್ಕಾರ. ಯಾಕಂತಂದ್ರೆ ಯಾವುದೇ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ವೇದಿಕೆ ಮುಂದಿರೋರು ಬಹಳ ಮುಖ್ಯ. ಹಾಗಾಗಿ ನಾನು ಕೇಳ್ತಾನೆ ಇದ್ದೆ, ಈ ಕಾರ್ಯಕ್ರಮ ಬೆಳಿಗ್ಗೆಯಿಂದ ನಡೀತಾ ಇದೆ ಅಂತ. ಆಗಲೇ ಸದಾಶಿವಣ್ಣ ಹೇಳಿದ್ರು, ಆಕ್ಚುಲಿ ಇವತ್ತಿನ ಕಾರ್ಯಕ್ರಮದ ಈ ವೇದಿಕೆ ಮೇಲಿರುವ ಸ್ಟಾರ್ ಅಂದ್ರೆ ಸದಾಶಿವಣ್ಣ, ಹೈಯೆಸ್ಟ್ ಕ್ಲಾಸ್ ಸಿಕ್ಕಿರೋದು ಅವರಿಗೆ. ಸೊ ಇಷ್ಟೊತ್ತು ತನಕ ನೀವು ಇದ್ದೀರಾ ಅಂತಂದ್ರೆ ಇದು ಎಂಥ ಕಾರ್ಯಕ್ರಮ ಅನ್ನೋದನ್ನ ಅದು ಹೇಳುತ್ತೆ. ನನಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರಿಲೀಸ್ ಆದಾಗ ಪಟ್ಲ ಫೌಂಡೇಶನ್ ಇದೇ ಕಾರ್ಯಕ್ರಮ ಇದೇ ವೇದಿಕೆಗೆ ನಾನು ಕರೆದಿದ್ರು. ಆಗ ಸಹ ಬಂದಿದ್ದೆ ನಾನು. ಆಯ್ತು, ಒಂದು 3-4 ವರ್ಷ ಆದಮೇಲೆ ಈಗ ಮತ್ತೆ ಬರ್ತಾ ಇದ್ದೀವಿ. ಸತೀಶ್ ಅಣ್ಣ ಫೋನ್ ಮಾಡಿದ್ರು, ಪ್ರವೀಣ್ ಅಣ್ಣ ಅವಾಗ ಹೇಳ್ತಾ ಇದ್ರು ಸುಮಾರು ಕಾರ್ಯಕ್ರಮ ಇತ್ತು ಹೋಗ್ತಿರ್ಲಿಲ್ಲ ಅಂತ. ಅಂದ್ರೆ ಸರಿಯಾಗೋದಿಲ್ಲ ಅಂತ ಏನಿರ್ಲಿಲ್ಲ, ಅಲ್ಲಿ ಹೋಗೋ ಪುರುಷತ್ತಾಗ್ತಿರ್ಲಿಲ್ಲ ಅಷ್ಟೇ. ಸೊ ಕಾರಣ ಅಷ್ಟೇ, ಸಿನಿಮಾ ಕನ್ನಡದಲ್ಲಿ ರಿಲೀಸ್ ಮಾಡಿದ್ವಿ. ಅದಾದ್ಮೇಲೆ ಮೋಸ್ಟ್ಲಿ ಕಾಂತಾರ ಒಂದೇ ಸಿನಿಮಾ ಅನ್ಸುತ್ತೆ, ಅದು ಸೆಲ್ಫ್ ಮೇಡ್ ಪ್ಯಾನ್ ಇಂಡಿಯನ್ ಫಿಲ್ಮ್ ಆಗಿ ಅದ್ರ ಪಾಡಿಗೆ ಅದೇ ರಿಲೀಸ್ ಆಗ್ತಾ ಹೋಗ್ಬಿಡುತ್ತೆ ಬೇರೆ ಬೇರೆ ರಿಲೀಸಲ್ಲಿ, ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ. ಅದಕ್ಕೆ ಕಾರಣ ನಾನು ನಮ್ದಂತ ಸಿನಿಮಾದಲ್ಲಿ ತೋರಿಸಿದಂತ ಆ ದೈವ ಮತ್ತೆ ಆ ದೈವದ ಶಕ್ತಿಯನ್ನು ಅನ್ಕೋತೀನಿ. ಇಲ್ಲಾಂದ್ರೆ ಇದು ಮಾಮೂಲಿ ಒಂದು ಕನ್ನಡದಲ್ಲಿ ಒಂದು 250-300 ಸಿನಿಮಾ ರಿಲೀಸ್ ಆಗುತ್ತೆ, ಆದರೆ ಇದೇ ಯಾಕೆ ಸ್ಪೆಷಲ್ ಆಗುತ್ತೆ, ಇದೇ ಯಾಕೆ ದೇಶ ವಿದೇಶಗಳಿಗೂ ತಲುಪುತ್ತೆ, ಇಷ್ಟು ಜನರಿಗೆ ತಲುಪುತ್ತೆ ಅನ್ನೋದು ನಾನು ಆವಾಗಲೇ ಹೇಳ್ತಿದ್ರಲ್ಲ. ಭಟ್ರು ಹೇಳಿದಾಗೆ ನಾನು ಕೇಳಿದಾಗ ನಾನು ಅದನ್ನೇ ಹೇಳಿದ್ದೆ, ನನಗೂ ಗೊತ್ತಿಲ್ಲ ಅದು ಹೆಂಗಾಯ್ತು ಅಂತ. ಈ ಗೊತ್ತಿಲ್ಲದೆ ಇರೋದು ಆಗದೆ ಯಾವಾಗ ಅಂತಂದ್ರೆ ಒಂದು ದೈವ ಶಕ್ತಿ ಇದ್ದಾಗ ಮಾತ್ರ. ಸೊ ಹಾಗಾಗಿ ಅವತ್ತು ಈ ಸಿನಿಮಾದ ಒಂದು ಯಶಸ್ಸನ್ನು ನಾನು 3 ಜನರಿಗೆ ಡೆಡಿಕೇಟ್ ಮಾಡಿದ್ದೆ ಯಾವತ್ತು. ಒಂದು ನಮ್ಮ ದೈವ ನರ್ತಕರು ಮತ್ತು ಅವರ ಕುಟುಂಬದವರು, ಕನ್ನಡ ಜನತೆ ಮತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಯಾವತ್ತೂ ಇದರ ಯಶಸ್ಸನ್ನು ಅವ್ರಿಗೆ ಒಪ್ಪಿಸಿದ್ದೀನಿ. ಅದು ನಾನು ಮನಸಾರ ಹೇಳಿರುವಂಥದ್ದು. ಇವತ್ತು ಪಟ್ಲ ಫೌಂಡೇಶನ್ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದೆ. ಆಗ ಸತೀಶ್ ಅಣ್ಣ ಹೇಳ್ತಾ ಇದ್ರು, ಇಲ್ಲಿ ವೇದಿಕೆ ಮೇಲಿರುವಂಥ ಲಕ್ಷ್ಮೀ ಪುತ್ರರು, ಸರಸ್ವತಿ ಪುತ್ರರು ಅಂತ. ಈ ಲಕ್ಷ್ಮೀ ಪುತ್ರರು ಇವರು ಗಳಿಸಿರೋ ಲಕ್ಷ್ಮಿಗೆ ಒಂದು ಬೆಲೆ ಸಿಗಬೇಕು, ಒಂದು ದುಡಿಮೆಗೆ ಒಂದು ಸಾರ್ಥಕತೆ ಸಿಗ್ಬೇಕಂದ್ರೆ ಇವರು ಸರಸ್ವತಿ ಪುತ್ರರ ಸಾಹಸ ಮಾಡಲೇಬೇಕು. ಸರಸ್ವತಿ ಪುತ್ರರಿಗೆ ಅವ್ರ ಕಲೆಯನ್ನ ಒಂದು ವೇದಿಕೆಯಾಗಿ ಹೆಚ್ಚು ಜನರಿಗೆ ತಲುಪಬೇಕಂದ್ರೆ ಈ ಲಕ್ಷ್ಮೀ ಪುತ್ರರು ಬೇಕೇ ಬೇಕು. ಹಾಗಾಗಿ ಇದೊಂದು ಕಾಂಬಿನೇಷನ್. ಈ ಕಾಂಬಿನೇಷನ್ನು ತಲುಪಿಸೋದು ಯಾರು? ಅದು ಸತೀಶ್ ಅಣ್ಣನಂತಹ ಬರೀ ಕಲಾವಿದರಾಗಿ ಬೆಳೆದು ಅವರಿಗಷ್ಟೇ ಅಲ್ಲದೆ ಬೇರೆ ಕಲಾವಿದರಿಗೂ ಕೂಡ ಸಹಾಯ ಆಗಬೇಕು, ಸಹಕಾರ ಆಗಬೇಕು ಅಂತ ಯೋಚನೆ ಮಾಡಿದಾಗ ಮಾತ್ರ ಈ ಕೊಲಾಬರೇಷನ್ಗೆ ಒಂದು ವ್ಯಾಲ್ಯೂ ಸಿಗುತ್ತೆ. ಅದೊಂದು ತುಂಬ ಅದ್ಭುತವಾಗಿ ಹೀಗೆ ಗುರು ಹಿರಿಯರು ಹೇಳಿದಂಥ ಒಂದು ಮಾತು, ಯಾವತ್ತು ಸಾರ್ಥಕತೆ ಹೇಗೆ ಸಿಗುತ್ತೆ ಅಂದರೆ ಆಚಾರ ವಿಚಾರವಾಗಿ ವಿಚಾರ ಪ್ರಚಾರಕ್ಕೆ ಹೋದಾಗ
ಅದಕ್ಕೊಂದು ಸಾರ್ಥಕತೆ ಸಿಗುತ್ತೆ ಅಂತ. ಸೊ ಇಂಥ ವ್ಯಕ್ತಿಗಳಿದ್ದಾಗ ಇಂಥ ಕಲಾವಿದರುಗಳನ್ನ ಮೇನ್ ಸ್ಟ್ರೀಮಿಗೆ ಕರ್ಕೊಂಡು ಬಂದು ಅವರಿಗೆ ಅವರ ಸಮಸ್ಯೆಗಳನ್ನ, ಯಾಕಂದ್ರೆ ಈ ಪಟ್ಲ ಫೌಂಡೇಶನ್ ಕಾರ್ಯಕ್ರಮ ನಾನು ಬಿಡೋದಕ್ಕಾಗಲ್ಲ. ಯಾಕಂತಂದ್ರೆ ನಾನು ಜೀವನದಲ್ಲಿ ಬಣ್ಣ ಹಚ್ಚಿದ್ದೆ ಯಕ್ಷಗಾನದಿಂದ. ಹಾಗಾಗಿ ಇದೊಂದು ಅವಿನಾಭಾವ ಸಂಬಂಧ, ನನ್ನದೆಲ್ಲ ಒಂದು ಇಮೋಷನಲಿ ಕನೆಕ್ಟೆಡ್ ಅದಕ್ಕೆ. ಯಾಕಂದ್ರೆ ನಾನು 6ನೇ ಕ್ಲಾಸಲ್ಲಿ ಇದ್ದಾಗ, ಅಂದ್ರೆ ಏನು ಪ್ರೊಫೆಷನಲಿ ಮೇಳ ಗೀಳದಲ್ಲ, ನಮ್ಮಲ್ಲಿ ಊರಲ್ಲಿ ಒಂದು ಸಂಘ ಇತ್ತು, ಯೋಗ ಸಂಘ. ಆ ಯೋಗ ಸಂಘದಲ್ಲಿ ಪ್ರತಿ ವರ್ಷಕ್ಕೊಂದ್ಸಲ ಊರೆಲ್ಲ ಕಲೆಕ್ಷನ್ ಮಾಡಿ ವರ್ಷಕ್ಕೆ ಒಂದೇ ಒಂದು ಯಕ್ಷಗಾನ ಮಾಡ್ತಾ ಇದ್ವಿ. ಅದು ಪ್ರೊಫೆಷನಲ್ ಯಕ್ಷಗಾನದವ್ರು ಏನಾದರೂ ಮೇಳದವ್ರು ನೋಡ್ಬಿಟ್ರೆ ಮಾತ್ರ ಬೇರೆ ಕಷ್ಟ ಆಗ್ತಿದ್ದರು. ಆದರೆ 6ನೇ ಕ್ಲಾಸಲ್ಲಿ ಇದ್ದಾಗ ಮೊದಲ ಬಾರಿಗೆ ನಾನು ಮೀನಾಕ್ಷಿ ಕಲ್ಯಾಣದಲ್ಲಿ ಷಣ್ಮುಖನ ಒಂದು ವೇಷವನ್ನು ಹಾಕಿದ್ರೆ ಚಿಕ್ಕದಾಗಿ ಒಂದೇ ಒಂದು ಸೀನ್, ಒಂದು ಪ್ರವೇಶ, ಇನ್ನೊಂದು ಮಾತು, ಒಂದು ಯುದ್ಧ ಮುಗಿತಲ್ಲಿಗೆ. ಆದರೆ ಅಲ್ಲಿಂದ 4 ಜನರ ಮುಂದೆ ಮಾತಾಡೋದಕ್ಕೆ ಅಥವಾ ಒಂದು ಪಾತ್ರವನ್ನು ಮಾಡಿದಾಗ ನನಗೆ ಅದನ್ನು ತುಂಬ ಗಟ್ಟಿಯಾಗಿ ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಹೆಲ್ಪ್ ಆಗಿದ್ದೆ ಆ ಯಕ್ಷಗಾನ. ಅಲ್ಲಿಂದ ಸತತ 6 ವರ್ಷ ನಾನು ಮಾಡ್ಕೊಂಡು ಬರ್ತೀನಿ. ಅದಾದಮೇಲೆ ಬೆಂಗಳೂರಿಗೆ ಹೋಗ್ತೀನಿ. ಸೊ ಅದು ಬೇರೆ ಜರ್ನಿ. ಸೊ ಹಾಗಾಗಿ ಇಂಥ ಒಂದು ಕಾರ್ಯಕ್ರಮ ಮಾಡಿದಾಗ ಖಂಡಿತವಾಗ್ಲೂ ನಾನು ಬರಲೇಬೇಕನ್ನೋದು ನನ್ನ ಆಸೆ ಇತ್ತು. ಅದಕ್ಕೆ ನಾನೇ ಪದೇ ಪದೇ ಪ್ರವೀಣನಿಗೆ ಫೋನ್ ಮಾಡಿ ಕೇಳ್ತಾ ಇದ್ದೆ, ಇದು 20 ಅಂತ ಕೇಳ್ತಾ ಇದ್ದೆ ನಾನು. ತುಂಬ ಅದ್ಭುತವಾದಂಥ ಕಾರ್ಯಕ್ರಮ. ಜೊತೆಗೆ ಈ ಸಲ ನನಗೆ ತುಂಬ ಖುಷಿ ಕೊಟ್ಟಿದ್ದು, ಈ ಬರೀ ಯಕ್ಷಗಾನ ಕಲಾವಿದರಿಗಷ್ಟೇ ಅಲ್ಲದೆ ಅದ್ರ ಜೊತೆಗೆ ಮಕ್ಕಳಿಗೆ ಅವರ ಸ್ಕಾಲರ್ಶಿಪ್ ಕೊಡ್ತಿರುವಂಥದ್ದಾಗ್ಬೋದು, ಇದೆಲ್ಲ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ದೈವ ನರ್ತಕರ ಕುಟುಂಬದವರಿಗೆ ಸಹಾಯ ಮಾಡ್ತಿರೋದು ತುಂಬ ಖುಷಿಯಾಗಿದೆ. ಯಾಕಂದರೆ ಕಾಂತಾರ ಬಂದಾಗ ಒಂದು ಸುವರ್ಣ ನ್ಯೂಸಿನ ಜಯಪ್ರಕಾಶ್ ಶೆಟ್ಟಿ ಅವರು ಒಂದು ತುಂಬ ಅದ್ಭುತವಾದ ಒಂದು ಕೆಲಸ ಮಾಡಿ 60 ವರ್ಷ ಮೇಲ್ಪಟ್ಟವರಿಗೆ ಮಸಾಜನ್ನು ಕೊಡ್ತಾರಂಥ ಒಂದು ಕೆಲಸವನ್ನು ಮಾಡಿದ್ರು. ಆದರೆ ನಮಗೆಲ್ಲರಿಗೂ ಒಂದು ರಿಕ್ವೆಸ್ಟ್ ಇತ್ತು. ಯಾಕಂತಂದರೆ ದೈವ ನರ್ತಕರು ಅವರು ಇಡೀ ಜೀವನವನ್ನು ಅವರು ದೈವ ಸೇವೆಗೆ, ದೈವ ಚಾಕರಿಗೆ ಅವ್ರಿಗೆ 50 ವರ್ಷ ಹತ್ತತ್ರ ಬರ್ತಿರ್ಬೇಕಾದ್ರೆ ಅವ್ರ ಆರೋಗ್ಯ ಹಾಳಾಗಲು ಶುರುವಾಗುತ್ತೆ. ಹಾಗಾಗಿ 60 ವರ್ಷಕ್ಕೆ ಅಂತಂದರೆ ಎಷ್ಟೋ ಜನರಿಗೆ 50 ವರ್ಷದಿಂದ ಕೊಟ್ಟರೆ ಅದು ಭಾಳ ಸಹಕಾರ ಆಗುತ್ತೆ ಅನ್ನುವಂಥದ್ದು ಒಂದು ಅಭಿಪ್ರಾಯ. ಅದಕ್ಕೆ ಸುಮಾರು ಮಾತುಕತೆಗಳನ್ನು ಮಾಡಿದ್ವಿ ನಾವು, ಆಗಿನ ಸರ್ಕಾರ ಜೊತೆಗೆ ಆಗ್ಬೋದು ಮತ್ತು ಮಾಧ್ಯಮದವ್ರ ಜೊತೆಗೆ ಆಗ್ಬೋದು. ಮುಂದೇನೂ ಕೂಡ ಅದು 50 ವರ್ಷದ ಒಳಪಟ್ಟವ್ರಿಗೆ, 50 ವರ್ಷದ ಮೇಲ್ಪಟ್ಟವ್ರಿಗೆ ಬರೋದಲ್ಲ. ಆದರೆ ಎಷ್ಟೋ ಜನ ದೈವ ನರ್ತಕರಿಗೆ ಮತ್ತು ಅವ್ರ ಕುಟುಂಬದವರಿಗೆ ಸಹಕಾರ ಆಗುತ್ತೆ, ಸಹಾಯ ಆಗುತ್ತೆ. ಯಾಕಂದರೆ ನೋಡಿ, ದೇವರಿಗೆ ಮಂತ್ರ ಹೇಳಿದಾಗೆ, ದೈವಗಳಿಗೆ ಪಾರಿ ಹೇಳಿದಾಗೆ, ನಮ್ಮಲ್ಲಿ ಹೆಚ್ಚು ದೈವದ ನಂಬಿಕೆ, ದೈವದ ಆಚರಣೆಗಳು ಹೆಚ್ಚು ಆಗ್ತಾ ನಮ್ಮಲ್ಲಿ ಎಷ್ಟೋ ಜನರಿಗೆ ಅವರ ಜೀವನದಲ್ಲಿ ಉತ್ತಮ ಸಾಧನೆಯನ್ನು ಮಾಡಿದ್ದಾರೆ. ನೀವು ನೋಡಿದ್ರೆ ನೋಡಿ, 1990 ಈ ದೈವಾರಾಧನೆಯನ್ನು ತುಂಬ ಅದ್ಭುತವಾಗಿ ಸ್ವಲ್ಪ ದುಡ್ಡು ಮಾಡ್ಕೊಂಡು ಬಂದರು. ಅವಾಗ ಬಾಂಬೆಗೆ ಹೋದಂಥ ಶೆಟ್ಟರು ಅವರಿಗೆಲ್ಲ ಬೇರೆ ವಿಷಯ. ಆದರೆ ಹೆಚ್ಚು ಸೇವೆ ಕೊಡ್ತಾ ಇವರು ಬೆಳೀತಾ ಹೋದರು. ಇವತ್ತು ಇಡೀ ಅವಿಭಾಜ್ಯ ದಕ್ಷಿಣ ಕನ್ನಡ ಕರಾವಳಿಯಲ್ಲಿ ದೈವಾರಾಧನೆ ಎನ್ನುವಂಥದ್ದು ಎಷ್ಟು ಗಟ್ಟಿಯಾಗಿ ನಿಂತಿದೆ. ಅದರಿಂದ ನಮಗೆ ಆ ದೈವದ ಆಶೀರ್ವಾದದಿಂದಾಗಿ ನಾವು ಎಲ್ಲರೂ ಬೆಳಿತೀವಿ, ಎಲ್ಲರೂ ಹೋಗ್ತೀವಿ. ಆ ದೈವದ ಶಕ್ತಿ ಏನು ಅನ್ನೋದಕ್ಕೆ ನನ್ನ ಪ್ರಕಾರ ನಾನೇ ಎಕ್ಸಾಂಪಲ್ ಅಂತ ಅಂದ್ಕೊಳ್ತೀನಿ. ಆ ದೈವ ಅಷ್ಟು ಆಶೀರ್ವಾದ ಮಾಡಿದ್ದಕ್ಕೆ ಇವತ್ತು ಈ ಸಿನಿಮಾ ಇಲ್ಲಿವರೆಗೂ ಹೋಗಿದೆ. ಇನ್ನು ಹೆಚ್ಚೆಚ್ಚು ಒಳ್ಳೆ ಕೆಲಸಗಳನ್ನು ಮಾಡುವಂಥ ಒಂದು ಆಶೀರ್ವಾದ ಸಿಕ್ಕಿದೆ ಅನ್ನುವಂಥ ನಂಬಿಕೆ. ಜೊತೆಗೆ ಹೊರಗಡೆಯವ್ರಿಗೂ ಕೂಡ ಈ ದೈವದ ಶಕ್ತಿ ಏನು ಅನ್ನೋದು ಆ ಸಿನಿಮಾ ನಾನು ಮಾಡಿದ್ದಂತೂ ಅಲ್ವೇ, ಅದಾಗಿ ಆಗಿದ್ದು ಅಂತ ನಾನು ಯಾವತ್ತೂ ಹೇಳಿದ್ದೆ. ಯಾಕಂತಂದರೆ ನಾನೊಬ್ಬ ಕುಂದಾಪುರದವನು, ನಮ್ಮಲ್ಲಿ ದರ್ಶನ ಜಾಸ್ತಿ. ದೈವಾರಾಧನೆಯ ಈ ಬ್ರಹ್ಮಾವರದಿಂದ ಈಚೆಗೆ ನಡೆಯುವಂಥ ಈ ಸೇವೆ ಏನಿದೆ, ಕೋಲ ಸೇವೆ ಏನಿದೆ, ಅದು ನಮ್ಮಲ್ಲಿ ಸ್ವಲ್ಪ ಕಡಿಮೆ. ನನಗೆ ಐಡಿಯಾನೇ ಇರಲಿಲ್ಲ. 2ನೇ ಲಾಕ್ಡೌನಲ್ಲಿ ಕೂತಿದ್ದಾಗ ಒಂದು ದಿವಸ ಸಡನ್ನಾಗಿ ಈ ಥರದ ಒಂದು ಯೋಚನೆ ಮಾಡಿದೆ. ಯಾಕೆ ಬಂತಂತ ಕೂಡ ನನಗೆ ಗೊತ್ತಿಲ್ಲ. ಮೋಸ್ಟ್ಲಿ ಆ ದೈವ ಪ್ರೇರಣೆ ಇರ್ಬೋದೇ, ಈ ಥರದೊಂದು ಸಿನಿಮಾಗೆ ಬರಬೇಕು ಅಂತ ಇತ್ತು ಅನ್ಸುತ್ತೆ. ಹಾಗಾಗಿ ಅದು ದೈವನೇ ಮಾಡಿಸ್ಕೊಂಡಿದೆ ಅಂತ ನಾನು ನಂಬ್ತೀನಿ. ಸೊ ಆ ದೈವಕ್ಕೆ ಎಲ್ಲ ಯಶಸ್ಸನ್ನು ಅರ್ಪಿಸ್ತಾ ಆ ದೈವವನ್ನೇ ನಂಬಿಕೊಂಡು ಮುಂದಿನ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಇನ್ನು ಹೆಚ್ಚೆಚ್ಚು ಒಳ್ಳೆ ಕೆಲಸಗಳನ್ನು ಮಾಡುವಂಥದ್ದನ್ನ ಮಾಡ್ತಾ ಹೋಗ್ತೀನಿ. ಅದ್ರ ಜೊತೆಗೆ ಪಟ್ಲ ಫೌಂಡೇಶನ್ಗೆ ಇದು ಒಂದು ಅಭೂತಪೂರ್ವವಂಥ ಒಂದು ಸಕ್ಸಸ್. ಯಾಕಂತಂದರೆ ಇಷ್ಟು ಜನರಿಗೆ, ಇಷ್ಟು ಜನ ದಾನಿಗಳನ್ನು ಜೊತೆ ಸೇರಿಸಿಕೊಂಡು ನಿಮ್ಮೆಲ್ಲರ ಸಮಕ್ಷಮದಲ್ಲಿ ಇಂಥ ಒಂದು ಅದ್ಭುತ ಕೆಲಸ ಮಾಡ್ತಿರೋರಿಗೆ, ಸತೀಶ್ ಅಣ್ಣಂಗೆ, ಇಡೀ ಫೌಂಡೇಶನ್ನ ಎಲ್ಲ ತಂಡದವರಿಗೆ ನಾನು ಅಭಿನಂದನೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಮುಂದಿನ ಸಹ ನಮ್ಮ ಇದೊಂದು ಭಾಳ ಒಂದು ಪ್ರೇರಣೆ, ಪ್ರತಿಯೊಬ್ಬರಿಗೂ ಇನ್ಸ್ಪಿರೇಷನಲ್ ಆಗಿರುವಂಥ ಒಂದು ವಿಚಾರ. ಯಾಕಂದರೆ ನಾನು ಕೂಡ ಒಂದಷ್ಟು ಯೋಚನೆ ಮಾಡಿದ್ದೆ, ಅದು ಅನೌನ್ಸ್ಮೆಂಟ್ ಥರ ಆಗೋದು ಬೇಡ. ಸೊ ನಿಮ್ಮ ಈ ಕೆಲಸ ಇನ್ನು ಹೆಚ್ಚೆಚ್ಚು ಜನರಿಗೆ ಪ್ರೇರಣೆ ಆಗಲಿ, ಇನ್ನು ಹೆಚ್ಚೆಚ್ಚು ಸಮಾಜಮುಖಿಯಾದಂಥ ಕೆಲಸ ಮಾಡೋದಕ್ಕೆ ಪ್ರೇರಣೆ ಆಗಲಿ ಅಂತ ಅಂದ್ಕೊಂಡು ನಾನು ಕೇಳ್ಕೊಳ್ತೀನಿ. ನಾನು ಕರೆಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.
ಡೈಲಾಗ್ ಎಲ್ಲ ಸದಾಶಿವನ ಆ ರೇಂಜಿಗೆ ಇಡೀ ಹಾಡು ಹಾಡಿ ಈಗ ನಾವು ಡೈಲಾಗ್ ಎಲ್ಲ ಹೇಳಿದ್ರೆ ಸರಿಯಾಗುತ್ತಾ? ಬಟ್ ಇವತ್ತಿಗೆ ಕಾಂತಾರದ್ದೇ ಎಲ್ಲ ಕಡೆ ಅದನ್ನೇ ಹೇಳಿದ್ದೀನಿ, ಬೇರೆ ವಿಷಯ. ನಮ್ಮ ಆಚರಣೆಗಳ ಬಗ್ಗೆ ಅಥವಾ ನಮ್ಮ ನಂಬಿಕೆಗಳ ಬಗ್ಗೆ ಒಂದಷ್ಟು ಸಮಸ್ಯೆಗಳಾದಾಗ ಪೆಟ್ಟಾದಾಗ ಏನಾಗುತ್ತೆ ಅನ್ನೋದ್ರ ಒಂದು ನಮ್ಮ ಊರವ್ರದ್ದು ಒಂದು ಒಪಿನಿಯನ್ ಇದ್ದಂಗೆ, ಅಥವಾ ಒಂದು ರಿಯಾಕ್ಷನ್ ಇದ್ದಾಗೆ. ಮುರಳಿ ಮತ್ತೆ ನಮ್ದು ಕೋಲದಲ್ಲಿ ನಿಲ್ಸಕ್ಕೆ ಬಂದಾಗ ಏನು ರಿಯಾಕ್ಟ್ ಮಾಡ್ತೀವಿ ನಾವು, ಅಷ್ಟೇ ಇದ್ದಿದ್ದಷ್ಟೇ ಅದರಲ್ಲಿ. ಹೀಗೆ ಮುಂದುವರಿತಾ ಇದ್ರೆ ನಿಮ್ಮ ಆಚರಣೆ ಆಡಂಬರೆಲ್ಲ ಬಂದ್ ಮಾಡಿಸ್ಬಿಡ್ತೀನಿ. ನಿನ್ನ ಅಪ್ಪನಿಗೆ ಹುಟ್ಟಿದವರ ಬಂದ್ ಮಾಡ್ತಾ ಇಲ್ಲಿ ಜೀವಂತ ಹೇಗೆ ಹೋಗ್ತೀರ? ಇವತ್ತು ಕೆಲವರಿಗೆ ಮೋಸ್ಟ್ ಇದರಲ್ಲಿ ಯೋಚನೆ ಬರ್ಬೋದೇನೋ. ಥ್ಯಾಂಕ್ ಯು. ಬಹಳ ಪ್ರೀತಿಯಿಂದ ಬಹಳ ದೂರದಿಂದ ಈ ಕಾರ್ಯಕ್ರಮಕ್ಕೋಸ್ಕರ ಬಂದಿದ್ದೀರಿ. ಜೋರಾದ ಕೈ ಚಪ್ಪಾಳೆ ಮೂಲಕ ಅಭಿನಂದನೆಯನ್ನು ಕಲ್ಪಿಸೋಣ. ಬಂಧುಗಳೇ, ಕುಳ್ಳೂರು ಕನ್ಯಾನ ಸದವ ಶಿಕ್ಷಕರು, ನಮ್ಮ ಗೌರವಾಧ್ಯಕ್ಷರು ಹೌದು, ಸಂಭ್ರಮಾಧ್ಯಕ್ಷರು ಹೌದು. ನಿನ್ನೆ ಕಾರ್ಯಕ್ರಮ ಬೆಳಿಗ್ಗೆ 9 ಗಂಟೆಗೆ ಪ್ರಾರಂಭ ಆಗಿದೆ. ಮೊನ್ನೆ ರಾತ್ರಿ ಇವತ್ತು ಬಂದು ಇಲ್ಲಿ ಹೇಗೆ ವ್ಯವಸ್ಥೆ ಅಂತ ಅವರು ನೋಡಿಕೊಂಡು ಹೋಗಿದ್ದಾರೆ. ದಯವಿಟ್ಟು ನಮ್ಮ ಒಂದು ಸಣ್ಣ ಗೌರವ, ಇದು ದೊಡ್ಡ ಗೌರವ ಅಲ್ಲ, ಸಣ್ಣ ಗೌರವವನ್ನು ಅವರು ಸ್ವೀಕರಿಸಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೇನೆ. ಪುರುಷೋತ್ತಮ ಭಂಡಾರಿ ಹಾಗೂ ಸುದೇಶ್ ಕುಮಾರ್ ರೈ ಅವರು ವೇದಿಕೆ ಬರಬೇಕು. ಕುಳ್ಳೂರು ಕನ್ಯಾನ ಸದಸ್ಯ ಶೆಟ್ಟರು ನಮ್ಮ ಒಂದು ಸಣ್ಣ ಕಾಣಿಕೆ. ದಯವಿಟ್ಟು ಜೋರಾದ ಕೈ ಚಪ್ಪಾಳೆ ಮೂಲಕ ಅವರನ್ನು ಗೌರವಿಸಬೇಕು. ಮಹಾದಾನಿ. ನಾವು ಏನು ಕೆಲಸ ಕಾರ್ಯಗಳು ಏನು ಮಾಡೋದಿದ್ದು ಇಂತಹ ದಾನಿಗಳ ನಿರ್ವಹಣೆ ಮಾತ್ರ ಅದು ಸಾಧ್ಯತೆ ಇದೆ. ಅಂತ ಅನೇಕ ದಾನಿಗಳಲ್ಲಿ ನಮಗೆ ಮಹಾನ್ ದಾನಿಯಾಗಿ ನಮ್ಮ ಫೌಂಡೇಶನ್ಗೆ ಸಿಕ್ಕಿದ ಕಟೀಲು ತಾಯಿ ಬ್ರಹ್ಮರಾಂಬೆ, ಪಾವಂಜೆ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ, ವಗನಾಡು ಸುಬ್ರಹ್ಮಣ್ಯ ಸ್ವಾಮಿ ನಮಗೆ ಕರುಣಿಸಿದಂತಹ ಒಂದು ಲಕ್ಷ್ಮೀ ಪುತ್ರ ಕುಳ್ಳೂರು ಕನ್ಯಾನ ಸದಾಶಿವ ಶೆಟ್ಟರು ಅವರನ್ನು ಗೌರವಿಸುವುದು ನಮ್ಮ ಸೌಭಾಗ್ಯ ಎಂಬುದಾಗಿ ಭಾವಿಸಿ ಅವರು ನಮ್ಮ ಫೌಂಡೇಶನ್ನ ಗೌರವಾಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ ನಂತರ ನಮ್ಮ ಈ ಫೌಂಡೇಶನ್ನ ಒಂದು ಅಲಂಕಾರವೇ ಅದು ಬೇರೆ ಆಯಿತು. ಅವರನ್ನು ಪೂರಕವಾಗಿ ಈ ಕಾರ್ಯಕ್ರಮದಲ್ಲಿ ನಾವು ಎಲ್ಲರೂ ಸೇರಿ ಅಭಿನಂದಿಸ್ತಾ ಇದ್ದೇವೆ ಅಂತ ಹೇಳುತ್ತಾ ವೇದಿಕೆಯನ್ನು ಸಾಹಿತ್ಯ ಪಟ್ಟದ ಶಿಷ್ಯ ಎಂದು ಪಂಡತ ಪಾಪುಜಿ ಡಾಕ್ಟರ್ ಪ್ರಖ್ಯಾತ್ ಶೆಟ್ಟಿ ಅಳಿಕೆ ಅರಿದು ಡಾಕ್ಟರ್ ಎಂದು ಪಟ್ಟಿಕೊಂಡ್ರೆ ಅವ್ರ ಮಾತೆಲ್ಲ ಗೊತ್ತೇ ಉಂಟು. ಆದ್ರೆ ಬರೀ ದಂತ ವೈದ್ಯ MTS ಪ್ರಾಸ್ತೋಡಾಂಟಿಕ್ಸ್ 10ನೇ ರ್ಯಾಂಕ್ ಪಡೆದು ವಿಶೇಷವಾಗಿ ಅಂಚಿನ ಮಾನವಿಗೆ ಪಾತ್ರರಾದ ಪಡೆದ ಸಾರ ಜನ ಬರೆಪಿನ ಆ ಪರೀಕ್ಷೆ 10ನೇ ರ್ಯಾಂಕ್ ಅನ್ನು ಪಡೆದ ಸುಲಭ ಅಂಚಾದ ನಾವು ಪಟ್ಲ ಸತೀಶ್ ಶೆಟ್ಟರ್ನ ಪಟ್ಟದ ಶಿಷ್ಯಗೆ ವೇದಿಕೆಯಲ್ಲಿ ಮಾನವಿಗೆ ನಡೆಕೊಂಡು ಶ್ರುತ ಹೂವಪ್ಪ ಶೆಟ್ಟಿ ಅಳಿಕೆ ಬೊಕ್ಕ ಲತಾ ದಂಪತಿನ ಮೋಕ್ಯದ ಪುತ್ರೆ ಸತ್ಯಸಾಯಿ ವಿದ್ಯಾಸಂಸ್ಥೆ ಅಳಿಕೆಡ್ PUC ಮಗದು ನಮ್ಮ ಪೇರ್ಮದ ಭಾಗವತರು ಪ್ರಖ್ಯಾತ ವಿಶೇಷವಾದ ಪಾವಂಜೆ ಮೇಳಡ್ ಆತಿಥ್ಯಾದ ಮತ್ತು ಭಾಗವತಿಗೆ ಬಂದ್ಬಿಡಿ ನಮ್ಮ ತೂತ ಸಸಿಂದ್ರ ಭಗವತಿ ಮೇಳಡ್ 3 ವರ್ಷದಿಂದ ಪೇರ್ಮೇಡ ಭಾಗವತಿಗೆ ಮಲ್ತೊಂದುಲ್ಲೇರೆ ಉಪರಕ್ಕ ಉಮೇಶ್ ಶೆಟ್ಟರ್ನ ಮೋಕೆದ ಮರ್ಮ ಇಲ್ಲ ಅಂದ್ರೆ ಆಯ್ತ ಒಟ್ಟಿಗೂ ಅಳಿಕೆ ರೈಕನ್ನ ವಿಶೇಷವಾಗಿ ಅಂಚಿನ ಕುಟುಂಬದವರು ನಮ್ಮ ಮೋಕೆದ ಪ್ರಖ್ಯಾತ್ ಶೆಟ್ಟಿ ಅಳಿಕೆ ಅರೆಗೆ ಸೊಲ್ಮೇನ ಸದೈತ ಬಂದೊಂದು ಒಟ್ಟು 12 ತಂಡಗಳು ಭಾಗವಹಿಸಿತ್ತು. ಯಾರನ್ನು ನಿರಾಶೆ ಮಾಡುವುದಿಲ್ಲ. ಈ 12 ತಂಡದ ಒಬ್ಬ ಶ್ರೇಷ್ಠ ಕಲಾವಿದ ಅಥವಾ ಕಲಾವಿದೆಗೆ ಒಂದು ವಿಶೇಷ ಬಹುಮಾನ ಇದೆ. ಆ ಬಹುಮಾನವನ್ನು 12 ತಂಡದ ಒಬ್ಬ ಶ್ರೇಷ್ಠ ಕಲಾವಿದ ಅಥವಾ ಕಲಾವಿದೆ ಅವರು ಪಡೆಯುತ್ತಾರೆ. ಅವರ ಪಾತ್ರ ಮತ್ತು ಅವರ ಹೆಸರು ಕರೆದಾಗ ಎಲ್ಲರೂ ಜೊತೆಯಾಗಿ ಬನ್ನಿ. 12 ಮಂದಿ ಸಾಲಾಗಿ ನಿಲ್ಲಿ ರಿಷಬ್ ಶೆಟ್ಟಿಯವರು ನಿಮಗೆ ಸ್ಮರಣೆಗೆ ನೀಡ್ತಾರೆ. NITK ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಶ್ರೀನಿವಾಸನಗರ ಸುರತ್ಕಲ್ ಅನುಸಾರ ಕರುವಬಂಗದ ಕೃಷ್ಣನ ಪಾತ್ರಧಾರಿ ರಾಜ್ಮಿ ಮಯ್ಯ. ನಾರಾಯಣಗುರು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಹೈಸ್ಕೂಲ್ ಕಾಟಿಪಳ್ಳ ಶಶಿಪ್ರಭಾ ಪರಿಣಯದ ಮಾರ್ತಾಂಡ ತೇಜ
ಶ್ರೀಜಾ ಎಸ್.ಎ. ಸರಕಾರಿ ಪದವಿ ಪೂರ್ವ ಕಾಲೇಜು ಕುರ್ನಾಡು ಮಹಿಷಮರ್ದಿನಿ ಪ್ರಸಂಗದ ಮಾಲಿನಿಯ ಪಾತ್ರದ ಪ್ರೀತಿ ಅವರು ತಂಡ ಶ್ರೇಷ್ಠ ಪ್ರಶಸ್ತಿ ಪಡೆದಿದ್ದಾರೆ. ರಾಮಕೃಷ್ಣ ಹೈಸ್ಕೂಲಿನ ಕೊಲ್ಲೂರು ಕ್ಷೇತ್ರ ಮಹಾತ್ಮೆಯ ದೇವೇಂದ್ರ ಪಾತ್ರಧಾರಿ ಕಾರ್ತಿಕ್, ಆಳ್ವಾಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಮೂಡಬಿದ್ರಿಯ ಶ್ರೀಹರಿ ಲೀಲಾ ಪ್ರಸಂಗದ ಲಕ್ಷ್ಮಿ ಪಾತ್ರಧಾರಿ ಅಭಿಜ್ಞ, ಲೂರ್ಸ್ ಸೆಂಟ್ರಲ್ ಸ್ಕೂಲ್ ವಿಜಯ್ ತರಣಿಸೇನ ಪಾತ್ರಧಾರಿ ಚಮನ್ ಎನ್.ಎಸ್. ಎಸ್.ಟಿ.ಎಂ. ಉಜಿರೆ ರತಿ ಕಲ್ಯಾಣದ ಕೌಂಡ್ಲಿಕ ಆದಿತ್ಯ ಹೊಳ್ಳ. ಬನ್ನಿ, ಹೋಗ್ಬೇಡಿ, ಸಾಲಾಗಿ ನಿಲ್ಬೇಕು ಮಕ್ಕಳೇ ಒಟ್ಟಿಗೆ. NITKಯ ಬ್ರಾಹ್ಮಿ ಮಯ್ಯ, ನಾರಾಯಣಗುರು ಶ್ರೀಜಾ ಎಸ್.ಎ. ಕುರ್ನಾಡು ಮಾಲಿನಿ ಪಾತ್ರಧಾರಿ ಪ್ರೀತಿ. ರಾಮಕೃಷ್ಣ ಸ್ಕೂಲಿನ ದೇವೇಂದ್ರ ಪಾತ್ರಧಾರಿ ಕಾರ್ತಿಕ್. ಆಳ್ವಾಸಿನ ಅಭಿಜ್ಞ ಲಕ್ಷ್ಮೀ ಪಾತ್ರಧಾರಿ ಅಭಿಜ್ಞ. ತರಣಿಸೇನ ಚಮನ್ ಎನ್.ಎಸ್. ಲೂರ್ಸ್ ಕೌಂಡ್ಲಿಕ ಆದಿತ್ಯ ಹೊಳ್ಳ. ಎಸ್.ಟಿ.ಎಂ. ಉಜಿರೆ ರತಿ ಕಲ್ಯಾಣದ ಕೌಂಡ್ಲಿಕ. ಮೇಘನ ಬಬ್ರುವಾಹನ ಕಾಳಗದ ಅರ್ಜುನ, ಗುರುದೇವ ಆಂಗ್ಲ ಮಾಧ್ಯಮ ಶಾಲೆ ಒಡಿಯೂರು. ಶ್ರೀರಾಮ ವಿದ್ಯಾಸಂಸ್ಥೆ ಪರಂಗಿಪೇಟೆ ಮೋಕ್ಷ ಸಂಗ್ರಾಮದ ವಿಭೀಷಣ ಪ್ರಗತಿ. ವಿದ್ಯಾಬೋಧಿನಿ ಪ್ರೌಢಶಾಲೆ ಬಾಳೆಲ ಪಾಂಚಜನ್ಯದ ಕೃಷ್ಣನಾಗಿ ಎಸ್. ಸಂದೇಶ್. ಸರಕಾರಿ ಪದವಿ ಪೂರ್ವ ಕಾಲೇಜು ಮಹಿಷಮರ್ದಿನಿ ಪಾತ್ರದ ಮಾಲಿನಿ ಪಾತ್ರಧಾರಿ ಪ್ರೀತಿ. ಮಾಲಿನಿ ಪಾತ್ರಧಾರಿ ಪ್ರೀತಿ. ವಿದ್ಯಾಬೋಧಿನಿ ಬಾಳಿಲ ಪಾಂಚಜನ್ಯದ ಕೃಷ್ಣ ಸಂದೇಶ್. ಸುದರ್ಶನ ವಿಜಯ ನವಜೀವನ ಹೈಯರ್ ಸೆಕೆಂಡರಿ ಸ್ಕೂಲ್ ಬೆರಡಾಲ ಬದಿಯಡ್ಕ ಲಕ್ಷ್ಮೀ ಪಾತ್ರಧಾರಿ ಉಪಾಸನಾ ಪಿ. ಉಪಾಸನ ಒಮ್ಮೆ ಎಲ್ಲ ಗ್ರೂಪ್ ಆಗಿ ಹತ್ರ ನಿಲ್ಲಿ. ಒಮ್ಮೆ ಉಪಾಸನ ನವಜೀವನ ಹೈಯರ್ ಸೆಕೆಂಡರಿ ಸ್ಕೂಲ್ ಪೆರಡಾಲ ಬದಿಯಡ್ಕ ಸುದರ್ಶನ ವಿಜಯದ ಲಕ್ಷ್ಮೀ ಪಾತ್ರ
ಉಪಾಸನಾ ಪಿ, ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಮೂಡಬಿದ್ರೆಯ ಗೌತಮ್, ಪ್ರಥಮ ಆಳ್ವಾಸ್ ಆಂಗ್ಲ ಮಾಧ್ಯಮ ಶಾಲೆಯ ಸುದರ್ಶನ ಪಾತ್ರಧಾರಿ ಗೌತಮ್, ದ್ವಿತೀಯ ಗೌತಮ್ ದ್ವಿತೀಯ. ಶ್ರೀರಾಮ ವಿದ್ಯಾಸಂಸ್ಥೆ ಪರಂಗಿಪೇಟೆ ಮೋಕ್ಷ ಸಂಗ್ರಾಮ ಪ್ರಸಂಗದ ಸರಣಿ ಪಾತ್ರಧಾರಿ ಚಂದನ ಪರಂಗಿಪೇಟೆ ಹತ್ತಿರದಲ್ಲಿದೆ, ಜೋರಾಗಿ ಚಪ್ಪಾಳೆ ತಟ್ಟೆಯಲ್ಲಿ ಕೇಳಬೇಕು. ಪರಂಗಿಪೇಟೆ ಸರಣಿ ಪಾತ್ರಧಾರಿ ಚಂದನ. ದ್ವಿತೀಯ ಆಳ್ವಾಸ್ ಆಂಗ್ಲ ಮಾಧ್ಯಮ ಶಾಲೆಯ ಶ್ರೀಹರಿ ಲೀಲಾ ಪ್ರಸಂಗದ ಲಕ್ಷ್ಮಿ. ಅಭಿಜ್ಞಾ ಪ್ರಥಮ ಚಂದನ, ದ್ವಿತೀಯ ಅಭಿಜ್ಞಾ. ಅಲ್ಲಿಲ್ಲ ಕೊಟ್ಟಿಲ್ಲ. ದ್ವಿತೀಯ ಅಭಿಜ್ಞಾ. ಮುಂದೆ ರಾಜವೇಷ SDM ಉಜಿರೆಯ ರತಿ ಕಲ್ಯಾಣದ ಕೌಂಡಿಕ ಆದಿತ್ಯ ಹೊಳ್ಳ ಪ್ರಥಮ. ದ್ವಿತೀಯ ಬಬ್ರುವಾಹನ ಪ್ರಸಂಗದ ಅರ್ಜುನ, ಶ್ರೀ ಗುರುದೇವ ಆಂಗ್ಲ ಮಾಧ್ಯಮ ಶಾಲೆ ಒಡಿಯೂರು. ಪ್ರಥಮ ಆದಿತ್ಯ ಹೊಳ್ಳ, ದ್ವಿತೀಯ ಮೇಘನ. ಆದಿತ್ಯ ಹೊಳ್ಳ SDM ಉಜಿರೆ ರತಿ ಕಲ್ಯಾಣದ ಕೌಂಡಿಕ. ದ್ವಿತೀಯ ಶ್ರೀ ಗುರುದೇವ ಆಂಗ್ಲ ಮಾಧ್ಯಮ ಶಾಲೆ ಒಡಿಯೂರು. ಬಬ್ರುವಾಹನ ಪಾತ್ರಧಾರಿ ಅರ್ಜುನನ ಪಾತ್ರಧಾರಿ ಮೇಘನ. ಮುಂದೆ ಬಣ್ಣದ ವೇಷ. ಪ್ರಥಮ ಶತ್ರು ಪ್ರಸೂದನ, ಆಳ್ವಾಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಆಯುಷ್, ಶ್ರೀಹರಿ ಲೀಲಾ ಪ್ರಸಂಗ. ಶತ್ರು ಪ್ರಸೂದನ. ದ್ವಿತೀಯ ಮೋಕ್ಷ ಸಂಗ್ರಾಮ ಪ್ರಸಂಗದ ರಾವಣ, ಶ್ರೀರಾಮ ವಿದ್ಯಾಸಂಸ್ಥೆ ಪರಂಗಿಪೇಟೆಯ ದೀಕ್ಷಿತ್. ಸ್ವಲ್ಪ ಓಡಿ ಬನ್ನಿ, ಬೇಗ ಬರಬೇಕು. ಮೋಕ್ಷ ಸಂಗ್ರಾಮದ ರಾವಣ ದೀಕ್ಷಿತ್. ಹಾಸ್ಯ ವೇಷ. ರಶ್ಮಿತಾ ಪ್ರಥಮ ರಾವಣದೂತ, ಮೋಕ್ಷ ಸಂಗ್ರಾಮ, ಶ್ರೀರಾಮ ವಿದ್ಯಾಸಂಸ್ಥೆ ಪರಂಗಿಪೇಟೆ. ರಶ್ಮಿತಾ. ದ್ವಿತೀಯ ದೇವದೂತ ಮಂಥನ್, ಆಳ್ವಾಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಮೂಡಬಿದ್ರೆ ಶ್ರೀಹರಿ ಲೀಲಾ ಪ್ರಸಂಗ ಮಂಥನ್. ರಶ್ಮಿತಾ ಪ್ರಥಮ. ದ್ವಿತೀಯ ಮಂಥನ್.
ಪೋಷಕ ವೇಷ, ಪೋಷಕ ಪಾತ್ರ, ಮೋಕ್ಷ ಸಂಗ್ರಾಮದ ವಿಭೀಷಣ, ಪ್ರಗತಿ, ಶ್ರೀರಾಮ ವಿದ್ಯಾಸಂಸ್ಥೆ ಪರಂಬಿಕೆ. ದ್ವಿತೀಯ ಸಂಸ್ಕೃತ್ ಆಳ್ವಾಸ್ ಆಂಗ್ಲ ಮಾಧ್ಯಮ ಶಾಲೆ ಶ್ರೀಹರಿಲೀಲಾ ವಿಷ್ಣು ಪಾತ್ರಧಾರ. ಸಂಸ್ಕೃತ್ ಪ್ರಗತಿ, ವಿಭೀಷಣ, ದ್ವಿತೀಯ ಸಂಸ್ಕೃತಿ. ಶಿಸ್ತಿನ ತಂಡ ಪ್ರಶಸ್ತಿ ಸದಾಶಿವಣ್ಣ ಈ ಬಹುಮಾನ ಬರೆದುಕೊಳ್ಳಲು ಶಶಿಯಣ್ಣ ದುಂಬಲೆ. ಶಿಸ್ತಿನ ತಂಡ ಪ್ರಶಸ್ತಿ, ಶಿಸ್ತಿನ ತಂಡ ಪ್ರಶಸ್ತಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಹೈಸ್ಕೂಲ್ ಉಜಿರೆ. ಆ ತಂಡದವರು ಬನ್ನಿ. ತಂಡದವರು ಬನ್ನಿ. ಶಿಸ್ತಿನ ತಂಡ ಎಲ್ಲ ಅತಿಥಿಗಳು ಜೊತೆಯಾಗಿ ಮಕ್ಕಳೊಂದಿಗೆ ಒಂದು ಫೋಟೋ. ಎಲ್ಲ ಅತಿಥಿಗಳು ಜೊತೆ ಸೇರಿಕೊಂಡು ವೇಷಧಾರಿಗಳು ಮಾತ್ರ ಜೊತೆಯಲ್ಲಿ ಬಂದವರು ಬರಬೇಡಿ. ವೇಷಧಾರಿಗಳು ಮಾತ್ರ ಉದ್ದಕ್ಕೆ ಬನ್ನಿ. ಈ ಸಲ ಸ್ಪರ್ಧೆಯಲ್ಲಿ ಒಂದು ಸ್ಪರ್ಧಾ ನಿಯಮ ಇತ್ತು. ಒಂದು ತಂಡದಲ್ಲಿ ಕನಿಷ್ಠ 10 ಮಂದಿ ಇರಬೇಕು ಅಂತ. ಗರಿಷ್ಠ ಮಿತಿ ಇರಲಿಲ್ಲ. 45 ನಿಮಿಷದಲ್ಲಿ ಪ್ರಸಂಗ ಮುಗಿಬೇಕು. ಕನಿಷ್ಠ 10 ವೇಷಗಳಿರಬೇಕು. ಈ ತಂಡದಲ್ಲಿ ಎಷ್ಟು ವೇಷಧಾರಿಗಳಿದ್ದಾರೆ ಅಂತ ನೋಡಿ. ಶಿಸ್ತುಬದ್ಧ ತಂಡ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಹೈಸ್ಕೂಲ್ ಉಜಿರೆ. ಚಪ್ಪಾಳೆಯೊಂದಿಗೆ ಈ ತಂಡಕ್ಕೆ ಅಭಿನಂದನೆ ನೀಡ್ತಾ ಇದ್ದೇವೆ. ಮೋಕ್ಷ ಸಂಗ್ರಾಮ ಪ್ರಸಂಗ ಶ್ರೀರಾಮ ವಿದ್ಯಾಸಂಸ್ಥೆ ತಂಡದ ಎಲ್ಲ ವೇಷಧಾರಿಗಳು ವೇದಿಕೆಗೆ ಬಂದರು. ತೃತೀಯ ಬಹುಮಾನ ಶ್ರೀರಾಮ ವಿದ್ಯಾಸಂಸ್ಥೆ ಪರಂಗಿಪೇಟೆ. ಎಲ್ಲ ವೇಷಧಾರಿಗಳು ವೇದಿಕೆಗೆ ಬಂದರು.
ಶಶಿಧರ್ ಶೆಟ್ಟಿ ಬರೋಡ ಅವರು ಹಸ್ತಾಂತರಿಸ್ತಾರೆ. ಧ್ರುವಯಾನ ಪುಸ್ತಕ ಸ್ಮರಣಿಕೆಯ ಜೊತೆಯಲ್ಲಿ ಶ್ರೀರಾಮ ವಿದ್ಯಾಸಂಸ್ಥೆ ಪರಂಗಿಪೇಟೆ ಆ ಒಂದು ಚಪ್ಪಾಳೆ. ಇದು ತೃತೀಯ ಬಹುಮಾನ, ಹೈಸ್ಕೂಲ್ ವಿಭಾಗದ ತೃತೀಯ ಬಹುಮಾನ. ದ್ವಿತೀಯ ಬಹುಮಾನ ಧನ್ಯವಾದ ಲೂರ್ಡ್ ಸೆಂಟ್ರಲ್ ಸ್ಕೂಲ್ ವಿಜಯ್ ಸರಣಿ ಸೇನ ನಗದು ಬಹುಮಾನದೊಂದಿಗೆ ದ್ವಿತೀಯ ಬಹುಮಾನವನ್ನು ಗೆದ್ದುಕೊಂಡಿದ್ದಾರೆ. ಲೂರ್ಡ್ ಸೆಂಟ್ರಲ್ ಸ್ಕೂಲ್ ವಿಜಯ್, ಪ್ರಸಂಗ ತರಣಿ ಸೇನಾ ಕಾಳಗ. ಧನ್ಯವಾದ. ಶ್ರೀಹರಿ ಲೀಲಾ ಆಳ್ವಾಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಮೂಡುಬಿದಿರೆ. ಬನ್ನಿ, ಓಡಿ ಬನ್ನಿ, ಓಡೋಡಿ ಬನ್ನಿ. 50,000 ನಗದು ಬಹುಮಾನದೊಂದಿಗೆ 12 ತಂಡಗಳಲ್ಲಿ ಪ್ರಥಮ ಸ್ಥಾನ ಪಡೆದ ತಂಡಕ್ಕೆ ಅಭಿನಂದನೆ ನೀಡ್ತಾ ಇದ್ದೇವೆ. ಧನ್ಯವಾದ.